ಜಗದಂಬಿಕೆ ಬಂಗಡಿದಂಬಿಕೆ ಕಾಪುಲೆ ಜಗದಂಬಿಕೆ ಶ್ರೀ ದುರ್ಗಾಂಬಿಕೆ ಬಂಗಡಿದಂಬಿಕೆ ಕಾಪುಲೆ ಜಗದಂಬಿಕೆ ನಾಗರು ಕೊಡುಯಿರೆ ನಾಗಾಂಬಿಕೆ ಯಾದ ಉದಿತರೆ ಕುಲ್ಲೇಡಮ್ಮ ಶ್ರೀ ದುರ್ಗಾಂಬಿಕೆ ಬಂಗಡಿದಂಬಿಕೆ ಕಾಪುಲೆ ಜಗದಂಬಿಕೆ ಶ್ರೀ ದುರ್ಗಾಂಬಿಕೆ ಬಂಗಡಿದಂಬಿಕೆ ಕಾಪುಲೆ ಜಗದಂಬಿಕೆ ಈರನ ಪಾದೋದ ಪೂಜನೆ ಮಲ್ಪೆದೆ ನಟುಲ ಭದ್ದೇರಿಂಕ್ಲೋ ಶ್ರೀ ದುರ್ಗಾಂಬಿಕೆ ಬಂಗಡಿದಂಬಿಕೆ ಕಾಪುಲೆ ಜಗದಂಬಿಕೆ ಶ್ರೀ ದುರ್ಗಾಂಬಿಕೆ ಬಂಗಡಿದಂಬಿಕೆ ಕಾಪುಲೆ ಜಗದಂಬಿಕೆ ಚಂಡ ಮುಂಡೆರೆ ರುಂಡ ಕತ್ತಿನ ದೇವಿಯೇ ಚಂಡಿ ಚಾಮುಂಡಿಯಮ್ಮ ಶ್ರೀ ದುರ್ಗಾಂಬಿಕೆ ಬಂಗಡಿದಂಬಿಕೆ ಕಾಪುಲೆ ಜಗದಂಬಿಕೆ ಶ್ರೀ ದುರ್ಗಾಂಬಿಕೆ ಬಂಗಡಿದಂಬಿಕೆ ಕಾಪುಲೆ ಜಗದಂಬಿಕೆ ಧನ್ಯನಾದೆ ಓ ರಾಮ 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 ಧನ್ಯನಾದೆ ರಾಮ ನಿನ್ನ ಪಾದ ಕಮಲವನ್ನು ಕಂಡು 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 ಧನ್ಯನಾದೆ ಓ ರಾಮ ಧನ್ಯನಾದೆ ಓ ರಾಮ ಧನ್ಯನಾದೆ ಓ ರಾಮ ಧನ್ಯನಾದೆ ಓ ರಾಮ ಧನ್ಯನಾದೆ ರಾಮ ನಿನ್ನ ಪಾದ ಕಮಲವನ್ನು ಕಂಡು ಧನ್ಯನಾದೆ ರಾಮ ನಿನ್ನ ಪಾದ ಕಮಲವನ್ನು ಕಂಡು ಮುತ್ತಿನಂತ ಸೀತಾದೇವಿ ಒಪ್ಪುವಂತ ನಿನ್ನ ಪಾದ ಮುತ್ತಿನಂತ ಸೀತಾದೇವಿ ಒಪ್ಪುವಂತ
ಒಪ್ಪುವಂತ ನಿನ್ನ ಪಾದ ಮುತ್ತಿನಂತ ಸೀತಾದೇವಿ ಒಪ್ಪುವಂತ ನಿನ್ನ ಪಾದ ಮುತ್ತಿನಂತ ಸೀತಾದೇವಿ ಒಪ್ಪುವಂತ ನಿನ್ನ ಪಾದ ಒಪ್ಪುವೇನು ಓ ರಾಮ 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 ಧನ್ಯನಾದೇವೋ ರಾಮ ಧನ್ಯನಾದೇವೋ ರಾಮ ಧನ್ಯನಾದೇವೋ ರಾಮ ಧನ್ಯನಾದೇವೋ ರಾಮ ತಮ್ಮನಾದ ಲಕ್ಷ್ಮಣನನ್ನು ಒಮ್ಮತಾದಿ ಕೂಡಿಕೊಂಡು ತಮ್ಮನಾದ ಲಕ್ಷ್ಮಣನನ್ನು ಒಮ್ಮತಾದಿ ಕೂಡಿಕೊಂಡು ತಮ್ಮನಾದ ಲಕ್ಷ್ಮಣನನ್ನು ಒಮ್ಮತಾದಿ ಕೂಡಿಕೊಂಡು ತಮ್ಮನಾದ ಲಕ್ಷ್ಮಣನನ್ನು ಒಮ್ಮತಾದಿ ಕೂಡಿಕೊಂಡು ಹೋಗಬೇಕಯ್ಯ ರಾಮ ಸಾಗಬೇಕಯ್ಯ ರಾಮ ಹೋಗಬೇಕಯ್ಯ ರಾಮ ಸಾಗಬೇಕಯ್ಯ ರಾಮ ಹೋಗಬೇಕಯ್ಯ ರಾಮ ಸಾಗಬೇಕಯ್ಯ ರಾಮ ಹೋಗಬೇಕಯ್ಯ ರಾಮ ಸಾಗಬೇಕಯ್ಯ ರಾಮ ಧನ್ಯನಾದೆ ಓ ರಾಮ ಧನ್ಯನಾದೆ ಓ ರಾಮ ಧನ್ಯನಾದೆ ಓ ರಾಮ ಧನ್ಯನಾದೆ ಓ ರಾಮ ಧನ್ಯನಾದೆ ರಾಮ ನಿನ್ನ ಪಾದ ಕಮಲವನ್ನು ಕಂಡು 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 ಧನ್ಯನಾದೇವೋ ರಾಮ 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 ನಮೋ ಪ್ಲೇಕಂದ್ರಂಗ ಕೊಡೆಗಾರುತಿ ಭಾಗೀರಥಿ ಭಾಗ್ಯವ ಕೊಡೆಗಾರುತಿ ಭಾಗ್ಯವ ಕೊಡೆಗಾರುತಿ ಭಾಗೀರಥಿ ಭಾಗ್ಯವ ಕೊಡೆಗಾರುತಿ ಭಾಗ್ಯವ ಕೊಡೆಗಾರುತಿ ಭಾಗೀರಥಿ ಭಾಗ್ಯವ ಕೊಡೆಗಾರುತಿ ಹರಿಪಾದಾನಕದಿಂದ ಹರಿದು ಬಂದಳೆ ಗಂಗಾ ಹರಿಪಾದಾನಕದಿಂದ ಹರಿದು ಬಂದಳೆ ಗಂಗಾ ಹರಿಪಾದಾನಕದಿಂದ ಹರಿದು ಬಂದಳೆ ಗಂಗಾ ಹರಿಪಾದಾನಕದಿಂದ ಹರಿದು ಬಂದಳೆ ಗಂಗಾ ಭಾಗ್ಯವ ಕೊಡೆಗಾರುತಿ ಭಾಗೀರಥಿ ಭಾಗ್ಯವ ಕೊಡೆಗಾರುತಿ ಭಾಗ್ಯವ ಕೊಡೆಗಾರುತಿ ಭಾಗೀರಥಿ ಭಾಗ್ಯವ ಕೊಡೆಗಾರುತಿ ಪರಮ ಭಕ್ತರ ಸಂಗ ವರವನ್ನೇ ಕೊಡು ತುಂಗ
ವಿಠಲನ ಮಮತೆಯ ಮಗಳೆಂದು ಕಮಲೇಶ ವಿಠಲನ ಮಮತೆಯ ಮಗಳೆಂದು ಕಮಲೇಶ ವಿಠಲನ ಮಮತೆಯ ಮಗಳೆಂದು ಉತ್ತಮ ಗುರುತೆಂದು ಭ್ರಮಿಸಿ ಬಂದೆನು ತಾಯೇ ಉತ್ತಮ ಗುರುವೆಂದು ಭ್ರಮಿಸಿ ಬಂದೆನು ತಾಯಿ ಉತ್ತಮ ಗುರುತೆಂದು ಭ್ರಮಿಸಿ ಬಂದೆನು ತಾಯೇ ಉತ್ತಮ ಗುರುವೆಂದು ಭ್ರಮಿಸಿ ಬಂದೆನು ತಾಯಿ ಭಾಗ್ಯವ ಕೊಡೆಗಾರತಿ ಭಾಗೀರಥಿ ಭಾಗ್ಯವ ಕೊಡೆಗಾರತಿ ಭಾಗ್ಯವ ಕೊಡೆಗಾರುತಿ ಭಾಗೀರಥಿ ಭಾಗ್ಯವ ಕೊಡೆಗಾರುತಿ ಹರೆ ಪಾದಾನಕದಿಂದ ಹರಿದು ಬಂದಳೆ ಗಂಗಾ ಹರಿಪಾದಾನಕದಿಂದ ಹರಿದು ಬಂದಳೆ ಗಂಗಾ ಭಾಗ್ಯವ ಕೊಡೆಗಾರತಿ ಭಾಗೀರಥಿ ಭಾಗ್ಯವ ಕೊಡೆಗಾರತಿ ಭಾಗ್ಯವ ಕೊಡೆಗಾರುತಿ ಭಾಗೀರಥಿ ಭಾಗ್ಯವ ಕೊಡೆಗಾರುತಿ ದುರ್ಗಾದೇವಿ ವೃಂದಕ್ಕೆ ಗೋವಿಂದ ಗೋವಿಂದ ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ ಕಷ್ಟಗಳೆಲ್ಲವ ಪರಿಹರಿಸಿ ಮನ ಸಿದ್ಧಾರ್ಥಗಳನ್ನೆಲ್ಲ ಕೊಟ್ಟು ರಕ್ಷಿಸುವಂತ ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ ಕಷ್ಟಗಳೆಲ್ಲವ ಪರಿಹರಿಸಿ ಮನ ಸಿದ್ಧಾರ್ಥಗಳನ್ನೆಲ್ಲ ಕೊಟ್ಟು ರಕ್ಷಿಸುವಂತ ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ ಮಸ್ತಕದಲ್ಲಿ ಮಣಿಜದ ಕಿರೀಟ ಕಸ್ತೂರಿ ತಿಲಕದಿಂದ ಸೇವಲಾಟ ಮಸ್ತಕದಲ್ಲಿ ಮಣಿಜದ ಕಿರೀಟ ಕಸ್ತೂರಿ ತಿಲಕದಿಂದ ಸೇವಲಾಟ ಮಸ್ತಕದಲ್ಲಿ ಮಣಿಜದ ಕಿರೀಟ ಕಸ್ತೂರಿ ತಿಲಕದಿಂದ ಸೇವಲಾಟ ಮಸ್ತಕದಲ್ಲಿ ಮಣಿಜದ ಕಿರೀಟ ತಿಲಕದಿಂದ ಸೇವಲಾಟ ನದಿ ಕೊಳ್ಳಲನು ಬಿಡಿದಿಹ ನೋಟ ಬಸರ ಎಡ ಬಲದಿಲಾಟ ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ ಗಳನ್ನೆಲ್ಲವ ಪರಿಹರಿಸಿ ಮನ ಸಿದ್ಧಾರ್ಥಗಳನ್ನೆಲ್ಲ ಕೊಟ್ಟು ರಕ್ಷಿಸುವಂತ ಕೃಷ್ಣಮೂರ್ತಿ ಕಣ್ಣನ ಮುಂದೆ ನಿಂತಿದಂತಿದೆ ಘಮ ಘಮ ಘಮಿಸುವ ಸೊಬಗಿನ ಸುಳಿಗುರುಳು ಸಿಗುರು ತುಳಸಿವನ ಮಾಲೆಯ ಕುರಳು ಘಮ ಘಮ ಘಮಿಸುವ ಸೊಬಗಿನ ಸುಳಿಗುರುಳು ಸಿಗುರು ತುಳಸಿವನ ಮಾಲೆಯ ಕುರಳು ಘಮ ಘಮ ಘಮಿಸುವ ಸೊಬಗಿನ ಸುಳಿಗುರುಳು ಸಿಗುರು ತುಳಸಿವನ ಮಾಲೆಯ ಕುರಳು ಘಮ ಘಮ ಘಮಿಸುವ ಸೊಬಗಿನ ಸುಳಿಗುರುಳು ಸಿಗುರು ತುಳಸಿವನ ಮಾಲೆಯ ಕುರಳು ಬಗೆ ಮುನ್ನೂರ ಬಿಟ್ಟ ಬೆರಳು ಸೊಬಗಿನ ನಾವಿಯ ತಾವರೇಸಳು ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ ಗಳೆಲ್ಲವ ಪರಿಹರಿಸಿ ಮನ ಸಿದ್ಧಾರ್ಥಗಳನ್ನೆಲ್ಲ ಕೊಟ್ಟು ರಕ್ಷಿಸುವಂತ ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ ಕುಡಿತಾರ ಬಾಢ್ಯನ ನಿಷ್ಠಿತಾಭರಣ ಉಡುಗೆ ಪಿತಾಂಬರ ರಮಿತ ಕಿರಣ ಕುಡಿತಾರ ಬಾಢ್ಯನ ನಿಷ್ಠಿತಾಭರಣ ಉಡುಗೆ ಪಿತಾಂಬರ ಗಡಗಾನೂಪುರ
ಗೆಜ್ಜೆಗಳಿಟ್ಟ ಶರಣ ಒಡೆಯತಿ ಪುರಂದರ ವಿಠಲನ ಕರುಣ ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದೆ. ಕಷ್ಟಗಳೆಲ್ಲವ ಪರಿಹರಿಸಿ ಮನದಿದ್ದಾಟಗಳನ್ನೆಲ್ಲ ಕೊಟ್ಟು ರಕ್ಷಿಸುವಂತ ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದೆ. ದೇವಾನಂದಕ್ಕೆ ಗೋವಿಂದ ಗೋವಿಂದ. ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ಅಲ್ಲಿ ನೋಡಲು ರಾಮ ರಾಮ, ಇಲ್ಲಿ ನೋಡಲು ರಾಮ. ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ಅಲ್ಲಿ ನೋಡಲು ರಾಮ ಶ್ರೀರಾಮ, ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ. ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ, ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ರಾವಣನ ಮೂಲ ಬಲ ಕಂಡು ಕಪಿಸೇನೆ ಆವಾಗಲೇ ಬೆದರಿ ಓಡಿದವು. ರಾವಣನ ಮೂಲ ಬಲ ಕಂಡು ಕಪಿಸೇನೆ ಆವಾಗಲೇ ಬೆದರಿ ಓಡಿದವು. ಈ ವೇಳೆ ನರನಾಗಿ ಇರಬಾರದೆಂದೆಣಿಸಿ, ಈ ವೇಳೆ ನರನಾಗಿ ಇರಬಾರದೆಂದೆಣಿಸಿ ದೇವ ರಾಮಚಂದ್ರ ಜಗವೆಲ್ಲ ತಾನಾದ. ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ಅವನಿಗೆ ಇವರಾಮ, ಇವನಿಗೆ ಅವರಾಮ. ಅವನಿಯೊಳಿ ಪರಿರೂಪ ಉಂಟೆ, ಅವನಿಗೆ ಇವರಾಮ, ಇವನಿಗೆ ಅವರಾಮ. ಅವನಿಯೊಳಿ ಪರಿರೂಪ ಉಂಟೆ. ಲವ ಮಾತ್ರ ದಿಯ ಸುರ ದುರುಳರೆಲ್ಲರು, ಲವ ಮಾತ್ರ ದಿಯ ಸುರ ದುರುಳರೆಲ್ಲರು ಅವರವರು ಹೊಡೆದಾಡಿ ಹತರಾಗಿ ಹೋದರು. ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ಹನುಮಾದಿ ಸಾಧು ಜನರು ಅಪ್ಪಿಕೊಂಡು ಕುಣಿದಾಡಿದರು ಹರುಷದಿಂದ. ಹನುಮಾದಿ ಸಾಧು ಜನರು ಅಪ್ಪಿಕೊಂಡು ಕುಣಿದಾಡಿದರು ಹರುಷದಿಂದ. ಕ್ಷಣದಲ್ಲಿ ಪುರಂದರ ವಿಠಲರಾಯನು, ಕ್ಷಣದಲ್ಲಿ ಪುರಂದರ ವಿಠಲರಾಯನು ಕೊನೆಗೊಡೆಯನು ತಾನು ಒಬ್ಬನಾಗಿ ನಿಂತ. ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ. ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ, ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ.
ಪಾದನವಿಂದಕ್ಕೆ ಗೋವಿಂದ. ಓಂಕಾರ ಭಜನಾ ಮಂಡಳಿದ ಮಾಂತ ಸದಸ್ಯರೆಲ್ಲ ಈ ದೇವಸ್ಥಾನದ ಮುಂಭಾಗದ ಬತ್ತು ಸೇರಲು ತಿಕ್ಕಣಂದು ಕೂಡಲೇ ಸಮಯ ಮೀರೊಂದುಂಡು ಓಂಕಾರ ಭಜನಾ ಮಂಡಳಿದ ಮಾಂತ ಸದಸ್ಯರೆಲ್ಲ ದೇವಾಲಯದ ಮುಂಭಾಗದ ಬತ್ತುಂಟದು.
ನೀಡೋ ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ನೀಡು ಶಿವ ನೀಡದಿರೋ ಶಿವ ಬಾಗೋದು ಎನ್ನ ಕಾಯ ನೀಡದಿರೋ ಶಿವ ಬಾಗೋದು ನನ್ನ ಕಾಯ ಕಾಯ ಶಿವ ನೀಡದಿರೋ ಶಿವ ಆಗುವುದು ನನ್ನ ಕಾಯ ನೀಡದಿರೋ ಶಿವ ಆಗೋದು ಎನ್ನ ಕಾಯ ನೀಡದಿರೋ ಶಿವ ಬಾಗೋದು ಎನ್ನ ಕಾಯ ಶ್ರೀ ಮಹಾಗಣಪತಿ ಪಾದರವೃಂದಕ್ಕೆ ಗೋವಿಂದ ಶ್ರೀ ದುರ್ಗಾದೇವಿ ಪಾದರವೃಂದಕ್ಕೆ ಗೋವಿಂದಣಿ ಗೋವಿಂದ ಶ್ರೀ ದುರ್ಗಾದೇವಿ ಆತ್ಮೀಯರೇ, ಈ ದಿನದ ಬೆಳಕಿನ ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಶ್ರೀ ಗಣನಾಯಕ ಭಜನಾ ಮಂಡಳಿ ಪ್ರಜಕ್ಕೆ ಮಲವಂತಿಗೆ. ಇವರಿಗೆ ಬ್ರಹ್ಮಕಲಶೋತ್ಸವ ಸಮಿತಿ ಹಾಗೆ ಭಜನಾ ಸಮಿತಿಯ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ಇನ್ನು ಮುಂದೆಯೂ ಭಜನಾ ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು ಆ ದೇವರು ತಂಡದವರಿಗೆ ಅನುಗ್ರಹಿಸಿ ಎನ್ನುವಂಥ ಆಶಯದೊಂದಿಗೆ ತಂಡದ ಸದಸ್ಯರಿಗೆ ಶ್ರೀ ದೇವರ ಪ್ರಸಾದವನ್ನು ನೀಡಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಿದ್ದಾರೆ. ಶ್ರೀಮತಿ ವಿನೋದ, ಶ್ರೀಮತಿ ವಿಜಯಲಕ್ಷ್ಮಿ ದಡಿತು, ಶ್ರೀಮತಿ ವಿಜಯಲಕ್ಷ್ಮಿ ಜೊತೆ ಶ್ರೀಮತಿ ಸಾವಿತ್ರಿ ಅವರಿಗೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಬೆಳೆದಿರುವಂಥ ಸಮಸ್ತ ಭಕ್ತಾಭಿಮಾನಿಗಳಲ್ಲಿ ಒಂದು ವಿನಂತಿ, ಮುಂದಿನ ಭಜನಾ ಕಾರ್ಯಕ್ರಮವನ್ನು ಓಂಕಾರ ಭಜನಾ ಮಂಡಳಿ ತಾವು ಮುಕ್ತವಾಗಿರು ನಡೆಸಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಪ್ರಧಾನ ವೇದಿಕೆಯಾದಂತಹ ದುರ್ಗಾದೇವಿ ವೇದಿಕೆಯಲ್ಲಿ ನಡೆಯುತ್ತಿದ್ದು ಎಲ್ಲ ಭಕ್ತಾಭಿಮಾನಿಗಳು ದುರ್ಗಾದೇವಿ ಸಭಾಚಪ್ಪರದಲ್ಲಿ ಸೇರಿ ಭಜನಾ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕಾಗಿ ನಮ್ಮಲ್ಲಿ ವಿನಮ್ರವಾದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ.
ಓಂಕಾರ ಭಜನಾ ಮಂಡಳಿಯ ಭಜನಾ ಕಾರ್ಯಕ್ರಮವು ಶ್ರೀ ದುರ್ಗಾದೇವಿ ಸಭಾಚಕ್ರದಲ್ಲಿರುವ ದುರ್ಗಾದೇವಿ ವೇದಿಕೆಯಲ್ಲಿ ನಡೆಯುತ್ತಿದ್ದು, ದಯವಿಟ್ಟು ಭಕ್ತಾಭಿಮಾನಿಗಳು ದುರ್ಗಾದೇವಿ ಸಭಾಚಕ್ರದಲ್ಲಿ ಸೇರಿ ಭಜನಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ಓಂಕಾರ ಭಜನಾ ಮಂಡಳಿಯ ಸದಸ್ಯರು ತಮ್ಮ ತಂಡದ ಸದಸ್ಯರನ್ನು ಸೇರ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಓಂಕಾರ ಭಜನಾ ಮಂಡಳಿಯ ಭಜನಾ ಕಾರ್ಯಕ್ರಮ ದುರ್ಗಾದೇವಿ ವೇದಿಕೆಯಲ್ಲಿ ನಡೆಯಲಿದೆ. ಈಗಾಗಲೇ ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಶ್ರೀ ಗಣನಾಯಕ ಭಜನಾ ಮಂಡಳಿ ಸದಸ್ಯ ಮಲವಂತಿಗೆ ಇವರಿಗೆ ಶ್ರೀದೇವರ ಪ್ರಸಾದವನ್ನು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಶ್ರೀಮತಿ ವಿನೋದ, ಶ್ರೀಮತಿ ವಿಜಯಲಕ್ಷ್ಮಿ ಶ್ರೀಮತಿ ಸರಿಯಾದ ಸಮಯಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಶ್ರೀ ಗಣನಾಯಕ ಭಜನಾ ಮಂಡಳಿ ಸದಸ್ಯ ಮಲವಂತಿಗೆ ತಮ್ಮ ಸೇವೆಯನ್ನು ನಾವು ಸ್ಮರಿಸುತ್ತಾ ನಮಗೆಯೂ ಕೂಡ ಇಂತಹ ಸೇವೆಯನ್ನು ಮಾಡುವಂತಹ ಶಕ್ತಿಯನ್ನು ದುರ್ಗಾಪರಮೇಶ್ವರಿ ದುರ್ಗಾಮಾತೆಯು ಅನುಗ್ರಹಿಸುವ ಆಶೀರ್ವಾದದ ತಮಗೆ ಶ್ರೀದೇವರ ಪ್ರಸಾದ ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇನೆ. ವಂದನೆಗಳು. ಭಕ್ತಾಭಿಮಾನಿಗಳೇ, ದಯವಿಟ್ಟು ಗಮನಿಸಿ, ಓಂಕಾರ ಭಜನಾ ಮಂಡಳಿ ಸುತ್ತಾವು ನಿಖರವಾಗಿಯೂ ಇವರ ಭಜನಾ ಕಾರ್ಯಕ್ರಮವು ಶ್ರೀ ದುರ್ಗಾದೇವಿ ವೇದಿಕೆಯಲ್ಲಿ ನಡೆಯಲಿಕ್ಕಿದ್ದು, ಶ್ರೀ ದುರ್ಗಾದೇವಿ ಸಭಾಚಕ್ರದಲ್ಲಿ ಭಕ್ತರೆಲ್ಲರೂ ಸೇರಿ ಭಜನಾ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಮ್ರವಾದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಸೇರಿದಂತಹ ಮಾತ್ರ ಭಕ್ತಾಭಿಮಾನಿಗಳ ಒಂದು ವಿನಮ್ರವಾಗಿ ನಿಂತಿದ್ದ ವಿನಂತಿ, ಓಂಕಾರ ಭಜನಾ ಮಂಡಳಿ ಸುತ್ತಮುತ್ತಲ ಭಜನಾ ಕಾರ್ಯಕ್ರಮ ಶ್ರೀ ದುರ್ಗಾದೇವಿ ವೇದಿಕೆಗೆ ಮಾತರೆ ಶ್ರೀ ದುರ್ಗಾದೇವಿ ವೇದಿಕೆಗೆ ಸೇರಲು ಈ ಕಾರ್ಯಕ್ರಮವನ್ನು ಶ್ರೀಮಂತಗೊಳಿಸುವುದರೊಂದಿಗೆ ಪ್ರೀತಿಗೆ ವಿನಯಿಸಬಹುದು.
ಆತ್ಮೀಯ ಭಕ್ತಾಭಿಮಾನಿಗಳೇ, ಬ್ರಹ್ಮಕಲಶೋತ್ಸವದ ಮೂಗಿನ ದಿವಸ ಈ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೂ ನಮ್ಮ ಸ್ಮಾರಕ ಆಶ್ವಾಸನ ಮಂತ್ರ ಡಾಕ್ಟರ್ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು ಸುಬ್ರಹ್ಮಣ್ಯ ಮಠ ಇದರಿಂದ ಕೆಲವು ಭಕ್ತರು ಈ ಕ್ಷೇತ್ರಕ್ಕೂ ಆಗಮಿಸಿಕೊಂಡಿವೆ. ಈಗ ಈ ಸಮಾರಂಭದ ಅಧ್ಯಕ್ಷರು ಡಾಕ್ಟರ್ ಮೋಹನಾಲು ಅಂದರೆ ಈ ಕ್ಷೇತ್ರಕ್ಕೂ ಆಗಮಿಸಿದರೆ ಸ್ವಾಮಿಗಳು ಈ ಕ್ಷೇತ್ರಕ್ಕೂ ಪಾದಾರ್ಪಣೆ ಆತ್ಮೀಯ ಭಕ್ತಾಭಿಮಾನಿಲೆ, ಇತಿಹಾಸ ಪ್ರಸಿದ್ಧಿ ಪಡೆಯಿನ ಬಂಗಾಡಿ ಕೊಳ್ಳಿದ ಇತಿಹಾಸ ಪ್ರಸಿದ್ಧಿ ಪಡೆಯಿನ ಬಂಗಾಡಿ ಕೊಳ್ಳಿದ ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದುರ್ಗಾದೇವಿ ಅಂಜನೆ ಕ್ಷೇತ್ರದ ಪರಿವಾರ ದೇವರಣ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದ ಮೂಜನೆ ದಿನದ ಅಂಗವಾದ ಇನಿ ನಮ್ಮ ತಯಾರ ಒಂದುಲ್ಲ ಇತ್ತೆ ಕೆಲವೇ ಪುರ್ತುಡು
ನಂಗೆ ಮಾತು ಆಶ್ವಾಸನೆ ಮಲ್ಪರ ಸುಬ್ರಹ್ಮಣ್ಯ ಮಠದ ಸ್ವಾಮೀಜಿಲು ಈ ಕ್ಷೇತ್ರಕ್ಕೂ ಪಾದಾರ್ಪಣೆ ಮಲ್ಪರೊಳ್ಳಿರೆ ಐದು ಬೊಕ್ಕ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡಪರಂಡು ಈ ಒಂಜಿ ಸಭಾ ಕಾರ್ಯಕ್ರಮದ ಅಧ್ಯಕ್ಷರು ಇತ್ತೆ ತನಿವಿ ನಮ್ಮ ಕ್ಷೇತ್ರಕ್ಕೆ ಆಗಮಿಸಿದರೆ ಇನ್ನಿತ ಪೂರಾ ಕಾರ್ಯಕ್ರಮದ ಶ್ರೀ ದುರ್ಗಾದೇವಿ ಕಲಾಮಂಟಪದ ಅನ್ನಪೂರ್ಣೇಶ್ವರಿ ಅಣ್ಣ ಛತ್ರದ ಮುಂಭಾಗಡ ಇಪ್ಪನಂಚಿನ ದುರ್ಗಾ ಕಲಾಮಂಟಪಡು ಮಾತಾ ಕಾರ್ಯಕ್ರಮ ನಡಪದೊಂದುಂಡು ದೇವಸ್ಥಾನದ ಎದುರುಡಿತ್ತಿನಂಚಿತ್ತಿನ ದುರ್ಗಾ ಪರಮೇಶ್ವರಿ ಕಲಾಮಂಟಪಡು ಒವೇ ಒಂಜಿ ಕಾರ್ಯಕ್ರಮ ನಡಪರಿಜ್ಜಿ ಐದವರ ಮಾತಾ ಭಕ್ತಾಭಿಮಾನಿಲ್ಲ ದೇವಸ್ಥಾನದ ಅನ್ನಪೂರ್ಣೇಶ್ವರಿ ಅಣ್ಣ ಛತ್ರದಲ್ಪ ಅನ್ನಪೂರ್ಣೇಶ್ವರಿ ಅಣ್ಣ ಛತ್ರದಲ್ಪ ಇಪ್ಪರಂಚಿನ ದುರ್ಗಾದೇವಿನ ಕಲಾಮಂಟಪದ ಬರಡು ಪಡೆದ ಕಡೆ ವಿನಂತಿ ಮಲ್ತೊಂದು ಸ್ವಾಮಿಲು ಈ ಕ್ಷೇತ್ರಕ್ಕೂ ಪಾದಾರ್ಪಣೆ ಮಲ್ತಿ ಬೊಕ್ಕ ನಮ್ಮ ಮಾತ ಮೂಳಿತ್ತಿನ ಭಕ್ತಾಭಿಮಾನಿಲು ಆರನ ಒಟ್ಟಿಗೆ ಮೆರವಣಿಗೆ ಹೋದು ಆ ಕಾರ್ಯಕ್ರಮಟ್ಟು ಪಾಲ್ಪಡೆಯೋಡು ಪಡೆದ ಕಡೆ ವಿನಂತಿ ಮಲ್ತೊಂದುಲ್ಲೆ ದೇವಸ್ಥಾನದ ಅರ್ಚಕರೇನಂಚಿನ ಸುನೀಲ್ ಭಟ್ರು ದೇವಸ್ಥಾನದ ಉಲೈ ರೆಡಿ ಪೋಡು ಪಣ್ಣದ ವಿನಂತಿ ಮತ್ತೊಂದಿಲ್ಲ ಸ್ವಾಮಿಲಿಗೆ ಪ್ರಸಾದ ಕೊರ್ರಾಗ ನಮ್ಮ ಮುಖ್ಯ ಸಭಾಮಂಟಪದ ದುರ್ಗಾದೇವಿ ಸಭಾಮಂಟಪದ ಕಾರ್ಯಕ್ರಮ ಮಹತ್ವವಾದ ಕವಲಿಂದು ಮೂಲ ಕುಲುಗಿನ ಮಾತ ಭಕ್ತರು ಜಯಮಂತ್ರಿ ಅವನ್ನ ವೇದಿಕೆಯಲ್ಲಿ ಮಾತಿನ ಪೋಡು ಜಯಮಂತ್ರಿ ಮಾತುಗಳ ಸ್ವಾಮಿಗಳು ಬಂದಾಗ ಆ ಸ್ವಾಮಿಗಳು ನಮ್ಮ ಮಾತಿರೋರಿಗೆ ಹೋದು ಕಾರ್ಯಕ್ರಮವನ್ನು ಕೊರಲು ಮಾಡಿ ಕೊಡಬಹುದು ವಿನಂತಿ ಮಾಡಲಿಲ್ಲ ಇದಕ್ಕಾಗಿ ಸುಬ್ರಹ್ಮಣ್ಯ ಸ್ವಾಮಿಗಳು ಏನು ದೇವಸ್ಥಾನ ಪಾದಾರ್ಪಣೆ ಮಾಡ್ತಾರೆ ಬೇರೆ ಬೇರೆ ಇಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು ಅಭಿವೃದ್ಧಿ ವಿಭಾಗಕ್ಕೆ ನಮ್ಮ ಮಾತಾ ದೇವಸ್ಥಾನದ ಕಲಾಮಂಟಪದ ನಮ್ಮ ಮಂಟಪಗಳೆಲ್ಲ ಮಾತನ್ನು ದೇವಸ್ಥಾನದ ವಿನಂತಿ ಮತ್ತೊಂದಿಲ್ಲ ಯೋಜನೆಯಲ್ಲಿ ಬ್ರಹ್ಮಕಲಶೋತ್ಸವ ಮುರಾಣಿ 5ನೇ ತಾರೀಕು ಶುರುವಾದ 21ನೇ ತಾರೀಕು ಮತ್ತು ನಿರಂತರ ಬ್ರಹ್ಮಕಲಶೋತ್ಸವ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಒಟ್ಟಿಗೂ ಮಹಾ ಅನ್ನ ಸಂತರ್ಪಣೆ ಕಾರ್ಯಕ್ರಮದಿಂದ ಕರೆದು ಮಾದ ಕಾರ್ಯಕ್ರಮಗಳು ಮತ್ತು ಊರದ ಪರವೂರ್ತ ಸಮಸ್ತ ಭಕ್ತಾಭಿಮಾನಿಗಳು ಜೊತೆಗೆ ಸಹಕರಿಸಲು ಶ್ರೀದೇವರ ಕಥೆಗೆ ಪಾತ್ರವಾಡುತ್ತಾರೆ ವಿನಮ್ರವಾಗಿ ವಿನಂತಿ ಮತ್ತೊಂದಿಲ್ಲ ಇದನ್ನೇ ನಾಗದೇವರ ಪ್ರತಿಷ್ಠವಾದ ಕಲ್ಕುಡ ಕಲ್ಲುಗಳನ್ನು ಅದು ಇದಕ್ಕೆ ಅತ್ಯೇಶ್ವರಿ ಶ್ರೀಕಂಠ ಪ್ರತಿಷ್ಠೆ ಅವರನ್ನು ಈ ಕಾರ್ಯಕ್ರಮ ಪಾಲ್ಪಡುವ ಮಾತಾ ಭಗವತ್ಪಾದರನ್ನು ಭಕ್ತರ ಸ್ವಾಗತವನ್ನು ತಂದು ಧಾರ್ಮಿಕ ಸಭಾ ವೇದಿಕೆಗೆ ಇದಕ್ಕೆ ಹೋಮಕಾರ ಭಜನಾ ಮಂಡಳಿಯ ಕಾರ್ಯಕ್ರಮ ತದನಂತರ ಧಾರ್ಮಿಕ ಸಭೆ ಕಾರ್ಯಕ್ರಮ ದೂರ ಅನ್ನಚಂದ್ರರು ಕಲ್ಲಭೂಲಿ ಹಾಗೂ ಪ್ರಸಾದ ವಿತರಣೆ ಕಾರ್ಯಕ್ರಮವನ್ನು ಮಾತ್ರ ಪಾಲ್ಪಂದು ದೇವರ ಜೊತೆಗೆ ಪಾತ್ರವಾಡುತ್ತಾರೆ.
ಮಠ ಈ ಸ್ವಾಮಿಗಳು ಈ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡ್ಕೊಂಡಿದ್ದಾರೆ ಪಕ್ಕ ವಿವಿಧ ಅತಿಥಿ ಅಧ್ಯಕ್ಷರು ಅಧ್ಯಾಪಕರು ಕೂಡ ಈ ಕ್ಷೇತ್ರಕ್ಕೂ ಆಗಮಿಸಿದೆ. ಇತ್ತ ತಾನೇ ಸುಬ್ರಹ್ಮಣ್ಯ ಮಠದ ಸ್ವಾಮೀಜಿಗಳ ಆಗಮನ ಆತಂದೆ ಮಾತಾ ಭಕ್ತರೇ ಮೆರವಣಿಗೆ ಲೆತ್ತ ಬರಲು ಪಡೆದ ವಿನಂತಿ ಮತ್ತೊಂದಿಲ್ಲ. ಡಾಕ್ಟರ್ ವಿದ್ಯಾಪ್ರಸನ್ನ ತೀರ್ಥ ಮಹಾಸ್ವಾಮೀಜಿ ಸುಬ್ರಹ್ಮಣ್ಯ ಮಠ ದೇವಸ್ಥಾನಕ್ಕೆ ಪಾದಾರ್ಪಣೆ ಮತ್ತೊಂದಿಲ್ಲ. ಆ ಸ್ವಾಮಿಲಿನ ಮಾತೆಲ್ಲ ಪೂರ್ಣಕುಂಭ ಸ್ವಾಗತ ದೊಡ್ಡಗೂ ಪರಮಾರಿಕೊಂಡು ಮಾತನಾಡು ಪಡೆದು ವಿನಮ್ರವಾದ ವಿನಂತಿ ಮತ್ತೊಂದಿಲ್ಲ. ಮೆರವಣಿಗೆ ಸ್ವಾಮೀಜಿ ಲೆತ್ತ ಬರ್ತದೆ ದೇವಸ್ಥಾನಕ್ಕೆ ಹೋದು ಆಯ್ತು ಒಟ್ಟಿಗೂ ನಮ್ಮ ಮಾತೆಲ್ಲ ಧಾರ್ಮಿಕ ಸಭಾ ಮಂಟಪ ಮಾತೆಲ್ಲ ಪೋಡು ಬಂದು ವಿನಂತಿ ಮತ್ತೊಂದಿಲ್ಲ.
ದಯಮಲ್ತದೆ ಮುಲ್ಪ ಏರ್ಲ ಒಂಥರ ಬಲ್ಲಿ ನಮ್ಮ ಸ್ವಯಂ ಸೇವಕರಲ್ಲ ದಯಮಲ್ತ ಅಡೆಪೋಡು ಅಲ್ಪ ಗೋಯಲ್ ಅಲ್ಪ ಇತ್ತು ನಂಗೆ ಸ್ವಯಂ ಸೇವಕರು ಸಭಾ ಮಂಟಪದ ಅಡೆಪೋಡು ಮಾತಿರಲ್ಲ ಬೊಕ್ಕೆ ಹಿಂಗೆ ಲೆಪ್ಪು ಬೈಡಿಗೆ ಮುಲ್ಪ ಕೆಲಸ ಇದ್ದ ಲೆಪ್ಪು ದಯಮಲ್ತ ಸ್ವಯಂ ಸೇವಕರು ತಿರ್ತಿದ್ದನಾಗಲು ಮಾತಿರಲ್ಲ ದಯಮಲ್ತದೆ ಧಾರ್ಮಿಕ ಸಭಾ ಮಂಟಪಕ್ಕೆ ಪೋಡು ಬಂದು ವಿನಂತಿ ಬಂದದಿಲ್ಲ ತಕ್ಷಣ ఇక్కడ ಮಾತಾಡ ಪೋಡು ಧಾರ್ಮಿಕ ಸಭೆಟ್ಟು ಭಾಗವಹಿಸೋಡು ಬಂದಿರಲಿ ವಿನಂತಿ ಬಂದದಿಲ್ಲ ವಿಜಯಣ್ಣ ఆయన ಚಾರ್ ಪುರ ಅಟ್ಟಿ ಮಾಡಲಿ ಇದು ತಾನೇ ಸುಬ್ರಹ್ಮಣ್ಯ ಸ್ವಾಮೀಜಿ ಧಾರ್ಮಿಕ ಸಭೆಗೆ ಮೆರವಣಿಗೆ ಮುಖಾಂತರ ಪೋಂದಿಲ್ಲರು ಅದೊಟ್ಟಿಗೂ ಮೆರವಣಿಗೆ ಒಟ್ಟಿಗೂ ಮಾತ್ರ ನಮ್ಮ ಪೋದು ಸಭೆನೇ ಪೊರ್ಲು ಮಂತು ಕೊಡು ಬಂದು ವಿನಂತಿ ಮಂತದಿಲ್ಲ
ಯಾರಿಗೆ ಬಂದರೂ ಖುಷಿಯಾಗುವ ರೀತಿಯಲ್ಲಿ ಆಗಿದೆ. ನಾನು ಅಲ್ಲ ಆ ಥರ ಇಲ್ಲದಾಗ ನೀವು ಇಲ್ಲದಾಗ ಎಲ್ಲರ ಹೆಸರುಗಳು ಯಾರು ಗೊತ್ತಿಲ್ಲ. ಇಲ್ಲ ನಿಮ್ದೆ ಹೇಳ್ಬೇಕಾ? ವಾಸುದೇವರು ಹೇಳಿದ್ದನ್ನೇ ನಾನು ಹೇಳ್ತಾ ಇರೋದು. ಇಷ್ಟು ಭವ್ಯ ಒಂದು ದಿವ್ಯ ದೇವಾಲಯದ ಪ್ರಧಾನ ಸೂತ್ರಧಾರಿ ಅವರೇ. ಇಲ್ಲ ಅವರೇ ಸೂತ್ರಧಾರಿ. ನಾವು ಹೇಳಿದ್ದನ್ನು ಕೇಳಿದ್ರೆ ಹೇಳಿದ್ದನ್ನೇ ನಾನು ಹೇಳಿದ್ದು. ನೀವೆಲ್ಲ ಸಮಗ್ರ ತಂದೆಯವರ ಹತ್ರ ಹೇಳಿದೆ ನಾನು, 22 ಲಕ್ಷ ಒಂದು ಪೇಟೆ ಇಲ್ಲದ ಊರಿನಲ್ಲಿ ಹೀಗೊಂದು ದೇವಸ್ಥಾನ ಕಟ್ಟುವುದಂದ್ರೆ ಅದೊಂದು ಪವಾಡ ಅಲ್ಲ. ಲಾಸ್ಟ್ ಹೇಳುವುದು ಮನುಷ್ಯ ಪ್ರಯತ್ನ ಮತ್ತು ದೇವರ ಆಶೀರ್ವಾದ. 4 ತಿಂಗಳಲ್ಲಿ 44 ಲಕ್ಷದ ಡ್ರೆಸ್ ವರ್ಕ್, 25 ಲಕ್ಷದ್ದು ಗ್ರಾನೈಟ್, 64 ಲಕ್ಷ ಎಕ್ಸ್ಟ್ರಾ ಕೆಲಸ ಮಾಡಿದ್ದೇನೆ. ಸಪೋಸ್ ಇದು ಬೇಡ ಅಂತ ಹೇಳಿದ್ರೆ ನಾನೇ ಜೀರ್ಣೋದ್ಧಾರ ಅಲ್ಲಲ್ಲ ಹಾಗೆ ಬ್ರಹ್ಮ ಕೆಲಸ 60 ಲಕ್ಷ ನಾನೇ ಅವರು ಸಹ ಅದು ಮಾಡುವ ಇದು ಮಾಡುವ ಅಂತ ಹೇಳಿ ಮಾಡಿಕೊಂಡು ಬೇಡ ಅವರು ಹೇಳುವಂತ ಜೀವಮಾನದ ಸಾಧನೆ ಅಂತ ಹೇಳಿ ಖಂಡಿತ ಖಂಡಿತ ಸರ್ ನೀವೊಂದು ಹಾಕಬೇಕು. ಇವರು ಮುಂಚಿನಿಂದ ಬಂದದ್ದು ನಮ್ಮ ಮನೆಯವರಿಗೆ ಇವರಿಗೆ ಇದು ಕೊಡ್ತಾರ ಫಸ್ಟಿಗೆ ಸೇವಾದಾರರಿಗೆ ನೋಡಿ ಮನೆಯಲ್ಲಿ ಅಕ್ಕಿ ಬಾವು ಕೂಡ ನಮ್ಮ ಅರಿತದ ಬಿಡುಗ ಇದು ಫಸ್ಟಿಗೂ ಕೊಡ್ತಾರ ಇಲ್ಲಿ ಕೂಡ ದೇವಿ ನಿಂತೆಗೆ ಎದ್ದೇ ಮಾಡ್ತಾರೆ. ನಮ್ಮ ಥ್ಯಾಂಕ್ಸ್. ಇವರು ಕೊಲ್ಲೆ ಗೊತ್ತಾಗಿದೆ ಒಳ್ಳೆ ಅಂತ ಹೇಳಿ ಇವರು
ಎಲ್ಲರಿಗೂ ಅನ್ನದಾತರು ಇದೀಗ ಮಹಾ ಅನ್ನದಾತರ ಕನ್ನಡ ಪ್ರಸಾದ ಅವರು ಮಾರಿಕೊಳ್ಳುವ ಮೆರವಣಿಗೆ ಅತ್ಯಂತ ಸನ್ನಿಧಾನದ್ದು ಶ್ರೀ ಅನ್ನದಾತೇಶ್ವರಿ ನಾಟಕ ಸಭೆಗಳಿಂದ ಮಾರಿಕೊಳ್ಳುವ ಮೆರವಣಿಗೆ ಮಕ್ಕಳ ಒಟ್ಟು ವೇದಿಕೆಯ ಮುಂಭಾಗದಲ್ಲಿ ಮಾತ್ರ ಖಾಲಿ ಮಾಡಿದ ಈ ಒಂದು ಮೆರವಣಿಗೆ ಪಡೆಯುವುದರಿಂದ ವಿನಂತಿ ಮಾಡಿದ್ದಾರೆ. ಚೂರ್ಬೇಡ
ಹಾಗೂ ಮಹಾ ಅನ್ನದಾನ ಸೇವೆ ಮಾಡಿರುವಂತಹ ಎಲ್ಲ ಸೇವಾಕರ್ತರು ಕೂಡ ಇಲ್ಲಿ ಕಲ್ಲ ಪೂಜೆ ಅಂತ ಸ್ವಲ್ಪ ಪೂಜೆ ಹಾಕಲು ಪ್ರಸಾದ ಇರುವಂತ ವ್ಯಕ್ತಿಗೊಬ್ಬ ಮಾತೆಲ್ಲ ಈ ಕಲ್ಲ ಪೂಜೆಯನ್ನು ವೀಕ್ಷಿಸುವರು. ಕೊಲ್ಲೂರ ಬಂಗಾಪನ ಒಂದು ಕುರ್ಚಿ ನಾವೆಲ್ಲರೂ ಕೂಡ ಸೇರಿಕೊಂಡು ಮಾತ್ರ ತೃಪ್ತಿದಾಯಕವಾಗುವುದು. ಯಾಕೆಂತ ಹೇಳಿದ್ರೆ ನೀವೆಲ್ಲರೂ ಗಮನಿಸಿರ್ಬೋದು, ಬೇರೆ ಯಾವುದನ್ನು ಕೊಟ್ಟರೂ ಕೂಡ ಮನುಷ್ಯನಿಗೆ ಎಷ್ಟು ಕೊಟ್ಟರೂ ಬೇಕು, ಆದರೆ ಊಟ ಮಾತ್ರ ಎಷ್ಟು ಕೊಟ್ಟರೂ ಕೂಡ ನಮಗೆ ಬೇಕಾದಷ್ಟು ಆದಾಗ ನಮಗೆ ತೃಪ್ತಿ ಅಂತ ಅನ್ನಿಸ್ತದೆ. ಎಷ್ಟು ಒಳ್ಳೆಯದಾದರೂ ಕೂಡ ಹೊಟ್ಟೆಯಲ್ಲಿ ತುಂಬಿಸುವಷ್ಟು ಮಾತ್ರ ಊಟವನ್ನು ತೃಪ್ತಿಪಡಿಸಬಹುದು. ಅಂದರೆ ಮನುಷ್ಯನನ್ನು ತೃಪ್ತಿಪಡಿಸಲಿಕ್ಕೆ ಇರುವಂತಹ ಒಂದೇ ಒಂದು ಅತ್ಯಂತ ದೊಡ್ಡ ಸಾಧನ ಭೂಮಿಯಲ್ಲಿ ಅಂತ ಹೇಳಿದರೆ ಅದು ಅನ್ನ. ಆದ್ದರಿಂದ ಮನುಷ್ಯನಿಗೆ ದೇವರಿಗೆ ಅತ್ಯಂತ ಪ್ರೀತಿಯ ಅನ್ನದಾನದ ದೇವಿಯ ನಲ್ಲಿ ಸಾಕಷ್ಟು ಮಳೆ ಬೆಳೆ ಸದಾಕಾಲಕ್ಕೆ ಆಗಿ ಎಲ್ಲ ವ್ಯಕ್ತಿಗಳು ಕೂಡ ಸುಖವಾಗಿ ನೆಮ್ಮದಿಯಾಗಿ ಸಂತೋಷವಾಗಿ ಇರುವ ರೀತಿಯಲ್ಲಿ ಮತ್ತು ನಮ್ಮೆಲ್ಲರ ಮನಗಳಲ್ಲಿ ಸುಖ ಶಾಂತಿ ನೆಮ್ಮದಿ
ಐಶ್ವರ್ಯ, ಸಂತತಿ ಮತ್ತು ಆಹಾರ, ಅನ್ನ ಸದಾಕಾಲ ನೆಲೆ ನಿಂತು ಆರೋಗ್ಯವಂತರಾಗಿ ನಾವು ಬದುಕಬೇಕು ಹೇಳುವಂತಹ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇವೆ. ಆ ದುರ್ಗಾ ತಾಯಿ ಅನ್ನದಾನವನ್ನು ನೀಡಿದಂತಹ ಸರ್ವರಿಗೂ ಕೂಡ ಸನ್ಮಂಗಳವನ್ನ ಉಂಟು ಮಾಡಲಿ ಅಂತ ಹೇಳಿ ದೇವರ ಪಾದದಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇದ್ದೇವೆ. ದುರ್ಗಾ ಪರಮೇಶ್ವರಿ ದೇವರ ಪಾದಾರವಿಂದಕ್ಕೆ ಗೋವಿಂದಾನು ಗೋವಿಂದ, ಗೋವಿಂದಾನು ಗೋವಿಂದ. ಹರಿಯನ್ನು ಉರುಪುಗು ಮಾಡೋಚಿ. ಅನ್ನಪೂರ್ಣ ವ್ಯವಸ್ಥೆ Hello. 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 Hello.
रामचन्द्राय रामचन्द्राय वेदसे रघुनाथाय नाथाय सीताय पतये नमः। ॐ सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते। वंदने वंदने तरेक प्रीतिद गणपति देवरेग वंदने वंदने सೊಂಡಿಲದ ತರೇಕ ಪ್ರೀತಿದ ಗಣಪತಿ ದೇವರೇಗ ವಂದನೆ ವಂದನೆ ಸೊಂಡಿಲದ ತರೇಕ ಪ್ರೀತಿದ ಗಣಪತಿ ದೇವರೇಗ ವಂದನೆ ವಂದನೆ ಸೊಂಡಿಲದ ತರೇಕ ಪ್ರೀತಿದ ಗಣಪತಿ ದೇವರೇಗ ಪ್ರೀತಿದ ಗಣಪತಿ ದೇವರೇಗ ಪ್ರೀತಿದ ಗಣಪತಿ ದೇವರೇಗ ವಂದನೆ ವಂದನೆ ಸೊಂಡಿಲದ ತರೇಕ ಪ್ರೀತಿದ ಗಣಪತಿ ದೇವರೇಗ ವಂದನೆ ವಂದನೆ ಸೊಂಡಿಲದ ತರೇಕ ಪ್ರೀತಿದ ಗಣಪತಿ ದೇವರೇಗ ಪ್ರೀತಿದ ಗಣಪತಿ ದೇವರೇಗ ಪ್ರೀತಿದ ಗಣಪತಿ ದೇವರೇಗ ಉದ್ದ ಉದ್ದ ದಾಡೆ ಉಂಡು ಬಾರಿ ಪೊಲ್ಲು ಉದ್ದ ಉದ್ದ ದಾಡೆ ಉಂಡು ಬಾರಿ ಪೊಲ್ಲು ತರ ತರ ಆನೆ ರೂಪ ಏತು ಪೊಲ್ಲು ತರ ತರ ಆನೆ ರೂಪ ಏತು ಪೊಲ್ಲು ಉದ್ದ ಉದ್ದ ದಾಡೆ ಉಂಡು ಬಾರಿ ಪೊಲ್ಲು ಉದ್ದ ಉದ್ದ ದಾಡೆ ಉಂಡು ಬಾರಿ ಪೊಲ್ಲು ತರ ತರ ಆನೆ ರೂಪ ಏತು ಪೊಲ್ಲು ತರ ತರ ಆನೆ ರೂಪ ಏತು ಪೊಲ್ಲು ಮೂರ್ತಿ ಬಾರಿ ಎಲ್ಲವೂ ಪ್ರೀತಿ ಬಾರಿ ಪ್ರೀತಿದ ಗಣಪತಿ ದೇವರೇಗ ಪ್ರೀತಿದ ಗಣಪತಿ ದೇವರೇಗ ಕಷ್ಟ ನಷ್ಟ ಕಳಪಿಸ್ತ ದೇವರೀರ ಸಿದ್ಧಿ ಬುದ್ಧಿ ಕೊರ್ಪಿ ವಿಶ್ವ ಗುರುಲಾಯಿರ ಸಿದ್ಧಿ ಬುದ್ಧಿ ಕೊರ್ಪಿ ವಿಶ್ವ ಗುರುಲಾಯಿರ ಕಷ್ಟ ನಷ್ಟ ಕಳಪಿಸ್ತ ದೇವರೀರ ಕಷ್ಟ ನಷ್ಟ ಕಳಪಿಸ್ತ ದೇವರೀರ ಸಿದ್ಧಿ ಬುದ್ಧಿ ಕೊರ್ಪಿ ವಿಶ್ವ ಗುರುಲಾಯಿರ ಸಿದ್ಧಿ ಬುದ್ಧಿ ಕೊರ್ಪಿ ವಿಶ್ವ ಗುರುಲಾಯಿರ ಚೌತಿದ ದಿನೋಟು ಚಂದ್ರಾಗ ಶಾಪ ಚೌತಿದ ದಿನೋಟು ಚಂದ್ರಾಗ ಶಾಪ ಚೌತಿದ ದಿನೋಟು ಚಂದ್ರಾಗ ಶಾಪ ಚೌತಿದ ದಿನೋಟು ಚಂದ್ರಾಗ ಶಾಪ ಕೊತ್ತಿನ ಸುಂದರ ಮೂರ್ತೀರ ಕೊತ್ತಿನ ಸುಂದರ ಮೂರ್ತೀರ ವಂದನೆ ವಂದನೆ ಸೊಂಡಿಲದ ತರೆ ಪ್ರೀತಿದ ಗಣಪತಿ ದೇವರೇಗ ವಂದನೆ ವಂದನೆ ಸೊಂಡಿಲದ ತರೆ ಪ್ರೀತಿದ ಗಣಪತಿ ದೇವರೇಗ ಪ್ರೀತಿದ ಗಣಪತಿ ದೇವರೇಗ ಪ್ರೀತಿದ ಗಣಪತಿ ದೇವರೇಗ ವಂದನೆ ವಂದನೆ ಸೊಂಡಿಲದ ತರೆ ಪ್ರೀತಿದ ಗಣಪತಿ ದೇವರೇಗ ವಂದನೆ ವಂದನೆ ಸೊಂಡಿಲದ ತರೆ ಪ್ರೀತಿದ ಗಣಪತಿ ದೇವರೇಗ ಪ್ರೀತಿದ ಗಣಪತಿ ದೇವರೇಗ ಪ್ರೀತಿದ ಗಣಪತಿ ದೇವರೇಗ ಭಜನೆಯ ಪ್ರಾರಂಭ ಮಾಡೋಣ ಶ್ರೀರಾಮ ದೇವರ ಭಜಿಸೋಣ ಭಜನೆಯ ಪ್ರಾರಂಭ ಮಾಡೋಣ ಭಜನೆಯ ಪ್ರಾರಂಭ ಮಾಡೋಣ ಶ್ರೀರಾಮ ದೇವರ ಭಜಿಸೋಣ ಭಜನೆಯ ಪ್ರಾರಂಭ ಮಾಡೋಣ ಭಜನೆಯ ಪ್ರಾರಂಭ ಮಾಡೋಣ
ಜಯ ರಾಮ ಶ್ರೀರಾಮ ಜಯ 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 ಜಯ ರಾಮ ರಮಣ ಭಜನೆಗೆ ನಿಂತಾಗ ಮಾಡಬೇಕು ಲಜ್ಜಾ ತ್ಯಾಗ 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 ರಾಮ ಜಯ ಜಯ ರಾಮ ಜಯ ಜಯ ರಾಮ ಜಯ ಜಯ ರಾಮ ರಾಮ ಜಯ ಜಯ ರಾಮ ಜಯ ಜಯ ರಾಮ ಜಯ ಜಯ ರಾಮ ಭಜನೆಯ ಪ್ರಾರಂಭ ಮಾಡೋಣ ಶ್ರೀರಾಮ ದೇವರ ಭಜಿಸೋಣ ಭಜನೆಯ ಪ್ರಾರಂಭ ಮಾಡೋಣ ಭಜನೆಯ ಪ್ರಾರಂಭ ಮಾಡೋಣ ಶ್ರೀರಾಮ ದೇವರ ಭಜಿಸೋಣ ಭಜನೆಯ ಪ್ರಾರಂಭ ಮಾಡೋಣ ಭಜನೆಯ ಪ್ರಾರಂಭ ಮಾಡೋಣ ಶ್ರೀರಾಮ ದೇವರ ಭಜಿಸೋಣ ಭಜನೆಯ ಪ್ರಾರಂಭ ಮಾಡೋಣ ಭಜನೆಯ ಪ್ರಾರಂಭ ಮಾಡೋಣ ಶ್ರೀರಾಮ ದೇವರ ಭಜಿಸೋಣ ಭಜನೆಯ ಪ್ರಾರಂಭ ಮಾಡೋಣ ಲಕ್ಷ ಬೇಡ ರಾಗದ ಕಡೆಗೆ ಪ್ರೇಮವು ತುಂಬಲಿ ಹೃದಯದ ಒಳಗೆ 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 ರಾಮ ಜಯ ಜಯ ರಾಮ ಜಯ ಜಯ ರಾಮ ಜಯ ಜಯ ರಾಮ ರಾಮ ಜಯ ಜಯ ರಾಮ ಜಯ ಜಯ ರಾಮ ಜಯ ಜಯ ರಾಮ ಭಜನೆಯ ಪ್ರಾರಂಭ ಮಾಡೋಣ ಶ್ರೀರಾಮ ದೇವರ ಭಜಿಸೋಣ ಭಜನೆಯ ಪ್ರಾರಂಭ ಮಾಡೋಣ ಭಜನೆಯ ಪ್ರಾರಂಭ ಮಾಡೋಣ ಶ್ರೀರಾಮ ದೇವರ ಭಜಿಸೋಣ ಭಜನೆಯ ಪ್ರಾರಂಭ ಮಾಡೋಣ ಭಜನೆಯ ಪ್ರಾರಂಭ ಮಾಡೋಣ ಶ್ರೀರಾಮ ದೇವರ ಭಜಿಸೋಣ ಭಜನೆಯ ಪ್ರಾರಂಭ ಮಾಡೋಣ ಭಜನೆಯ ಪ್ರಾರಂಭ ಮಾಡೋಣ ಶ್ರೀರಾಮ ದೇವರ ಭಜಿಸೋಣ ಭಜನೆಯ ಪ್ರಾರಂಭ ಮಾಡೋಣ ಲಾಗತಾಳ ಹೇಗೆ ಇರಲಿ ರಾಮನಾಮವು ಬಾಯಿಗೆ ಬರಲಿ ರಾಗತಾಳ ಹೇಗೆ ಇರಲಿ ರಾಮನಾಮವು ಬಾಯಿಗೆ ಬರಲಿ ರಾಗತಾಳ ಹೇಗೆ ಇರಲಿ ರಾಮನಾಮವು ಬಾಯಿಗೆ ಬರಲಿ ರಾಗತಾಳ ಹೇಗೆ ಇರಲಿ ರಾಮನಾಮವು ಬಾಯಿಗೆ ಬರಲಿ ರಾಮ ಜಯ ಜಯ ರಾಮ ಜಯ ಜಯ ರಾಮ ಜಯ ಜಯ ರಾಮ ರಾಮ ಜಯ ಜಯ ರಾಮ ಜಯ ಜಯ ರಾಮ ಜಯ ಜಯ ರಾಮ ಭಜನೆಯ ಪ್ರಾರಂಭ ಮಾಡೋಣ ಶ್ರೀರಾಮ ದೇವರ ಭಜಿಸೋಣ ಭಜನೆಯ ಪ್ರಾರಂಭ ಮಾಡೋಣ ಭಜನೆಯ ಪ್ರಾರಂಭ ಮಾಡೋಣ ಶ್ರೀರಾಮ ದೇವರ ಭಜಿಸೋಣ ಭಜನೆಯ ಪ್ರಾರಂಭ ಮಾಡೋಣ ಭಜನೆಯ ಪ್ರಾರಂಭ ಮಾಡೋಣ ಶ್ರೀ
ಶ್ರೀರಾಮದೇವರ ಭಜಿಸೋಣ ಭಜನೆಯ ಪ್ರಾರಂಭ ಮಾಡೋಣ ಭಜನೆಯ ಪ್ರಾರಂಭ ಮಾಡೋಣ ಶ್ರೀರಾಮದೇವರ ಭಜಿಸೋಣ ಭಜನೆಯ ಪ್ರಾರಂಭ ಮಾಡೋಣ ಭಜನೆಯ ಪ್ರಾರಂಭ ಮಾಡೋಣ ಶ್ರೀರಾಮದೇವರ ಭಜಿಸೋಣ ಭಜನೆಯ ಪ್ರಾರಂಭ ಮಾಡೋಣ ಭಜನೆಯ ಪ್ರಾರಂಭ ಮಾಡೋಣ ಶ್ರೀರಾಮದೇವರ ಭಜಿಸೋಣ ಭಜನೆಯ ಪ್ರಾರಂಭ ಮಾಡೋಣ ಗುಬ್ಬಿಯಾಳೋ ಗೋವಿಂದ ಗೋವಿಂದ ಗುಬ್ಬಿಯಾಳೋ 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 ಗೋವಿಂದ ಗೋವಿಂದ ಗುಬ್ಬಿಯಾಳೋ 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 ಗೋವಿಂದ ಗೋವಿಂದ ಗುಬ್ಬಿಯಾಳೋ 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 ಗೋವಿಂದ ಗೋವಿಂದ ಗುಬ್ಬಿಯಾಳೋ ಗೋವಿಂದ ಗೋವಿಂದನೆಂದು ನೆನೆಯಿರೋ
ಕೊಳಲನೂದುವ ಬಾರಸಖಿ ಪೊಗುವ ರಾಸ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನುತ ಕೊಳಲನೂದುವ ಬಾರಸಖಿ ಪೊಗುವ ರಾಸ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನುತ ಕೊಳಲನೂದುವ ಕೊಳಲನೂದುವ ಕೃಷ್ಣ 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 ಕೊಳಲನೂದುವ ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನುತ ಕೊಳಲನೂದುವ ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನುತ ಕೊಳಲನೂದುವ ಕೊಳಲನೂದುವ ಕೃಷ್ಣ 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 ಕೊಳಲನೂದುವ ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನುತ ಕೊಳಲನೂದುವ ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನುತ ಕೊಳಲನೂದುವ ಜಾರನೆಂದು ಸಣ್ಣ ಮಾತನಾಡಿದಾಯಿತು ಜಾರನೆಂದು ಸಣ್ಣ ಮಾತನಾಡಿದಾಯಿತು ಚೋರನೆಂದು ಬಹಳ ದೂರು ಮಾಡಿದಾಯಿತು ಚೋರನೆಂದು ಬಹಳ ದೂರು ಮಾಡಿದಾಯಿತು 3 ನಿಮಿಷ ಅವನ ಮರೆಯಲಾಗದಾಯಿತು 3 ನಿಮಿಷ ಅವನ ಮರೆಯಲಾಗದಾಯಿತು 3 ನಿಮಿಷ ಅವನ ಮರೆಯಲಾಗದಾಯಿತು 3 ನಿಮಿಷ ಅವನ ಮರೆಯಲಾಗದಾಯಿತು ಬೀರುತ್ತಿರುವ ಮೋಹಜಾಲ ಸಡಲವಾಯಿತು ಬೀರುತ್ತಿರುವ ಮೋಹಜಾಲ ಸಡಲದಾಯಿತು ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನುತ ಕೊಳಲನೂದುವ ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನುತ ಕೊಳಲನೂದುವ ಕೊಳಲನೂದುವ ಕೃಷ್ಣ 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 ಕೊಳಲನೂದುವ ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನುತ ಕೊಳಲನೂದುವ ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನುತ ಕೊಳಲನೂದುವ ಯಾವ ನೀತನೆಂದು ಚಿಂತೆ ಮಾಡಿದಾಯಿತು ಯಾವ ನೀತನೆಂದು ಚಿಂತೆ ಮಾಡಿದಾಯಿತು ಗೋವಲನಿವನಲ್ಲನೆಂದು ನಿರ್ಧರಾಯಿತು ಗೋವಳನಿವನಲ್ಲವೆಂದು ನಿರ್ಧರಾಯಿತು ಯಾವನಾದರೇನು ಇವನ ಕ್ಷಣವು ಕಾಣದೆ ಯಾವನಾದರೇನು ಇವನ ಕ್ಷಣವು ಕಾಣದೆ ಯಾವನಾದರೇನು ಇವನ ಕ್ಷಣವು ಕಾಣದೆ ಯಾವನಾದರೇನು ಇವನ ಕ್ಷಣವು ಕಾಣದೆ ಜೀವನ ನಡೆಸುವುದೇ ದೊಡ್ಡ ಭಾರವಾಯಿತು ಜೀವನ ನಡೆಸುವುದೇ ದೊಡ್ಡ ಭಾರವಾಯಿತು ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನುತ ಕೊಳಲನೂದುವ ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನುತ ಕೊಳಲನೂದುವ ಕೊಳಲನೂದುವ ಕೃಷ್ಣ 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 ಕೊಳಲನೂದುವ
ಸಕಲ ಜಗವ ಬೆಳಗುವ ಮಂದಹಾಸದಿಂದ ಸಕಲ ಜಗವ ಬೆಳಗುವ ಚಂದ್ರನು ತಾನಿವನ ನೋಡಿ ಬಹಳ ನಾಚುವ ಚಂದ್ರನು ತಾನಿವನ ನೋಡಿ ಬಹಳ ನಾಚುವ ಚಾಂದ್ರವಾಯಿ ತಂತರಿಕ್ಷ ಮಧುರನಾದದಿ ಚಾಂದ್ರವಾಯಿ ತಂತರಿಕ್ಷ ಮಧುರನಾದದಿ ಚಾಂದ್ರವಾಯಿ ತಂತರಿಕ್ಷ ಮಧುರನಾದದಿ ಚಾಂದ್ರವಾಯಿ ತಂತರಿಕ್ಷ ಮಧುರನಾದದಿ ಮನೆಯ ಮಾರು ಸತತ ತಲೆಯ ನಾಡುವ ಮನೆಯ ಮಾರು ಸತತ ತಲೆಯ ನಾಡುವ ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನು ತಾ ಕೊಳಲನೂದುವ ಹೇ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನು ತಾ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೃಷ್ಣ ಕೊಳಲನೂದುವ ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನು ತಾ ಕೊಳಲನೂದುವ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನು ತಾ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನು ತಾ ಕೊಳಲನೂದುವ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನು ತಾ ಕೊಳಲನೂದುವ ಸಕಲ ಲೋಕನಾಥನೀತನೆಂದು ತಿಳಿಯಿತು ಸಕಲ ಲೋಕನಾಥನೀತನೆಂದು ತಿಳಿಯಿತು ಸಕಲರ ರಕ್ಷಿಸುವುದೊಂದೇ ಮಾರ್ಗ ಉಳಿಯಿತು ಸಕಲವನ್ನ ರಕ್ಷಿಸುವುದೊಂದೇ ಮಾರ್ಗ ಉಳಿಯಿತು ಲಕ್ಷ್ಮಿ ಮುರುಳಿ ರೂಪದಲ್ಲಿ ಇವುದು ಒಳಿಯಿತು ಲಕ್ಷ್ಮಿ ಮುರುಳಿ ರೂಪದಲ್ಲಿ ಇವುದು ಒಳಿಯಿತು ಲಕ್ಷ್ಮಿ ಮುರುಳಿ ರೂಪದಲ್ಲಿ ಇವುದು ಒಳಿಯಿತು ಭಕ್ತಿ ಅರಿತು ಎನ್ನ ಮನ ಪ್ರಸನ್ನವಾಯಿತು ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನು ತಾ ಕೊಳಲನೂದುವ ಹೇ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನು ತಾ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನು ತಾ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಸರಿ ನಂಬರ್ ಅನನ್ಯ ಅನನ್ಯ ಪರಮೇಶ್ವರ
दुर्गा परमेश्वरी प्रसन्ना जय दुर्गा शिवशङ्करी श्री दुर्गा परमेश्वरी प्रसन्ना जय दुर्गा शिवशङ्करी श्री दुर्गा परमेश्वरी प्रसन्ना जय दुर्गा शिवशङ्करी दुर्गा परमेश्वरी प्रसन्ना जय दुर्गा शिवशङ्करी श्री दुर्गा परमेश्वरी प्रसन्ना जय दुर्गा शिवशङ्करी ಕೊಲ್ಲಿಯ ಮಹಿಮೆ ಇಲ್ಲಿದೆ ತಾಯೆ ಭಕ್ತಿ ಭಾವ ಇಲ್ಲಿ ತುಂಬಿದೆ ದೇವಿ ಕೊಲ್ಲಿಯ ಮಹಿಮೆ ಇಲ್ಲಿದೆ ತಾಯೆ ಭಕ್ತಿ ಭಾವ ಇಲ್ಲಿ ತುಂಬಿದೆ ದೇವಿ ಕೊಲ್ಲಿಯ ಮಹಿಮೆ ಇಲ್ಲಿದೆ ತಾಯೆ ಭಕ್ತಿ ಭಾವ ಇಲ್ಲಿ ತುಂಬಿದೆ ದೇವಿ ಕೊಲ್ಲಿಯ ಮಹಿಮೆ ಇಲ್ಲಿದೆ ಭಕ್ತಿ ಭಾವ ಇಲ್ಲಿ ತುಂಬಿದೆ ದೇವಿ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸನ್ನ ಜಯ ದುರ್ಗಾ ಶಿವಶಂಕರಿ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸನ್ನ ಜಯ ದುರ್ಗಾ ಶಿವಶಂಕರಿ ಜ್ಞಾನ ಬುದ್ಧಿ ಜ್ಞಾನ ಕರುಣಿಸೋ ಎಮಗೆ ಎಲ್ಲೆಲ್ಲೋ ನೀನೆ ಕಾಣಿಸೋ ತಾಯೇ ಜ್ಞಾನ ಬುದ್ಧಿ ಜ್ಞಾನ ಕರುಣಿಸೋ ಎಮಗೆ ಎಲ್ಲೆಲ್ಲೋ ನೀನೆ ಕಾಣಿಸೋ ಜ್ಞಾನ ಬುದ್ಧಿ ಜ್ಞಾನ ಕರುಣಿಸೋ ಎಮಗೆ ಎಲ್ಲೆಲ್ಲೋ ನೀನೆ ಕಾಣಿಸೋ ತಾಯೇ ಜ್ಞಾನ ಬುದ್ಧಿ ಜ್ಞಾನ ಕರುಣಿಸೋ ಎಮಗೆ ಎಲ್ಲೆಲ್ಲೋ ನೀನೆ ಕಾಣಿಸೋ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸನ್ನ ಜಯ ದುರ್ಗಾ ಶಿವಶಂಕರಿ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸನ್ನ ಜಯ ದುರ್ಗಾ ಶಿವಶಂಕರಿ ರೌದ್ರ ರೂಪ ಕಾಳಿಕಾಂಬೆಯೇ ತಾಯೆ ದುಷ್ಟರನ್ನು ದೂರ ಮಾಡುವೆ ದೇವಿ ರೌದ್ರ ರೂಪ ಕಾಳಿಕಾಂಬೆಯೇ ತಾಯೆ ದುಷ್ಟರನ್ನು ದೂರ ಮಾಡುವೆ ದೇವಿ ರೌದ್ರ ರೂಪ ಕಾಳಿಕಾಂಬೆಯೇ ದೇವಿ ದುಷ್ಟರನ್ನು ದೂರ ಮಾಡುವೆ ತಾಯೇ ರೌದ್ರ ರೂಪ ಕಾಳಿಕಾಂಬೆಯೇ ದುಷ್ಟರನ್ನು ದೂರ ಮಾಡುವೆ ತಾಯೆ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸನ್ನ ಜಯ ದುರ್ಗಾ ಶಿವಶಂಕರಿ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸನ್ನ ಜಯ ದುರ್ಗಾ ಶಿವಶಂಕರಿ ಬಂಗವಾಡಿ ಕಲ್ಲಿ ದುರ್ಗೆಯೇ ತಾಯೆ ಮಹಾಶಕ್ತಿ ರೂಪದಾತೆಯೇ ತಾಯೆ ಬಂಗವಾಡಿ ಕಲ್ಲಿ ದುರ್ಗೆಯೇ ತಾಯೆ ಮಹಾಶಕ್ತಿ ರೂಪದಾತೆಯೇ ದೇವಿ ಬಂಗವಾಡಿ ಕೊಲ್ಲಿ ದುರ್ಗೆಯೇ ತಾಯೆ ಮಹಾಶಕ್ತಿ ರೂಪದಾತೆಯೇ ದೇವಿ ಬಂಗಾಳಿಯ ಕೊಲ್ಲಿ ದುರ್ಗೆಯೇ ತಾಯೆ ಮಹಾಶಕ್ತಿ ರೂಪದಾಲುವೆ ದೇವಿ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸನ್ನ ಜಯ ದುರ್ಗಾ ಶಿವಶಂಕರಿ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸನ್ನ ಜಯ ದುರ್ಗಾ ಶಿವಶಂಕರಿ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸನ್ನ ಜಯ ದುರ್ಗಾ ಶಿವಶಂಕರಿ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸನ್ನ ಜಯ ದುರ್ಗಾ ಮುದದಿ ಮುಕುಂದ ಸದನ ಬಂದ ಮುದದಿ ಮುಕುಂದ ಸದನ ಬಂದ ಕದಿಯ ಮೀಸಲು ಬೆಣ್ಣೆ ತಿಂದ ನಿನ್ನ ಕಂದ ಆನಂದ ಗೋಪಿಗೆ ನಿನ್ನ ಮಗ ಶಿವ ತೋರ ಸುಕುಮಾರ ಗೋಪಿಗೆ ನಿನ್ನ ಮಗ ಜಾರ ಶಿವ ಚೋರ ಸುಕುಮಾರ ಗೋಪಿಗೆ ನಿನ್ನ ಮಗ ಜಾರ ಶಿವ ಚೋರ ಸುಕುಮಾರ
ಗೋಪಿಗೆ ನಿನ್ನ ಮಗ ಜಾರ ಶಿವ ಚೋರ ಸುಕುಮಾರ ಕುಮಾರ ಸುಕುಮಾರ ಮುದದಿ ಮುಕುಂದ ಸದನಾಕ ಬಂದ ಮುದದಿ ಮುಕುಂದ ಸದನಾಕ ಬಂದ ಮುದದಿ ಮುಕುಂದ ಸದನಾಕ ಬಂದ ಮುದದಿ ಮುಕುಂದ ಸದನಾಕ ಬಂದ ದದಿಯ ಮೀಸಲು ಬೆಣ್ಣೆ ತಿಂದ ತಿನ್ನ ಕಂದ ಆನಂದ ಗೋಪಿಗೆ ನಿನ್ನ ಮಗ ಜಾರ ಶಿವ ಚೋರ ಸುಕುಮಾರ ಸುಕುಮಾರ ಮಾರನ ಪಿತಕ ಮನೆಯೋಳು ಪುಕ್ಕ 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 ಕಿಡಿಯ ಹೋದರೆ ಕೈಗೆ ಸಿಕ್ಕ ನೋಡಿ ನಕ್ಕ ಬಾರಿ ತಕ್ಕ ಗೋಪಿಗೆ ನಿನ್ನ ಮಗ ಜಾರ ಶಿವ ಚೋರ ಸುಕುಮಾರ ಮಾರ ಸುಕುಮಾರ ಹರೆಯಾದ ಪೋರಿ ಜಗದ ಕಣ್ಣೋರಿ ಹರೆಯಾದ ಪೋರಿ ಜಗದ ಕಣ್ಣೋರಿ ಹರೆಯಾದ ಪೋರಿ ಜಗದ ಕಣ್ಣೋರಿ ಹರೆಯಾದ ಪೋರಿ ಜಗದ ಕಣ್ಣೋರಿ ಬರದಿಂದ ಸೀರೆಯ ಸೆಳೆದ ಕರವ ಪಿಡಿದ ಮಾನ ಕಳೆದ ಹರೆಯಾದ ಪೋರಿ ಜಗದ ಕಣ್ಣೋರಿ ಹರೆಯಾದ ಪೋರಿ ಜಗದ ಕಣ್ಣೋರಿ ಭರದಿಂದ ಸೀರೆಯ ಸೆಳೆದ ಕರವ ಪಿಡಿದ ಮಾನ ಕಳೆದ ಗೋಪಿಗೆ ನಿನ್ನ ಮಗ ಜಾರ ಶಿವ ಚೋರ ಸುಕುಮಾರ ಸುಕುಮಾರ ಬಹಳ ದಿನವಾಯ್ತು ಪೇಳುವುದ್ಯಾಂಗೆ ಬಹಳ ದಿನವಾಯ್ತು ಪೇಳುವುದು ಯಾಂಗೆ ಬಹಳ ದಿನವಾಯ್ತು ಪೇಳುವುದ್ಯಾಂಗೆ ಬಹಳ ದಿನವಾಯ್ತು ಪೇಳು
ಆತ ಚಂದ ನಯನ ನಂದ ಆನಂದ ಗೋಪಿಗೆ ನಿನ್ನ ಮಗ ಜಾರ ಶಿವ ತೋರ ಸುಕುಮಾರ ಗೋಪಿಗೆ ನಿನ್ನ ಮಗ ಜಾರ ಶಿವ ತೋರ ಸುಕುಮಾರ 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 ಗೋಪಿಗೆ ನಿನ್ನ ಮಗ ಜಾರ ಶಿವ ತೋರ ಸುಕುಮಾರ ಗೋಪಿಗೆ ನಿನ್ನ ಮಗ ಜಾರ ಶಿವ ತೋರ ಸುಕುಮಾರ 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 ಜ್ಯೋತಿ ಬೆಳಗಂಡು ಅಯ್ಯಪ್ಪ ಜ್ಯೋತಿ ಬೆಳಗಂಡು ಅಯ್ಯಪ್ಪ ಸ್ವಾಮಿ ಕಾಂತ ಮಲೆಟ್ ಜ್ಯೋತಿ ಬೆಳಗಂಡು ಅಯ್ಯಪ್ಪ ಸ್ವಾಮಿ ಕಾಂತ ಮಲೆಟ್ ಜ್ಯೋತಿ ಬೆಳಗಂಡು ಅಯ್ಯಪ್ಪ ಜ್ಯೋತಿ ಬೆಳಗಂಡು ಅಯ್ಯಪ್ಪ ಜ್ಯೋತಿ ಬೆಳಗಂಡು ಅಯ್ಯಪ್ಪ ಸ್ವಾಮಿ ಕಾಂತ ಮಲೆಟ್ ಜ್ಯೋತಿ ಬೆಳಗಂಡು ಜ್ಯೋತಿ ಬೆಳಗಂಡು ಮಕರ ಜ್ಯೋತಿ ಬೆಳಗಂಡು ಭೂಮಿ ಗಟ್ಟಿ ಜ್ಯೋತಿ ಬೆಳಗಂಡು ಜ್ಯೋತಿ ಬೆಳಗಂಡು ಅಯ್ಯಪ್ಪ ಜ್ಯೋತಿ ಬೆಳಗಂಡು ಅಯ್ಯಪ್ಪ ಸ್ವಾಮಿ ಕಾಂತ ಮಲೆಟ್ ಜ್ಯೋತಿ ಬೆಳಗಂಡು ಜ್ಯೋತಿ ಬೆಳಗಂಡು ಅಯ್ಯಪ್ಪ ಜ್ಯೋತಿ ಬೆಳಗಂಡು ಅಯ್ಯಪ್ಪ ಸ್ವಾಮಿ ಕಾಂತ ಮಲೆಟ್ ಜ್ಯೋತಿ ಬೆಳಗಂಡು ಅಯ್ಯಪ್ಪ ಸ್ವಾಮಿ ಕಾಂತ ಮಲೆಟ್ ಜ್ಯೋತಿ ಬೆಳಗಂಡು ಬ್ರಹ್ಮೆ ಕೊರ್ತಿ ಹೊರಬಲಟು ಮೆರೆ ಒಂದಿಪ್ಪಿನ ಆ ಮೈಷಿನಾದಿ ಕಟ್ಟಿ ನೊಂಜಿ ಜ್ಯೋತಿ ಬೆಳಗಂಡು ಭಗವಂತೆ ದತ್ತನ ಜ್ಯೋತಿ ಬೆಳಗಂಡು ಭಗವಂತೆ ದತ್ತನ ಜ್ಯೋತಿ ಬೆಳಗಂಡು ಜ್ಯೋತಿ ಬೆಳಗಂಡು ಅಯ್ಯಪ್ಪ ಜ್ಯೋತಿ ಬೆಳಗಂಡು ಅಯ್ಯಪ್ಪ ಸ್ವಾಮಿ ಕಾಂತ ಮಲೆಟ್ ಜ್ಯೋತಿ ಬೆಳಗಂಡು ಅಯ್ಯಪ್ಪ ಜ್ಯೋತಿ ಬೆಳಗಂಡು ಅಯ್ಯಪ್ಪ ಜ್ಯೋತಿ ಬೆಳಗಂಡು ಅಯ್ಯಪ್ಪ ಸ್ವಾಮಿ ಕಾಂತ ಮಲೆಟ್ ಜ್ಯೋತಿ ಬೆಳಗಂಡು ಅಯ್ಯಪ್ಪ ಸ್ವಾಮಿ ಕಾಂತ ಮಲೆಟ್ ಜ್ಯೋತಿ ಬೆಳಗಂಡು ಜ್ಯೋತಿ ಬೆಳಗಂಡು ಅಂದಳದ ರಾಜಗೊಂಡಿ ಜ್ಯೋತಿ ಬೆಳಗಿನ ಆ ಮಣಿಕಂಠೆ ಸ್ವಾಮಿ ತನ್ನ ಕೀರ್ತಿ ಮೆರಪಿನ ಪಡೆಪಿಂಚಿ ಭೂತನಾಥನೆ ಅವತಾರ ಪಡೆಪಿಂಚಿ ಭೂತನಾಥನೆ ಅವತಾರ ಪಡೆಪಿಂಚಿ ಭೂತನಾಥನೆ ಅವತಾರ ಪಡೆಪಿಂಚಿ ಭೂತನಾಥನೆ ಅಯ್ಯಪ್ಪ ಸ್ವಾಮಿಯಾದ ಜ್ಯೋತಿಯಾದಿನ ಜ್ಯೋತಿ ಬೆಳಗಂಡು ಅಯ್ಯಪ್ಪ ಜ್ಯೋತಿ ಬೆಳಗಂಡು ಅಯ್ಯಪ್ಪ ಸ್ವಾಮಿ ಕಾಂತ ಮಲೆಟ್ ಜ್ಯೋತಿ ಬೆಳಗಂಡು ಅಯ್ಯಪ್ಪ ಜ್ಯೋತಿ ಬೆಳಗಂಡು ಅಯ್ಯಪ್ಪ ಜ್ಯೋತಿ ಬೆಳಗಂಡು ಅಯ್ಯಪ್ಪ ಸ್ವಾಮಿ ಕಾಂತ ಮಲೆಟ್ ಜ್ಯೋತಿ ಬೆಳಗಂಡು ಅಯ್ಯಪ್ಪ ಸ್ವಾಮಿ ಕಾಂತ ಮಲೆಟ್ ಜ್ಯೋತಿ ಬೆಳಗಂಡು ಮನಸ್ಸದಿಷ್ಟ ಆಸೆ ಬಿಟ್ಬೇರೆ ಆ ವರ್ಷ ಕೊರ ತೋತಿ ನಂದಿ ಜ್ಯೋತಿ ಬೆಳಗಂಡು ಭಕ್ತರೇನೆ ಮನಸ್ಸದಿಷ್ಟ ಆಸೆ ಬಿಟ್ಬೇರೆ ಆ ವರ್ಷ ಕೊರ ತೋತಿ ನಂದಿ ಜ್ಯೋತಿ ಬೆಳಗಂಡು ಮಕರ ಸಂಕ್ರಾಂತಿ ದಾನಿ ಜ್ಯೋತಿ ಬೆಳಗಂಡು ಮಕರ ಸಂಕ್ರಾಂತಿ ದಾನಿ
ಜ್ಯೋತಿ ಬೆಳಗಂಡ ಜ್ಯೋತಿ ಬೆಳಗಂಡ ಅಯ್ಯಪ್ಪ ಜ್ಯೋತಿ ಬೆಳಗಂಡ ಅಯ್ಯಪ್ಪ ಸ್ವಾಮಿ ಕಾಂತ ಮಲೆಟ ಜ್ಯೋತಿ ಬೆಳಗಂಡ ಅಯ್ಯಪ್ಪ ಜ್ಯೋತಿ ಬೆಳಗಂಡ ಅಯ್ಯಪ್ಪ ಜ್ಯೋತಿ ಬೆಳಗಂಡ ಅಯ್ಯಪ್ಪ ಸ್ವಾಮಿ ಕಾಂತ ಮಲೆಟ ಜ್ಯೋತಿ ಬೆಳಗಂಡ ಅಯ್ಯಪ್ಪ ಸ್ವಾಮಿ ಕಾಂತ ಮಲೆಟ ಜ್ಯೋತಿ ಬೆಳಗಂಡ ಸ್ವಾಮಿ ದಿಂದಗ ತೋಂ 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 ಅಯ್ಯಪ್ಪ ದಿಂದಗ ತೋಂ 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 ಅಯ್ಯಪ್ಪ ದಿಂದಗ ತೋಂ 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 ಸ್ವಾಮಿ ದಿಂದಗ ತೋಂ 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 ದಿಂದಗ ತೋಂ 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 ಸ್ವಾಮಿ ದಿಂದಗ ತೋಂ ತೋಂ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಜ್ಯೋತಿ ಬೆಳಗಂಡ ಅಯ್ಯಪ್ಪ ಜ್ಯೋತಿ ಬೆಳಗಂಡ ಅಯ್ಯಪ್ಪ ಸ್ವಾಮಿ ಕಾಂತ ಮಲೆಟ ಜ್ಯೋತಿ ಬೆಳಗಂಡ ಅಯ್ಯಪ್ಪ ಜ್ಯೋತಿ ಬೆಳಗಂಡ ಅಯ್ಯಪ್ಪ ಜ್ಯೋತಿ ಬೆಳಗಂಡ ಅಯ್ಯಪ್ಪ ಸ್ವಾಮಿ ಕಾಂತ ಮಲೆಟ ಜ್ಯೋತಿ ಬೆಳಗಂಡ ಸ್ವಾಮಿ ಅಯ್ಯಪ್ಪ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಅಯ್ಯಪ್ಪ 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 ಸ್ವಾಮಿಯೇ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಭಾಗ್ಯವ ಕೊಡೆಗಾರತಿ ಭಾಗೀರಥಿ ಭಾಗ್ಯವ ಕೊಡೆಗಾರತಿ ಭಾಗ್ಯವ ಕೊಡೆಗಾರತಿ ಭಾಗೀರಥಿ ಭಾಗ್ಯವ ಕೊಡೆಗಾರತಿ ಕೊಡೆಗಾರತಿ ಭಾಗೀರಥಿ ಭಾಗ್ಯವ ಕೊಡೆಗಾರತಿ ಭಾಗ್ಯವ ಕೊಡೆಗಾರತಿ ಭಾಗೀರಥಿ ಭಾಗ್ಯವ ಕೊಡೆಗಾರತಿ ಹರಿಪಾದ ನಖದಿಂದ ಹರಿದು ಬಂದಳೆ ಗಂಗೆ 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 ಪರಮ ಭಕ್ತರ ತುಂಗ ವರವನ್ನೇ ಕೊಡು ತುಂಗ ಭಾಗ್ಯವ ಭಾಗ್ಯವ ಕೊಡೆಗಾರತಿ ಭಾಗೀರಥಿ ಭಾಗ್ಯವ ಕೊಡೆಗಾರತಿ 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 ಕಾಶಿ ಪಟ್ಟಣದಲ್ಲಿ ವಾಸವಾಗಿರುತ್ತಿಹ ಕಾಶಿ ಪಟ್ಟಣದಲ್ಲಿ ವಾಸವಾಗಿರುತ್ತಿಹ ಕಾಶಿ ಪಟ್ಟಣದಲ್ಲಿ ವಾಸವಾಗಿರುತ್ತಿಹ ಕಾಶಿ ಪಟ್ಟಣದಲ್ಲಿ ವಾಸವಾಗಿರುತ್ತಿಹ ಈಶಾನನಿಗೆ ಮಹಾಬಲವನ್ನೇ ಕೊಡು ತುಂಗ ಭಾಗ್ಯವ ಭಾಗ್ಯವ ಕೊಡೆಗಾರತಿ ಭಾಗೀರಥಿ ಭಾಗ್ಯವ ಕೊಡೆಗಾರತಿ 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 ಕಮಲೇಶ ವಿಠಲನ ಮಮತೆಯ ಮಗಳಂತೆ ಕಮಲೇಶ ವಿಠಲನ ಮಮತೆಯ ಮಗಳಂತೆ ಕಮಲೇಶ ವಿಠಲನ ಮಮತೆಯ ಮಗಳಂತೆ ಕಮಲೇಶ ವಿಠಲನ ಮಮತೆಯ ಮಗಳಂತೆ ಉತ್ತಮನರದನ್ನು ಭ್ರಮಿಸಿ ಬಂದೆನು ತಾಯೇ ಭಾಗ್ಯವ ಭಾಗ್ಯವ ಕೊಡೆಗಾರತಿ ಭಾಗೀರಥಿ ಭಾಗ್ಯವ ಕೊಡೆಗಾರತಿ ಭಾಗ್ಯವ ಕೊಡೆಗಾರತಿ ಭಾಗೀರಥಿ ಭಾಗ್ಯವ ಕೊಡೆಗಾರತಿ
ಕೊಡೆಗಾರತಿ ಭಾಗೀರಥಿ ಭಾಗ್ಯವ ಕೊಡೆಗಾರತಿ ಭಾಗ್ಯವ ಕೊಡೆಗಾರತಿ ಭಾಗೀರಥಿ ಭಾಗ್ಯವ ಕೊಡೆಗಾರತಿ ಭಾಗ್ಯವ ಕೊಡೆಗಾರತಿ ಭಾಗೀರಥಿ ಭಾಗ್ಯವ ಕೊಡೆಗಾರತಿ ಭಾಗ್ಯವ ಕೊಡೆಗಾರತಿ ಭಾಗೀರಥಿ ಭಾಗ್ಯವ ಕೊಡೆಗಾರತಿ. ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ ಪರಿಮಳ ಗಂಧದ ಚಂದ ಪರಿಮಳ ಅಯ್ಯಪ್ಪ ಸ್ವಾಮಿಯಾಲಯದಿ ಚಂದನ ಪರಿಮಳ ಎಲ್ಲಿ ಪರಿಮಳ ಗಂಧದ ಚಂದ ಪರಿಮಳ ಅಯ್ಯಪ್ಪ ಸ್ವಾಮಿಯಾಲಯದಿ ಚಂದನ ಪರಿಮಳ ಎಲ್ಲಿ ಪರಿಮಳ ಗಂಧದ ಚಂದ ಪರಿಮಳ ಅಯ್ಯಪ್ಪ ಸ್ವಾಮಿಯಾಲಯದಿ ಚಂದನ ಪರಿಮಳ ಎಲ್ಲಿ ಪರಿಮಳ ಗಂಧದ ಚಂದ ಪರಿಮಳ ಅಯ್ಯಪ್ಪ ಸ್ವಾಮಿಯಾಲಯದಿ ಚಂದನ ಪರಿಮಳ ಎಂತ ಪರಿಮಳ ಮಲೆಯಲ್ಲಿ ಏನು ಪರಿಮಳ ಎಂತ ಪರಿಮಳ ಮಲೆಯಲ್ಲಿ ಯಾವ ಪರಿಮಳ ಎಂತ ಪರಿಮಳ ಮಲೆಯಲ್ಲಿ ಯಾವ ಪರಿಮಳ ಎಂತ ಪರಿಮಳ ಮಲೆಯಲ್ಲಿ ಯಾವ ಪರಿಮಳ ಗಮಗಮಿಸುವ ಕಂದದ ಕಡ್ಡಿ ಪರಿಮಳ ಎಲ್ಲಿ ಪರಿಮಳ ಗಂಧದ ಚಂದ ಪರಿಮಳ ಅಯ್ಯಪ್ಪ ಸ್ವಾಮಿಯಾಲಯದಿ ಚಂದನ ಪರಿಮಳ ಎಲ್ಲಿ ಪರಿಮಳ ಗಂಧದ ಚಂದ ಪರಿಮಳ ಅಯ್ಯಪ್ಪ ಸ್ವಾಮಿಯಾಲಯದಿ ಚಂದನ ಪರಿಮಳ ಅಯ್ಯಪ್ಪ ಸ್ವಾಮಿಯಾಲಯದಿ ಚಂದನ ಪರಿಮಳ ಅಯ್ಯಪ್ಪ ಸ್ವಾಮಿಯಾಲಯದಿ ಚಂದನ ಪರಿಮಳ ಏನಿ ಪರಿಮಳ ಮಲೆಯಲ್ಲಿ ಏನಿ ಪರಿಮಳ ಏನಿ ಪರಿಮಳ ಮಲೆಯಲ್ಲಿ ಏನಿ ಪರಿಮಳ ಏನಿ ಪರಿಮಳ ವೀರಮಣಿಕಂಠನ ಸನ್ನಿಧಿಯಲ್ಲಿ ಏನಿ ಪರಿಮಳ ವಿಭೂತಿ ಪರಿಮಳ ಪರಿಮಳ ವಿಭೂತಿ ಪರಿಮಳ ಪನ್ನೀರ ಪರಿಮಳ ಆನಂದದ ಸನ್ನಿಧಿಯಲ್ಲಿ ಅಮಿತ ಪರಿಮಳ ಎಲ್ಲಿ ಪರಿಮಳ ಗಂಧದ ಚಂದ ಪರಿಮಳ ಅಯ್ಯಪ್ಪ ಸ್ವಾಮಿಯಾಲಯದಿ ಚಂದನ ಪರಿಮಳ ಎಲ್ಲಿ ಪರಿಮಳ ಗಂಧದ ಚಂದ ಪರಿಮಳ ಅಯ್ಯಪ್ಪ ಸ್ವಾಮಿಯಾಲಯದಿ
ಪರಿಮಳ ಅಯ್ಯಪ್ಪ ಸ್ವಾಮಿ ಆಲಯದಿ ಚಂದನ ಪರಿಮಳ ಎಲ್ಲಿ ಪರಿಮಳ ಗಂಧದ ಅಯ್ಯಪ್ಪ ಸ್ವಾಮಿ ಆಲಯದಿ ಚಂದನ ಪರಿಮಳ ಅಯ್ಯಪ್ಪ ಸ್ವಾಮಿ ಆಲಯದಿ ಚಂದನ ಪರಿಮಳ ಅಯ್ಯಪ್ಪ ಸ್ವಾಮಿ ಆಲಯದಿ ಚಂದನ ಪರಿಮಳ ಪರಿಮಳ ಗಂಧದ ಚಂದ ಪರಿಮಳ ಅಯ್ಯಪ್ಪ ಸ್ವಾಮಿ ಆಲಯದಿ ಚಂದನ ಪರಿಮಳ ಎಲ್ಲಿ ಪರಿಮಳ ಗಂಧದ ಚಂದ ಪರಿಮಳ ಅಯ್ಯಪ್ಪ ಸ್ವಾಮಿ ಆಲಯದಿ ಚಂದನ ಪರಿಮಳ ಆಲಯದಿ ಚಂದನ ಪರಿಮಳ ಅಯ್ಯಪ್ಪ ಸ್ವಾಮಿ ಆಲಯದಿ ಚಂದನ ಪರಿಮಳ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಆಜಾಢ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ 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 ಪವನ ಪುತ್ರ ಹನುಮಾನ್ ಕಿ ಜೈ ಜೈ ಆಂಜನೇಯ ಬಲ ಭೀಮ ಜೈ ಭಕ್ತವರ ಅತುಲಿತ ಬಲಧಾಮ ಜೈ ಹನುಮಂತ ಜೈ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ 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 ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಪವನ ಪುತ್ರ ಹನುಮಾನ್ ಕಿ ಜೈ ಬುದ್ಧಿರ್ಬಲ ಧೈರ್ಯಗಳ ಕರುಣಿಸೋ ಮಕ್ಕಟುತ್ವ ಹರಿಸ್ಮರಣೆ ಕರುಣಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಬುದ್ಧಿರ್ಬಲ ಧೈರ್ಯಗಳ ಕರುಣಿಸೋ ದೀರ್ಘಾಯತ್ವ ಆರೋಗ್ಯ ಕರುಣಿಸೋ ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ ಶ್ರೀರಾಮ ದರ್ಶನ ಭಾಗ್ಯ ಕರುಣಿ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ 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 ಪವನ ಪುತ್ರ ಹನುಮಾನ್ ಕಿ ಜೈ ಜೈ ಆಂಜನೇಯ ಬಲ ಭೀಮ ಭಕ್ತವರ ಅತುಲಿತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ 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 ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಪವನ ಪುತ್ರ ಹನುಮಾನ್ ಕಿ ಜೈ ರಾಮ ಸ್ಮರಣೆ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮ ಸ್ಮರಣೆ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮ ಸೇವೆಯ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮ ಸೇವೆಯ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮಾಯಣದ ಕಥೆಯೊಳು ಬಂದು ಕೂಡು ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ 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 ದಾಸ ಕೇಶವನುತ ಮಾರುತಿ ಹನುಮ ಹನುಮಂತ ಗುಣವಂತ ಮಾರುತಿ ರಾಯ ಬಲವಂತ ದಾಸ ಕೇಶವನುತ ಮಾರುತಿ ಹನುಮ ದಾಸ ಕೇಶ
जय पवन जय जय हनुमान जय गुरु जय जय पवन जय जय हनुमान जय जय पवन पवन पुत्र हनुमान की जय जय अंजनेय बल भीमा हंसवर अद्वित बलधाम ಹನುಮಂತ ಎಮ್ಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಪವನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ पवन पुत्र हनुमान की जय आंजनेय बल भीमा भक्तवर अद्वित बलधाम हनुमंत ಎಮ್ಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ जय जय हनुमान जय गुरु जय जय पवन जय जय हनुमान जय गुरु जय जय पवन पवन पुत्र हनुमान की जय भवन्तु सुखिनः सर्वे सन्तु निरामया सर्वे भद्राणि पश्यन्तु मा कश्चित् दुःखभाग् भवेत् ॐ शान्ति शान्ति शान्तिः जय जय ಈ ದಿನದ ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಶ್ರೀ ದುರ್ಗಾಪರಮೇಶ್ವರಿ ಮಹಿಳಾ ಭಜನಾ ಮಂಡಳಿ ಕೊಲ್ಲಿ ಮಿತ್ತಬಾಗಿಲು ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇನ್ನು ಮುಂದೆಯೂ ಕೂಡ ಭಜನಾ ಸೇವೆಯನ್ನು ಮಾಡುವಂಥ ಅನುಗ್ರಹವನ್ನು ಆ ಶ್ರೀದೇವಿಯು ನಿಮಗೆ ಕರುಣಿಸಲಿ. ನಿಮ್ಮ ಭಜನಾ ಮಂಡಳಿಗೆ ಸ್ಮರಣಿಕೆ ಮತ್ತು ಶ್ರೀದೇವರ ಪ್ರಸಾದವನ್ನು ನೀಡಿ ಗೌರವಿಸಬೇಕಾಗಿ ಶ್ವೇತ ಕುಕ್ಕಾವು, ಸುಪ್ರಿಯ ಉಮೇಶ್ ಪೂಜಾರಿ ಹಾಗೆ ಅಂಕಿತಾ ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಈ ದಿನದ ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಈ ಭಜನಾ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಕರ್ತರಾದ ನಿಮ್ಮ ಸೇವೆಯನ್ನು ಅತ್ಯಂತ ಕೃತಜ್ಞತೆಯಿಂದ ಸ್ಮರಿಸ್ತಾ ಶ್ರೀ ದುರ್ಗಾಪರಮೇಶ್ವರಿ ಮಹಿಳಾ ಭಜನಾ ಮಂಡಳಿ ಕೊಲ್ಲಿಮಿತ್ತ ಬಾಗಿಲು ಇವರಿಗೆ ಶ್ರೀದೇವರ ಪ್ರಸಾದ ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಭಜನಾ ಸಮಿತಿಯ ಸದಸ್ಯರಲ್ಲಿ ಕೇಳ್ಕೊಳ್ತಾ ಇದ್ದೇನೆ.
ಭಜನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತ ಶ್ರೀ ದುರ್ಗಾಪರಮೇಶ್ವರಿ ಮಹಿಳಾ ಭಜನಾ ಮಂಡಳಿ ಕೊಲ್ಲಿ ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಇವರಿಗೆ ತರಬೇತಿಯನ್ನು ನೀಡಿದವರು ವಿನ್ಯಾಸ್ ಭಜನಾ ತರಬೇತುದಾರರು. ನಿಮ್ಮ ಭಜನಾ ಸೇವೆಯನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ, ಕೊಲ್ಲಿ ಬ್ರಹ್ಮಕಲಶೋತ್ಸವ ಭಜನಾ ಸಮಿತಿಯ ವತಿಯಿಂದ ತಮ್ಮನ್ನ ಶಾಲನ್ನು ಹಾಕೋದ್ರ ಮೂಲಕ ಗೌರವಿಸಬೇಕಾಗಿ ಭಜನಾ ಸಮಿತಿಯ ಸದಸ್ಯರಾದಂಥ ಸುಪ್ರಿಯ ಉಮೇಶ್ ಪೂಜಾರಿ ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ವಿನ್ಯಾಸ್ ಇವರಿಗೆ ಪ್ರಭಾಕರ ಗುಂಡೀರು ಇವರು ಶಾಲನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರಭಾಕರ ಗುಂಡೀರು ಇವರು ವಿನ್ಯಾಸ್ ಇವರಿಗೆ ಶಾಲನ್ನು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಭಜಕರಿಗೆ ಹೆಜ್ಜೆಗಳನ್ನು ಕಳುಹಿಸುವುದರ ಮೂಲಕ ಭಜನಾ ಪ್ರಸಾರದಲ್ಲಿ ತೊಡಗಿರುವಂಥ ನಿಮಗೆ ಇನ್ನಷ್ಟು ಭಜನಾ ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು ದುರ್ಗಾಪರಮೇಶ್ವರಿ ದುರ್ಗಾದೇವಿಯು ನೀಡಿ ಅನುಗ್ರಹಿಸಲಿ. ನಿಮ್ಮ ಭಜನಾ ಸೇವೆಯಲ್ಲಿ ಇನ್ನಷ್ಟು ಮೇಲ್ಮೈಯನ್ನು ಸಾಧಿಸುವಂತಾಗಲಿ ಎನ್ನುವಂಥ ಆಶಯದೊಂದಿಗೆ ನಿಮ್ಮನ್ನು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ನಿಮ್ಮ ಸೇವೆಗೆ ಸದಾ ನಾವು ಕೃತಜ್ಞರಾಗಿದ್ದೇವೆ. ಮುಂದಿನ ಭಜನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುವವರು ಶ್ರೀ ಕನ್ಯಾಕುಮಾರಿ ಯುವತಿ ಮಂಡಳ ರಿಜಿಸ್ಟರ್ ಧರ್ಮಸ್ಥಳ. ನಿಮ್ಮನ್ನು ಬ್ರಹ್ಮಕಲಶೋತ್ಸವದ ಈ ಭಜನಾ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಸರಿಯಾದ ಸಮಯಕ್ಕೆ ಕಾರ್ಯಕ್ರಮವನ್ನು ನಿರ್ವಹಿಸಿ ಬ್ರಹ್ಮಕಲಶೋತ್ಸವದ ಮುಂದಿನ ಕಾರ್ಯಕ್ರಮಗಳಿಗೆ ಸಹಕರಿಸಿ ಆ ಮೂಲಕ ಎಲ್ಲ ಕಾರ್ಯಕ್ರಮಗಳ ಯಶಸ್ಸಿಗೆ ತಾವುಗಳು ಕಾರಣೀಕರ್ತರಾಗಬೇಕು ಅಂತ ಈ ಮೂಲಕ ವಿನಂತಿಸಿಕೊಳ್ತಾ ವೇದಿಕೆಯನ್ನು ನಿಮಗಾಗಿ ಬಿಟ್ಟುಕೊಡ್ತಾ ಇದ್ದೇವೆ. ಶಂಭೋ ಗಿರೀಶ ಸುರಪೂಜಿತ ಕಾಮವೈರಿಂ ಗೌರೀಶ ಶಂಕರ ಮಹೇಶ್ವರ ವಿಶ್ವಹೇತೋ ಧರ್ಮಸ್ಥಳೇಶ ಸಕಲೇಶ ದಯಾಪಯೋದೆ ಶ್ರೀಮಂಜುನಾಥ 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 ನಿತರ ಕುರು ಮಂಗಲಂ ಮೇ ಕುರು ಮಂಗಲಂ ಮೇ ದೇವಾ ಗಣಪತಿ ದೇವಾ ದೇವಾ ಗಣಪತಿ ದೇವಾ ಏಕದಂತ ವಕ್ರತುಂಡ ಭಕ್ತ ಪೋಷಕ ಏಕದಂತ ವಕ್ರತುಂಡ ಭಕ್ತ ಪೋಷಕ ವಿನಾಯಕ 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 ದೇವಾ ಗಣಪತಿ ದೇವಾ ದೇವಾ
ದೇವಾ ದೇವಾ ಗಣಪತಿ ದೇವಾ ಬಾಲಚಂದ್ರ ನಮಸ್ತೆ ವರದಾಯಕ ಬಾಲಚಂದ್ರ ನಮಸ್ತೆ ವರದಾಯಕ ಲಂಬೋದರ ವಿಘ್ನರಾಜ ಪಾರ್ವತಿ ಸುತ ಲಂಬೋದರ ವಿಘ್ನರಾಜ ಪಾರ್ವತಿ ಸುತ ವಾಣಿ ಬಲಪ್ರದ ಸರ್ವಭದ್ರದಾಯಕ ವಾಣಿ ಬಲಪ್ರದ ಸರ್ವಭದ್ರದಾಯಕ ಏಕದಂತ ವಕ್ರತುಂಡ ಭಕ್ತ ಪೋಷಕ ಏಕದಂತ ವಕ್ರತುಂಡ ಭಕ್ತ ಪೋಷಕ ವಿನಾಯಕ 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 ದೇವಾ ಗಣಪತಿ ದೇವಾ ದೇವಾ ಗಣಪತಿ ದೇವಾ ಏಕದಂತ ವಕ್ರತುಂಡ ಭಕ್ತ ಪೋಷಕ ಏಕದಂತ ವಕ್ರತುಂಡ ಭಕ್ತ ಪೋಷಕ ವಿನಾಯಕ 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 ಭಕ್ತರೆಲ್ಲ ಬನ್ನಿರಿ ಭಜನೆ ಮಾಡುವ ಭಕ್ತರೆಲ್ಲ ಬನ್ನಿರಿ ಭಜನೆ ಮಾಡುವ ರಾಮನಾಮ ಹಾಡುವ ಕೃಷ್ಣ ನಾಮ ಜಪಿಸುವ ರಾಮನಾಮ ಹಾಡುವ ಕೃಷ್ಣ ನಾಮ ಜಪಿಸುವ ಜೈ ಗಣೇಶ ಎಂದು ಹಾಡುವ ಜೈ ಗಣೇಶ ಎಂದು ಹಾಡುವ ಭಕ್ತರೆಲ್ಲ ಬನ್ನಿರಿ ಭಜನೆ ಮಾಡುವ ಭಕ್ತರೆಲ್ಲ ಬನ್ನಿರಿ ಭಜನೆ ಮಾಡುವ ಆದಿಯಲ್ಲಿ ಗಣಪತಿಯ ಸ್ಮರಣೆಯನ್ನು ಮಾಡುವ ಆದಿಯಲ್ಲಿ ಗಣಪತಿಯ ಸ್ಮರಣೆಯನ್ನು ಮಾಡುವ ಭಕ್ತಿ ಭಾವದಿಂದ ನಾವು ಜೈ ಗಣೇಶ ಎನ್ನುವ ಭಕ್ತಿ ಭಾವದಿಂದ ನಾವು ಜೈ ಗಣೇಶ ಎನ್ನುವ ಎಂದು ಹಾಡುವ ತಾಳ ಹಿಡಿಯುವ ಭಜನೆ ಮಾಡುವ ಎಂದು ಹಾಡುವ ತಾಳ ಹಿಡಿಯುವ ಭಜನೆ ಮಾಡುವ ಭಕ್ತಿಯಿಂದ ಅವನ ಒಲಿಸಿ ಶಿರವ ಬಾಗಿ ಅವನ ನಮಿಸಿ ಭಕ್ತಿಯಿಂದ ಅವನ ಒಲಿಸಿ ಶಿರವ ಬಾಗಿ ಅವನ ನಮಿಸಿ ಜೈ ಗಣೇಶ ಎಂದು ಹಾಡುವ ಜೈ ಗಣೇಶ ಎಂದು ಹಾಡುವ ಭಕ್ತರೆಲ್ಲ ಬನ್ನಿರಿ ಭಜನೆ ಮಾಡುವ ಭಕ್ತರೆಲ್ಲ ಬನ್ನಿರಿ ಭಜನೆ ಮಾಡುವ ಪಾರ್ವತಿ ಪರಶಿವನ ಪ್ರೇಮ ಪುತ್ರ ಈತನು ಪಾರ್ವತಿ ಪರಶಿವನ ಪ್ರೇಮ ಪುತ್ರ ಈತನು ನಂಬಿದವರ ಕಷ್ಟಗಳನ್ನು ದೂರ ಮಾಡುವಾತನು ನಂಬಿದವರ ಕಷ್ಟಗಳನ್ನು ದೂರ ಮಾಡುವಾತನು ಮೊರೆಯ ಕೇಳೆಯ ಕರುಣೆ ಬೀರೆಯ ದಯವ ತೋರೆಯ ಮೊರೆಯ ಕೇಳೆಯ ಕರುಣೆ ಬೀರೆಯ ದಯವ ತೋರೆಯ ಓಂಕಾರ ರೂಪಿ ನೀನು ನಮ್ಮನೆಲ್ಲ ಹರಸು ನೀನು ಓಂಕಾರ ರೂಪಿ ನೀನು ನಮ್ಮನೆಲ್ಲ ಹರಸು ನೀನು ಜೈ ಗಣೇಶ ಎಂದು ಹಾಡುವ ಜೈ ಗಣೇಶ ಎಂದು ಹಾಡುವ ಭಕ್ತರೆಲ್ಲ ಬನ್ನಿರಿ ಭಜನೆ ಮಾಡುವ ಭಕ್ತರೆಲ್ಲ ಬನ್ನಿರಿ ಭಜನೆ ಮಾಡುವ ರಾಮನಾಮ ಹಾಡುವ ಕೃಷ್ಣ ನಾಮ ಜಪಿಸುವ ರಾಮನಾಮ ಹಾಡುವ ಕೃಷ್ಣ ನಾಮ ಜಪಿಸುವ ಜೈ ಗಣೇಶ ಎಂದು ಹಾಡುವ ಜೈ ಗಣೇಶ ಎಂದು ಹಾಡುವ ಶಿವ 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 ಎನ್ನಿರೋ ಮೂ ಜಗದವರೆಲ್ಲ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಮೂ ಜಗದ
ಶಿವ 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 ಎನ್ನಿರೋ ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ 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 ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ 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 ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು ಶಿವ 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 ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಜಗದವರೆಲ್ಲ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಜಗದವರೆಲ್ಲ ಶಿವ 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 ಎನ್ನಿರೋ ಮನುಜ ಜನ್ಮದಿ ಹುಟ್ಟಿ ಮೈ ಮರೆತಿರಬೇಡಿ ಶಿವ 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 ಮನುಜ ಜನ್ಮದಿ ಹುಟ್ಟಿ ಮೈ ಮರೆತಿರಬೇಡಿ ಶಿವ 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 ನಿಮ್ಮ ಹನುಮನ ಪ್ರಾಣವ ವ್ಯರ್ಥವ ಮಾಡದೆ ಶಿವ 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 ನಿಮ್ಮ ಹನುಮನ ಪ್ರಾಣವ ವ್ಯರ್ಥವ ಮಾಡದೆ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಜಗದವರೆಲ್ಲ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಜಗದವರೆಲ್ಲ ಶಿವ 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 ಎನ್ನಿರೋ ಧವನ ಬದೆಯ ನೀವು ಜಯಿಸಬೇಕಾದರೆ ಶಿವ 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 ಧವನ ಬದೆಯ ನೀವು ಜಯಿಸಬೇಕಾದರೆ ಶಿವ 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 ನಿಜ ಸುವಿಮಲ ಮುಕ್ತಿಯ ಪಡೆಯಬೇಕಾದರೆ ಶಿವ 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 ನಿಜ ಸುವಿಮಲ ಮುಕ್ತಿಯ ಪಡೆಯಬೇಕಾದರೆ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಜಗದವರೆಲ್ಲ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಜಗದವರೆಲ್ಲ ಶಿವ 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 ಎನ್ನಿರೋ ಸೃಷ್ಟಿಗೆ ಸದ್ಗುರುವಾಗಬೇಕಾದರೆ ಶಿವ 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 ಸೃಷ್ಟಿಗೆ ಸದ್ಗುರುವಾಗಬೇಕಾದರೆ ಶಿವ 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 ನೀವು ನೆಲೆಯಾದಿ ಕೇಶವನ ಕೂಡಬೇಕಾದರೆ ಶಿವ 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 ನೀವು ನೆಲೆಯಾದಿ ಕೇಶವನ ಕೂಡಬೇಕಾದರೆ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಜಗದವರೆಲ್ಲ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಜಗದವರೆಲ್ಲ ಶಿವ 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 ಎನ್ನಿರೋ ಶಿವ ಎನ್ನಿರೋ ಶಿವ ಶಿವ ಎನ್ನಿರೋ ಶಿವ ಎನ್ನಿರೋ ಶಿವ ಶಿವ ಎನ್ನಿರೋ ಶಿವ ಎನ್ನಿರೋ ಶಿವ ಶಿವ ಎನ್ನಿರೋ ಬಿಡುವೇನೇನಯ್ಯ ಹನುಮ ಬಿಡುವೇನೇನಯ್ಯ ಬಿಡುವೇನೇನಯ್ಯ ಹನುಮ ಬಿಡುವೇನೇನಯ್ಯ ಬಿಡುವೇನೇನಯ್ಯ ಹನುಮ ಬಿಡುವೇನೇನಯ್ಯ ಬಿಡುವೆನೇನೋ ಹನುಮ ನಿನ್ನ ಅಡಿಗಡಿಗೆ ಶಿರವಾ
ಜೊಂಗು ಮೋರೆ ಬಾಲವನೆತ್ತಿ ಓಂಕರಿಸಿದರೆ ಅಂಜುವನಲ್ಲ. ಜೊಂಗು ಮೋರೆ ಬಾಲವನೆತ್ತಿ ಓಂಕರಿಸಿದರೆ ಅಂಜುವನಲ್ಲ. ಕಿಂಕರನು ನಿನ್ನವನು ನಾನು ಪಂಕಜನಾಭನ ತೋರೋ ತನಕ ಬಿಡುವೇನೇನಯ್ಯ ಹನುಮ ಬಿಡುವೇನೇನಯ್ಯ ಬಿಡುವೇನೇನಯ್ಯ ಹನುಮ ಬಿಡುವೇನೇನಯ್ಯ. ಹಲ್ಲು ಮುಡಿಯ ಕಚ್ಚಿದರೇನು ವಾರಿದಿದು ಮುಗಿದರಂಜುವನಲ್ಲ. ಹಲ್ಲು ಮುಡಿಯ ಕಚ್ಚಿದರೇನು ವಾರಿದಿದು ಮುಗಿದರಂಜುವನಲ್ಲ. ಪುಲ್ಲನವನಮ ಪುರಂದರ ವಿಠಲನ ಇಲ್ಲಿಗೆ ಕರೆ ತಂದು ತೋರೋ ತನಕ ಬಿಡುವೇನೇನಯ್ಯ ಹನುಮ ಬಿಡುವೇನೇನಯ್ಯ ಬಿಡುವೇನೇನಯ್ಯ ಹನುಮ ಬಿಡುವೇನೇನಯ್ಯ. ಬಿಡುವೆನೇನೋ ಹನುಮ ನಿನ್ನ ಅಡಿಗಳಿಗೆ ಶಿರವಾಗಿ. ಬಿಡುವೆನೇನೋ ಹನುಮ ನಿನ್ನ ಅಡಿಗಳಿಗೆ ಶಿರವಾಗಿ. ದೃಢವ ಗೊತ್ತಿಸೋ ಜ್ಞಾನವನ್ನು ತಡ ಮಾಡದೆ ನೀ ಕೊಡುವ ತನಕ ಬಿಡುವೇನೇನಯ್ಯ ಹನುಮ ಬಿಡುವೇನೇನಯ್ಯ ಬಿಡುವೇನೇನಯ್ಯ ಹನುಮ ಬಿಡುವೇನೇನಯ್ಯ ಹನುಮ ಬಿಡುವೇನೇನಯ್ಯ ಹನುಮ ಬಿಡುವೇನೇನಯ್ಯ. बोलो पवन पुत्र हनुमान की जय. ಕುಡುಮಪುರದದಿ ದೇವಿ ಕಾಪಾಡು ಹೇ ತಾಯೇ. ಕುಡುಮಪುರದದಿ ದೇವಿ ಕಾಪಾಡು ಹೇ ತಾಯೇ. ಕರುಣೆಯಲಿ ಕಂದನ ಕೈ ಹಿಡಿದು ನೀ ಕಾಯೇ. ಕರುಣೆಯಲಿ ಕಂದನ ಕೈ ಹಿಡಿದು ನೀ ಕಾಯೇ. ಕುಡುಮಪುರದದಿ ದೇವಿ ಕಾಪಾಡು ಹೇ ತಾಯೇ. ಕುಡುಮಪುರ
ಹೊಸ ಬೆಳಗಿನೆಡೆಗೆನ್ನ ಹುಟ್ಟಿ ಮುನ್ನಡೆಸು ಕವಲಾದ ದಾರಿಯಲಿ ಕತ್ತಲಲಿ ನಿಂದಿರುವೆ ಹೊಸ ಬೆಳಗಿನೆಡೆಗೆನ್ನ ಹುಟ್ಟಿ ಮುನ್ನಡೆಸು ಪರಿಜನರು ಪುರ ಜನರು ಮಂಡೆ ಬಾಗಿ ಹರಿಲ್ಲಿ ಪರಿಜನರು ಪುರ ಜನರು ಮಂಡೆ ಬಾಗಿ ಹರಿಲ್ಲಿ ಪರಿಹರಿಸು ತಾಪಗಳ ಹರಿಸಿ ಉದ್ಧರಿಸು ಕುಡುಮಪುರದಿ ದೇವಿ ಕಾಪಾಡು ಹೇ ತಾಯೇ ಕುಡುಮಪುರದಿ ದೇವಿ ಕಾಪಾಡು ಹೇ ತಾಯೇ ಕರುಣೆಯಲಿ ಕಂದನ ಕೈ ಹಿಡಿದು ನೀ ಕಾಯೇ ಕರುಣೆಯಲಿ ಕಂದನ ಕೈ ಹಿಡಿದು ನೀ ಕಾಯೇ ಕುಡುಮಪುರದಿ ದೇವಿ ಕಾಪಾಡು ಹೇ ತಾಯೇ ಕುಡುಮಪುರದಿ ದೇವಿ ಕಾಪಾಡು ಹೇ ತಾಯೇ ಕಾಪಾಡು ಹೇ ತಾಯೇ ಕಾಪಾಡು ಹೇ ತಾಯೇ. ಪೂಜೆ ಮಾಡೋಣ ಬೇಗ ಬನ್ನಿರೆ ವೆಂಕಟೇಶನ ರಮಣಿಗೆ ಪೂಜೆ ಮಾಡೋಣ ಬೇಗ ಬನ್ನಿರೆ ವೆಂಕಟೇಶನ ರಮಣಿಗೆ ವೆಂಕಟೇಶನ ರಮಣಿಗೆ ವೈಕುಂಠನಾಥನ ರಾಣಿಗೆ ವೆಂಕಟೇಶನ ರಮಣಿಗೆ ವೈಕುಂಠನಾಥನ ರಾಣಿಗೆ ಪೂಜೆ ಮಾಡೋಣ ಬೇಗ ಬನ್ನಿರೆ ವೆಂಕಟೇಶನ ರಮಣಿಗೆ ಪೂಜೆ ಮಾಡೋಣ ಬೇಗ ಬನ್ನಿರೆ ವೆಂಕಟೇಶನ ರಮಣಿಗೆ ಮಲ್ಲೆ ಮಲ್ಲಿಗೆ ಜಾಜಿ ಸಂಪಿಗೆ ಸಲಲಿತ ಪಾರಿಜಾತಗೆ ಮಲ್ಲೆ ಮಲ್ಲಿಗೆ ಜಾಜಿ ಸಂಪಿಗೆ ಸಲಲಿತ ಪಾರಿಜಾತಗೆ ಎಲ್ಲ ಜಾತಿಯ ಹೂಗಳನ್ನು ತಂದರ್ಪಿಸುವ ತಾಯಿಗೆ ಎಲ್ಲ ಜಾತಿಯ ಹೂಗಳನ್ನು ತಂದರ್ಪಿಸುವ ತಾಯಿಗೆ ಪೂಜೆ ಮಾಡೋಣ ಬೇಗ ಬನ್ನಿರೆ ವೆಂಕಟೇಶನ ರಮಣಿಗೆ ಪೂಜೆ ಮಾಡೋಣ ಬೇಗ ಬನ್ನಿರೆ ವೆಂಕಟೇಶನ ರಮಣಿಗೆ ಕದಳಿ ದಾಳಿಂಬೆ ನಿಂಬೆ ನೇರಳೆ ಮಧುರವಾಗಿ ಹಮಾದಲ ಕದಳಿ ದಾಳಿಂಬೆ ನಿಂಬೆ ನೇರಳೆ ಮಧುರವಾಗಿ ಹಮಾದಲ ಎಲ್ಲ ಜಾತಿಯ ಫಲಗಳನ್ನು ತಂದರ್ಪಿಸುವ ತಾಯಿಗೆ ಎಲ್ಲ ಜಾತಿಯ ಫಲಗಳನ್ನು ತಂದರ್ಪಿಸುವ ತಾಯಿಗೆ ಪೂಜೆ ಮಾಡೋಣ ಬೇಗ ಬನ್ನಿರೆ ವೆಂಕಟೇಶನ ರಮಣಿಗೆ ಪೂಜೆ ಮಾಡೋಣ ಬೇಗ ಬನ್ನಿರೆ ವೆಂಕಟೇಶನ ರಮಣಿಗೆ ಅಳಗಿರೀಶನ ರಾಣಿಯ ಆದಿದೇವಿಯ ಲಕ್ಷ್ಮಿಗೆ ಅಳಗಿರೀಶನ ರಾಣಿಯ ಆದಿದೇವಿಯ ಲಕ್ಷ್ಮಿಗೆ ಕನಕದಲ್ಲಿ ಶಿರವ ಬಾಗಿಸಿ ವರವ ಕೊಡು ಎಂದು ಬೇಡುವ ಕನಕದಲ್ಲಿ ಶಿರವ ಬಾಗಿಸಿ ವರವ ಕೊಡು ಎಂದು ಬೇಡುವ ಪೂಜೆ ಮಾಡೋಣ ಬೇಗ ಬನ್ನಿರೆ ವೆಂಕಟೇಶನ ರಮಣಿಗೆ ಪೂಜೆ ಮಾಡೋಣ ಬೇಗ
ಬೇಗ ಬನ್ನಿರೆ ವೆಂಕಟೇಶನ ರಮಣಿಗೆ ವೆಂಕಟೇಶನ ರಮಣಿಗೆ ವೈಕುಂಠನಾಥನ ರಾಣಿಗೆ ವೆಂಕಟೇಶನ ರಮಣಿಗೆ ವೈಕುಂಠನಾಥನ ರಾಣಿಗೆ ಪೂಜೆ ಮಾಡೋಣ ಬೇಗ ಬನ್ನಿರೆ ವೆಂಕಟೇಶನ ರಮಣಿಗೆ ಪೂಜೆ ಮಾಡೋಣ ಬೇಗ ಬನ್ನಿರೆ ವೆಂಕಟೇಶನ ರಮಣಿಗೆ ವೆಂಕಟೇಶನ ರಮಣಿಗೆ ವೆಂಕಟೇಶನ ರಮಣಿಗೆ. ಶೃಂಗಾರವಾಗಿ ಹಳು ಶ್ರೀ ಮಹಾಲಕ್ಷ್ಮಿ ಬಂಗಾರ ಮಂಟಪದಿ ಬಂದು ಕುಳಿತಿ ಹಳು ಶೃಂಗಾರವಾಗಿ ಹಳು ಶ್ರೀ ಮಹಾಲಕ್ಷ್ಮಿ ಬಂಗಾರ ಮಂಟಪದಿ ಬಂದು ಕುಳಿತಿ ಹಳು ತಾವರೆಯ ಕಮಲದಲ್ಲಿ ತಾನೆಲೆಸಿ
ಬಾರೆ ನಮ್ಮನೆ ತನಕ ಅಮ್ಮ ಭಾಗ್ಯದ ದೇವಿ, ಬಾರೆ ನಮ್ಮನೆ ತನಕ ಅಮ್ಮ ಭಾಗ್ಯದ ದೇವಿ, ಬಾರೆ ನಮ್ಮನೆ ತನಕ ಬಹಳ ಕರುಣದಿಂದ, ಬಾರೆ ನಮ್ಮನೆ ತನಕ ಬಹಳ ಕರುಣದಿಂದ, ಜೋಡಿಸಿ ಕರಗಳ ಎರಗುವೆ ಚರಣಗೆ, ಜೋಡಿಸಿ ಕರಗಳ ಎರಗುವೆ ಚರಣಗೆ, ಬಾರೆ ನಮ್ಮನೆ ತನಕ ಅಮ್ಮ ಭಾಗ್ಯದ ದೇವಿ, ಬಾರೆ ನಮ್ಮನೆ ತನಕ ಅಮ್ಮ ಭಾಗ್ಯದ ದೇವಿ. ಹರಡಿ ಕಂಕಣದುಂಡು ಪರದಲ್ಲಿ ಹೊಳೆಯುತ್ತ, ಹರಡಿ ಕಂಕಣದುಂಡು ಪರದಲ್ಲಿ ಹೊಳೆಯುತ್ತ, ಸರಗಿಸರವು ಚಂದ್ರಹಾರಗಳೆಳೆಯುತ್ತ, ಸರಗಿಸರವು ಚಂದ್ರಹಾರಗಳೆಳೆಯುತ್ತ, ಬಾರೆ ನಮ್ಮನೆ ತನಕ ಅಮ್ಮ ಭಾಗ್ಯದ ದೇವಿ, ಬಾರೆ ನಮ್ಮನೆ ತನಕ ಅಮ್ಮ ಭಾಗ್ಯದ ದೇವಿ. ದರದ ಪೀತಾಂಬರ ನೆರಿಗೆಗಳೆಳೆಯುತ್ತ, ದರದ ಪೀತಾಂಬರ ನೆರಿಗೆಗಳೆಳೆಯುತ್ತ, ಸರಳನ ಮ್ಯಾಲೆ ತಾಯಿ ಕರವಿಟ್ಟು ಬೇಗನೆ, ಸರಳನ ಮ್ಯಾಲೆ ತಾಯಿ ಕರವಿಟ್ಟು ಬೇಗನೆ, ಬಾರೆ ನಮ್ಮನೆ ತನಕ ಅಮ್ಮ ಭಾಗ್ಯದ ದೇವಿ, ಬಾರೆ ನಮ್ಮನೆ ತನಕ ಅಮ್ಮ ಭಾಗ್ಯದ ದೇವಿ. ಮಂದಗಮನೆ ನಿನಗೆ ವಂದಿಸಿ ಬೇಡುವೆ, ಮಂದಗಮನೆ ನಿನಗೆ ವಂದಿಸಿ ಬೇಡುವೆ, ಇಂದಿರೇಶನ ಕೂಡ ಇಂದು ನಮ್ಮನೆ ತನಕ, ಇಂದಿರೇಶನ ಕೂಡ ಇಂದು ನಮ್ಮನೆ ತನಕ, ಬಾರೆ ನಮ್ಮನೆ ತನಕ ಅಮ್ಮ ಭಾಗ್ಯದ ದೇವಿ, ಬಾರೆ ನಮ್ಮನೆ ತನಕ ಅಮ್ಮ ಭಾಗ್ಯದ ದೇವಿ, ಬಾರೆ ನಮ್ಮನೆ ತನಕ ಬಹಳ ಕರುಣದಿಂದ, ಬಾರೆ ನಮ್ಮನೆ ತನಕ ಬಹಳ ಕರುಣದಿಂದ, ಜೋಡಿಸಿ ಕರಗಳ ಎರಗುವೆ ಚರಣಗೆ, ಜೋಡಿಸಿ ಕರಗಳ ಎರಗುವೆ ಚರಣಗೆ, ಬಾರೆ ನಮ್ಮನೆ ತನಕ ಅಮ್ಮ ಭಾಗ್ಯದ ದೇವಿ, ಬಾರೆ ನಮ್ಮನೆ ತನಕ ಅಮ್ಮ ಭಾಗ್ಯದ ದೇವಿ, ಭಾಗ್ಯದ ದೇವಿ, ಭಾಗ್ಯದ ದೇವಿ. ವರವ ಕೊಡು ಎನಗೆ ವಾಗ್ದೇವಿ ನಿಮ್ಮ ಚರಣ ಕಮಲಂಗಳನುದಯ ಮಾಡು ದೇವಿ, ವರವ ಕೊಡು ಎನಗೆ ವಾಗ್ದೇವಿ ನಿಮ್ಮ ಚರಣ ಕಮಲಂಗಳನುದಯ ಮಾಡು ದೇವಿ, ವರವ ಕೊಡು ಎನಗೆ ವಾಗ್ದೇವಿ, ವಾಗ್ದೇವಿ. ಮುಗದನ ಸುನಗೆಯ ಬಾಲೆ ಎಸೆವ ಕಡದಿ ಮುತ್ತಿನೋಲೆ, ಶಶಿ ಮೊಗದನ ಸುನಗೆಯ ಬಾಲೆ ಎಸೆವ ಕಡದಿ ಮುತ್ತಿನೋಲೆ, ನಸು ನಗುವ ಸುಲಿಪಲ್ಲ ಗುಣಶೀಲೆ ದೇವಿ, ನಸು ನಗುವ ಸುಲಿಪಲ್ಲ ಗುಣಶೀಲೆ ದೇವಿ,
ಚಂದ್ರಬಿಂಬೆ ಕೆಂಪು ತುಟಿನಾಸಿಕದ ರಂಬೆ ಕೆಂಪು ಸೊಂಪಿನ ಚಂದ್ರಬಿಂಬೆ ಕೆಂಪು ತುಟಿನಾಸಿಕದ ರಂಬೆ ದೊಂಪು ಮದನನ ಪೂರ್ಣ ಶಕ್ತಿಯ ಬೊಂಬೆ ದೊಂಪು ಮದನನ ಪೂರ್ಣ ಶಕ್ತಿಯ ಬೊಂಬೆ ಸಂಪಿಗೆಯ ಮುಡಿಗಿಟ್ಟ ಹೇ ಶಾರದಾಂಬೆ ಸಂಪಿಗೆಯ ಮುಡಿಗಿಟ್ಟ ಹೇ ಶಾರದಾಂಬೆ ವರವ ಕೊಡು ಎನಗೆ ವಾಗ್ದೇವಿ ವಾಗ್ದೇವಿ ರವಿಕೋಟಿ ತೇಜ ಪ್ರಕಾಶೇ ಕವಿ ಜನರ ಕಮಲವಾಸೆ ರವಿಕೋಟಿ ತೇಜ ಪ್ರಕಾಶೇ ಕವಿ ಜನರ ಕಮಲವಾಸೆ ಅವಿರಳ ಪುರಿಯ ಸಿರಿಕಾಗಿ ನೆಲೆಯಾದಿ ಅವಿರಳ ಪುರಿಯ ಸಿರಿಕಾಗಿ ನೆಲೆಯಾದಿ ಕೇಶವನ ಸುತಗೆ ಸನ್ನುತ ರಾಣಿ ವಾಸೆ ಕೇಶವನ ಸುತಗೆ ಸನ್ನುತ ರಾಣಿ ವಾಸೆ ವರವ ಕೊಡು ಎನಗೆ ವಾಗ್ದೇವಿ ನಿಮ್ಮ ಚರಣ ಕಮಲಗಳನ್ನು ದಯ ಮಾಡು ದೇವಿ ವರವ ಕೊಡು ಎನಗೆ ವಾಗ್ದೇವಿ ನಿಮ್ಮ ಚರಣ ಕಮಲಗಳನ್ನು ದಯ ಮಾಡು ದೇವಿ ವರವ ಕೊಡು ಎನಗೆ ವಾಗ್ದೇವಿ ವಾಗ್ದೇವಿ ಗೋಪ ಗೋಪನೆಂಬ ಕೋಗಿಲೆ ನಮ್ಮ ಶ್ರೀಪತಿಯ ಕಂಡರೆ ಬರ ಹೇಳೆ ಕೋಗಿಲೆ ಗೋಪ ಗೋಪನೆಂಬ ಕೋಗಿಲೆ ನಮ್ಮ ಶ್ರೀಪತಿಯ ಕಂಡರೆ ಬರ ಹೇಳೆ ಕೋಗಿಲೆ ಬರ ಹೇಳೆ ಕೋಗಿಲೆ ಬರ ಹೇಳೆ ಕೋಗಿಲೆ ಮಧುಮಾಸದಿ ಮಾಧವ ಬರಲು ಸುಧತಿಯರೋ ಸಮ್ಮೇಳದಿಂದಲೇ ಮಧುಮಾಸದಿ ಮಾಧವ ಬರಲು ಸುಧತಿಯರೋ ಸಮ್ಮೇಳದಿಂದಲೇ ಮನಗಿ ವಸಂತದಲ್ಲಾಡ
जमाते सन्नति वासे काये काय जमाते काये काय जमाते सन्नति वासे काये काय जमाते काये काय जमाते सन्नति पुरवासे काये काय जमाते सन्नति पुरवासे माय हरिदो निನ್ನ ಪ್ರಿಯನ ತೋರಿಸೆ ಮಾಯ ಹರಿದೋ ನಿನ್ನ ಪ್ರಿಯನ ತೋರಿಸೆ ಶ್ರೀಯೇ ಭೂಮಿಯೇ ದುರ್ಗಾದೇವಿ ಮಾತೆಯೇ ಶ್ರೀಯೇ ಭೂಮಿಯೇ ದುರ್ಗಾದೇವಿ ಮಾತೆಯೇ ಕಾಯೇ ಕಾಯ ಜಮಾತೆ ಸನ್ನತಿ ವಾಸೆ ಕಾಯೇ ಕಾಯ ಜಮಾತೆ ಅಂಬುಜವದನೆಯೇ ಅಂಬುಜಾಕ್ಷಿಯೇ ಅಂಬುಜವದನೆಯೇ ಅಂಬುಜಾಕ್ಷಿಯೇ ಅಂಬುಜಕರ ಪಾದ ಅಂಬುಜಗಂಧಿಯೇ ಅಂಬುಜಕರ ಪಾದ ಅಂಬುಜಗಂಧಿಯೇ ಅಂಬುಜದಾತೆಯೇ ಕಂಬು ಹರಿದರೆ ಅಂಬುದಿದಾತೆಯೇ ಕಂಬು ಹರಿದರೆ ಅಂಬೆ ಜಗದಂಬೆ ನಿನ ನಂಬಿ ಬಂದೆ ನಮ್ಮ ಅಂಬೆ ಜಗದಂಬೆ ನಿನ ನಂಬಿ ಬಂದೆ ನಮ್ಮ ಕಾಯೇ ಕಾಯ ಜಮಾತೆ ಸನ್ನತಿ ವಾಸೆ ಕಾಯೇ ಕಾಯ ಜಮಾತೆ ಕನಕಾಂಬರದರೆ ಕನಕೋದರ ಮಾತೆ ಕನಕಾಂಬರದರೆ ಕನಕೋದರ ಮಾತೆ ಕನಕಾಂಬಕ ಗೈರಿ ಪ್ರಿಯಳೇ ಕನಕಾಂಬಕ ಗೈರಿ ಪ್ರಿಯಳೇ ಕನಕ ಸುಕಾಂತೆಯೇ ಕಮಲಿಯ ರೂಪಳೆ ಕನಕ ಸುಕಾಂತೆಯೇ ಕಮಲಿಯ ರೂಪಳೆ ಕನಕ ವೃಷ್ಟಿಯ ಗರೆದು ಕರುಣಾದಿ ನೋಡೆಯೇ ಕನಕ ವೃಷ್ಟಿಯ ಗರೆದು ಕರುಣಾದಿ ನೋಡೆಯೇ ಕಾಯೇ ಕಾಯ ಜಮಾತೆ ಸನ್ನತಿ ವಾಸೆ ಕಾಯೇ ಕಾಯ ಜಮಾತೆ ಕರುಣಾ ಸಾಗರೆಯೇ ಗುರುಕುಲಾಂತಕ ಪ್ರಿಯೆ ಕರುಣಾ ಸಾಗರೆಯೇ ಗುರುಕುಲಾಂತಕ ಪ್ರಿಯೆ ವರಜ್ಞಾನಪುರದಲ್ಲಿ ಮೆರೆವ ಶ್ರೀರಾಮೆಯೇ ವರಜ್ಞಾನಪುರದಲ್ಲಿ ಮೆರೆವ ಶ್ರೀರಾಮೆಯೇ ಸರ್ವೇಶ ವಿಠಲನ ಅಂಗದಿ ಒಪ್ಪುವೆ ಸರ್ವೇಶ ವಿಠಲನ ಅಂಗದಿ ಒಪ್ಪುವೆ ಸರ್ವಾದಿ ವಂದ್ಯಾಡೆ ಸುರರಿಗ ಭಯದಾತೆ ಸರ್ವಾದಿ ವಂದ್ಯಾಡೆ ಸುರರಿಗ ಭಯದಾತೆ ಕಾಯೇ ಕಾಯ ಜಮಾತೆ ಸನ್ನತಿ ವಾಸೆ ಕಾಯೇ ಕಾಯ ಜಮಾತೆ ಕಾಯೇ ಕಾಯ ಜಮಾತೆ ಸನ್ನತಿ ವಾಸೆ ಕಾಯೇ ಕಾಯ ಜಮಾತೆ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ
ಒಳಗೊಂಡೆ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪದವನು ಕಂಡೆ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪದವನು ಕಂಡೆ ಹೊನ್ನಾದ ಕಡಗ ಬಿಟ್ಟು ತಿಮ್ಮಯ್ಯತ ಕೊಲ್ವನಮವನಿಟ್ಟು ಹೊನ್ನಾದ ಕಡಗ ಬಿಟ್ಟು ತಿಮ್ಮಯ್ಯತ ಕೊಲ್ವನಮವನಿಟ್ಟು ಅಂದೋಗೆ ಗಲು ಎನ್ನುತ್ತಾಯನ ತಂದೆ ಬಂದು ನಿಂತಿದ್ದನಲ್ಲೇ ಅಂದೋಗೆ ಗಲು ಎನ್ನುತ್ತಾಯನ ತಂದೆ ಬಂದು ನಿಂತಿದ್ದನಲ್ಲೇ ಏನ ಹೇಳಲಿ ತಂಗೆ ತಿಮ್ಮಯ್ಯನ ಪದವನು ಕಂಡೆ ಏನ ಹೇಳಲಿ ತಂಗೆ ತಿಮ್ಮಯ್ಯನ ಪದವನು ಕಂಡೆ ಮಕರ ಕುಂಡಲವಿಟ್ಟು ತಿಮ್ಮಯ್ಯತ ಮಧುರಮವನಿಟ್ಟು ಮಕರ ಕುಂಡಲವಿಟ್ಟು ತಿಮ್ಮಯ್ಯತ ಕಸ್ತೂರಿ ತಿಲಕ ಬಿಟ್ಟು ಗೆಜ್ಜೆಗಳು ಗೆಲ್ಲುತ್ತಾ ಸ್ವಮೇತ ಬಂದು ನಿಂತಿದ್ದನಲ್ಲೇ ಗೆಜ್ಜೆಗಳು ಗೆಲ್ಲುತ್ತಾ ಸ್ವಮೇತ ಬಂದು ನಿಂತಿದ್ದನಲ್ಲೇ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪದವನು ಕಂಡೆ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪದವನು ಕಂಡೆ ನವರತ್ನ ಧರಿಸಿದ ಸ್ವಾಮಿಯನ್ನ ಹೃದಯ ಮಂಟಪದಲ್ಲಿ ನವರತ್ನ ಧರಿಸಿದ ಸ್ವಾಮಿಯನ್ನ ಹೃದಯ ಮಂಟಪದಲ್ಲಿ ಸರ್ವಾಭರಣದಿಂದ ಪುರಂದರ ವಿಠಲನ ನೋಡಿದೆ ಸರ್ವಾಭರಣದಿಂದ ಪುರಂದರ ವಿಠಲನ ನೋಡಿದೆ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪದವನು ಕಂಡೆ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪದವನು ಕಂಡೆ ಕನಸು ಕಂಡೇನೆ ಮನದಲ್ಲಿ ಒಳಗೊಂಡೆ ಕನಸು ಕಂಡೇನೆ ಮನದಲ್ಲಿ ಒಳಗೊಂಡೆ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪದವನು ಕಂಡೆ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪದವನು ಕಂಡೆ ಮಯ್ಯನ ಪದವನು ಕಂಡೆ ಮಯ್ಯನ ಪದವನು ಕಂಡೆ ಜಗದ ಜನನಿ ಜಗದಂಬಾ 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 ಭವಾನಿ ಜಗದ ಜನನಿ ಜಗದಂಬಾ 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 ಭವಾನಿ ಕರುಣಾಕರೆ ವೇಣಾದರೆ ವಾಣಿ ಕರುಣಾಕರೆ ವೇಣಾದರೆ ವಾಣಿ ಅಂಬಾ ಭವಾನಿ ಜಗದಂಬಾ ಭವಾನಿ
ಆತ್ಮೀಯರೇ, ಈ ದಿನ ದೇವರ ಸನ್ನಿಧಿಯಲ್ಲಿ ಭಜನಾ ಸೇವೆಯನ್ನು ನಡೆಸಿಕೊಟ್ಟವರು ಶ್ರೀ ಕನ್ಯಾಕುಮಾರಿ ಯುವತಿ ಮಂಡಳ ರಿಜಿಸ್ಟರ್ಡ್ ಧರ್ಮಸ್ಥಳ ಇವರು. ಸರಿಯಾದ ಸಮಯಕ್ಕೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟು ಶ್ರೀದೇವರ ಸನ್ನಿಧಿಯಲ್ಲಿ ಭಜನಾ ಸೇವೆಯನ್ನು ನೆರವೇರಿಸಿದಂಥ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಮುಂದೆಯೂ ಇದೇ ರೀತಿಯ ದೇವರ ಸೇವೆಯನ್ನು ಮಾಡುವಂತಹ ಶಕ್ತಿಯನ್ನು ದುರ್ಗಾಪರಮೇಶ್ವರಿ ಶ್ರೀ ದುರ್ಗಾದೇವಿಯು ನಿಮಗೆ ಅನುಗ್ರಹಿಸಲಿ ಎನ್ನುವ ಆಶಯದೊಂದಿಗೆ ಭಜನಾ ಮಂಡಳಿಯ ಸದಸ್ಯರಿಗೆ ಶ್ರೀದೇವರ ಪ್ರಸಾದ ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಶ್ರೀಮತಿ ಸೀತಮ್ಮ ಆಚಾರಿ ಬಿಟ್ಟು, ಶ್ರೀಮತಿ ಗೌತಮಿ ಕೊಂಡಾಲು, ಶ್ರೀಮತಿ ರತ್ನ ಆಚಾರಿ ಬಿಟ್ಟು ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಮುಂದಿನ ಭಜನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲಿರುವವರು ಶ್ರೀ ದುರ್ಗಾಪರಮೇಶ್ವರಿ ಭಜನಾ ಮಂಡಳಿ ಕೊಲ್ಲಿ ಮಿತ್ತಬಾಗಿಲು. ತಮ್ಮನ್ನ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಮುಂದಿನ ಭಜನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಲಿಕ್ಕಿರುವವರು ಶ್ರೀ ದುರ್ಗಾಪರಮೇಶ್ವರಿ ಭಜನಾ ಮಂಡಳಿ ಕೊಲ್ಲಿ ಮಿತ್ತಬಾಗಿಲು. ಮುಂದಿನ ಭಜನಾ ಕಾರ್ಯಕ್ರಮವನ್ನು ನೆರವೇರಿಸಲಿರುವಂತಹ ಶ್ರೀ ದುರ್ಗಾಪರಮೇಶ್ವರಿ ಭಜನಾ ಮಂಡಳಿ ಕೊಲ್ಲಿ ಮಿತ್ತಬಾಗಿಲು ಇವರನ್ನು ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ, ಸರಿಯಾದ ಸಮಯಕ್ಕೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಬ್ರಹ್ಮಕಲಶೋತ್ಸವದ ಮುಂದಿನ ಕಾರ್ಯಕ್ರಮಗಳಿಗೆ ಸಹಕರಿಸಿ ಬ್ರಹ್ಮಕಲಶೋತ್ಸವದ ಈ ಎಲ್ಲ ಕಾರ್ಯಕ್ರಮಗಳ ಯಶಸ್ವಿಗೆ ತಾವೆಲ್ಲ ಕಾರಣೀಕರ್ತರಾಗಬೇಕು ಅಂತ ತಮ್ಮಲ್ಲಿ ವಿನಮ್ರವಾದ ವಿನಂತಿಯನ್ನು ಮಾಡ್ತಾ ಮುಂದಿನ ಸಮಯವನ್ನು ನಿಮಗಾಗಿ ಕೊಡ್ತಾ ಇದ್ದೇವೆ. ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ದುರ್ಗಾದೇವಿ ಕಲಾವೇದಿಕೆಯಲ್ಲಿ ಇದೀಗ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಮುಂಡಾಜಿ ಅವರಿಂದ ನೃತ್ಯ ವೈಭವ ಇದೀಗ ಸರಿಯಾಗಿ 6 ಗಂಟೆಗೆ ಪ್ರಾರಂಭವಾಗಬೇಕು. ದಯವಿಟ್ಟು ದೂರದಿರುವಂತಹ ಎಲ್ಲ ಕಲಾಭಿಮಾನಿ ಬಂಧುಗಳು ತಮಗಾಗಿ ಕಾದಿರಿಸಿದ ಆಸನದಲ್ಲಿ ಆಸನವನ್ನು ಸ್ವೀಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸುತ್ತಾ, ಇದಾದ ಬಳಿಕ ಡ್ಯಾನ್ಸ್, ಗುಡ್ಡ ಡ್ಯಾನ್ಸ್, ಜೂನಿಯರ್ ಸೆಲೆಬ್ರಿಟಿ ಸಹಿತ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಮಿಂಚಿದ हरि ओम हरि ओम हरि ओम हरि ओम
ಹರಿ ಓಂ ಸರಿ ಹರಿ ಓಂ ಹರಿ ಓಂ ಗೀತಿಕ ಇದೆ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ गजानम्बूतगणादिसेवितं कपितजम्बोदसारभक्षितम् उमासुतनं शोकविनाशकारणं नमामि विघ्नेश्वरपादपङ्कजम् या कुन्देन्दुतुषारहारधवला या शुभ्रवस्त्रावृता या वीणावरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिर्देवैः सदा पूजिता सा मां पातु सरस्वती भगवती निःशेषजाड्यापहा। शरणु सिद्धिविनायका शरणु विद्याप्रदायका शरणु सिद्धिविनायका शरणु विद्याप्रदायका शरणु पार्वती तनय मूर्ति शरणु मूषिकवावना शरणु पार्वती तनय मूर्ति शरणु मूषिकवाहना शरणु सिद्धिविनायका शरणु विद्याप्रदायका शरणु सिद्धिविनायका शरणु विद्याप्रदायका शरणु पार्वती तनय मूर्ति शरणु मूषिकवावना शरणु पार्वती तनय मूर्ति शरणु मूषिकवाहना निखिल नेत्रने देवी सुतने नागभूषण प्रियने निखिल नेत्रने देवी सुतने नागभूषण प्रियने तटिलताङ्किता कोमलाङ्गणे कर्णकुण्डलधारणे तटिलताङ्किता कोमलाङ्गणे कर्णकुण्डलधारणे शरणु सिद्धिविनायका शरणु विद्याप्रदायका शरणु सिद्धिविनायका शरणु विद्याप्रदायका शरणु पार्वती तनय मूर्ति शरणु मूषिकवावना शरणु पार्वती तनय मूर्ति शरणु मूषिकवाहना पट्टमुತ್ತಿನ पदकारणे बाहुवास चटोटने पट्टमुತ್ತಿನ पदकारणे बाहुवास चटोटने इट्ट ತೊಡುಗೆಯ ಹೇಮ ಕಂಕಣ ಪಾಸಾಂಕುಶಧಾರಣೆ ಇಟ್ಟ ತೊಡುಗೆಯ ಹೇಮ ಕಂಕಣ ಪಾಸಾಂಕುಶಧಾರಣೆ ಶರಣು ಸಿದ್ಧಿವಿನಾಯಕ ಶರಣು ವಿದ್ಯಾಪ್ರದಾಯಕ ಶರಣು ಸಿದ್ಧಿವಿನಾಯಕ ಶರಣು ವಿದ್ಯಾಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ
ವಾವನ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಕುಸಿಮಾಲಂಬೋದರನೆ ಇಷ್ಟು ಚಾಪನ ಗೆಳಿದನೆ ಕುಸಿಮಹಲಂಬೋದರನೆ ಇಷ್ಟು ಚಾಪನ ಗೆಳಿದನೆ ಪಕ್ಷಿ ವಾವನ ನಾದ ಪುರಂದರ ವಿಠಲನ ನಿಜ ದಾಸನೆ ಪಕ್ಷಿ ವಾವನ ನಾದ ಪುರಂದರ ವಿಠಲನ ನಿಜ ದಾಸನೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾವನ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾವನ ಶ್ರೀಂದಿರಾರಮಣ ಗೋವಿಂದ ಗೋವಿಂದ. ತಂಬೂರಿ ಪೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ಗೆಜ್ಜೆಯ ಕಟ್ಟಿದವ ಕಳರೆದೆಯ ಮೆಟ್ಟಿದವ ಗೆಜ್ಜೆಯ ಕಟ್ಟಿದವ ಕಳರೆಯ ಮೆಟ್ಟಿದವ ಗೆಜ್ಜೆಯ ಕಟ್ಟಿದವ ಕಳರೆದೆಯ ಮೆಟ್ಟಿದವ ಗೆಜ್ಜೆಯ ಕಟ್ಟಿದವ ಕಳರೆಯ ಮೆಟ್ಟಿದವ ಗಾಯನ ಹಾಡಿದವ ಹರಿಮೂರ್ತಿಯ ನೋಡಿದವ ಗಾಯನ ಹಾಡಿದವ ಹರಿಮೂರ್ತಿಯ ನೋಡಿದವ ಗಾಯನ ಹಾಡಿದವ ಹರಿಮೂರ್ತಿಯ ನೋಡಿದವ ಗಾಯನ ಹಾಡಿದವ ಹರಿಮೂರ್ತಿಯ ನೋಡಿದವ 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 ಹರಿಮೂರ್ತಿಯ ನೋಡಿದವ 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 ಹರಿಮೂರ್ತಿಯ ನೋಡಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ಹರಿಮೂರ್ತಿ ಮೀಟಿದವ ಭವಾಬ್ದಿ ದಾಟಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ಪುರಂದರ ವಿಠಲನ ನೋಡಿದವ ನೋಡಿದವ ಪುರಂದರ ವಿಠಲನ ನೋಡಿದವ ನೋಡಿದವ ಪುರಂದರ ವಿಠಲನ ನೋಡಿದವ ನೋಡಿದವ ಪುರಂದರ ವಿಠಲನ ನೋಡಿದವ ನೋಡಿದವ ವೈಕುಂಠಕ್ಕೆ ಓಡಿದವ 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 ವೈಕುಂಠಕ್ಕೆ ಓಡಿದವ 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 ವೈಕುಂಠಕ್ಕೆ ಓಡಿದವ 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 ವೈಕುಂಠ ಓಡಿದವ 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 ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ಶ್ರೀಂದ್ರಾರಮಣ ಗೋವಿಂದ ಗೋವಿಂದ
जय पांडुरंग प्रभो विठ्ठल जय पांडुरंग प्रभो विठ्ठल जय पांडुरंग प्रभो विठ्ठल जय पांडुरंग प्रभो विठ्ठल जगदाधार जय विठ्ठल जगदाधार जय विठ्ठल पांडुरंग विठ्ठल पंढरीनाथ विठ्ठल पांडुरंग विठ्ठल पंढरीनाथ विठ्ठल पांडुरंग विठ्ठल पंढरीनाथ विठ्ठल पांडुरंग विठ्ठल पंढरीनाथ विठ्ठल जय पांडुरंग प्रभो विठ्ठल जय पांडुरंग प्रभो विठ्ठल जगदाधार जय विठ्ठल जगदाधार जय विठ्ठल जय पांडुरंग प्रभो विठ्ठल जय पांडुरंग प्रभो विठ्ठल जगदाधार जय विठ्ठल जगदाधार जय विठ्ठल ನೀ ಆಕಾಶದಲ್ಲಿ ನೀನೆಯಾಗಿ ನೀ ಆಕಾಶದಲ್ಲಿ ನೀನೆಯಾಗಿ ಭಾಸ್ಕರನಲ್ಲಿ ಕಾಂತಿಯಾಗಿ ಭಾಸ್ಕರನಲ್ಲಿ ಕಾಂತಿಯಾಗಿ ಚಂದಿರನಲ್ಲಿ ಚಂದ್ರಿಕೆಯಾಗಿ ಚಂದಿರನಲ್ಲಿ ಚಂದ್ರಿಕೆಯಾಗಿ ಸಾಗರದಲ್ಲಿ ಅಲೆ ಅಲೆಯಾಗಿ ಸಾಗರದಲ್ಲಿ ಅಲೆ ಅಲೆಯಾಗಿ ಎಲ್ಲೆಲ್ಲೂ ನೀನಿರುವೆ ತಂದೆ ಜಗವೆಲ್ಲ ತುಂಬಿರುವೆ ತಂದೆ ಎಲ್ಲೆಲ್ಲೂ ನೀನಿರುವೆ ತಂದೆ ಜಗವೆಲ್ಲ ತುಂಬಿರುವೆ ತಂದೆ ಜಯ ಪಾಂಡುರಂಗ ಪ್ರಭೋ ವಿಠ್ಠಲ ಜಯ ಪಾಂಡುರಂಗ ಪ್ರಭೋ ವಿಠ್ಠಲ ಜಗದಾಧಾರ ಜಯ ವಿಠ್ಠಲ ಜಗದಾಧಾರ ಜಯ ವಿಠ್ಠಲ ಪಾಂಡುರಂಗ ವಿಠ್ಠಲ पंढरीनाथ विठ्ठल पांडुरंग विठ्ठल पंढरीनाथ विठ्ठल ಅರಳುವ ಹೂವಲ್ಲಿ ಪರಿಮಳವಾಗಿ ಅರಳುವ ಹೂವಲ್ಲಿ ಪರಿಮಳವಾಗಿ ಬೀಸುವ ಗಾಳಿಯಲ್ಲಿ ನೀ ತಂಪಾಗಿ ಬೀಸುವ ಗಾಳಿಯಲ್ಲಿ ನೀ ತಂಪಾಗಿ ಪ್ರಭು ವಿಠ್ಠಲ पंढरीनाथ विठ्ठल प्रभु विठ्ठल पंढरीनाथ विठ्ठल प्रभु विठ्ठल पंढरीनाथ विठ्ठल प्रभु विठ्ठल पंढरीनाथ विठ्ठल ಕೋಗಿಲೆ ಕಂಠದೆ ಸಂಗೀತವಾಗಿ ಕೋಗಿಲೆ ಕಂಠದೆ ಸಂಗೀತವಾಗಿ ಭಕ್ತರ ಹೃದಯದೆ ಆನಂದವಾಗಿ ಭಕ್ತರ ಹೃದಯದೆ ಆನಂದವಾಗಿ ಎಲ್ಲೆಲ್ಲೂ ನೀನಿರುವೆ ತಂದೆ ಜಗವೆಲ್ಲ ತುಂಬಿರುವೆ ತಂದೆ ಎಲ್ಲೆಲ್ಲೋ ನೀನಿರುವೆ ತಂದೆ ಜಗವೆಲ್ಲ ತುಂಬಿರುವೆ ತಂದೆ जय पांडुरंग प्रभो विठ्ठल जय पांडुरंग प्रभो विठ्ठल जगदाधार
ಜಯ ವಿಠಲ ಜಗದಾಧಾರ ಜಯ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ಇಂದಿರಾರಮಣ ಗೋವಿಂದ ಗೋವಿಂದ ಬಂದು ನೋಡಿರೋ ಶ್ರೀ ಕೊಲ್ಲಿದುರ್ಗೆಯ ಬಂದು ನೋಡಿರೋ ಶ್ರೀ ಕೊಲ್ಲಿದುರ್ಗೆಯ ನಂಬಿದವರ ಪೊರೆವಳ ದುರಾಗ್ರಗಣ್ಯಳ ನಂಬಿದವರ ಪೊರೆವಳ ದುರಾಗ್ರಗಣ್ಯಳ ಬಂದು ನೋಡಿರೋ ಶ್ರೀ ಕೊಲ್ಲಿದುರ್ಗೆಯ ಬಂದು ನೋಡಿರೋ ಶ್ರೀ ಕೊಲ್ಲಿದುರ್ಗೆಯ ಬಂಗವಾಡಿ ಬಂಗರಸಗೆ ಹೊಳಿದ ದೇವಿಯ ಬಂಗವಾಡಿ ಬಂಗರಸಗೆ ಒಳಿದ ದೇವಿಯ ಬಂಗವಾಡಿ ಬಂಗರಸಗೆ ಹೊಳಿದ ದೇವಿಯ ಬಂಗವಾಡಿ ಬಂಗರಸಗೆ ಒಳಿದ ದೇವಿಯ ನೇತಾವತಿ ತೀರ್ಥತಟ ವಿಹಾರ ನಿರತಳ ನೇತಾವತಿ ತೀರತಡ ವಿಹಾರ ನಿರತಳ ಭಜನೆ ಮಾಳ್ವ ಭಕ್ತ ಜನಕ್ಕೆ ಅಭಯ ನೀಡುವಳ ಭಜನೆ ಮಾಲ ಭಕ್ತ ಜನಕ್ಕೆ ಅಭಯ ನೀಡುವಳ ನೇತ್ರಾವತಿ ತೀರದಲ್ಲೇ ಮೊದಲೇ ಕುಳಿತಳ ನೇತ್ರಾವತಿ ತೀರದಲ್ಲಿ ಮೊದಲೇ ಕುಳಿತಳ ನೋಡಿರೋ ಶ್ರೀ ಕೊಲ್ಲಿದುರ್ಗೆಯ ಬಂದು ನೋಡಿರೋ ಶ್ರೀ ಕೊಲ್ಲಿದುರ್ಗೆಯ ಅನ್ನದಾತೆ ಭಾಗ್ಯದಾತೆ ಎಂದು ಖ್ಯಾತಳ ಅನ್ನದಾತೆ ಭಾಗ್ಯದಾತೆ ಎಂದು ಖ್ಯಾತಳ ಅನ್ಯವಾರ್ತೆ ಕೆರಗದಂತೆ ಮನವ ಮಾಡ್ಬಳ ಅನ್ನವಾತೆ ಎರಗದಂತೆ ಮನವ ಮಾಲ್ವಳ ಉನ್ನತದ ಕೊಲ್ಲಿಪುರದಿ ಮುದದಿ ನಿಂತಳ ಉನ್ನತದ ಕೊಲ್ಲಿಪುರದಿ ಮೊದಲಿನಿಂದಲ ಹಸಿರುಗಿರಿಯ ಮಧ್ಯದಲ್ಲಿ ಮೊದಲ ಪೇಂದ್ರವ ಹಸಿರುಗಿರಿಯ ಮಧ್ಯದಲ್ಲಿ ಮೊದಲ ಕುಳಿತಲ ಬಂದು ನೋಡಿರೋ ಶ್ರೀ ಕೊಲ್ಲಿದುರ್ಗೆಯ ಬಂದು ನೋಡಿರೋ ಶ್ರೀ ಕೊಲ್ಲಿದುರ್ಗೆಯ ಬಳಲಿ ಬಂದ ಬಡವ ಜನರ ಭಂಗ ಕಳೆವಳ ಬರಲಿ ಬಂದ ಬಡವ ಜನರ ಭಂಗ ಕಳೆವಳ ಶುಭವ ಜನಕ್ಕೆ ಕರೆದು ಕೊಡುವುದಾರ ಚರಿತಳ ಶುಭವ ಜನಕ್ಕೆ ಕರೆದು ಕೊಡುವದಾರ ಚರಿತಳ ವಿಜಯವಾಹಿನಿ ಕುಳಿತು ಪೂಜೆ ಗೊಂಬಳ ವಿಜಯವಾಹಿನಿ ಕುಳಿತು ಪೂಜೆ ಗೊಂಬಲ ಅಭಯವರದಳಾದ ನಮ್ಮ ತಂದಳ ವಂದ್ಯಳ ಬಂದು ನೋಡಿರೋ ಶ್ರೀ ಕೊಲ್ಲಿದುರ್ಗೆಯ ನೋಡಿರೋ ಶ್ರೀ ಕೊಲ್ಲಿದುರ್ಗೆಯ ಬಂದು ನೋಡಿರೋ ಶ್ರೀ ಕೊಲ್ಲಿದುರ್ಗೆಯ ನಂಬಿದವರ ಪೊರೆವಳ ದುರಾಗ್ರಗಣ್ಯಳ ನಂಬಿದವರ ಪೊರೆವಲಾಸರಾಗಣ್ಯರ ಬಂದು ನೋಡಿರೋ ಶ್ರೀ ಕೊಲ್ಲಿದುರ್ಗೆಯ ಬಂದು ನೋಡಿರೋ ಶ್ರೀ ಕೊಲ್ಲಿದುರ್ಗೆಯ ಬಂದು ನೋಡಿರೋ ಶ್ರೀ ಕೊಲ್ಲಿದುರ್ಗೆಯ ಬಂದು ನೋಡಿರೋ ಶ್ರೀ ಕೊಲ್ಲಿದುರ್ಗೆಯ ಇಂದಿರಾರಮಣ ಗೋವಿಂದ ಗೋವಿಂದ ಜಯ ಜಯ ಕೃಷ್ಣ ಮುಕುಂದ ಮುರಾರಿ 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 ಜಯ 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 ಕೃಷ್ಣ ಮುರಾರಿ ಜಯ 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 ಕೃಷ್ಣ ಮುರಾರಿ ಜಯ 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 ಮುಕುಂದ ಮುರಾರಿ
ಕೃಷ್ಣ ಮುಕುಂದ ಮುರಾರಿ ಜಯ ಜಯ ಕೃಷ್ಣ ಮುಕುಂದ ಮುರಾರೇ ಕರುಣಾ ಸಾಗರ ಕಮಲ ನಾಯಕ ಕರುಣಾ ಸಾಗರ ಕಮಲ ನಾಯಕ ಕರುಣಾ ಸಾಗರ ಕಮಲ ನಾಯಕ ಕರುಣಾ ಸಾಗರ ಕಮಲ ನಾಯಕ ಕನಕಾಂಬರ ಧಾರೆ ಗೋಪಾಲ ಕನಕಾಂಬರ ಧಾರೆ ಗೋಪಾಲ ಕನಕಾಂಬರ ಧಾರೆ ಗೋಪಾಲ ಕನಕಾಂಬರ ಧಾರೆ ಗೋಪಾಲ ಜಯ 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 ಕೃಷ್ಣ ಮುರಾರೇ ಜಯ 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 ಕೃಷ್ಣ ಮುರಾರೇ ಜಯ 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 ಮುಕುಂದ ಮುರಾರೇ ಜಯ 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 ಮುಕುಂದ ಮುರಾರೇ ಜಯ ಜಯ ಕೃಷ್ಣ 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 ಮುಕುಂದ ಮುರಾರೇ ಕಾಳಿಯ ಮರ್ದನ ಕಂಸನಿ ಛೇದನ ಕಾಳಿಯ ಮರ್ದನ ಕಂಸನಿ ಛೇದನ ಕಾಳಿಯ ಮರ್ದನ ಕಂಸನಿ ಛೇದನ ಕಾಳಿಯ ಮರ್ದನ ಕಂಸನಿ ಛೇದನ ಹುವಳಯಗಳ ನಯನ ಗೋಪಾಲ ಕುವಲಯ ದಳ ನಯನ ಗೋಪಾಲ ಹುವಳಯಗಳ ನಯನ ಗೋಪಾಲ ಕುವಲಯ ದಳ ನಯನ ಗೋಪಾಲ ಜಯ 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 ಕೃಷ್ಣ ಮುರಾರೇ ಜಯ 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 ಕೃಷ್ಣ ಮುರಾರೇ ಜಯ 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 ಮುಕುಂದ ಮುರಾರೇ ಜಯ 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 ಮುಕುಂದ ಮುರಾರೇ ಜಯ ಜಯ ಕೃಷ್ಣ 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 ಮುಕುಂದ ಮುರಾರೇ ಗೋಪಿ ಜನಮನ ಮೋಹನ ವ್ಯಾಪಕ ಗೋಪಿ ಜನ ಮನ ಮೋಹನದಾಯಕ ಗೋಪಿ ಜನಮನ ಮೋಹನ ವ್ಯಾಪಕ ಗೋಪಿ ಜನ ಮನ ಮೋಹನ ವ್ಯಾಪಕ ಗೋಪಿ ಮನೋಹರೇ ಗೋಪಾಲ ಗೋಪಿ ಮನೋಹಾರಿ ಗೋಪಾಲ ಗೋಪಿ ಮನೋಹರೇ ಗೋಪಾಲ ಗೋಪಿ ಮನೋಹಾರಿ ಗೋಪಾಲ ಜಯ 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 ಕೃಷ್ಣ ಮುರಾರೇ ಜಯ 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 ಕೃಷ್ಣ ಮುರಾರೇ ಜಯ 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 ಮುಕುಂದ ಮುರಾರೇ ಜಯ 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 ಮುಕುಂದ ಮುರಾರೇ ಜಯ ಜಯ ಕೃಷ್ಣ 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 ಮುಕುಂದ ಮುರಾರೇ ಜಯ ಜಯ ಕೃಷ್ಣ
ಜಯ ಜಯ ಮುಕುಂದ ಜಯ ಜಯ ಮುರಾರೇ ಜಯ ಜಯ ಕೃಷ್ಣ ಜಯ ಜಯ ಮುಕುಂದ ಮುರಾರೇ ಜಯ ಜಯ ಕೃಷ್ಣ ಮುಕುಂದ ಮುರಾರೇ ಜಯ ಜಯ ಕೃಷ್ಣ ಮುಕುಂದ ಮುರಾರೇ ಶ್ರೀಮದ್ರಮಣ ಗೋವಿಂದ ಗೋವಿಂದ ಬಾರೆ ಭಾಗ್ಯದ ನಿಧಿಯೇ ಕರವೀರಾನೆ ವಾಸಿನಿ ಸಿರಿಯೇ ಬಾರೆ ಭಾಗ್ಯದ ನಿಧಿಯೇ ಕರವೀರನೆ ವಾಸಿನಿ ಸಿರಿಯೇ ಬಾರೆ ಭಾಗ್ಯದ ನಿಧಿಯೇ ಕರವೀರಾನೆ ವಾಸಿನಿ ಸಿರಿಯೇ ಬಾರೆ ಭಾಗ್ಯದ ನಿಧಿಯೇ ಕರವೀರನೆ ವಾಸಿನಿ ಸಿರಿಯೇ ಬಾರೆ ಬಾರೆ ಕರವೀರನೆ ವಾಸಿನಿ ಬಾರೆ ಬಾರೆ ಕರವೀರನೆ ವಾಸಿನಿ ಬಾರೆ ಬಾರೆ ಕರವೀರನೆ ವಾಸಿನಿ ಬಾರೆ ಬಾರೆ ಕರವೀರನೆ ವಾಸಿನಿ ಬಾರಿ ಬಾರಿಗೆ ಶುಭ ತೋರೋ ನಮ್ಮ ಮನೆಗೆ ಬಾರಿ ಬಾರಿಗೆ ಶುಭ ತೋರೋ ನಮ್ಮ ಮನೆಗೆ ಬಾರೆ ಭಾಗ್ಯದ ನಿಧಿಯೇ ಕರವೀರಾನೆ ವಾಸಿನಿ ಸಿರಿಯೇ ಬಾರೆ ಭಾಗ್ಯದ ನಿಧಿಯೇ ಕರವೀರನೆ ವಾಸಿನಿ ಸಿರಿಯೇ ಲೋಕಮಾತೆಯು ನೀನು ನಿನ್ನ ತೋಕನಲ್ಲವೇ ನಾನು ಲೋಕಮಾತೆಯು ನೀನು ನಿನ್ನ ತೋಕನಲ್ಲವೇ ನಾನು ಆಕಳು ಕರುವನು ಸ್ವೀಕರಿಸುವ ಪರಿ ಆಕಳು ಕರುವನು ಸ್ವೀಕರಿಸುವ ಪರಿ ಆಕಳು ಕರುವನು ಸ್ವೀಕರಿಸುವ ಪರಿ ಆಕಳು ಕರುವನು ಸ್ವೀಕರಿಸುವ ಪರಿ ನೀ ಕರುಣದಿ ಕಾಲಾಕು ನಮ್ಮ ಮನೆಗೆ ನೀ ಕರುಣದಿ ಕಾಲಾಕು ನನ್ನ ಮನೆಗೆ ಬಾರೆ ಭಾಗ್ಯದ ನಿಧಿಯೇ ಕರವೀರಾನೆ ವಾಸಿನಿ ಸಿರಿಯೇ ಬಾರೆ ಭಾಗ್ಯದ ನಿಧಿಯೇ ಕರವೀರನೆ ವಾಸಿನಿ ಸಿರಿಯೇ ನಿಗಮವೇ ಜಳೆ ನೀನು ನಿಲ್ಲ ಹೊಗಳಲಾಪೆನೋ ನಾನು ನಿಗಮವೇ ಚಳೆನೇನೋ ನಿಲ್ಲ ಹೊಗಳಲಾಪೆನೆ ನಾನು ಮಗನ ಪರಾಧವ ತೆಗೆದೆನಿಸದೇನೆ ಮಗನ ಪರಾಧವ ತೆಗೆದೆನಿಸದೇನೆ ಮಗನ ಪರಾಧವ ತೆಗೆದೆನಿಸದೇನೆ ಮಗನ ಪರಾಧವ ತೆಗೆದೆನಿಸದೇನೆ ಲಘು ಬಗೆಯಿಂದಲೇ ಪನ್ನಗವೇನೆ ಲಘು ಬಗೆಯಿಂದಲೇ ಪನ್ನಗವೇನೆ ಬಾರೆ ಭಾಗ್ಯದ ನಿಧಿಯೇ ಕರವೀರಾನೆ ವಾಸಿನಿ ಸಿರಿಯೇ ಬಾರೆ ಭಾಗ್ಯದ ನಿಧಿಯೇ ಕರವೀರನೆ ವಾಸಿನಿ ಸಿರಿಯೇ ಬಾರೆ ಬಾರೆ ಕರವೀರನೆ ವಾಸಿನಿ ಬಾರೆ ಬಾರೆ ಕರವೀರನೆ ವಾಸಿನಿ ಬಾರೆ ಬಾರೆ ಕರವೀರನೆ ವಾಸಿನಿ ಬಾರೆ ಬಾರೆ ಕರವೀರನೆ ವಾಸಿನಿ
ಬಾರಿ ಬಾರಿಗೂ ಶುಭ ತೋರೋ ನಮ್ಮ ಮನೆಗೆ ಬಾರಿ ಬಾರಿಗೂ ಶುಭ ತೋರು ನಮ್ಮ ಮನೆಗೆ ಬಾರೆ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಕಿವಿಯೇ ಬಾರೆ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಕಿವಿಯೇ ಕಡೆಗೆ ನಮ್ಮನೆ ವಾಸ ಒಡೆಯನಂತಾದ್ರೀಶ ಕಡೆಗೆ ನಮ್ಮನೆ ವಾಸ ಒಡೆಯನಂತಾದೇಶ ಕಡೆಗೆ ನಮ್ಮನೆ ವಾಸ ಒಡೆಯನಂತಾದ್ರೀಶ ಕಡೆಗೆ ನಮ್ಮನೆ ವಾಸ ಒಡೆಯನಂತಾದೇಶ ಒಡೆಯನಿ ಕಲ್ಲಿಗೆ ಮಡದಿ ಬರುವುದು ಒಡೆಯನೆ ಕಲ್ಲಿಗೆ ಮಡದಿ ಬರುವುದು ಒಡೆಯನಿ ಕಲ್ಲಿಗೆ ಮಡದಿ ಬರುವುದು ಒಡೆಯನೆ ಕಲ್ಲಿಗೆ ಮಡದಿ ಬರುವುದು ರೋಡಿಗುಚಿತವಿದು ನಡೆ ನಮ್ಮ ಮನೆಗೆ ರೋಡಿಗುಚಿತವಿದು ನಡೆ ನಮ್ಮ ಮನೆಗೆ ರೇ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಕಿವಿಯೇ ಮಾರೆ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಕಿವಿಯೇ ಬಾರೆ ಬಾರೆ ಕರವೀರ ನಿವಾಸಿನಿ ಬಾರೆ ಬಾರೆ ಕರವೀರ ನಿವಾಸಿನಿ ಬಾರೆ ಬಾರೆ ಕರವೀರ ನಿವಾಸಿನಿ ಬಾರೆ ಬಾರೆ ಕರವೀರ ನಿವಾಸಿನಿ ಬಾರಿ ಬಾರಿಗೆ ಶುಭ ತೋರೋ ನಮ್ಮ ಮನೆಗೆ ಬಾರಿ ಬಾರಿಗೆ ಶುಭ ತೋರು ನಮ್ಮ ಮನೆಗೆ ರೇ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಕಿವಿಯೇ ಮಾರೆ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಕಿವಿಯೇ ಇಂದಿರಾರಮಣ ಗೋವಿಂದ. ಗಣೇಶ ದೇವಾ ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ದೇವಾ ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ದೇವಾ ಪಾರ್ವತೀಶ್ವರ ಕುಮಾರ ಜೈ ಗಣೇಶ ದೇವಾ ಪಾರ್ವತೀಶ್ವರ ಕುಮಾರ ಜೈ ಗಣೇಶ ದೇವಾ ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ದೇವಾ ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ದೇವಾ ಪಾರ್ವತೀಶ್ವರ ಕುಮಾರ ಜೈ ಗಣೇಶ ದೇವಾ ಪಾರ್ವತೀಶ್ವರ ಕುಮಾರ ಜೈ ಗಣೇಶ ದೇವಾ ಏಕದಂತ ಗಜವದನ ಸಿದ್ಧಿ ಬುದ್ಧಿದಾಯಕ ಏಕದಂತ ಗಜವದನ ಸಿದ್ಧಿ ಬುದ್ಧಿದಾಯಕ ಏಕದಂತ ಗಜವದನ ಸಿದ್ಧಿ ಬುದ್ಧಿದಾಯಕ ಏಕದಂತ ಗಜವದನ ಸಿದ್ಧಿ ಬುದ್ಧಿದಾಯಕ ಮಹೋದರ ಗಣನಾಥ ಸಕಲ ಲೋಕನಾಯಕ ಮಹೋದರ ಗಣನಾಥ ಸಕಲ ಲೋಕನಾಯಕ ಗಣನಾಥ ಗಜವದನ ಗಣನಾಥ ಗಜವದನ ಗಣನಾಥ ಗಜವದನ ಗಣನಾಥ ಗಜವದನ ಓಂಕಾರನಾದ ರೂಪ ಜೈ ಗಣೇಶ ದೇವ ಓಂಕಾರನಾದ ರೂಪ ಜೈ ಗಣೇಶ ದೇವ ಓಂಕಾರನಾದ ರೂಪ ಜೈ ಗಣೇಶ ದೇವ ಓಂಕಾರನಾದ ಜೈ ಗಣೇಶ ದೇವಾ 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 ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ದೇವಾ ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ದೇವಾ ಪಾರ್ವತೀಶ್ವರ
ಪಾರ್ವತೀಶ್ವರ ಕುಮಾರ ಜೈ ಗಣೇಶ ದೇವಾ ಪಾರ್ವತೀಶ್ವರ ಜೈ ಗಣೇಶ ದೇವಾ ಏಕದಂತ ಗಜವದನ ಸಿದ್ಧಿ ಬುದ್ಧಿದಾಯಕ ಏಕದಂತ ಗಜವದನ ಸಿದ್ಧಿ ಬುದ್ಧಿದಾಯಕ ಮಹೋದರ ಗಣನಾಥ ಸಕಲ ಲೋಕನಾಯಕ ಮಹೋದರ ಗಣನಾಥ ಸಕಲ ಲೋಕನಾಯಕ ಗಣನಾಥ ಗಜವದನ ಗಣನಾಥ ಗಜವದನ ಸಿದ್ಧಿ ಬುದ್ಧಿದಾಯಕ ಜೈ ಗಣೇಶ ದೇವಾ 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 ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ದೇವಾ ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ದೇವಾ ಪಾರ್ವತೀಶ್ವರ ಕುಮಾರ ಜೈ ಗಣೇಶ ದೇವಾ ಪಾರ್ವತೀಶ್ವರ ಜೈ ಗಣೇಶ ದೇವಾ ವೇದ ವೇದ್ಯ ಶಿವಕುಮಾರ ಸರ್ವವ್ಯಾಪಿ ನಾಯಕ ವೇದ ವೇದ್ಯ ಶಿವಕುಮಾರ ಸರ್ವವ್ಯಾಪಿ ನಾಯಕ ವಿಶ್ವವಂದ್ಯ ವಿಶ್ವರಾಗ ಭಕ್ತ ಶೋಕ ನಾಯಕ ವಿಶ್ವವಂದ್ಯ ಭಕ್ತರಾಗ ಶೋಕ ನಾಯಕ ಗಣನಾಥ ಗಜವದನ ಗಣನಾಥ ಗಜವದನ ಗಣನಾಥ ಗಜವದನ ಗಣನಾಥ ಗಜವದನ ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ದೇವಾ ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ದೇವಾ ಪಾರ್ವತೀಶ್ವರ ಕುಮಾರ ಜೈ ಗಣೇಶ ದೇವಾ ಪಾರ್ವತೀಶ್ವರ ಕುಮಾರ ಜೈ ಗಣೇಶ ದೇವಾ ಇಂದಿರಾರಮಣ ಗೋವಿಂದ ಗೋವಿಂದ ಭೂಷಣಕ್ಕೆ ಭೂಷಣ ಇದು ಭೂಷಣ ವರ ವೆಂಕಟೇಶ ಶೇಷಗಿರಿವಾಸ ವರ ವೆಂಕಟೇಶ ಭೂಷಣಕ್ಕೆ ಭೂಷಣ ಭೂಷಣ ಭೂಷಣಕ್ಕೆ ಭೂಷಣ ಇದು ಭೂಷಣ ನಾಲಿಗೆಗೆ ಭೂಷಣ ನಾರಾಯಣ ನಾಮ ನಾಲಿಗೆಗೆ ಭೂಷಣ ನಾರಾಯಣ ನಾಮ ಲಿಂಗೆ ಭೂಷಣ ಹರಿಯಾತೆಯೋ ಕಾಲಿಂಗೆ ಭೂಷಣ ಹರಿಯಾತ್ರೆಯೋ ಆಲಯಕ್ಕೆ ಭೂಷಣ ತುಳಸಿ ವೃಂದಾವನ ಆಲಯಕ್ಕೆ ಭೂಷಣ ತುಳಸಿ ವೃಂದಾವನ ಶಾಲಕರ್ಣಕ್ಕೆ ಭೂಷಣ ವಿಷ್ಣು ಕಥೆಯೋ ವಿಶಾಲ ಕರ್ಣಕ್ಕೆ ಭೂಷಣ ವಿಷ್ಣು ಕಥೆಯೋ ಭೂಷಣಕ್ಕೆ ಭೂಷಣ ಭೂಷಣ ಭೂಷಣಕ್ಕೆ ಭೂಷಣ ಇದು ಭೂಷಣ ದಾನವೇ ಭೂಷಣ ಎರಡು ಹಸ್ತಂಗಳಿಗೆ ದಾನವೇ ಭೂಷಣ ಎರಡು ಹಸ್ತಂಗಳಿಗೆ ಮಾನವೇ ಭೂಷಣ ಮಾನವರಿಗೆ ಮಾನವೇ ಭೂಷಣ ಮಾನವರಿಗೆ ದಾನವೇ ಭೂಷಣ ಮುನಿಯೋಗಿ ವರರಿಂಗ ಜ್ಞಾನವೇ ಭೂಷಣ ಮುನಿಯೋಗಿ ವರರಿಗೆ ಮಾನುನಿಗೆ ಭೂಷಣ ಪತಿ ಭಕ್ತಿಯೋ ಮಾನಿನಿಗೆ ಭೂಷಣ ಪತಿ ಭಕ್ತಿಯೋ ಭೂಷಣಕ್ಕೆ ಭೂಷಣ ಇದು ಭೂಷಣ ಭೂಷಣಕ್ಕೆ ಭೂಷಣ ಇದು ಭೂಷಣ ರಂಗನನು ನೋಡುವುದೇ ಕಂಗಳಿಗೆ ಭೂಷಣ ರಂಗನನು ನೋಡುವುದೇ ಕಂಗಳಿಗೆ ಭೂಷಣ ರಂಗನನು
ಕಂಗಳಿಗೆ ಭೂಷಣ ರಂಗನನು ನೋಡುವುದೇ ಕಂಗಳಿಗೆ ಭೂಷಣ ಮಂಗಳಾಂಗಗೆ ಮಣಿಯೇ ಶಿರಭೂಷಣ ಮಂಗಳಾಂಗಗೆ ಮಣಿಯೇ ಶಿರಭೂಷಣ ಶೃಂಗಾರ ತುಳಸಿ ಮಣಿ ಕೊರಳಿಂಗೆ ಭೂಷಣ ಶೃಂಗಾರ ತುಳಸಿ ಮಣಿ ಕೊರಳಿಂಗೆ ಭೂಷಣ ರಂಗವಿಠಲ ನಿನ್ನ ನಾಮ ಅತಿಭೂಷಣ ರಂಗವಿಠಲ ನಿನ್ನ ನಾಮ ಅತಿಭೂಷಣ ಭೂಷಣಕ್ಕೆ ಭೂಷಣ ಇದು ಭೂಷಣ ಭೂಷಣಕ್ಕೆ ಭೂಷಣ ಇದು ಭೂಷಣ ಶೇಷಗಿರಿವಾಸ ಶ್ರೀ ವರ ವೆಂಕಟೇಶ ಶೇಷಗಿರಿವಾಸಗೆ ವರ ವೆಂಕಟೇಶ ಭೂಷಣಕ್ಕೆ ಭೂಷಣ ಇದು ಭೂಷಣ ಭೂಷಣಕ್ಕೆ ಭೂಷಣ ಇದು ಭೂಷಣ ಶ್ರೀಮಂದಿರಾರಮಣ ಗೋವಿಂದ ಗೋವಿಂದ ಧನ್ಯನಾದೆ ರಾಮ ನಿನ್ನ ಪಾದ ಕಮಲವನ್ನು ಕಂಡು ಧನ್ಯನಾದೆ ರಾಮ ನಿನ್ನ ಪಾದ ಕಮಲವನ್ನು ಕಂಡು ಧನ್ಯನಾದೆ ರಾಮ ಧನ್ಯನಾದೆ ದೇವಾ ಧನ್ಯನಾದೆ ರಾಮ ಧನ್ಯನಾದೆ ದೇವಾ ಧನ್ಯನಾದೆ ರಾಮ ನಿನ್ನ ಪಾದ ಕಮಲವನ್ನು ಕಂಡು ಧನ್ಯನಾದೆ ರಾಮ ನಿನ್ನ ಪಾದ ಕಮಲವನ್ನು ಕಂಡು ಧನ್ಯನಾದೆ ರಾಮ ಧನ್ಯನಾದೆ ದೇವಾ ಧನ್ಯನಾದೆ ರಾಮ ಧನ್ಯನಾದೆ ದೇವಾ ಇಂದು ರಾತ್ರಿ ಇಲ್ಲೇ ಕಳೆದು ನಾಳೆ ಮುಂಜಾನೆಯು ಎದ್ದು ಇಂದು ರಾತ್ರಿ ಎಲ್ಲೇ ಕಳೆದು ನಾಳೆ ಮುಂಜಾನೆಯು ಎದ್ದು ಹೋಗಬೇಕಯ್ಯ ರಾಮ ಸಾಗಬೇಕಯ್ಯ ದೇವಾ ಹೋಗಬೇಕಯ್ಯ ರಾಮ ಸಾಗಬೇಕಯ್ಯ ದೇವಾ ಧನ್ಯನಾದೆ ರಾಮ ನಿನ್ನ ಪಾದ ಕಮಲವನ್ನು ಕಂಡು ಧನ್ಯನಾದೆ ರಾಮ ನಿನ್ನ ಪಾದ ಕಮಲವನ್ನು ಕಂಡು ಧನ್ಯನಾದೆ ರಾಮ ಧನ್ಯನಾದೆ ದೇವಾ ಧನ್ಯನಾದೆ ರಾಮ ಧನ್ಯನಾದೆ ದೇವಾ ತಮ್ಮನಾದ ಲಕ್ಷ್ಮಣನ ಒಮ್ಮತಾದಿ ಕೂಡಿಕೊಂಡು ತಮ್ಮನಾದ ಲಕ್ಷ್ಮಣನ ಒಮ್ಮತಾದಿ ಕೂಡಿಕೊಂಡು ಹೋಗಬೇಕಯ್ಯ ರಾಮ ಸಾಗಬೇಕಯ್ಯ ದೇವಾ ಹೋಗಬೇಕಯ್ಯ ರಾಮ ಸಾಗಬೇಕಯ್ಯ ದೇವಾ ಧನ್ಯನಾದೆ ರಾಮ ನಿನ್ನ ಪಾದ ಕಮಲವನ್ನು ಕಂಡು ಧನ್ಯನಾದೆ ರಾಮ ನಿನ್ನ ಪಾದ ಕಮಲವನ್ನು ಕಂಡು ಧನ್ಯನಾದೆ ರಾಮ ಧನ್ಯನಾದೆ ದೇವಾ ಧನ್ಯನಾದೆ ರಾಮ ಧನ್ಯನಾದೆ ದೇವಾ ಮುತ್ತಿನಂತ ಸೀತೆ
ದೇವಿ ಒತ್ತುವಂತ ನಿನ್ನ ಪಾದ ಮುತ್ತಿನಂತ ಸೀತಾದೇವಿ ಒತ್ತುವಂತ ನಿನ್ನ ಪಾದ ಒತ್ತುವೇನೋ ರಾಮ ಒತ್ತುವೇನೋ ದೇವಾ ಒತ್ತುವೇನೋ ರಾಮ ಒತ್ತುವೇನೋ ದೇವಾ ಧನ್ಯನಾದೆ ರಾಮ ನಿನ್ನ ಪಾದ ಕಮಲವನ್ನು ಕಂಡು ಧನ್ಯನಾದೆ ರಾಮ ನಿನ್ನ ಪಾದ ಕಮಲವನ್ನು ಕಂಡು ಧನ್ಯನಾದೆ ರಾಮ ಧನ್ಯನಾದೆ ದೇವಾ ಧನ್ಯನಾದೆ ರಾಮ ಧನ್ಯನಾದೆ ದೇವಾ ಧನ್ಯನಾದೆ ರಾಮ ಧನ್ಯನಾದೆ ದೇವಾ ಧನ್ಯನಾದೆ ರಾಮ ಧನ್ಯನಾದೆ ದೇವಾ ಇಂದಿರಾರಣ ಗೋವಿಂದ ಗೋವಿಂದ ವದನ ಬೇಡುವೆ ವರಗಳ ಗುಣ ಸದನ ಸುರರುಡೆಯನೆ ಭವ ಸರದಿಯ ದಾಟಿಸು ಭವ ಸರದಿಯ ದಾಟಿಸೋ ಕರಮುಗಿದೆರಗುವೆ ವರಗಣರಾಯನೆ ಕರಮುಗಿದೆರಗುವೆ ವರಗಣರಾಯನೆ ಕರುಣಿಸು ಗಜವದನ ಬೇಡುವೆ ವರಗಳ ಗುಣ ಸದನ ಕರುಣಿಸು ಗಜವದನ ಬೇಡುವೆ ವರಗಳ ಗುಣ ಸದನ ವಾಹನನೇ ಶರಣರ ದೋಷ ವಿನಾಶಕನೇ ವಾಹನನೇ ಶರಣರ ದೋಷ ವಿನಾಶಕನೇ ಪಾಶಾಂಕುಶಧರ ಈಶಕುಮಾರನೇ ಪಾಶಾಂಕುಶಧರ ಈಶಕುಮಾರನೇ ಪಾಶ ವಿನುತರವಿ ಬಾಸುರ ಮೋದದಿ ಪಾಶಾಂಕುಶಧರೆ ಬಾಸುರ ಮೋಹರೇ ಸುಗಜವದನ ಬೇಡುವೆ ವರಗಳ ಗುಣ ಸದನ ಕರುಣಿಸು ಗಜವದನ ಬೇಡುವೆ ವರಗಳ ಗುಣ ಸದನ ಸುರರುಡೆಯನೆ ಭವ ಸರಧಿಯ ದಾಟಿಸೋ ಸುರರುಡೆಯನೆ ಭವ ಸರದಿಯ ದಾಟಿಸೋ ಕರಮುಗಿದೆರಗುವೆ ವರಗಣರಾಯನೆ ಕರಮುಗಿದೆರಗುವೆ ವರಗಣರಾಯನೆ ಸುಗಜವದನ ಬೇಡುವೆ ವರಗಳ ಗುಣ ಸದನ ಕರುಣಿಸು ಗಜವದನ ಬೇಡುವೆ ಸದನ ಅಂಬಿಕೆ ತನು ಜಾತ ಭಕ್ತರಿ ಇಂಬನು ಕೊಡುವಾದ ಅಂಬುಜತನು ಜಾತ ಭಕ್ತರಿಗಿಂಬನು ಕೊಡುವಾಗ ಅಂಬುಜ ಪ್ರಿಯ ಹೇ ರಂಬನೆ ನಮ್ಮನು ಅಂಬುಜ ಪ್ರಿಯ ಹೇ ರಂಬನೆ ನಮ್ಮನು ಬೆಂಬಿಡದಿರು ಹೇ ಲಂಬೋದರನೆ ಬೆಂಬಿಡದಿರುವೆ ಲಂಬೋದರನೆ ಕರುಣಿಸು ಗಜವದನ ಬೇಡುವೆ ವರಗಳ ಗುಣ ಸದನ ಕರುಣಿಸು ಗಜವದನ ಬೇಡುವೆ ವರಗಳ ಗುಣ ಸದನ ಸುರರುಡೆಯನೆ ಭವ ಸರದಿಯ ದಾಟಿಸು ಸುರರುಡೆಯನೆ ಭವ ಸರದಿಯ ದಾಟಿಸು ಕರಮುಗಿದೆರಗುವೆ ವರಗಣರಾಯನೆ ಕರಮುಗಿದೆರಗುವೆ ವರಗಣರಾಯನೆ ಸುಗಜವದನ ಬೇಡುವೆ ವರಗಳ ಗುಣ ಸದನ ಕರುಣಿಸು ಗಜವದನ ಬೇಡುವೆ
ವರಗಳ ಗುಣ ಸದನ ಸಲ್ಲಿಸು ಮನಧಿರವಾದವ ಪಾದ ಜಲ್ಲಿಡುವೆನು ಕರವ ಸಲ್ಲಿಸು ಮನಧಿರವಾದವ ಪಾದ ಜಲ್ಲಿಡುವೆನು ಕರವ ಒಳ್ಳೆ ಮನವನಮ್ಮೆಲ್ಲರಲಿರಿಸೈ ಒಳ್ಳೆ ಮನವನಮ್ಮೆಲ್ಲರಲಿರಿಸೈ ಕೊಲ್ಲಿ ದುರ್ಗಾಂಬಿಕೆಯಲ್ಲಿರಿ ಸೆಮ್ಮನು ಕೊಲ್ಲೆ ದುರ್ಗಾಂಬಿಕೆಯಲ್ಲಿರಿ ಸೆಮ್ಮನು ಕೊಲ್ಲಿ ದುರ್ಗಾಂಬಿಕೆಯಲ್ಲಿರಿ ಸೆಮ್ಮನು ಕೊಲ್ಲೆ ದುರ್ಗಾಂಬಿಕೆಯಲ್ಲಿರಿ ಸೆಮ್ಮನು ಕರುಣಿಸು ಗಜವದನ ಬೇಡುವೆ ವರಗಳ ಗುಣ ಸದನ ಕರುಣಿಸು ಗಜವದನ ಬೇಡುವೆ ವರಗಳ ಗುಣ ಸದನ ಸುರರುಡೆಯನೆ ಭವ ಸರಧಿಯ ದಾಟಿಸು ಸುರರುಡೆಯನೆ ಭವ ಸರಧಿಯ ದಾಟಿಸು ಕರಮುಗಿದೆ ರಘುವೆ ವರಗಣರಾಜನೇ ಕರಮುಗಿದೆ ರಘುವೆ ವರಗಣರಾಜನೇ ನಿಸು ಗಜವದನ ಬೇಡುವೆ ವರಗಳ ಗುಣ ಸದನ ಕರುಣಿಸು ಗಜವದನ ಬೇಡುವೆ ವರಗಳ ಗುಣ ಸದನ ಗೋವಿಂದ 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 ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ 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 ವಿಠಲ ನಾಮ ತುಪ್ಪ ಬೆರಸಿ ಪಾಯ ಚಪ್ಪರಿಸಿರೋ ವಿಠಲ ನಾಮ ತುಪ್ಪ ಬೆರಸಿ ಪಾಯ ಚಪ್ಪರಿಸಿರೋ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪ ಬೆರಸಿ ಪಾಯ ಚಪ್ಪರಿಸಿರೋ ವಿಠಲ ನಾಮ ತುಪ್ಪ ಬೆರಸಿ ಪಾಯ ಚಪ್ಪರಿಸಿರೋ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ಒಮ್ಮನ ಗೋಧಿಯ ತಂದು ವೈರಾಗ್ಯ ಕಲ್ಲಲಿ ಬೀಸಿ ಒಮ್ಮನ ಗೋಧಿಯ ತಂದು ವೈರಾಗ ಕಲ್ಲಲಿ ಬೇಸಿ ಒಮ್ಮನ ಗೋಧಿಯ ತಂದು ವೈರಾಗ್ಯ ಕಲ್ಲಲಿ ಬೀಸಿ ಒಮ್ಮನ ಗೋಧಿಯ ತಂದು ವೈರಾಗ ಕಲ್ಲಲಿ ಬೇಸಿ ಸುಮ್ಮನ ಮಜ್ಜಿಗೆ ತೆಗೆದು ಶಾವಿಗೆಯ ಮಾಡಿರೋ ಸುಮ್ಮನ ಮಜ್ಜಿಗೆ ತೆಗೆದು ಸಾವಿಗೆಯೋ ಮಾಡಿರೋ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪ ಬೆರಸಿ ಪಾಯ ಚಪ್ಪರಿಸಿರೋ ವಿಠಲ ನಾಮ ತುಪ್ಪ ಬೆರಸಿ ಪಾಯ ಚಪ್ಪರಿಸಿರೋ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ಹೃದಯವೆಂಬ ಪಾತ್ರದಲ್ಲಿ ಭಾವವೆಂಬ ಹೆಸರನಿಕ್ಕೆ ಹೃದಯವೆಂಬ ಪಾತ್ರದಲ್ಲಿ ಭಾವ ಎಂಬ ಹೆಸರನಿಕ್ಕೆ ಹೃದಯವೆಂಬ ಪಾತ್ರದಲ್ಲಿ ಭಾವವೆಂಬ ಹೆಸರನಿಕ್ಕೆ ಹೃದಯವೆಂಬ ಪಾತ್ರದಲ್ಲಿ ಭಾವವೆಂಬ ಹೆಸರನಿಕ್ಕೆ ಬುದ್ಧಿ ಪಾಕ ಮಾಡಿ ಅನಿರುದ್ಧ ಹರಿಯ ನೆನೆಯಿರೋ ಬುದ್ಧಿ ಪಾಕ ಮಾಡಿ ಅನಿರುದ್ಧನಿಯ ನೆನೆಯಿರೋ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪ ಬೆರಸಿ ಪಾಯ ಚಪ್ಪರಿಸಿರೋ ವಿಠಲ ನಾಮ ತುಪ್ಪ ಬೆರಸಿ ಪಾಯ ಚಪ್ಪರಿಸಿರೋ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ಆನಂದ ಆನಂದವೆಂಬ ತೇಗೋ ಬಂದವೆರಡು ಆನಂದವೆಂಬ ಬೇಜೋ ಬಂದವೆರಡು ಆನಂದ ಆನಂದವೆಂಬ ತೇಗೋ ಬಂದವೆರಡು ಆನಂದ ಆನಂದ ಎಂಬ ಬೇಜೋ ಬಂದವೆರಡು ಆನಂದ ಮೂರ್ತಿ ಪುರಂದರ ವಿಠಲನ ನೆನೆಯಿರೋ 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 ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪ ಬೆರಸಿ ಪಾಯ ಚಪ್ಪರಿಸಿರೋ ವಿಠಲ ನಾಮ ತುಪ್ಪ ಬೆರಸಿ ಪಾಯ
ಚಪ್ಪರಿಸಿರೋ ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ 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 ಮಂಗಳ ಜಯ ಜಯ ಕರೆ ಮುಖ ದೇವಗೆ ಮಂಗಳ ಜಯ ಜಯ ತೋ ಮಂಗಳ ಜಯ ಜಯ ವಿಘ್ನೇಶ್ವರನಿಗೆ ಮಂಗಳ ಜಯ ಜಯ ತೋ ನಿರುಪಮ ಸಗುಣ ಭರತನೆ ಪವರ ಬಿರುದನು ಪಡೆದಿಹಗೆ ಧರಣಿ ಕೋಟಿ ಸತ ತೇಜದಿ ಮೆರೆದಿಹ ಪರಶಿವ ಸುತಲಂಬೋದರಗೆ ಮಂಗಳ ಜಯ ಜಯ ಕರಿಮುಖ ದೇವಗೆ ಮಂಗಳ ಜಯ ಜಯ ತೋ ಮಂಗಳ ಜಯ ಜಯ ವಿಘ್ನೇಶ್ವರನಿಗೆ ಮಂಗಳ ಜಯ ಜಯ ತೋ ಪೂಜಿಪುರ್ಗೆ ಸವ ಮಾಜದೆ ಕೊಡುತ್ತಿಹ ಮುಜಗ ಪಾಲನಿಗೆ ರಾಜನಪುರದಿ ವಿರಾಜಿಸುತ್ತಿಹ ಗಣ ರಾಜೇಶ್ವರಿ ಮಹಾಸೂರನಿಗೆ ಮಂಗಳ ಜಯ ಜಯ ಕರಿಮುಖ ದೇವಗೆ ಮಂಗಳ ಜಯ ಜಯ ತೋ ಮಂಗಳ ಜಯ ಜಯ ವಿಘ್ನೇಶ್ವರನಿಗೆ ಮಂಗಳ ಜಯ ಜಯ ತೋ ಸಂಕ್ರಂದನ ಸುರ ಅಂಕುರ ಪಾಲಕ ಪಂಕಜಯುಗಳನಿಗೆ ವೆಂಕಟ ಸುಪ್ರಿಸು ಕಿಂಕರ ಸೇವಿಪ ಶಂಕರ ಮನ ಪರಿಶೋಧನಿಗೆ ಮಂಗಳ ಜಯ ಜಯ ಕರಿಮುಖ ದೇವಗೆ ಮಂಗಳ ಜಯ ಜಯ ತೋ ಮಂಗಳ ಜಯ ಜಯ ವಿಘ್ನೇಶ್ವರನಿಗೆ ಮಂಗಳ ಜಯ ಜಯ ತೋ ಶ್ರೀರಮಣಿ ಮಣಿ ಮಂಗಳಾಂ ಶುಭ ಮಂಗಳಾಂ ಸಾಗರ ಸಂಭವೆ ರಾಘವ ಸಾನವೆ ಯೋಗಿ ವಿನುತ ಸಕಲಾಗಮ ವಹಿತೆ ಶ್ರೀರಮಣಿ ಮಣಿ ಮಂಗಳಾಂ ಶುಭ ಮಂಗಳಾಂ ಅಂಬುಜ ಮಂದಿರೆ ಸಂಭು ಸುಕುಂದರೆ ಬಿಂಬ ಸಮಾದರೆ ಜಲಧರ ಚಿಗುರೆ ಶ್ರೀರಮಣಿ ಮಣಿ ಮಂಗಳಾಂ ಜಯ ಮಂಗಳಾಂ ಮೃದುತರ ಭಾಷಿಣಿ ಪದಜನ ಪೋಷಿಣಿ ಬುಧಜನ ಪೋಷಿಣಿ ವಿಧಿವರ ಜನನೇ ಶ್ರೀರಮಣಿ ಮಣಿ ಮಂಗಳಂ ಶುಭ ಮಂಗಳಂ ಸಕಲ ಸೌಭಾಗ್ಯದ ಯತಿಗಳ ನಾಯಕಿ ಅಕಲೋಷಣರ ಹರಿ ಪ್ರಕಟಿತ ರಮಣೆ ಶ್ರೀರಮಣಿ ಮಣಿ ಮಂಗಳಂ ಜಯ ಮಂಗಳಂ ಚಲಿಸುವ ಜಲದಲ್ಲಿ ಮಾತನಿಗೆ ಗಿರಿಯ ಬೆನಲೆ ಪುತ ಕೂರ್ಮನಿಗೆ ಹರೆಯನ್ನು ಧರಿಸಿದವರ ಅವತಾರಗೆ ಸರಳನ ಕಾಯ್ದಸಿ ನರಸಿಂಹಗೆ ಮಂಗಳಂ ಜಯ ಮಂಗಳಂ ಮಂಗಳಂ ಶುಭ ಮಂಗಳಂ ಭೂಮಿಯ ದಾನವ ಬೇಡಿದಗೆ ಆಮ ಕ್ಷತ್ರಿಯರ ಗೆಲಿದವಗೆ ರಾಮಚಂದ್ರನೆಂಬ ದಶರಥ ಸುತನಿಗೆ ಸಭಾಮೆಯ ರಸ ಗೋಪಾಲ ಕೃಷ್ಣಗೆ ಮಂಗಳಂ ಜಯ ಮಂಗಳಂ ಮಂಗಳಂ ಶುಭ ಮಂಗಳಂ ಭಕ್ತಲೆ ನಿಂತಿಹ ಬೌದ್ಧನಿಗೆ ಉತ್ತಮಯವೇ ವಿಧ ಕಲ್ಕನಿಗೆ ಅರ್ಥವತಾರದಿ ಭಕ್ತರ ಸಲಭುವ ಪುರಂದರ ವಿಠಲನಿಗೆ ಮಂಗಳಂ ಜಯ ಮಂಗಳಂ ಮಂಗಳಂ ಶುಭ ಮಂಗಳಂ ಮಂಗಳ ಶ್ರೀರಘು ಪುಂಗವರಾಮಗೆ ಗಂಗಾಧರ ಸಖರಂಗನಿಗೆ ಮಂಗಳ ತಾವರ ಕಂಗಳ ದೇವಗೆ ಮಂಗಳ ರಸಿ ಹರಿ ವಿಠಲನಿಗೆ ಮಂಗಳಂ ಜಯ ಮಂಗಳಂ ಮಂಗಳಂ ಶುಭ ಮಂಗಳಂ ಮೂರ್ತಿ ಧ್ಯಾನ ದೇವ ಸೋಪಾನ ಮುಕ್ತ ಬಾಯಿ ಏಕನಾಥ ನಾಮ ದೇವ ತುಕಾರ ರಾಮದೇವ ತುಕಾರಾಂ ಮಾನುಭಾವ ತುಕಾರಾಂ 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 ಸಂಗಣಿನ ಕೊಂಡರುವ ಮಂಗಳತ್ವರ ಸಂಗ ಸುಖವಿತು ಕಾಯೋ ಸುಣ ಸಾಗರ ದೀನ ನಾನು ದಾನೆ ನೇನು ತೇನು ರಕ್ಷರ ಮಾನದಿಂಬೈ ಪಾಲಿ ಶಂಬರ ಶ್ರೀನಿವಾಸನೆ ಸಂಗ ನಿನ್ನ ಕೊಂಡರುವ ಮಂಗಳತ್ವರ ಸಂಗ ಸುಖವಿತು ಕಾಯೋ ಸುಣ ಸಾಗರ
ತಂದೆ ನೀನು ಬಂಧು ನೀನು ಬಾಂಧವ ನೀನು ಬಂಧು ನಿಂದು ವಂದಿಸುವನು ಇಂದಿರೇ ರಮಣ ಸಂಗ ನಿನ್ನ ಕೊಂಡಾಡುವ ಮಂಗಳಕರ ಸಂಗ ಸುಖವೇ ಸುಖಾಯೋ ಸುಗುಣ ಸಾಗರ ತ್ವಮೇವ ಮಾತಾ ಪಿತಾ ತ್ವಮೇವ ತ್ವಮೇವ ಬಂಧು ಸಖಾ ತ್ವಮೇವ ತ್ವಮೇವ ವಿದ್ಯಾ ಗುರು ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಆಯೇನ ವಾಚಾ ಮನಸೇಂದ್ರೇವ ಬುದ್ಧ್ಯಾತ್ಮನಾ ವಾ ಸ್ವಭಾವಾತ್ ಕರೋಮಿ ಯತ್ ಸಕಲಂ ಪರಸ್ಮೈ ದೇವನಾರಾಯಣಾಯೇತಿ ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಮಧುಸೂದನ ಮಂಗಳಂ ದೇವಕೀ ಪುತ್ರೋ ಮಂಗಳಂ ಗರುಡಧ್ವಜ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ಯಂ ಬಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿ ಮೇ ಪರಮೇಶ್ವರ ದೇಹಿ ಮೇ ಪರಮೇಶ್ವರಿ ದೇಹಿ ಮೇ ಪುರುಷೋತ್ತಮೇ ನಮಃ ಪಾರ್ವತೀಪತೆ ಹರ ಹರ ಮಧ್ರಮಾರಮಣ ಗೋವಿಂದ ದುರ್ಗಾ ಪರಮೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಸನಾತನ ಹಿಂದೂ ಧರ್ಮ ಕಿ ಬೋಲೋ ಭಾರತ್ ಮಾತಾ ಕಿ ಆತ್ಮೀಯರೇ, ಸುಮಾರು 1 ಗಂಟೆಗಳ ಕಾಲ ಭಜನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟವರು ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಕೊಲ್ಲಿ ಮಿತ್ತಬಾಗಿಲು. ಸರಿಯಾದ ಸಮಯಕ್ಕೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಬ್ರಹ್ಮಕಲಶೋತ್ಸವದ ಮುಂದಿನ ಕಾರ್ಯಕ್ರಮಗಳಿಗೆ ಸಹಕರಿಸಿದ ತಮ್ಮ ಭಜನಾ ಸೇವೆಯನ್ನು ಅತ್ಯಂತ ಪ್ರೀತಿಯಿಂದ ಸ್ಮರಿಸುತ್ತಾ ಮುಂದೆಯೂ ಕೂಡ ತಮಗೆ ಶ್ರೀದೇವರ ಸನ್ನಿಧಿಯಲ್ಲಿ ಭಜನಾ ಸೇವೆಯನ್ನು ನಡೆಸುವಂತಹ ಶಕ್ತಿಯನ್ನು ದುರ್ಗಾ ದುರ್ಗಾದೇವಿಯು ನೀಡಿ ಅನುಗ್ರಹಿಸಲಿ ಎನ್ನುವ ಆಶಯದೊಂದಿಗೆ ಸ್ಮರಣಿಕೆಯನ್ನು ಮತ್ತು ಶ್ರೀದೇವಿಯ ಪ್ರಸಾದವನ್ನು ನೀಡಿ ಗೌರವಿಸಬೇಕಾಗಿ ಲೋಕಯ್ಯಗೌಡ ಗಣೇಶನಗರ, ಆದಪ್ಪಗೌಡ ಆಚಾರಿಬೆಟ್ಟು ಹಾಗೆ ರವಿಚಂದ್ರ ಪುದುವೆಟ್ಟಿ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ನಗರ ಭಜನೆಯ ಮೂಲಕ ತಮ್ಮದೇ ಆದ ಕಾಣಿಕೆಯನ್ನು ನೀಡಿದಂತಹ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಕೊಲ್ಲಿ ಮಿತ್ತಬಾಗಿಲು ಇವರ ಶ್ರಮವನ್ನು ನಾವು ಈ ಸಂದರ್ಭದಲ್ಲಿ ಅತ್ಯಂತ ಗೌರವದಿಂದ ಸ್ಮರಿಸ್ತಾ ಇದ್ದೇವೆ. ಶ್ರೀದೇವರ ಸನ್ನಿಧಿಯಲ್ಲಿ ಭಜನಾ ಸೇವೆಯನ್ನು ನೆರವೇರಿಸಿದಂಥ ತಮಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಮಂಡಳಿಯ ಸದಸ್ಯರಿಗೆ ಶ್ರೀದೇವಿಯ ಪ್ರಸಾದ ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಲೋಕಯ್ಯಗೌಡ ಗಣೇಶನಗರ, ಆದಪ್ಪಗೌಡ ಆಚಾರ್ಯಬೆಟ್ಟು ಹಾಗೆ ರವಿಚಂದ್ರ ಪುದುವೆಟ್ಟಿ ಇವರಲ್ಲಿ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಆತ್ಮೀಯ ಭಕ್ತಾಭಿಮಾನಿಗಳೇ, ನಾಳೆಯ ದಿನ ಅಂದರೆ 23 ಮಾರ್ಚ್ ಶನಿವಾರದ ದಿನದಂದು ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿರುವಂಥ ತಂಡಗಳು ಹೀಗಿವೆ. ಶ್ರೀ ಸದಾಶಿವೇಶ್ವರ ಭಜನಾ ಮಂಡಳಿ ಕನ್ಯಾಡಿ, ಶ್ರೀ ಬಲಮುರಿ ಗಣಪತಿ ಮಹಿಳಾ ಕುಣಿತ ಭಜನಾ ತಂಡ ಲಾಯ್ಲ ಬೆಳ್ತಂಗಡಿ, ಶ್ರೀ ಬ್ರಹ್ಮದೇವ ಭಜನಾ ಮಂಡಳಿ ಕಾಶಿಬೆಟ್ಟು ಅರಳಿ ಉಜಿರೆ, ಶ್ರೀ ಸರಸ್ವತಿ ಭಜನಾ ಮಂಡಳಿ ರಿಜಿಸ್ಟರ್ಡ್ ವಿವೇಕಾನಂದ ನಗರ ಹಳೇಪೇಟೆ ಉಜಿರೆ, ಶ್ರೀ ವಿಘ್ನೇಶ್ವರ ಭಜನಾ ಮಂಡಳಿ ಲಾಯ್ಲ. ಈ ಎಲ್ಲ ಭಜನಾ ತಂಡದ ಸದಸ್ಯರಲ್ಲಿ ಒಂದು ವಿನಮ್ರ ವಿನಂತಿ, ಬ್ರಹ್ಮಕಲಶೋತ್ಸವದ ಈ ಶುಭ ಸಂದರ್ಭದಲ್ಲಿ ತಮಗೆ ನೀಡಿರುವಂತಹ ಸಮಯಕ್ಕೆ ಸರಿಯಾಗಿ ಆಗಮಿಸಿ ಶ್ರೀದೇವರ ಸನ್ನಿಧಿಯಲ್ಲಿ ಭಜನಾ ಸೇವೆಯನ್ನು ನಡೆಸಿಕೊಟ್ಟು ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮಗಳಿಗೆ ಸಹಕರಿಸಿ ಆ ಮೂಲಕ
ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯುವಲ್ಲಿ ತಮ್ಮ ಸಹಕಾರ ಇರಲಿ ಎನ್ನುವಂಥ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ನಾಳೆ ಬೆಳಗ್ಗೆ 7 ಗಂಟೆಗೆ ಸರಿಯಾಗಿ ಶ್ಲೋಕ ಪಠಣವನ್ನು ಮಾಡಲಿಕ್ಕಿರುವಂಥ ಮಕ್ಕಳು ದಯವಿಟ್ಟು ಗಮನಿಸಿ. ನಾಳೆ ಸರಿಯಾಗಿ ಬೆಳಿಗ್ಗೆ 6:45ಕ್ಕೆ ದೇವಸ್ಥಾನದ ಪ್ರಾಂಗಣದಲ್ಲಿ ಉಪಸ್ಥಿತರಿದ್ದು ಶ್ಲೋಕ ಪಠಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ಲೋಕ ಪಠಣದಲ್ಲಿ ಭಾಗವಹಿಸುವಂಥ ಮಕ್ಕಳು ದಯವಿಟ್ಟು ಗಮನಿಸಿ. ನಾಳೆ 6:45ಕ್ಕೆ ಸರಿಯಾಗಿ ಪ್ರಾಂಗಣದಲ್ಲಿ ಉಪಸ್ಥಿತರಿದ್ದು 7 ಗಂಟೆಗೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ತಾವುಗಳು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ದುರ್ಗಾಪರಮೇಶ್ವರಿ ವೇದಿಕೆಯಲ್ಲಿ ಸರಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕಿಲ್ಲೂರು ಮಕ್ಕಳ ಹಾಗೂ ಸ್ಥಳೀಯ ಕಲಾವಿದರ ಕೂಡುವಿಕೆಯಲ್ಲಿ ಮಹಿಷಮರ್ದಿನಿ ಯಕ್ಷಗಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಉಪಸ್ಥಿತರಿರುವ ಎಲ್ಲ ಭಗವದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಲಾವಿದರನ್ನು ಪ್ರೋತ್ಸಾಹಿಸುವುದರ ಜೊತೆಗೆ ಈ ಕಾರ್ಯಕ್ರಮವನ್ನು ಆಸ್ವಾದಿಸಬೇಕು, ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ವೇದಿಕೆಯಲ್ಲಿ ಸರಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕಿಲ್ಲೂರು ಇಲ್ಲಿನ ಮಕ್ಕಳು ಹಾಗೂ ಸ್ಥಳೀಯ ಕಲಾವಿದರ ಕೂಡುವಿಕೆಯಲ್ಲಿ ಯಕ್ಷಗಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ದಯವಿಟ್ಟು ಎಲ್ಲ ಭಕ್ತಾಭಿಮಾನಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದುರ್ಗಾದೇವಿ ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಪರಿವಾರ
ಪೂರ್ಣೇಶ್ವರಿ ಅನ್ನಚಂದ್ರಡು ದೇವಿರ್ನ ಅನ್ನಪ್ರಸಾದ ನಿರಂತರವಾದ ನಡತೊಂದುಂಡು ಮಾತ ಭಕ್ತಾಭಿಮಾನಿಲು ಅನ್ನಪೂರ್ಣೇಶ್ವರಿ ಅನ್ನಚಂದ್ರಗ ಬೋದು ದೇವಿರ್ನ ಪ್ರಸಾದನು ಸ್ವೀಕಾರ ಮಲ್ಪಡು ಐದು ಬೊಕ್ಕ ಇತ್ತೆ ಕೆಲವೇ ಕ್ಷಣಟು ದುರ್ಗಾ ಪರಮೇಶ್ವರಿ ಪ್ರಧಾನ ವೇದಿಕೆಡು ಸರಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕಿಲ್ಲೂರು
ಆದರಣೀಯ ಗೌರವಕ್ಕೆ ಇತಿಹಾಸ ಪ್ರಸಿದ್ಧಿಗಳ ಪಡೆಯ ಹೊಂದಣಿಗೊಳ್ಳಿದ ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಮುರಣಿ 7ನೇ ತಾರೀಕು ಜುಲೈನ ಕಾರ್ಯಕ್ರಮ ಎಲಂಜಿ 28 ತಾರೀಕು ಮುಟ್ಟ ನಡಪಂಚಿನ ಬ್ರಹ್ಮ ಕೆಲಸಕ್ಕೆ ಬತ್ತನಂಚಿನ ಊರ್ದ ಮಾತಾ ಭಗವತ್ ಭಕ್ತರನ್ನೇ ಆತ್ಮೀಯವಾದ ಸ್ವಾಗತ ಮಲ್ತೊಂದು ದೇವಸ್ಥಾನಡು ಬತ್ತನಂಚಿನ ಭಕ್ತಾಭಿಮಾನುలు ಸೇವೆ ಮಾಡ್ಪನಾಗ್ಲಿತ್ತಂದ ದೇನಿಗೆ ಗೊರಪನಾಗ್ಲಿತ್ತಂದ ಕೌಂಟುಡು ಪೋದು ಕೊರ್ದು ಪ್ರಸಿದ್ಧಿ ಪಡೆದು ಶ್ರೀದೇವನ ಕೃಪೆಗೆ ಪಾತ್ರವಾಡು ಬಂದು ವಿನಂತಿ ಮಂದೊಂದಿಲ್ಲ ಅನ್ನಛತ್ರುಡು ಅನ್ನದಾನ ಸೇವೆ ಆವೊಂದುಂಡು ಸಭಾ ಮಂಟಪಡು ಸಾಂಸ್ಕೃತಿಕ ಕಾರ್ಯಕ್ರಮ ನಡತೊಂದುಂಡು ಐತೆ ಒಟ್ಟಿಗೂ ನಾಟಕ ಉಂಡು ಬೇತೆ ಬೇತೆ ಕಾರ್ಯಕ್ರಮ ದುರ್ಗಾದೇವಿ ಸಭಾ ಮಂಟಪ ಕಾರ್ಯಕ್ರಮ ಒಂದುಂಡು ಐತೆ ಪಿರೋಡು ಅನ್ನಛತ್ರ ಉಂಡು ಅನ್ನಪೂರ್ಣೇಶ್ವರಿ ಅನ್ನಛತ್ರಡು ಅನ್ನದಾನ ಕಾರ್ಯಕ್ರಮ ಕೂಡ ನಡಪರುಂಡು ಮಾತಾ ಭಗವತ್ ಭಕ್ತರು ಅನ್ನದಾನ ಸ್ವೀಕಾರ ಮಲ್ತದೆ ಕಾರ್ಯಕ್ರಮ ತೂದು ಪೋಡು ಪಂದಿಗಳ ವಿನಂತಿನಿ ಮಲ್ತೊಂದಿಲ್ಲ ದಯಮಲ್ತದೆ ನಮ್ಮ ದೇವಸ್ಥಾನದ ಪವಿತ್ರತೆಯನ್ನು ಕಾಪಾಡೋಡು ಚಪ್ಪರದ ಉಲಾಯಿ ಸುಮಾರು ಜನ ಜೋಡು ತಿದ್ದು ಹೋದವರಿಗೆ ದಯಮಲ್ತದೆ ಅಲ್ಪದೆ ಜೋಡನ್ನು ತೆರವು ಮಲ್ಪಟ್ಟು ಬಂದವರಿಗೆ ವಿನಂತಿ ಮಲ್ತೊಂದಿಲ್ಲ ಚಪ್ಪರದ ಉಲಾಯಿಡು ಮಸ್ತ್ ಜನ ಜೋಡು ತಿದ್ದು ಹೋದವರಿಗೆ ದಯಮಲ್ತೇನೆ ಸೈಡ್ ಇದ್ದಿದ್ದು ಸಹಕಾರಿ ಸಡನ್ ಪಂಡದನಿಗೆಲ್ಲ ವಿನಂತಿನೂ ಕೂಡ ಮಲ್ತೊಂದಿಲ್ಲ ಆಗಬೇಕು ಅಂತಾದ್ರೆ ಮನಸ್ಸಿದ್ರೆ ಮಾರ್ಗ ಅಂತ ಹೇಳಿದ್ರೆ ಈ ಹುಡುಗಿಯನ್ನ ನಾವು ನೋಡಿ ಕಲಿಬೇಕು. ಇವಳ ಹೆಸರು ಮೋಕ್ಷ. ಇವಳು ಗುಪ್ತವಾಗಿ ಒಂದು ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾಳೆ. ನಮ್ಮ ದೇವಸ್ಥಾನಕ್ಕೆ ಒಬ್ರು ಉಚಿತವಾಗಿ ಒಂದು ಸ್ಟಿಕ್ಕರ್ ಅನ್ನ ಕೊಟ್ಟಿದ್ರು. ಆ ಸ್ಟಿಕ್ಕರ್ ಅನ್ನ ನಾವು ಕೌಂಟರ್ನಲ್ಲಿ 10 ರೂಪಾಯಿಯ ಹಾಗೆ ವಿತರಣೆಯನ್ನ ಮಾಡ್ತಾ ಇದ್ದೇವೆ. ಈ ಹುಡುಗಿ ಯಾರ ಹತ್ರವೂ ಕೇಳದೆ ಇಲ್ಲಿಂದ ಕೌಂಟರ್ನಿಂದ ಸ್ಟಿಕ್ಕರ್ಗಳನ್ನ ತಕೊಂಡು ಹೋಗಿ ಸಭೆಯಲ್ಲಿ ವಿತರಣೆ ಮಾಡಿ ಹಣವನ್ನ ಸಂಗ್ರಹಿಸಿ ನಮ್ಮ ಬ್ರಹ್ಮ ಕಲಶ ಸಮಿತಿಗೆ ಒಪ್ಪಿಸ್ತಾ ಇದ್ದಾಳೆ. ಇದು ನಿಜವಾದ ಅರ್ಥದಲ್ಲಿ ಜನಸೇವೆ. ನಮ್ಮ ಈ ಬ್ರಹ್ಮಕಲಶ ಸಮಿತಿಯಲ್ಲಿ ನಾವು ಒಂದು ಮಕ್ಕಳ ತಂಡವನ್ನ ಮಾಡಿದ್ದೇವೆ. ಆ ಮಕ್ಕಳ ತಂಡಕ್ಕೆ ಉಜ್ವಲ ಮತ್ತು ಭವಿಷ್ಯ ಅಂತ ಹೆಸರಿಟ್ಟಿದ್ದೇವೆ. ಈ ಹುಡುಗಿ ಭವಿಷ್ಯ ತಂಡದ ಸದಸ್ಯೆ. ಎಷ್ಟು ಖುಷಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಮಕ್ಕಳನ್ನು ನಾವು ತೊಡಗಿಸಿಕೊಂಡ್ರೆ ಮಕ್ಕಳು ಕೂಡ ರಾಮ ಸೇತುವಿನಲ್ಲಿ ಅಳಿಲು ಹೇಗೆ ಸೇವೆಯನ್ನ ಮಾಡಿತಾ, ಹಾಗೆ ಬ್ರಹ್ಮಕಲಶ ಕುಂಭಾಭಿಷೇಕ ಕಾರ್ಯಕ್ರಮದಲ್ಲಿ ಅಳಿಲ ಸೇವೆಯನ್ನ ನಮ್ಮ ಕುಮಾರಿ ಮೋಕ್ಷ ಕೂಡ ಕೊಡ್ತಾ ಇದ್ದಾಳೆ. ಎಲ್ಲ ಕಡೆಗೆ ಹೋಗಿ ಆಡುವ ಹೊತ್ತಿನಲ್ಲಿ ಆಡುವ ಬದಲಾಗಿ ಇಲ್ಲಿರುವಂತಹ ಸ್ಟಿಕ್ಕರ್ಗಳನ್ನ ವಿತರಣೆ ಮಾಡಿ ತನ್ನ ಸೇವೆಯನ್ನ ನಮ್ಮ ಸಮಿತಿಗೆ ನೀಡ್ತಾ ಇದ್ದಾಳೆ. ಈ ಮೋಕ್ಷಾಳಿಗೆ ಸಮಿತಿಯ ಅಧ್ಯಕ್ಷನ ನೆಲೆಯಲ್ಲಿ ಅವಳ ಸೇವೆಯನ್ನ ಗುರುತಿಸ್ತಾ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಮೋಕ್ಷಾಳ ತಂದೆ ತಾಯಿಯವರಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇದು ನಮ್ಮ ದೇಶದ, ನಮ್ಮ ಸನಾತನ ಧರ್ಮದ ಸಂಸ್ಕೃತಿ. ಇದನ್ನ ಎಲ್ಲಾ ಮಕ್ಕಳು ನೋಡಿ ಕಲಿಬೇಕು. ಕಾರ್ಯಕ್ರಮವನ್ನ ಸಂಘಟಿಸುವಲ್ಲಿ ಯಾವ ರೀತಿ ಕೈ ಜೋಡಿಸಬೇಕು ಅಂತ ಹೇಳುವುದಕ್ಕೆ ನಮ್ಮ ಕುಮಾರಿ ಮೋಕ್ಷ
ಎಲ್ಲರಿಗೂ ಆದರ್ಶ, ನನಗೂ ಆದರ್ಶ ಅಂತ ಹೇಳ್ತಾ ಮೋಕ್ಷಾಳ ಈ ಸೇವೆಗೆ ದೇವಸ್ಥಾನದ ಪರವಾಗಿ ಹಾರ್ದಿಕವಾದಂತಹ ಅಭಿನಂದನೆಗಳನ್ನ ಈ ದೃಶ್ಯ ಮಾಧ್ಯಮದ ಮೂಲಕ ಸರ್ವರಿಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮೇಕ್ಷ, ಥ್ಯಾಂಕ್ ಯು ವೆರಿ ಮಚ್. ದೇವರು ಒಳ್ಳೇದು ಮಾಡಲಿ. ಇನ್ನಷ್ಟು ಸ್ಟಿಕ್ಕರ್ಗಳನ್ನ ಪಡ್ಕೊಂಡು ನಮ್ಮ ಬ್ರಹ್ಮ ಕುಂಭಾಭಿಷೇಕಕ್ಕೆ ದೊಡ್ಡ ಮೊತ್ತದ ಸಂಗ್ರಹವನ್ನ ನೀನು ಮಾಡು ಅಂತ ಹೇಳ್ತಾ ಅಭಿನಂದನೆಗಳು. ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಶ್ರೀ ದುರ್ಗಾ ದೇವಿ ಅಂಜನೆ ಪರಿವಾರ ದೇವನ ಪುನರ್ಪ್ರತಿಷ್ಠಾ ಅಷ್ಟಬಂಧ ಮಕ್ಕಳ ಸೋಸೋಡೆ ಊರದ ಪರವೋದ ಭಕ್ತಾಭಿಮಾನಿಗಳು ಸಂವಿಧಾನದ ಸೇವೆ ಮೊದಲಲ್ಲ ವಿಶೇಷವಾದ ಇಡೀ ನಮ್ಮ ಬ್ರಹ್ಮಸಮಾಜ ಮಕ್ಕಳ ಸಮಿತಿ ಮಂಡಳಿ ಮೊದಲ ವಿಶೇಷವಾದ ಕೊಲ್ಲಿ ಶ್ರೀ ದುರ್ಗಾ ಮಾತೆ ನಮ್ಮೆಲ್ಲರ ಬೆಳಗಿಂದ ಸಂಜೆ ತನಕ 10-11 ಸರ್ತಿ ತಗೊಂಡು ಹೋದೆ. ಮತ್ತೆ ಮನೆಗೆ ಹೋಗಿ ಸ್ನಾನ ಮಾಡಿ ಎಲ್ಲ ಬಂದು ವಾಪಸ್ ಈಗ ಸ್ಟಿಕ್ಕರ್ ಸೇಲ್ ಮಾಡ್ತಿದ್ದೆ. ಈಗ ಒಂದು 3-4 ಸರ್ತಿ ಸೇಲ್ ಮಾಡಿದೆ. ಕೊಲ್ಲಿ
28 ಪ್ರಯತ್ನಗಳ ನಡೆಬರಲು ಸೇವಾ ಕೌಶಲ್ಯಗಳು ಸೇವಾ ರಚನೆಗಳಲ್ಲಿ ಇದನ್ನೇ ನಾನೇ ಕೂಡ ನಿರಂತರವಾಗಿ ಸಂವಿಧಾನಗಳು ಬೇರೆ ಬೇರೆ ರೀತಿಯ ಬಗೆಯುವ ಸಂಸ್ಥೆಗಳು ಎಂಬ ಸಂವಿಧಾನ ಈ ಸಂದರ್ಭಗಳು ಭಕ್ತಾದಿ ಮಾನವರು ಕಲಶ ಸೇವೆ ಕಾಂತರ ಕಲಶ ಸೇವೆಯನ್ನು ಅವು ಕೆಲವೇ ಸಂಕೀರ್ಣ ವಿರಾಮ ನಂತರ ಪಾಲನೆಯಿಂದ ಕೌಟುಂಬಿಕ ಬಗೆಗಳು ಕಾಂತರ ಕಲಶ ಸೇವೆ ಸೇರಿದ ರಕ್ಷೆಯನ್ನು ಪಡೆಯಲು ಕೆಲವೇ ಸಂಖ್ಯೆಗಳು ಕಾಮ ಕಲಶ ವಿರಾಮ ಕಾಮ ಕಲಶ ಸೇವೆ ರಕ್ಷೆಯನ್ನು ಪಡೆಯಲು ಅಂತೆಯೇ ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದುರ್ಗಾ ದೇವಿನ ಪಟ್ಟ ಆರಾಧನೆಯ ಎದುರಲ್ಲಿ ಇವರು ಮತ್ತೆ ಕೊಲ್ಲಿ ಶ್ರೀ ದುರ್ಗಾ ಮಾತೆ ನಮ್ಮೆಲ್ಲರ ಆಶೀರ್ವಾದಗಳನ್ನು ಚಿಕ್ಕಳ ಕಾರ್ಯಾಲಯದ ಮಾಹಿತಿ ಕಲಿಯದ ಸೌಕರ್ಯಗಳು ಎಲ್ಲ ಎಕಾನಮಿಕ್ ನಂತರ ಗೊತ್ತು ಈ ಲಕ್ಷ್ಮಿ ಈ ಚಿಕ್ಕರ ಕೂಡ ದೇವರ ಪಟ್ಟಣ ಪಡೆಯುವಲ್ಲಿ ದೇವಸ್ಥಾನದ ತಿರುವನಂತಪುರ ಅನ್ನಪೂರ್ಣೇಶ್ವರಿ ನಕ್ಷತ್ರಗಳು ಇದರ ಮಾತ್ರ ಭಾಗದಿಂದ ತೀರ ಅನ್ನಪೂರ್ಣೇಶ್ವರಿ ಅನ್ನಪೂರ್ಣೇಶ್ವರಿ ಈ ದೇವರ ಪ್ರಸಾದ ವಂದನೆ ಶ್ರೀ ದುರ್ಗಾ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಧಾನ ವೇದಿಕೆಯಲ್ಲಿ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕಿಲ್ಲೂರು ಮಕ್ಕಳ ಸ್ಥಳೀಯ ಕಲಾವಿದರ ಕೂಡುವಿಕೆ ಮಹಿಷಮರ್ದಿನಿ ತಮ್ಮ ಶಾರ್ಪ್ ಹಲೋ 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 ಹಲೋ
Thank you.
ಸ್ಥಳೀಯ ಕಲಾವಿದರಿಗೆ ಮಹಿಷಮರ್ದಿನಿ ಯಕ್ಷಗಾನ ಕಾರ್ಯಕ್ರಮ, ಹಾಗೆಯೇ ದುರ್ಗಾದೇವಿ ವೇದಿಕೆಗೆ ವಿವೇಕಾನಂದ ಪದವಿ ಕಾಲೇಜಿನ ಮುಂದಾದೆ ನೃತ್ಯ ವೈಭವ ಕಾರ್ಯಕ್ರಮ ನಡೆಸಬಹುದು. ಹಾಗೆಯೇ ಡ್ಯಾನ್ಸ್ ಕೂಡ ಯೂನಿವರ್ಸಿಟಿ ಸಹಿತ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಈಗ ಕಲಾವಿದಿ ರತ್ನ ರಾಜ್ಯ ಪ್ರಶಸ್ತಿ ಪುರಸ್ಕೃತೆ ಕುಮಾರಿ ವೈಷ್ಣವಿ ಹುಲಿಗೆ ನೃತ್ಯ ಕಾರ್ಯಕ್ರಮ ನಡೆಸಬಹುದು. ವೈಭವ ರಾತ್ರಿ 9 ಗಂಟೆಗೆ ಸರಿಯಾದ ನಾವು ವೈದ್ಯ ಕಾರ್ಯಕ್ರಮ ಆದರಣೀಯ ಭಗವದ್ಭಕ್ತ ಬಾಂಧವರೇ, ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಬ್ರಹ್ಮಕಲಶೋತ್ಸವದ ಶುಭ ಸಂದರ್ಭದಲ್ಲಿ ನಾವು ಬಹಳಷ್ಟು ಸಂತೋಷದಲ್ಲಿದ್ದೇವೆ. ಅಂತಹ ಈ ಶುಭ ಸಂದರ್ಭದಲ್ಲಿ ಕೆಲವು ಕಾರ್ಯಕ್ರಮಗಳು ಕಟೀಲ್ ಮೇಳ ಇನ್ನು ಇತರ ಮೇಳಗಳಿಂದ ಈ ಪುಣ್ಯ ವೇದಿಕೆಯಲ್ಲಿ ದುರ್ಗಾ ಪರಮೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ
ಈ ಪುಣ್ಯ ವೇದಿಕೆಯಲ್ಲಿ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತಾ ಇದೆ. ಅಂತೆಯೇ ಇವತ್ತಿನ ಯಕ್ಷಗಾನ ಕಾರ್ಯಕ್ರಮ ಮಹಿಷಮರ್ದಿನಿ ಸ್ಥಳೀಯ ಮಕ್ಕಳಿಂದ ಬಹಳಷ್ಟು ಕೊಲ್ಲಿ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಸಂಘ ಎನ್ನುವ ಹಾಗೆ ಪ್ರಸಿದ್ಧಿಯನ್ನು ಪಡೆದು ಅನೇಕ ಇಲ್ಲಿಯ ಯಕ್ಷಗಾನದಲ್ಲಿ ಪಾಲ್ಗೊಂಡು ಅನೇಕ ಮಂದಿಗಳು ದೊಡ್ಡ ಸಾಧನೆಯನ್ನು ಮಾಡಿ ಬಂಗಾಡಿ ಭಾಸ್ಕರ್ ಅವರ ಶಿಷ್ಯರಾದಂಥ ಎಲ್ಲರೂ ಕೂಡ ವೇಷವನ್ನು ಮಾಡಿ ಕೊಲ್ಲಿ ದುರ್ಗಾದೇವಿಯ ಸನ್ನಿಧಾನದಲ್ಲಿ ಹಾಗೆ ಆಸುಪಾಸಿನಲ್ಲಿ ಕೂಡ ಯಕ್ಷಗಾನ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಎನ್ನುವ ಹಾಗೆ ಸಂತೋಷ ನಮಗುಂಟು. ಅಂತಹ ಯಕ್ಷಗಾನ ಕಾರ್ಯಕ್ರಮ ಇನ್ನು ಮುಂದೆಯೂ ಕೂಡ ನಿರಂತರವಾಗಿ ಈ ದುರ್ಗಾದೇವಿಯ ಸನ್ನಿಧಾನದಲ್ಲಿ ನಡೆಯಬೇಕು ಎನ್ನುವ ಹಾಗೆ ನಾವೆಲ್ಲರೂ ಶ್ರಮಪಟ್ಟು ಈ ವರ್ಷವೂ ಕೂಡ ಬ್ರಹ್ಮಕಲಶೋತ್ಸವದ ಈ ಶುಭ ಸಂದರ್ಭದಲ್ಲಿ ಒಂದು ಸಣ್ಣದೊಂದು ಕಾರ್ಯಕ್ರಮವನ್ನು ಮಾಡೋಣ ಎನ್ನುವ ಹಾಗೆ ಎಲ್ಲರ ಅಭಿಮತದಂತೆ ಪ್ರಯತ್ನವನ್ನು ಪಟ್ಟು ಇಲ್ಲಿಯ ಮಕ್ಕಳಿಗೆ ಸ್ಥಳೀಯರಿಗೆ ನಾವು ನಮಗೆ ಕೂಡಿದಷ್ಟು ಪ್ರಯತ್ನವನ್ನು ಮಾಡಿ ಕಲಿಸಿ ಯಕ್ಷಗಾನ ಕಾರ್ಯಕ್ರಮವನ್ನು ಮಾಡುವ ಹಾಗೆ ಸತತವಾದಂಥ ಪ್ರಯತ್ನವನ್ನು ಪಟ್ಟು ಏನೂ ತಿಳಿಯದೇ ಇದ್ದಂಥ ಒಂದು ಮಕ್ಕಳಿಗೆ ಒಂದು ರಂಗವೇದಿಕೆಯನ್ನು ಪ್ರವೇಶ ಮಾಡಿ 4 ಶಬ್ದಗಳನ್ನು ಮಾತಾಡುವುದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟು ಇಂತಹ ಯಕ್ಷಗಾನ ಮೇಳ ಸಣ್ಣ ಮೇಳ ಆದರೂ ಕೂಡ ಅದು ನಿರಂತರವಾಗಿ ನಡೆಯಬೇಕು ಎನ್ನುವ ಹಾಗೆ ಪ್ರಯತ್ನ ಪಟ್ಟಂಥ ಒಬ್ಬ ಗೋಪಾಲ ಮತ್ತು ನಾನು ಕೂಡ ಅರ್ಥಗಾರಿಕೆಯಲ್ಲಿ ಮಕ್ಕಳಿಗೆ ಬರೆದುಕೊಟ್ಟು ಆ ಮೂಲಕವಾಗಿ ಅವರನ್ನು ತಯಾರಿಸಿದ್ದೇವೆ. ಅಂತೆಯೇ ಸ್ವಲ್ಪ ಸಮಯದ ಅಭಾವದಲ್ಲಿ ನಮ್ಮ ವೆಚ್ಚ ಕಡಿಮೆ ಆಯಿತು. ಅದು ಮಕ್ಕಳ ಕಾರ್ಯಕ್ರಮ ಅಂತ ಹೇಳಿದರೆ ನಮಗೆ ಸ್ವಲ್ಪ ವ್ಯತ್ಯಾಸ ಆಗುತ್ತದೆ. ಅದನ್ನು ಸದೃದಯಿಗಳಾದಂಥ ನೀವುಗಳು ಬ್ರಹ್ಮಕಲಶೋತ್ಸವದ ಸಮಿತಿಯವರು ಮತ್ತು ಮುಖ್ಯಸ್ಥರೆಲ್ಲರೂ ಕೂಡ ನಮಗೆ ಆ ಮೂಲಕವಾಗಿ ತುಂಬ ಹೃದಯದ ಮಕ್ಕಳಿಗೆ ಆಶೀರ್ವಾದವನ್ನು ಮಾಡುತ್ತಾ ಈ ಕಾರ್ಯಕ್ರಮವನ್ನು ನಮಗೆ ಪ್ರಾರಂಭಿಸುವುದಕ್ಕೆ ದುರ್ಗಾ ಪರಮೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ಇದಕ್ಕೆ ಬ್ರಹ್ಮಕಲಶಕ್ಕೆ ಸಂಬಂಧಪಟ್ಟ ಎಲ್ಲರಲ್ಲಿಯೂ ಮತ್ತೆ ಅದಕ್ಕಾಗಿ ಪ್ರಯತ್ನ ಪಟ್ಟವರೆಲ್ಲರಲ್ಲಿಯೂ ಕೂಡ ನಾವು ಆ ಮೂಲಕವಾಗಿ ತಡಾದ್ದಕ್ಕೆ ಕ್ಷಮೆಯಾಚಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ಯಕ್ಷಗಾನಂಗೆ ಮಕ್ಕಳು ಏನಾದರೂ ತಪ್ಪು ಮಾಡಿದರೂ ಕೂಡ ಅದಕ್ಕೆ ಚಪ್ಪಾಲೆಯ ಮೂಲಕ ಪ್ರೋತ್ಸಾಹವನ್ನು ಕೊಟ್ಟು ಮಕ್ಕಳನ್ನು ಉರಿದುಂಬಿಸಿ ಮುಂದೆಯೂ ಕೂಡ ಸಭಾ ಕಂಪನ ಎನ್ನುವಂಥದ್ದು ಹೋಗಬೇಕು ಎನ್ನುವ ನೆಲೆಯಲ್ಲಿ ಮಕ್ಕಳು ತಯಾರಾಗಿದ್ದಾರೆ. ಅಂಥದ್ದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬಹಳಷ್ಟು ಅಗತ್ಯ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಅವರವರ ಪ್ರತಿಭೆ ಅವರವರಿಯಲ್ಲಿ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಂಡಂಥ ಯಾವನೇ ಒಬ್ಬ ವ್ಯಕ್ತಿ ಅದನ್ನು ಪ್ರಕಟಪಡಿಸುವುದಕ್ಕೆ ತೋರಿಸುವುದಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಅಲ್ಲಿ ತಪ್ಪಿದ್ದರೆ ಅದನ್ನು ದಯವಿಟ್ಟು ಎಲ್ಲರೂ ಕ್ಷಮಿಸಿ ಇಂತಹ ಕಾರ್ಯಕ್ರಮಕ್ಕೆ ಎಲ್ಲರೂ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ದುರ್ಗಾ ಪರಮೇಶ್ವರಿ ಅಮ್ಮನವರ ಯಕ್ಷಗಾನದ ಪರವಾಗಿ ನಾನು ಕೇಳಿಕೊಳ್ಳುತ್ತಾ ಯಕ್ಷಗಾನಂ ಗೇಳಿಗೆ ಬ್ಯಾಂಡ್ ಸೆಟ್ ಅದಕ್ಕೆ ಚೌಕಿಗೆ ಪೋಡೊಂದು ಕೇಳೊಂದುಲ್ಲೇರೆ ಬ್ಯಾಂಡ್ ಸೆಟ್ ಅದಕ್ಕೆ ಚೌಕಿಗೆ ಪೋಡಿಗೆ ಚೌಕಿ ಪೂಜೆ ಒಂದುಂಡು.
ಹೌದು. ಹೌದು ಹೌದು. ಹೌದು. ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಅಂಗವಾಗಿ ಈ 3ನೇ ದಿನದ ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ವೇದಿಕೆಯಲ್ಲಿ ಯಕ್ಷಗಾನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ನಡೀಲಿಕ್ಕಿದೆ. ಎಲ್ಲ ಯಕ್ಷಗಾನ ಕಲಾಭಿಮಾನಿಗಳು ದಯವಿಟ್ಟು ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದುರ್ಗಾ ಪರಮೇಶ್ವರಿ ವೇದಿಕೆಗೆ ಬರಬೇಕು ಅಂತ ತಮ್ಮ ಹತ್ರ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈ ದಿನ ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ವೇದಿಕೆಯಲ್ಲಿ ಸರಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆ ಕಿಲ್ಲೂರು ಇಲ್ಲಿನ ಮಕ್ಕಳು ಹಾಗೂ ಊರ ಪರವೂರಿನ ಅತಿಥಿ ಕಲಾವಿದರ ಕೂಡುವಿಕೆಯಲ್ಲಿ ಯಕ್ಷಗಾನ ಮಹಿಷಮರ್ದಿನಿ ಕಾರ್ಯಕ್ರಮ ಈಗ ನಡೀಲಿಕ್ಕಿದೆ. ಹಿಮ್ಮೇಳದಲ್ಲಿ ಭಾಗವತರಾಗಿ ಸುರೇಶ್ ಹೆಗ್ಡೆ ಕಾಡುಮನೆ, ಮಹೇಶ್ ಕನ್ಯಾಡಿ, ಚಂಡೆ ಶ್ರುತಿಕಂಠ್ ಭಟ್ ಉಜಿರೆ, ಮದ್ದಳೆ ಶ್ರೇಯಸ್ ಪಾಲಂದೆ, ಚಕ್ರತಾಳ ವೆಂಕಟೇಶ್ ಕಾರ್ಕಳ ಇವರು ಸಹಕರಿಸಲಿಕ್ಕಿದ್ದಾರೆ. ಮುಮ್ಮೇಳದಲ್ಲಿ ಆದಿಮಾಯಾಗಿ ವನಿತಾ ಕಿಲ್ಲೂರು, ವಿಷ್ಣು ಕವನ ಹಾಗೂ ಚಂದ್ರಶೇಖರ ಮುಂಡಾಜೆ, ಬ್ರಹ್ಮನಾಗಿ ರಮ್ಯ ಗುಡಿಗಾರ ಹಾಗೂ ಶ್ರೀವತ್ಸಲ ಬಂಟ್ವಾಳ, ಈಶ್ವರನಾಗಿ ಕಾರ್ತಿಕ್, ದೇವೇಂದ್ರನಾಗಿ ಸಾಕ್ಷಿ, ದೇವಪಾಲರಾಗಿ ಕೌಶಿಕ್, ಚಂದನ್ ಶೆಟ್ಟಿ, ಸಮೀಕ್ಷಾ, ತೇಜಸ್ವಿನಿ, ಆದಿತ್ಯ, ವಿದ್ಯುನ್ಮಾಲಿ, ಸಾನ್ವಿ, ಮಾಲಿನಿ ಪಾತ್ರದಲ್ಲಿ ಪ್ರತೀಕ್ಷಾ ಹಾಗೂ ಯಶೋಧ ಕಿಲ್ಲೂರು, ದಿತಿದೇವಿ ಸುರೇಶ್ ಒಳಕಾಡು, ದೇವಿ ಪಾತ್ರದಲ್ಲಿ ನಾಗೇಶ್, ದುರ್ಗಾಸುರನಾಗಿ ಶಿವಾನಂದ ಎಸ್ ಪಾಂಡ್ರು, ಮಹಿಷಾಸುರನಾಗಿ ಗೋಪಾಲ್ ಕಿಲ್ಲೂರು, ಬಿಡಲಾಸುರ ವಿನಯ್ ಸುವರ್ಣ, ಕೈಟವ ವಿಶ್ವನಾಥ್ ಗೌಡ, ಮಧು ಶ್ರೀಧರ ಗುಡಿಗಾರ, ಚಿಕ್ಷುರಾಸುರ ಕೃಷ್ಣ ಕವತಾರ್, ಶಂಕಾಸುರ ಮಲ್ಲಿಕಾ, ಪುರೋಹಿತರಾಗಿ ರಮೇಶ್ ಪೈಲಾರ್. ಈ ಕಾರ್ಯಕ್ರಮದ ಸಂಯೋಜನೆ ರಮೇಶ್ ಪೈಲಾರ್, ಮುಖ್ಯ ಶಿಕ್ಷಕರು ಕಿಲ್ಲೂರು ಶಾಲೆ, ಅರ್ಥಗಾರಿಕೆ ಚಂದ್ರಶೇಖರ್ ಮುಂಡಾಜೆ, ನಿರ್ದೇಶನ ಭಾಸ್ಕರ್ ಬಂಗಾಡಿ, ಸಂಪೂರ್ಣ ಸಹಕಾರ ಶ್ರೀಧರ್ ಗುಡಿಗಾರ್ ಹಾಗೂ ರತನ್ ಶೆಟ್ಟಿ ಕಿಲ್ಲೂರು. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ವೇದಿಕೆಯಲ್ಲಿ ಯಕ್ಷಗಾನ ಮಹಿಷಮರ್ದಿನಿ ಯಕ್ಷಗಾನಂ ಗೆಲ್ಗೆ. ಹಲೋ ಹಲೋ ಹಲೋ
ಭಕ್ತಿಯೊಳ ಪಿರಿದು ಆಬನಿದಿ ಯಾತ್ಮಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದ ಭುಜಗೆ ಬಡ ಮಾಡುತ್ತ ಅಂಬುನಿಧಿಯ ಪದಗೆ ಕೈ ಮುಗಿದ ಅಂಬುಜಾಸನ ವಾಣಿಯರ ಪಾದ ಭುಜಗೆ ಬಡ ಮಾಡುತ್ತ ವರ್ಣಿವೆನಿ ಕಥಾಮೃತವ ಜಯದು ಜಯದು ಆದಿಮಾಯೇ ಸರ್ವ ಭವನಿವಾಸಿನಿಗೆ ಆಯ್ ಆಯ್ ಜಯತು ಜಯತು ವಾದಿ ಮಾಯೇ ಸರ್ವ ಭವನಿವೋರಿಯೇ ಕರುಣಧಿಕಾಯೇ ದಯಸಾಗರಯೇ ಭಕ್ತಿಯುತ ಪದ ದಯವನ್ನು ಮರೆಗೊಳ್ಳುವತಿ ಮುದದ್ಯೂತ ಜಯತು ಜಯತು ಆದಿಮಾಯೇ ಸರ್ವ ಭವನಿವಾರಿಣಿಯೇ ಏತಗೆ
ಜನ್ಮವ ನಿತ್ಯ ಜಲರಾಶಿಯ ಮಧ್ಯದಲ್ಲಿ ನಮ್ಮನ್ನು ತಾನುರಾಗದಿಂದ ರಕ್ಷಿಸುವುದಕ್ಕೆ ನೀನಲ್ಲದೆ ಅನ್ಯರಾರಿದ್ದಾರೆ ಹೇಳಮ್ಮ. ಅಜ್ಞಾನವೆಂಬ ಅಂಧಕಾರದಲ್ಲಿ ತೊಳಲಾಡುತ್ತಿದ್ದಂಥ ನಮಗೆ ಸುಜ್ಞಾನವೆಂಬ ಬೆಳಕನ್ನು ನೀನು ನೀಡಿದ್ದೀಯ. ಆದರೆ ಮುಂದಿನ ಪಥ ಏನೆಂಬುದನ್ನು ಗೋಚರಿಸಿ ತಿಳಿಸಿ ನಮ್ಮೂವರನ್ನು ಉದ್ಧರಿಸಬೇಕಮ್ಮ, ಉದ್ಧರಿಸಬೇಕಮ್ಮ, ಉದ್ಧರಿಸಬೇಕಮ್ಮ. ಹರುಜದಲ್ಲಿ ಮೂವರಿಗೆ ಇರುವುದು ನಿಮಗೆ ಮಕ್ಕಳೇ ಧೈರ್ಯವನ್ನು ತಾಳಿರಿ. ನಿಮ್ಮನ್ನು ಕರೆದಂತಹ ಕಾರಣ ಬಲವಾಗಿದೆ. ಈ ವಿಶಾಲವಾದಂತಹ ಜಲರಾಶಿಯ ಮಧ್ಯದಲ್ಲಿ ನೀವು ಮೂವರು ಹುಟ್ಟಿಕೊಂಡಿದ್ದೀರಿ. ನಿಮಗೆ ಒಂದೊಂದು ಹೆಸರನ್ನು ಕೊಡುತ್ತೇನೆ. ಶುಭ್ರವರ್ಣದಿಂದಂತಹ ಕೂಡಿದವನೇ ಬ್ರಹ್ಮ, ನೀಲವರ್ಣದಿಂದ ಕೂಡಿದವನೇ ವಿಷ್ಣು, ಸ್ಫಟಿಕ ಸದೃಶನಾಗಿ ಮೂರನೇ ಕಣ್ಣುಳ್ಳವನೇ ಮಹೇಶ್ವರ,
ಮೂವರ ನಿಮಗೆ ನಿಮ್ಮನ್ನು ಸೃಷ್ಟಿ ಮಾಡುವುದಕ್ಕೆ ಬಲವಾದ ಕಾರಣ ಉಂಟು ಮಕ್ಕಳೇ. ನಿಮ್ಮ ಮೂವರನ್ನು ಕರೆಸಿಕೊಂಡಿದ್ದೇನೆ ಮಕ್ಕಳೇ. ಹಾಗೆಯೇ ನಿಮಗೆ 3 ಗುಣಗಳನ್ನು, ಹಾಗೆ 3 ಸ್ಥಳಗಳನ್ನು, 3 ಕಾರ್ಯಗಳನ್ನು ಕರುಣಿಸುತ್ತೇನೆ, ಅನುಗ್ರಹಿಸುತ್ತೇನೆ ಮಕ್ಕಳೇ. ಮಕ್ಕಳೇ, ಇನ್ನು ಮುಂದಕ್ಕೆ ಬ್ರಹ್ಮನಾದಂಥ ನೀನು ಸೃಷ್ಟಿಯ ಲೋಕವನ್ನು ಮಾಡುತ್ತಾ ಸತ್ಯಲೋಕದಲ್ಲಿದ್ದುಕೋ ಮಗನೇ. ಹಾಗೆಯೇ ವಿಷ್ಣು, ನೀನು ಪಾಲನಾ ಕಾರ್ಯವನ್ನು ಮಾಡುತ್ತಾ ವೈಕುಂಠದಲ್ಲಿದ್ದುಕೊಂಡು ಬಾ ಮಗನೇ. ಆಗಲಿ ತಾಯೇ. ಹಾಗೆಯೇ ಪರಮೇಶ್ವರನಂತ ನೀನು ಲಯವಾದ ಕಾರ್ಯವನ್ನು ಮಾಡುತ್ತಾ ವೈಕುಂಠದಲ್ಲಿದ್ದುಕೋ ಮಗನೇ. ಆಗಲಿ ತಾಯೇ. ಕಷ್ಟಕಾಲ ಒದಗಿ ಬಂದರೆ ಏನು ಮಾಡಬೇಕಮ್ಮ? ಮಕ್ಕಳೇ, ನಾನು ಕೊಟ್ಟಂತಹ ಕಾರ್ಯಗಳಲ್ಲಿ ನಿಮಗೆ ಏನಾದರೂ ವಿಘ್ನ ಬಂದರೆ, ನಿಮಗೆ ಏನಾದರೂ ತೊಂದರೆಯಾದರೆ ನನ್ನನ್ನು ಭಜಿಸಿ. ಪ್ರತ್ಯಕ್ಷಯ ಪರೋಕ್ಷವಾಗಿ ನಾನು ನಿಮಗೆ ಪ್ರಯತ್ನಿಸುತ್ತೇನೆ ಮಕ್ಕಳೇ. ಅಂತರ್ಧಾನಳಾಗುತ್ತೇನೆ.
ಇಲ್ಲದಿರುವಂತಹ ವೇಳೆಯಲ್ಲಿ ನಿಮ್ಮಿಬ್ಬರನ್ನು ನಡೆಸಿಕೊಂಡು ಹೋಗುವುದಕ್ಕೆ ಒಬ್ಬ ಯಜಮಾನ ಬೇಕು. ಅದು ಈ ಬ್ರಹ್ಮ. ಇನ್ನು ಮುಂದೆ ನಾನು ಹೇಳಿದಂತೆ ಕೇಳುತ್ತಾ ಕಾರ್ಯೋನ್ಮುಖರಾಗಬೇಕು. ಇದು ಬ್ರಹ್ಮನಾಜ್ಞೆ. ಅಯ್ಯೋ ವಿಧಿಯೇ, ಪದುಮಾಚನಗುತ್ತದೆ ವಿಧಿಯೇ ಸೋಮಲೆ ಮೃಡಲಂಗನಾಚನ ಲಯದ ವಿಕಾರವಾ ಮೃಡಲಂಗನಾಚನ ಲಯದ ನಯಗಳ ಅಮ್ಮ ಮೊದಲು ಕರೆದದ್ದು ನನ್ನನ್ನು ಈಶಾ ಎಂದು. ಈಶಾ ಎಂದರೆ ಯಜಮಾನ. ಈಶಾ ಎನ್ನುವ ಪದದ ಅರ್ಥವೇ ಯಜಮಾನ ಎನ್ನುವ ಹಾಗೆ.
ಇಲ್ಲಿ ಯಾರಿಗೆ ಯಾರು ಯಜಮಾನ? ನಿಮಗಿಬ್ಬರಿಗೂ ನಾನೇ ಯಜಮಾನ. ಹಾಗೆ ನನ್ನಲ್ಲಿರುವಂತಹ ವಿಶೇಷತೆಗಳನ್ನು ಕಂಡಿರಾ? ನನ್ನನ್ನು ಸರಿಯಾಗಿ ವೀಕ್ಷಿಸಿ. ನನಗೆ 5 ತಲೆಗಳು, ಸದ್ಯೋಜಾತ ವಾಮದೇವ, ಸತ್ಪುರುಷ, ಅಘೋರ ಎನ್ನುವಂತಹ 5 ಶಿರಗಳು, ಒಮ್ಮೆಲೆ 5 ತಲೆಗಳಲ್ಲಿ ಯೋಚಿಸುವಂತಹ ಶಕ್ತಿ. ಹಾಗೆ ನನ್ನ ಹಣೆಯಲ್ಲಿ ಹೆಚ್ಚಿನ ಕಣ್ಣು, ಅದು ಕಿಚ್ಚಿನ ಕಣ್ಣು. ಅದನ್ನು ತೆರೆದೆ ಅಂತಾದ್ರೆ ಸಕಲ ವಿಲಯ. ಆದ್ದರಿಂದ ನಿಮಗಿಬ್ಬರಿಗಿಂತಲೂ ನಾನೇ ದೊಡ್ಡವ. ಮೊದಲು ಸೃಜಿಸಲು ಪದುಮಾಕ್ಷ ಪೊರೆಯುವ ಆದ್ದರಿಂದ ಅಧಿಕ ನಾನು ಕಳೆದ ಕಲ್ಪದಲ್ಲಿದ್ದ ಜೀವರಾಶಿಗಳನ್ನು ಈ ಕಲ್ಪಕ್ಕೆ ತಂದು ಪರಬ್ರಹ್ಮ ಸ್ವರೂಪದ ಸೃಷ್ಟಿಯಲ್ಲಿದ್ದ ಜೀವರಾಶಿಗಳನ್ನು ಅದರ ಹಣೆಯಲ್ಲಿದ್ದ ಲಿಖಿತವನ್ನು ತಿದ್ದಿ ಈ ಲೋಕಕ್ಕೆ ಕಲ್ಪಿಸಿಕೊಳ್ಳಬೇಕು. ಅದು ಈ ಬ್ರಹ್ಮನ ಶ್ರೇಷ್ಠವಾದ ಕಾರ್ಯ. ಪಾಲನೆ ಎನ್ನುವಂಥದ್ದು ಕ್ಷಣಿಕ, ಲಯ ಎನ್ನುವಂಥದ್ದು ಅರೆಕ್ಷಣ. ಆದ್ದರಿಂದ ಸೃಷ್ಟಿ ಕಾರ್ಯವೇ ಶ್ರೇಷ್ಠ. ಇದನ್ನು ನೀವಿಬ್ಬರೂ ಒಪ್ಪಿಕೊಳ್ಳಬೇಕು. ಬ್ರಹ್ಮ ಜೀವರಾಶಿಗಳ ಕಳೆ ಬರಹ ಉಂಟು. ಅದನ್ನು ಈ ಕಲ್ಪಕ್ಕೆ ತಂದು ಜಡವಾಗಿದ್ದ ಜೀವರಾಶಿಗಳಿಗೆ
ಜೀವಚೇತನವನ್ನು ಕೊಟ್ಟು ಅದಕ್ಕೆ ಚಲನಾಶಕ್ತಿಯನ್ನು ಕೊಡುವುದು ಮಾತ್ರ ನಿನ್ನ ಕೆಲಸ. ನಿನ್ನ ಸೃಷ್ಟಿಯಲ್ಲಿ ಹೊಸತೇನುಂಟು? ಆದ್ದರಿಂದ ಸೃಷ್ಟಿಯ ಕಾರ್ಯ ಘನವೇ ಅಲ್ಲ. ಕಾಲ ಕಾಲಕ್ಕೆ ಪೋಷಕಾಂಶವನ್ನು ಕೊಟ್ಟು ನೀರನ್ನು ಹಾಕಿ ಪೊರೆದರೆ ಮಾತ್ರ ಗಿಡವೊಂದು ಬೆಳೆಯುವುದಕ್ಕೆ ಸಾಧ್ಯ. ಅಂತೆಯೇ ಜೀವರಾಶಿಗಳು. ಸೃಷ್ಟಿ ಎನ್ನುವಂಥದ್ದು ಕ್ಷಣ ಮಾತ್ರದಲ್ಲಿ ನಡೆಯುವಂಥದ್ದು. ದಯ ಎನ್ನುವಂಥದ್ದು ಅನಿವಾರ್ಯ. ಆದರೆ ಪಾಲನೆಯ ಕಾರ್ಯ ಎನ್ನುವಂಥದ್ದು ಒಂದು ಜೀವಿಯ ಹುಟ್ಟಿನಿಂದ ಮರಣದವರೆಗೂ ನಡೆಯುವಂತಹ ದೀರ್ಘವಾದ ಪ್ರಕ್ರಿಯೆ. ಆದ್ದರಿಂದ ಕಾಲ ಕಾಲಕ್ಕೆ ಕೊಟ್ಟು ಪೊರೆಯುವ ಕಾರ್ಯವೇ ಶ್ರೇಷ್ಠ. ಆದ್ದರಿಂದ ಪಾಲನೆಯ ಕಾರ್ಯವೇ ಶ್ರೇಷ್ಠ. ಸ್ವಲ್ಪ ತಡೆ. ಏನು? ಸರಿ ನಿನ್ನ ಭಜನವು ಸರಿ ಭಜನವು ಕಾರ್ಯವೇ ಶ್ರೇಷ್ಠವಾದದ್ದು. ಸೃಷ್ಟಿ ಎನ್ನುವಂಥದ್ದು ಕ್ಷಣಿಕ, ಲಯ ಎನ್ನುವಂಥದ್ದು ಅನಿವಾರ್ಯ. ಅದರ ನಡುವಿನಲ್ಲಿರುವುದೇ ವ್ಯಕ್ತಿಯ ಜೀವನ. ಜೀವನ ಎನ್ನುವಂಥದ್ದು ಪಾಲನೆ. ಆದ್ದರಿಂದ ಪಾಲನಾ ಕಾರ್ಯವೇ ಶ್ರೇಷ್ಠ. ಹರಿಹರರಲ್ಲಿ ಭೇದವಿಲ್ಲ. ಆದ್ದರಿಂದ ಮುಂದಿನ ಜಗತ್ತಿಗೆ ತಿಳಿಸುವುದಕ್ಕಾಗಿ ನಾನು ಹರಿಯಲ್ಲಿ ಎರಕನಾಗಬೇಕು ಅಂದುಕೊಂಡಿದ್ದೇನೆ. ಅದನ್ನು ಪರೀಕ್ಷಿಸುವುದಕ್ಕೆ ದುರವನ್ನು ಮಾಡುವ. ಯಾರಲ್ಲಿ ಹೆಚ್ಚು ಶಕ್ತಿ ಇದೆಯೋ ಅವರು ಗೆಲ್ಲುತ್ತಾರೆ. ಸರಿ, ಮುಂದೆ ಬಾ, ದುರವನ್ನು ಗೆಲ್ಲುವ. ಫಲವಿಲ್ಲ ಶೋಧನೆಯಿಂದಲೇ
ಆದ್ದರಿಂದ ನಿನ್ನ ಉದರದ ಒಳಗೆ ಹೋಗಿ ನಾನು ಶೋಧನೆಯನ್ನು ಗೈಯುತ್ತೇನೆ. ಬಾಯ್ ತೆರೆ. ನನ್ನ ವ್ಯಕ್ತಿತ್ವವನ್ನು ತಿಳಿಯದೆ ನಾನೇ ದೊಡ್ಡವ ಎಂದು ವಾದ ಮಾಡಿದ ಈ ಹರಿಗೆ ಬುದ್ಧಿ ಕಲಿಸಲೇಬೇಕು. ಹರಿಯು ಈಗಾಗಲೇ ಶೋಧನೆಗಾಗಿ ನನ್ನ ಉದರವನ್ನು ತಲುಪಿದ್ದಾನೆ. ನನ್ನ ಉದರದ ಎಲ್ಲಾ ಅಷ್ಟದ್ವಾರಗಳನ್ನು ಬಂಧಿಸಿ ಕೊಳೆ ಕಲ್ಮಶಗಳು ಹೊರಹೋಗುವಂತಹ ಆ ಅಧೋದ್ವಾರವನ್ನು ತೆರೆದಿಡುತ್ತೇನೆ. ಹರಿಯು ಆ ದ್ವಾರದ ಮೂಲಕ ಹೊರ ಹೋದಂತಾದರೆ ಅವನ ಅಹಂಕಾರವೆಲ್ಲ ಇಳಿದು ಹೋಗುತ್ತದೆ. ಸರಿ, ಹಾಗೆಯೇ ಮಾಡುತ್ತೇನೆ. ಪ್ರಯತ್ನ ಪಟ್ಟವರು ನಾವು. ಆದ ಸಂದರ್ಭದಲ್ಲಿ ಅಮ್ಮ ಹೇಳಿದಂತಹ ವಾಕ್ಯಗಳೇ ನಮಗೆ ಶಿರೋಧಾರ್ಯ, ಅದುವೇ ವೇದವಾಕ್ಯವೆಂದು ನಾವು ಭಾವಿಸಿದವರಿದ್ದೇವೆ. ಹಾಗಿದ್ದರೆ ಗುರುಮೂರ್ತಿಗಳಾದಂತಹ ನಾವುಗಳು ಅಮ್ಮನ ಮಕ್ಕಳಾದ್ದರಿಂದ ಲೋಕದ ನಿಯಂತ್ರಣಕ್ಕೆ ಮೂರು ಮೂರ್ತಿಗಳು ದಾತೃಗಳಾಗಿ ಕರ್ತೃಗಳಾಗಿ ನೇಮಕಗೊಂಡವರಿದ್ದೇವೆ. ಬ್ರಹ್ಮನಲ್ಲಿಯೂ ನಾನು ಹೇಳಿದ್ದದನ್ನೇ. ಬ್ರಹ್ಮ ಯಾವ ಕಾರಣದಲ್ಲಿಯೂ ಕೂಡ ನಾವುಗಳು ಒಂದು ರೀತಿಯಲ್ಲಿ ಹೋರಾಟವನ್ನು ಮಾಡಿ ಜಂಜಾಟವನ್ನು ಮಾಡಿ ವಾದವನ್ನೇ ಮಾಡುತ್ತಾ ವಾಕ್ಚಾತುರ್ಯಗಳನ್ನೇ ಮುಂದುವರಿಸ್ತಾ ನಾವು ಹೋದೆವು ಅಂತಾದ್ರೆ ಯಾವ ಪ್ರಯೋಜನವಾಗುತ್ತದೆ ಹೇಳು? ಅಮ್ಮನಿಗೂ ಹೆಸರು ಬರಬಾರದು, ನಾವುಗಳು ಪೂರಕರಾಗಿ ಅನ್ಯೋನ್ಯತೆಯಿಂದ ಇರ್ತೇವೆ ಎನ್ನುವ ಹಾಗೆ ಹೇಳಿದವನಿದ್ದೇನೆ. ಅದನ್ನೇ ಭಾವಿಸಿಕೊಂಡಂತ ನಾನು ವಾದವನ್ನು ಬದಿಗೆ ಸರಿಸಿ ಶೋಧನೆಯ ಮೂಲಕವಾಗಿ ನಿಜವನ್ನು ತಿಳಿಯಬೇಕು ಅಲ್ಲವೇ? ಅದಕ್ಕಾಗಿ ಕಳೆದ ಕಲ್ಪದಲ್ಲಿ ಲಯವಾದಂತಹ ಯಾವ ಪ್ರಪಂಚ ಉಂಟು, ಬ್ರಹ್ಮನ ಅಂಡಜ, ಪಿಂಡಜ, ಶ್ವೇತಜ, ಬುದ್ಧಿಜ ಎನ್ನುವಂತಹ 4 ವಿಧಾನದ ಸೃಷ್ಟಿಯಲ್ಲಿ ಕಳೆದ ಕಲ್ಪದಲ್ಲಿ ಜೀವರಾಶಿಗಳು ಯಾವ ರೀತಿಯಾಗಿವೆ, ಆ ಕಲ್ಪದಲ್ಲಿದ್ದದ್ದು ಏನು ಉಂಟು ಎನ್ನುವ ಹಾಗೆ ತಿಳಿಯಬೇಕು ಅಂತಾದರೆ ಶೋಧನೆಗೆ ಇಳಿದವನು ನಾನು. ಬ್ರಹ್ಮನ ಉದರವನ್ನು ಪ್ರವೇಶ ಮಾಡಿದ್ದೇನೆ. ಆ ಮೂಲಕವಾಗಿ ಬಹಳಷ್ಟು ರಭಸದಿಂದ ನೋಡಿ ಬಂದೆ ಎಂದಾದ್ರೆ ಕಾಣಬಾರದೇ ಸ್ವರ್ಣಮಯ
ಉದರದೊಳಗೆ ಹೋದಂತ ನಾನು ಇಲ್ಲಿ ಕಾಣುವುದು ಎಲ್ಲಿ ನೋಡಿದರೂ ಕೂಡ ಜೀವರಾಶಿಗಳು. ಹಾಗಿದ್ರೆ ಅದಕ್ಕೆ ಚೇತನ ಯಾಕೆ ಇಲ್ಲ? ಎಲ್ಲವೂ ಕೂಡ ಜಡತ್ವದಿಂದ ತುಂಬಿಕೊಂಡಿದೆ. ಹಾಗಿದ್ರೆ ಇವನ ಉದರದಲ್ಲಿರುವಂತಹ ಪ್ರತಿಯೊಂದು ಕೂಡ ಜಡತ್ವವನ್ನು ತುಂಬಿದ್ರೆ ಹಾಗಿದ್ರೆ ಇದುವೇ ಎನ್ನುವ ಹಾಗೆ ಸ್ಥಾಯಿಯಾಗಿ ನಿಲ್ಲುತ್ತದೆ. ಸ್ಥಾಯಿಯಾಗಿಯೇ ಎನ್ನುವ ಹಾಗೆ ಹೇಳುವುದಕ್ಕಾಗುತ್ತದೋ? ಆಗುವುದಿಲ್ಲ. ಸ್ವಲ್ಪ ಮುಂದುವರೆ. ಇವನ ಉದರದಲ್ಲಿ ಕಾಣಬಾರದೆ ಇರುವಂತಹ ಎಲ್ಲವೂ ಕೂಡ ಹಿರಣ್ಯಮಯ. ಹೌದು, ಬಂಗಾರದ ವರ್ಣ. ಏನು ಹೊಳಪು, ಏನು ಬಿಳುಪು, ಏನು ಮಿಂಚು, ಏನು ಜಗಿಸುವಂತಹ ಫಳಫಳ ಹೊಳೆಯುವಂತಹ ಹೊಳಪು. ಹಾಗಿದ್ರೆ ಇವನು ಸಾಮಾನ್ಯದವನಲ್ಲ. ಸರಿ, ಆದ್ದರಿಂದ ಈ ವಿಚಾರವನ್ನು ಸವಿಸ್ತಾರವಾಗಿ ಇಲ್ಲೇ ಮಾತಾಡುವುದಲ್ಲ, ವಿಸ್ತರಿಸಬೇಕು ಅಂತಾದ್ರೆ ಅವನಲ್ಲಿ ಹೇಳಬೇಕು. ಯಾಕೆ? ಅವನಿಗೂ ಸ್ವಲ್ಪ ನನ್ನ ಯೋಗ್ಯತೆ ತಿಳಿಯಬೇಕು. ನಾನು ಏನೂ ಅಲ್ಲ ಅಂತ ವಾದಿಸುವುದಕ್ಕಾಗಿ ಹೊರಟಿದ್ದಾನೆ. ಏನು ಅಂತ ನಾನು ತೋರಿಸಿಕೊಡಬೇಕು ಎನ್ನುವ ನೆಲೆಯಲ್ಲೇ ಪ್ರಯತ್ನ ಪಟ್ಟವನು ನಾನು. ಅದಕ್ಕಾಗಿ ಇನ್ನಿಲ್ಲಿ ಇರುವುದಲ್ಲ, ಸಾರುವೆ ಸಾರುವೆನು ಹೊರಗೆ ಮೊದಲೀರದೆ ಏರಿ ತುಳಿಯನು ಕಾಣದುಲೇ ಯಾರಿಗೆ ನುಡಿದುಕೊಂಡ ಕಾಲವಾಗಿ ಹೋಯಿತು. ಇವನ ಉದರದಲ್ಲಿ ತಿರುಗಾಟ ಮಾಡಿದ್ದೆ. ನನ್ನ ತಿರುಗಾಟಕ್ಕೊಂದು ಪ್ರಯೋಜನ ಆದದ್ದು ಯಾವುದು? ಇದು ಮಾತ್ರ ಹಿರಣ್ಯಮಯವಾದಂತಹ ಇವನ ಉದರವನ್ನು ಕಂಡದ್ದು. ಹಾಗಿದ್ರೆ ಇಲ್ಲಿರುವಂತಹ ವಿಚಾರವನ್ನು ಹೇಳಬೇಕು ಎನ್ನುವಂತಹ ನೆಲೆಯಲ್ಲಿ ನಾನು ಒಮ್ಮೆಗೆ ಸಾರುವೆನು ಹೊರಗೆ ಎನ್ನುತ್ತ ಹೊರಗೆ ಸಾರಬೇಕು ಅಂತ ನೋಡಿದ್ರೆ ಅಷ್ಟೇ ಅಲ್ಲ, ಸುತ್ತಲೂ ನೋಡಿದೆ, ಎಲ್ಲಿಯೂ ಕಾಣುವುದಿಲ್ಲ. ಹೊರಗೆ ಹೋಗುವಂತಹ ದಾರಿ ನೋಡ, ಸ್ವಲ್ಪ ಮೇಲೆ ಹತ್ತಿ ನೋಡ್ತೇನೆ. ನೋಡಿ ಸ್ವಾಮಿ, ಬ್ರಹ್ಮನ ಬುದ್ಧಿವಂತಿಕೆ ನೋಡಿ. ಮೇಲೆ ಹೋದ್ರೆ ದ್ವಾರ ಇಲ್ಲ. ಪಂಚಭೌತಿಕವಾದಂತಹ ಶರೀರದಲ್ಲಿ ನವರಂಧ್ರಗಳು ಉಂಟು ಉಸಿರಾಟಕ್ಕೆ. ಇನ್ನು ಬೇಕಾದಂತಹ ವ್ಯವಸ್ಥೆಗೆ ನವರಂಧ್ರಗಳು ಉಂಟು. ಅದರಲ್ಲಿ ಒಂದನ್ನು ಮಾತ್ರ ಬಿಟ್ಟಿದ್ದಾನೆ. ಇವನು ಭಾವಿಸಬಹುದು ಬಾವಿಯೊಳಗಿರುವಂತಹ ಕಪ್ಪೆಯೊಂದು ಬಾವಿಯೇ ದೊಡ್ಡ ಪ್ರಪಂಚ ಅಂತ ಹೇಳಿದೆ ಅಂತೆ. ಹೊರಗಿನ ಪ್ರಪಂಚದ ನಿಲುವು ಅದಕ್ಕೆ ತಿಳಿಯುವುದಿಲ್ಲ. ಪ್ರಾಪಂಚಿಕವಾದಂತಹ ನೆಲೆಯಲ್ಲಿ ಆ ಕಪ್ಪೆ ಅನಾವರಣಗೊಳ್ಳಲಿಲ್ಲ. ಹಾಗಿದ್ರೆ ಬ್ರಹ್ಮನ ಅಸ್ತಿತ್ವಕ್ಕೆ ಕುಂದು ಬರುತ್ತದೆ ಎನ್ನುವಂತಹ ನೆಲೆಯಲ್ಲಿ ಬ್ರಹ್ಮನ ಮಾನದಂಡಕ್ಕೆ ಬೆಲೆ ಹೋಗುತ್ತದೆ ಎನ್ನುವಂತಹ ನೆಲೆಯಲ್ಲಿ ಒಂದೇ ದ್ವಾರವನ್ನು ಬಿಟ್ಟಿದ್ದೇವೆ. ನಾವು ಮಾನ ಮತ್ತು ಅಪಮಾನ ಸಮಾನವಾಗಿ ಸ್ವೀಕರಿಸುವವರು. ನಮಗೆ ಎಲ್ಲವೂ ಒಂದೇ ಆದ ಕಾರಣ ಬ್ರಹ್ಮನಾಗೆ ಅಹಂ ಬ್ರಹ್ಮಸ್ಮಿ ಎನ್ನುವಂಥದ್ದು ನನ್ನಲ್ಲಿಲ್ಲ. ಮಾನ ಅಪಮಾನವನ್ನು ಸಮಾನವಾಗಿ ಸ್ವೀಕರಿಸಿದಂತಹ ನಾನು ಬಿಟ್ಟಂತಹ ಅಧೋದ್ವಾರದಿಂದ ಹೊರಗೆ ಸರಿಯುತ್ತೇನೆ. ನೋಡಿದೆನು ನಿನ್ನ ಉದರವ
ನನ್ನ ವೇಗವನ್ನು ಕಂಡು ನನಗೆ ಆಶ್ಚರ್ಯವಾಗಬಹುದು. ನಿಜ, ಬಹಳಷ್ಟು ವೇಗದಲ್ಲಿ ನಿನ್ನ ಉದರ ಶೋಧನೆಗಾಗಿ ನಾನು ಒಳ ಸೇರಿದವಳು. ಹೌದು, ಶೋಧಿಸಿದೆನು ನಿನ್ನ ಉದರವ. ಓಹೋ, ಶೋಧನೆಯನ್ನು ಮಾಡಿದ್ದೇನೆ, ಚೆನ್ನಾಗಿ ವೀಕ್ಷಣೆಯನ್ನು ಮಾಡಿದ್ದೇನೆ. ಕಳೆದ ಕಲ್ಪದಲ್ಲಿ ಲಯವಾದಂತಹ ಯಾವ ಪ್ರಪಂಚದ ಯಾವ ಸಮಸ್ತ ಜೀವರಾಶಿಗಳು 84 ಲಕ್ಷ ಜೀವರಾಶಿಗಳು, ಓಹೋ, ಮನುಷ್ಯರಿಂದ ಹಿಡಿದು ಚಲಿಸುವಂತಹ ಹುಳುಗಡ್ಡಿಯಂತೆಯೂ ಕೂಡ ನಿನ್ನ ಉದರದಲ್ಲಿ ಉಂಟು. ಪರ್ವತಗಳು, ಕಲ್ಲು ಬಂಡೆಗಳು, ಹರಿಯುವಂತಹ ನದಿಗಳು, ಹಾಗೆ ರಾಕ್ಷಸರು, ದೇವತೆಗಳು, ಇನ್ನು ಉಳಿದಂತ ಅನೇಕ ಮಂದಿಗಳು ಕೂಡ ಪರದಿಂದ ಮೆರೆಯುತ್ತಾ ಇದ್ದಾರೆ. ನಮ್ಮನ್ನ ಶ್ರೇಷ್ಠತೆ ತಿಳಿಯುತ್ತಲ್ಲ ನನಗೆ. ಅಯ್ಯೋ, ಇದಕ್ಕೆ ಎರಡು ಮಾತಿಲ್ಲ ಬ್ರಹ್ಮ. ಮತ್ತೆ ನಿನ್ನ ಶ್ರೇಷ್ಠತ್ವದ ಬಗ್ಗೆ ಎರಡು ಮಾತಿಲ್ಲ. ಮತ್ತೆ ಆದರೆ ನನ್ನ ವಾಕ್ಯ ಪೂರ್ತಿ ಆಗ್ಲಿಲ್ಲ. ಇನ್ನೂ ಉಂಟು, ಪೂರ್ಣ ವಿರಾಮದಲ್ಲೇ ಉಂಟು. ಪೂರ್ಣ ವಿರಾಮ ಆಗಲಿಲ್ಲ, ಅರ್ಧ ವಿರಾಮ, ಅಲ್ಪ ವಿರಾಮದಲ್ಲೇ ಉಂಟು. ಏನದು? ಕಾರಣವೇನು ಬಲ್ಲೆಯ? ಯಾಕೆ? ಎಲ್ಲ ಉಂಟು, ಆದರೆ ಚೇತನ ಇಲ್ಲ. ಹೌದೌದು. ಯಾಕೆ? ಒಂದಕ್ಕೂ ಜಡವೇ, ಎಲ್ಲವೂ ಕೂಡ ಚೇತನ ಇಲ್ಲ. ಇತ್ತಿಂದತ್ತ ಹತ್ತಂದಿತ್ತ ಸಂಚರಿಸುವುದಿಲ್ಲ ಯಾವುದು. ನಿತ್ತಲ್ಲೇ ನಿಂತಿವೆ ಜೀವರಾಶಿಗಳು. ಹೌದು, ಅಷ್ಟೇ ಅಲ್ಲ, ಅದನ್ನೆಲ್ಲ ಕಂಡಂತ ನಾನು ಇನ್ನೂ ಕೂಡ ಮುಂದೇನಾದ್ರೂ ಉಂಟಾ ಎನ್ನುವ ಹಾಗೆ ಮುಂದೊತ್ತಿ ಹೋದೆ ಅಂತಾದ್ರೆ ಬಂಗಾರ. ಬಂಗಾರ, ಏನು ಬಂಗಾರ! ನಮ್ಮವರು ಎಷ್ಟು ಬಂಗಾರವನ್ನು ಶೋಧನೆ ಮಾಡಲಿಕ್ಕೆ ಹೋದವರು ಕೆಲವರ ಅರ್ಧದಿಂದ ಬಂದರು. ಕೆಲವರು ಶೋಧನೆ ಮಾಡಲಿಕ್ಕೆ ಹೋಗಿ ಅವರಿಗೆ ಕಾರ್ಯದಲ್ಲಿ ಕೈಗೆತ್ತಿಕೊಂಡು ಅಲ್ಲಿಗೆ ಮುಟ್ಟುವುದಕ್ಕಾಗುತ್ತಾ ಹಿಂದೆ ಬಂದು ಹರಿಯಾಗಲ್ಲ. ಮತ್ತೆ ನಾನು ಶೋಧನೆಗೆ ಮಾಡಿದವ ಬಂಗಾರವನ್ನು ಹುಡುಕುವುದಕ್ಕಾಗಿ ಹೋದೆ. ನೀರು ಉಂಟಂತ ನೋಡಿದ್ರೆ ನೂರು, ಬಂಗಾರ ಉಂಟಂತ ನೋಡಿದ್ರೆ ಬಂಗಾರವು. ಆದ್ದರಿಂದ ನಿನಗೊಂದು ಹೆಸರು. ಏನು? ನಿನಗೊಂದೇ ಹೆಸರು. ಏನು ಹೆಸರು? ಬೇರೇನು ಅಲ್ಲ, ನಿನ್ನ ಉದರದಲ್ಲಿ ಹಿರಣ್ಯವೇ ತುಂಬಿದ ಕಾರಣದಲ್ಲಿ ನೀನು ಹಿರಣ್ಯ ಗರ್ಭ. ನಮಗೆ ನಮಗನ ಮಾಡ್ತೀಯಲ್ಲ. ಹೌದು, ನಿನಗೊಂದು ಹೆಸರು ಬೇಡವಾ? ಹೇಗೆ? ನೀನು ಬಂದದ್ದೆಲ್ಲಿಂದ? ನೀನು ಬಿಟ್ಟದ್ದು ಯಾವ ದ್ವಾರ? ಅದೋ ದ್ವಾರ, ಅದರಿಂದಲೇ ಬಂದು ಕನಿಷ್ಠವಾದಂತಹ ಅದೋ ದ್ವಾರದಿಂದ ಬಂದ ಕಾರಣ ನೀನು ಅದೋಷದ. ನವದ್ವಾರದಲ್ಲಿ ಪಾಂಚಭೌತಿಕವಾದಂತಹ ಶರೀರದಲ್ಲಿ ನವಗ್ರಂಥಗಳು ಉಂಟು, ನವದ್ವಾರಗಳು ಉಂಟು. ಅದರಲ್ಲಿ ಕನಿಷ್ಠ ಎನ್ನುವುದು ಗರಿಷ್ಠ ಎನ್ನುವಂತ ಇಲ್ಲ. ಕನಿಷ್ಠ ಎನ್ನುವಂಥದ್ದು ನೀನು ನಿರೂಪಿಸ್ತಿಂತಾದ್ರೆ ಅದುವೇ ಅಧೋದ್ವಾರ ಎನ್ನುವ ಹಾಗೆ ಹೇಳಿದ್ರೆ ನನಗೆ ಬೆಳಿಗ್ಗೆ ಹೆಸರ ಇಲ್ಲ. ಯಾಕೆ? ಕಾರಣಕರ್ತೃವಾದಂತಹ ನಾನು ಮಾನಾಪಮಾನ ಸಮಾನವನ್ನು ಸ್ವೀಕರಿಸಬೇಕು. ಏರುಪೇರುಗಳಿದ್ರೆ ಅದನ್ನು ತಿದ್ದಿ ಸಮದಾರಿಗೆ ತರಬೇಕು ಅಲ್ಲವೇ? ಆದ ಕಾರಣದಲ್ಲಿ ಹಾಗಿದ್ರೆ ಇನ್ನು ಮುಂದಕ್ಕೆ ನಾನು ಆಯ್ತು ಬರ್ತೇನೆ. ದೊಡ್ಡವಂತ ಒಪ್ಪಿಕೋ. ನಿನ್ನನ್ನು ದೊಡ್ಡವಂತ ಹೇಗೆ ಒಪ್ಪಿಕೊಳ್ಳುವುದು? ನೀನು ಕೆಳಗಿಂದ ಬಂದದ್ದಲ್ಲ. ಹೌದು, ನನ್ನಲ್ಲಿ ಇದ್ದದ್ದೆಲ್ಲ ಬಂಗಾರದ್ದು. ಹೌದು, ಹಾಗೆ ನಾನೇ ದೊಡ್ಡವ. ಇಲ್ಲಿಗೆ ಮುಗಿ ಆಗುವುದಿಲ್ಲ. ಯಾಕೆ? ನಮ್ಮ ಮಾತು ಹಾಗೆ ಆಗ್ತ. ಮತ್ತೆ ಮೂಲದಲ್ಲಿ ವಾದ ಆಗುವಾಗ ನೀನು ಹೇಳಿದ್ದೇನು, ನಾನು ಹೇಳಿದ್ದೇನು? ಶೋಧನೆಯನ್ನು ಮಾಡುವ, ಶೋಧನೆಯಲ್ಲಿ ತಿಳಿಯುವ ಎನ್ನುವ ಹಾಗೆ ನನ್ನೊಬ್ಬನ ಶೋಧನೆಯೇ ತಾಯಿಯಾಗುತ್ತದ? ಆಗುವುದಿಲ್ಲ. ನೀನು ಕೂಡ ಹೋಗಲೇಬೇಕು. ನಿನಗೆ ಈ ಸಲ ನೀನು ಹೋಗಲೇಬೇಕು. ಅದ್ಯಾಕೆ ಹಾಗೆ? ದ್ವಂದ್ವಾರ್ಥ ಏನು ಅಂತ ಹೇಳುದ? ಹಾಗೆಲ್ಲ ನೀನು ಹೋಗಲೇಬೇಕು ಈ ಸಲ. ನಾನು ಹೋಗಿ ಬರುವವನಿದ್ದೇನೆ. ಹೌದಾ? ನೋಡುವ ನೋಡು, ಬಾಯಿ ಬಿಟ್ಟಿದ್ದೇನೆ. ಓಯ್, ಇವನು ನಾನು ಬ್ರಹ್ಮ ರಾಜಸ ಗುಣ ಅನುಗ್ರಹಿಸಿದ್ದಾಳೆ ಮಾತೆ, ನಾನೇ ದೊಡ್ಡವ ಎನ್ನುವಾಗೆ ಸುಮ್ಮನೆ ವಾದ ಮಾಡಿದ. ಪೆಟ್ಟಿಗೆ ಬಂದ, ಪೆಟ್ಟಿಗೆ ನಾನು ಒಪ್ಪಲಿಲ್ಲ. ಅಲ್ಲಿ ತೀರ್ಮಾನ ಆಯಿತು. ವಾದಕ್ಕೆ ಇಳಿದೆವು, ಶೋಧನೆಯನ್ನು ಮಾಡಿದೆವು. ಇವ ಒಳಗೆ ಹೋಗಿದ್ದಾನೆ. ಇವನ ಬ್ರಹ್ಮತ್ವ ರಾಜಸ ಗುಣ ಅದು ಕೆಳಗೆ ಜರ್ರನೆ ಇಳಿಯಬೇಕು ಅಂತಾದ್ರೆ ಅವ ಒಂದಾದರೂ ಬಿಟ್ಟಿದ್ದಾನೆ. ನಾವು ಒಂದನ್ನು ಬಿಡಬಾರ್ದು. ಅಹಂಕಾರ ಇಳಿಯಲೇಬೇಕು. ನವದ್ವಾರಗಳನ್ನು ಬಂಧಿಸಿ ಮುಂದೇನಾಗುತ್ತದೆ ನೋಡು.
ಹರಿಯೋಳು ಪಂಥವನ್ನು ಮಾಡಿ ಆತನ ಜಠರವನ್ನು ಪ್ರವೇಶಿಸಿದವನಿದ್ದೇನೆ. ನೋಡಿದರೆ ಆತ ನನ್ನ ಉದರವನ್ನು ಪ್ರವೇಶಿಸಿ ಹೇಳಿದ್ದಾದರೂ ಏನು? ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವೆಲ್ಲವೂ ನನ್ನ ಉದರದಲ್ಲಿದೆ, ಆದರೆ ಜಡತ್ವವನ್ನು ಹೊಂದಿದೆ. ಆದರೆ ಈತನ ಉದರದಲ್ಲಿ ಹಾಗಿಲ್ಲವಪ್ಪ. ಹೋದ ಕಲ್ಪ ಅಲ್ಲ, ಹಿಂದಿನ 1000 ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವೂ ಇದೆ. ಅಷ್ಟೇ ಅಲ್ಲ, ಚೈತನ್ಯಮಯವಾಗುವುದು ಇದೆ. ಹಾಗಾದರೆ ಈತ ಬ್ರಹ್ಮಂಡೋದರ ಬರಿತರಿದ್ದಾನೆ. ದ್ವಾದಶಾದಿತ್ಯರು, ಏಕಾದಶ ರುದ್ರರು ಈತನ ಹೊಟ್ಟೆಯಲ್ಲಿ ಸೇರಿಕೊಂಡವರಿದ್ದಾರೆ. ಹಾಗಾದರೆ ವಿಚಾರವರಿಯಿತು. ಸರ್ವ ಜಗದೊಳು ಹರಿಯೇ ಶ್ರೇಷ್ಠ ಎನ್ನುವುದಾಗಿ. ಹರಿಯೇ ಸರ್ವಸ್ವ, ಹರಿಯೇ ಶ್ರೇಷ್ಠ. ಆತನವನು ಪಂಥವನ್ನು ಮಾಡಿ ನಾನು ಸೋತೆನಲ್ಲ, ಇದೆಲ್ಲ ಬೇಕಿತ್ತು ನನಗೆ. ಸರಿ, ಈತನ ಶ್ರೇಷ್ಠತೆಯನ್ನು ಆತನಲ್ಲಿ ತಿಳಿಸಬೇಕು. ಹಾಗಾಗಿ ನೋಡುವ ಹರಿಯ ಉದರದಲ್ಲಿ ಹೊರಗೆ ಹೋಗಲು ಜಾಗವನ್ನು ಹುಡುಕುತ್ತಿದ್ದೇನೆ. ಆದರೆ ಹೊರಗೆ ಹೋಗಲು ಜಾಗವೇ ಕಾಣುತ್ತಿಲ್ಲವಲ್ಲ. ಮೇಲೆ ಹತ್ತಿದ ಮೇಲೆ ನೋಡಿದೆ, ಬಾಯಿ ತೆರೆದಿದೆಯೇ ಕಣ್ಣು ತೆರೆದಿದೆಯೇ ಎಂಬುದಾಗಿ ಎರಡೂ ಇಲ್ಲ. ಕೆಳಗೆ ಅಧೋದ್ವಾರವನ್ನು ನೋಡಿದರೆ ಅದೂ ಇಲ್ಲ. ಈಗ ತಿಳಿಯಿತು, ಈತ ನವರಂಧ್ರವನ್ನು ಮುಚ್ಚಿಕೊಂಡಿದ್ದಾನೆ. ಒಂದು ಜೀವಿಗೆ ನವರಂಧ್ರವನ್ನು ಒಮ್ಮೆಗೆ ಮುಚ್ಚಿಕೊಂಡಿರಲು ಸಾಧ್ಯವೇ ಇಲ್ಲ. ಹಾಗಾದರೆ ಈತನಿಗೆ ಅದು ಸಾಧ್ಯ ಎಂಬುದಾಗಿ ನನಗೆ ತಿಳಿಸಿಕೊಟ್ಟಿದ್ದಾನೆ. ಆದರೆ ಏನು ಮಾಡುವುದು, ಸಹಸ್ರ ಇಲ್ಲೇ ಕಳೆದು ಹೋಯಿತಲ್ಲ. ಹಸಿವು, ಬಾಯಾರಿಕೆ ಎಲ್ಲವೂ ಆಗುತ್ತಾ ಇದೆ. ಅಮ್ಮ ಅಂದು ಒಮ್ಮೆ ಹೇಳ್ತಾರಲ್ಲ, ಕಷ್ಟ ಬಂದರೆ ಆಕೆಯನ್ನು ಸ್ಮರಿಸಬೇಕು ಎಂಬುದಾಗಿ. ಆಕೆಯನ್ನೇ ಸ್ಮರಿಸುತ್ತೇನಂತೆ. ಹರಿಯನಾಭಿ ಕಮಲನಾದಿ ಮೇರೆ ಪದ ಕ್ಷಣವೇ ಧೈರ್ಯ ಧರಿ ಹೆಬ್ಬೆರಳನ್ನು ಬಾಯೊಳಗಿರಿಸಿ ಆಶ್ಚರ್ಯ, ಪರಮಾಶ್ಚರ್ಯ. ಮೂಲದಲ್ಲೇ ಹರಿಹರಲ್ಲಿ ಭೇದ ಇಲ್ಲ ಎನ್ನುವ ಹಾಗೆ ಪರಮೇಶ್ವರ ನಿರ್ಧರಿಸಿ ನನ್ನನ್ನೇ ಸೇರಿಕೊಂಡವನಿದ್ದಾನೆ. ಕೊನೆಯ ಗಳಿಗೆಯಲ್ಲಿ ಶೋಧನೆಯ ಮೂಲಕವಾಗಿ ನಾನೇ ದೊಡ್ಡವ ಎನ್ನುವ ಹಾಗೆ ಬ್ರಹ್ಮನು ಕೂಡ ಒಪ್ಪಿಕೊಂಡವನಿದ್ದಾನೆ. ಅದು ತ್ರೈಗುಣಗಳು ಏಕೀಕರಣಗೊಂಡಂತಹ ಈ ವೇಳೆಯಲ್ಲಿ ಯಾಕೋ ಏನು ನನ್ನ ಶರೀರಕ್ಕೆ ಜಾಡ್ಯವೇ ಆವರಿಸಿಕೊಂಡಿದಂತಹ
ಒಂದು ಅನುಭವ ನನ್ನ ಮಸ್ತಕದ ಮೇಲೆ ಬೀಜರೂಪವಾಗಿ ಬಿತ್ತಲ್ಪಟ್ಟಿದೆ. ಆದುದರಿಂದ ಕಾಲ ವಿಳಂಬಿಸುವುದಲ್ಲ, ಮುಂದೇನು ಅನ್ನುವುದರ ಬಗ್ಗೆ ಚಿಂತನೆಯಲ್ಲಿರುವಂತಹ ಹೊತ್ತಿನಲ್ಲಿ ವಿಶಾಲವಾದಂತಹ ಅಂಬುದಿಯಲ್ಲಿ ನನ್ನ ಕಡೆಗೆ ಒಂದು ಆಲದ ಎಲೆ ಅಂದ್ರೆ ವಟಪತ್ರ ಅದೊಂದು ತೇಲಿ ಬರುತ್ತಾ ಉಂಟು. ಸರಿ, ಆಗಿದ್ರೆ ಸಣ್ಣದ್ದಾದಂತಹ ವಟಪತ್ರದಲ್ಲಿ ದೀರ್ಘವಾದಂತಹ ಶರೀರವನ್ನು ಕುಣಿಸಿ ಆ ಎಲೆಗೆ ಹೊಂದಿಕೊಳ್ಳುವಂತೆ ಆ ಮೂಲಕವಾಗಿ ಚಿಂತ್ಯನೂ ಅಚಿಂತ್ಯನೂ ಹೌದು ಎನ್ನುವುದನ್ನು ಲೋಕಮುಖಕ್ಕೆ ತೋರಿಸಿಕೊಡುವುದಕ್ಕಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯಲ್ಲಿಟ್ಟು ಚೂಪುತ್ತಾ ಬಾಲ ಮುಕುಂದನಾಗಿ ವಟಪತ್ರ ಶಾಯಿಯಾಗಿ ಸ್ವಲ್ಪ ವಿಶ್ರಾಂತಿಯನ್ನು ಮಾಡುತ್ತೇನೆ. ಬರುಗಲ ಕಮಲ ಸರದಿ ಜಗ ಮೇಲೆದ ಇರದಿ ಪದ್ಮೋಧನವ ಭರದಿಂದ ಬರೆದು ಕುಳ್ಳಿರುದ ನಾಂದಿ ನೋಡೆ ವರ ಪಂಚವದನದಿಂಪರಿ ಜೋಬಿರುಗಲದ ಹರಿಯ ಪದಯುಗಗಳ ಮರಿಮುಖ ಭಕ್ತಿಯು ಹರಿಯ ಪದಯುಗಗಳ ಮರಿಮುಖ ಭಕ್ತಿಯುಳಿರುವ ಬೇಜರು ಅಮ್ಮನನ್ನು ನುತಿಸಿದಾಗ ಹರಿಯ ನಾಭಿಯಿಂದ ಕಮಲವನ್ನು ಉತ್ಪತ್ತಿಗೊಂಡಿತು. ಅದರ ನಾಳದಿಂದ ಮೇಲೆ ಬಂದವನಿದ್ದೇನೆ. ಆ ಕಮಲದಲ್ಲಿ ಪದ್ಮಾಸವನವನ್ನು ಬಲಿದು ಕುಳಿತವನಿದ್ದೇನೆ. ಇತ್ತ ನೋಡಿದರೆ ಹರಿಯು ನಿದ್ರೆಯಲ್ಲಿದ್ದಾನೆ. ನಿದ್ರೆಯಲ್ಲಿದ್ದವರನ್ನು ಎಬ್ಬಿಸುವುದು ಸರಿಯಿಲ್ಲ. ಹಾಗಾಗಿ ಆತನನ್ನು ನುತಿಸುತ್ತಾ ಇದ್ದೇನೆ. ಆ ಕಡೆ ಈ ಕಡೆ ನೋಡಿದಾಗ ಒಂದಿದ್ದಂತಹ ಮುಖ ನಾಲ್ಕಾಯಿತು. ಮೇಲೆ ನೋಡಿದಾಗ ಇನ್ನೊಂದು ಮುಖ ಉದಿಸಿತು. ಈ ಪಂಚವದನದಿಂದ ನಾನು ಶೋಭಿಸುತ್ತಾ ಇದ್ದೇನೆ. ಈ ಪಂಚವದನ ಯಾತಕ್ಕೆ? ಹರಿಯ ಮಹಿಮೆಯನ್ನು ಲೋಕಕ್ಕೆ ಸಾರಲು ಈ ಪಂಚವದನ ನನಗೆ ಸಹಾಯವನ್ನು ಮಾಡುತ್ತದೆ. ಹಾಗೆ ಹರಿಯು ಹೇಳುವವರೆಗೆ ಆತನ ಭಜನೆಯನ್ನೇ ಮಾಡುತ್ತಾ ಇರುತ್ತೇನಂತೆ. ಕಿರುವೆರಳಿನಲ್ಲಿ ಹೊರಗೆಡ ದಾನವರಿರುವರು ದಿಕ್ಕುತ್ತಲೇ
ರಾಶಿಯ ಮಧ್ಯದಲ್ಲಿ ನನ್ನ ಜನರ ಆಕಾಶ್ ಯಾರಿಂದ ಆಯ್ತು? ಆದರೆ ನಾನು ಹುಡುಕಬೇಕು ರಾಶಿಯಲ್ಲಿ ಹೌದಾದರೂ ನಮ್ಮ ಜನನಾಗಿದೆ, ಯಾಕಾಗಿದೆ, ಯಾರಿಂದ ಆಗಿದೆ ಎಂಬುದು ತಿಳಿಯದಾಗಿ ಹೋಗಿದೆ. ಆದ್ದರಿಂದ ಈ ಜಲನದಿಯನ್ನು ಶೋಧನೆ ಮಾಡಿ ಯಾರು ಜೀವ ಜಂತುಗಳು ತಿನ್ನಬಹುದು. ಆದ್ದರಿಂದ ಮುಂದುವರಿಯುತ್ತೇನೆ. ಇವನಿಗೆ ಮಾತು ಬರುತ್ತದೆ, ಹಾಗೆ ಮಾತು ಬರುತ್ತದೆ. ಏನು ಮಾಡುವುದು, ಏನು ಮಾಡುವುದು? ನಿನ್ನ ಅಪ್ಪ ಯಾರು? ನಿನ್ನ ಅಪ್ಪ ಯಾರು? ನಿನ್ನ ಅಮ್ಮ ಯಾರು? ನಿನ್ನ ಅಮ್ಮ ಯಾರು? ನಿನ್ನ ಅಮ್ಮ ಯಾರು? ನಿನ್ನ ಅಪ್ಪ ಯಾರು? ನಿನ್ನ ಅಪ್ಪ ಯಾರು? ನಿನ್ನ ಅಪ್ಪ ಯಾರು? ಏನು ಯಾವುದು ಮಾತಾಡಿದ್ರು ಕೂಡ ನಾನು ಮಾತಾಡಿದ್ದನ್ನೇ ಅವ ಮಾತಾಡ್ತಾ ಇದ್ದಾನೆ. ಹೌದು. ಹಾಗಾದರೆ ಇವನಿಗೂ ಕೂಡ ನಿನ್ನ ಅಪ್ಪ ಯಾರು ಅಂತ ನನಗೆ ಗೊತ್ತಿಲ್ಲ, ನನ್ನ ಅಪ್ಪ ಯಾರಂತೂ ನನಗೆ ಗೊತ್ತಿಲ್ಲ. ಆದ್ದರಿಂದ ನಿನ್ನನ್ನು ನೋಡುವಾಗ ಒಂದು ವಾತ್ಸಲ್ಯ ಭಕ್ತಿ ಭಾವ ತುಂಬಿ ಬರುತ್ತಾ ಇದೆ. ಆದ್ದರಿಂದ ನಿನ್ನನ್ನು ನಾನು ಅಣ್ಣ ಎಂದು ಸಂಬೋಧಿಸುತ್ತೇನೆ. ನನ್ನ ನೋಡುವಾಗ ನನಗೆ ಯಾವುದೋ ಒಂಥರ ಪ್ರೀತಿ ವಾತ್ಸಲ್ಯ. ಹಾಗಾಗಿ ನೀನು ನನ್ನ ತಮ್ಮ ಅಂತ ನಾನು ಭಾವಿಸಿಕೊಂಡಿದ್ದೆ. ಹೌದು. ಹಾಗಾಗಿ ನಾವು ಸಂಬಂಧವನ್ನು ಬೆಳೆಸಿದಂತಾಯ್ತು. ಹೌದು. ಹಾಗಾದರೆ ಏನು ಮಧ್ಯಪ್ರದೇಶದಲ್ಲಿ ಚುರು 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 ಚುರು. ಹೌದಣ್ಣ, ಮಧ್ಯಪ್ರದೇಶದಲ್ಲಿ ಗುರು ಗುರು ನನ್ನ ಸಂಘ ಆಗ್ತಾ ಇದೆ. ಯಾವುದಾದರೂ ಜೀವಜಂತುಗಳು ಸಿಗಬಹುದು.
ಇಂದು ನಮ್ಮ ಅಜ್ಜಿಗನ್ನು ನಿಗಿಸೋಣ ಅಣ್ಣ. ಚೆನ್ನಾಗಿ ಸಿಗಿರಲಿಲ್ಲ. ನೋಡಲ್ಲಿ ನೋಡಲ್ಲಿ ಅಲ್ಲಿ ನೋಡು ಎಲ್ಲಿ ನೋಡು ಅಲ್ಲಿ ನೋಡು ಅಲ್ಲಿ ಅಲ್ಲಿ ಎಲ್ಲಿ ನೋಡಲ್ಲಿ ಅಲ್ಲಿ ಕಾಣ್ತಾ ಇಲ್ಲ ನೋಡು ಎಲ್ಲುಂಟು ನೋಡಲ್ಲಿ ಎಲ್ಲಿ ಅಲ್ಲಿ ನೋಡು ಅಲ್ಲಿ ನೋಡು ಏನ್ ಮಾಡುದು ಇಡುವುದಿಲ್ಲ
ಇವರ ಅತ್ತುಳಿಯಿಂದ ನಾನು ಹೆದರಿದ್ದೇನೆ. ಏನು ಮಾಡಲಿ ಏನು ಮಾಡಲಿ? ಅಮ್ಮನನ್ನೇ ಸ್ತುತಿಸ್ತೇನಂತೆ. ಅಮ್ಮ ಅಮ್ಮ ಅಮ್ಮ. ಮರುಗಲಿಯದೆ ವಿಧಾತ ಮನದಲ್ಲಿ ಮರಿದು ಬೇಕಿಲ್ಲ ನೀ ಬರೀ ಬರೆಯಬಾರದೆ ಬಂದ ಕಷ್ಟವೊಂದೇ. ಮಗನೇ ಬ್ರಹ್ಮ, ಚಿಂತಾಕ್ರಾಂತನಾಗಿ ಮನಸ್ಸಿನಲ್ಲಿ ಬೇಸರವನ್ನು ತುಂಬಿಕೊಂಡು ಭಯದಿಂದ ನಡುಗುತ್ತಿರುವೆಯಲ್ಲ, ಏನಾಯಿತು ಮಗನೇ? ಅಮ್ಮ ಏನಂತ ಹೇಳಮ್ಮ? ಮದಿಲಾನಿ ಜಲದಲ್ಲಿ ದೂತರು ತೆಗುದ ಎನ್ನದಿನಲ್ಲಿ ನೀವು ತೋರಿಸಿದ ದಾರಿಯಂತೆ ಹರಿಯ ನಾಭಿ ಕಮಲದಲ್ಲಿ ನಾನು ನೆಲೆಗೊಂಡಿದ್ದೆ ಅಮ್ಮ. ಆ ಕಾಲಕ್ಕೆ ಈರುವರು ದೈತ್ಯರು ಇಲ್ಲಿ ಬಂದು ನನ್ನನ್ನು ಅರ್ಪಿಸಿದರಮ್ಮ. ನೀನೇ ಕಾಪಾಡಬೇಕಮ್ಮ. ಮಗನೇ ಬ್ರಹ್ಮ, ಮರುಗವಿದ ವಿಧಾತ ಮರುಗವಿದ ನಾ ಶ್ರೀ ಹರಿ ಹರಿಹಗಾರಣದೊಳಗಲಿರುವ ನಿದ್ರೆಯುಡಿಯು ಶೀಘ್ರದೊಳಗಲಿ ಪೂಗುವೆನು ಬರದೊಳೆದೊಳೆಗೊಂಡು ಬೈರಿಯುಗೊಡುವನು ಭೀತಿ ಬೇಡೈ ವರದು ದರ್ಶನದ ಕೊಡುವವನಿ ಮರೆಯುಳಿಹುದೆನು ಮರುಗಬೇಡ ಮಗನೇ ಬ್ರಹ್ಮ, ಮರುಗಬೇಡ. ವಿಷ್ಣುವನ್ನು ನಾನು ಆವರಿಸಿಕೊಂಡಿರುವ ಕಾರಣ ಅವನು ಯೋಗ ನಿದ್ರೆಯಲ್ಲಿದ್ದಾನೆ. ಅವನು ಎಚ್ಚೆತ್ತುಕೊಂಡಾಗ ಅವನನ್ನು ಬಿಟ್ಟು ನಾನು ದೂರ ಸರಿಯುತ್ತೇನೆ. ಅವನು ಎಚ್ಚೆತ್ತುಕೊಂಡಾಗ ಈ ಸುದರ್ಶನ ಚಕ್ರವನ್ನು ಅವನ ಕೈಯಲ್ಲಿ ಕೊಡು. ಅವನು ದುರುಳರ ವಧೆಯನ್ನು ಮಾಡುತ್ತಾನೆ. ಶುಭವಾಗಲಿ ಮಗನೇ.
ಇರು ನೆಗೆಯನ್ನು ಬೀರುತ್ತಿದ್ದಾನಲ್ಲ ಯಾರಿವನು ಎಲ್ಲಿ ಹೋದ ನೀನು? ಮೊದಲು ಕಂಡವನಿಗೆ 5 ತಲೆಗಳಿದ್ದವು, ನಿನಗೆ ಒಂದೇ ತಲೆ ಇದ್ದ. ಮೊದಲು ಕಂಡವನು ಬೆಳ್ಳಗಿದ್ದ, ನೀನು ಕರಿಯನಾಗಿದ್ದ. ಮೊದಲು ಕಂಡವನನ್ನು ತೋರಿಸು, ಇಲ್ಲವಾದರೆ ನಿನ್ನನ್ನು ನುಂಗಿಬಿಡುತ್ತೇನೆ. ಅಹುದು ನೀವು ಎಚ್ಚೆತ್ತುಕೊಂಡಂತಹ ನಾನು ಕಣ್ಣು ಬಿಟ್ಟು ದೀರ್ಘವಾಗಿ ದೃಷ್ಟಿಯನ್ನು ಹರಿಸಿದಾಗ ಇಬ್ಬರು ಕೊಳರು ದೀರ್ಘದೇಹಿಗಳು ಅಲ್ಲವೇ? ನೀವು ಯಾರು ಅಂತ ನನಗೆ ಗೊತ್ತಾಗಲಿಲ್ಲ. ಶೂರರು ವೀರರು ಅರ್ಥವಾಯಿತು, ಸಂದೇಹವೇ ಇಲ್ಲ. ನಿಮ್ಮನ್ನು ಕಾಣುವಾಗ ಸ್ವಲ್ಪ ಹೊಗಳಬೇಕು ಅಂತ ನನಗೆ ಅನ್ನಿಸ್ತಾ ಉಂಟು. ಹೌದು. ನಿನ್ನ ಮೀಸೆ, ಇವನ ಕೇಶ,
ನಿನ್ನ ಕಂಠ ಅವನ ಸೊಂಟ, ನಿನ್ನ ತೋಳು ಅವನ ಕಾಲು. ಅಡಿಯೇನು ಆಜಾನುಭಾವುಗಳು, ಸಂದೇಹವಿಲ್ಲ. ವೀರಶೂರರಹುದು ನೀವು, ಅದರಲ್ಲಿ ಸಂದೇಹ ಇಲ್ಲ. ಆದರೆ ಯಾರ ಕಂಡಿರಯ್ಯ ನೀವು ಈ ಮೊದಲು? ನಾನರಿಯೆ. ಹೌದು, ವಿಶಾಲವಾದಂತಹ ಅಂಬುದಿಯಲ್ಲಿ ನಾನೊಬ್ಬನೇ ಇದ್ದವ. ಆದುದರಿಂದ ವೀರರು ಶೂರರು ವೀರರಾದಂತಹ ನೀವುಗಳು ಆ ಮೂಲಕವಾಗಿ ಈ ಸಂದರ್ಭದಲ್ಲಿ ಯಾರನ್ನು ನೋಡಿದ್ದೀರಿ ಅನ್ನುವ ಹಾಗೆ ಅರ್ಥವಾಗಲಿಲ್ಲ. ಆದ್ದರಿಂದ ಸಂದೇಹ ಬೇಡ, ನೀವು ಅರ್ಥವಾಯಿತು. ಜಲದಿಗೊಡೆಯ ಕಾಮೆಂತ ಗಳಹಬೇಡ ಮೂರ್ಖ ಅಂತ ಹೇಳುದ ನೀನು? ನಿನ್ನದೇನು? ಅವನಿಗೆ 5 ತಲೆಗಳಿದ್ದು, ಆದರೆ ನಿನಗೆ ಒಂದೇ ತಲೆ ಇದೆ. ಹಾಗಾಗಿ ಮೊದಲು ಕಂಡವನು ತೋರಿತು, ಇಲ್ಲವಾದರೆ ಒಂದಾಯ್ತು. ಹಸಿವು ಏನು ಮಾಡುವುದು? ತಿನ್ನುವುದಲ್ಲ. ಅಮ್ಮ ಅನ್ನ ನಿಲ್ಲು, ನಿಲ್ಲು. ಹಾಗೆ ತಿನ್ನುವುದು ಸರಿಯಲ್ಲ. ಹೇಗೆ ಅನ್ನ?
ಅಲ್ಲಿ ಜಲದ ಮೇಲೆ ಬಿದ್ದು ಗೊತ್ತಾಗ್ಲಿಲ್ಲ. ಅದು ಹೌದು 4 ದಿನ ಆದ್ರೂ ಅವು ಬರ್ಬೇಕು. ಹೌದಣ್ಣ. ನಂತರ ಪರಿಮಳ ಬರಬೇಕು. ಆ ನಂತರ ತಿನ್ನೋಣ. ಅದರಿಂದ ವಿಶ್ರಾಂತಿಯನ್ನು ಪಡೆಯೋಣ. ಹೌದಣ್ಣ, ವಿಶ್ರಾಂತಿಯನ್ನು ಪಡೆಯೋಣ. ಸೆಣಭಿ ಪಂಚಸಹಸ್ರಕಾಲದಿ ಧನುಜರಲಿ ಜಯ ಬೇರದಿರುತ್ತಿನೇ ನನಗೆ ಜಯ ಸಿಗಲಿಲ್ಲ. ವನಜನ ಸ್ಮರಿಸಿ ಭಕ್ತಿಯೊಳಾದಿ ಮಾಯೆಯದ ಮನದುಳರಿದನು ದುರದುಳ ಸದಳ ಹನನಗೊಳಿಸುವೆ ಕಪಟದಲ್ಲಿ ತಾನು ಹನನಗೊಳಿಸುವೆ ಕಪಟದಲ್ಲಿ ತಾನು ಎನ್ನುತ್ತ ಆಶ್ಚರ್ಯ ಪರಮಾಶ್ಚರ್ಯ. ಹುಟ್ಟಿಕೊಂಡಂತ ದುರುಳರಿಗೆ ಯಾವ ವಿಧಾನದ ಸಾಂತ್ವನದ ನುಡಿಗಳನ್ನು ಹೇಳಿದರೂ ಕೂಡ ಕೇಳುವಂತ ವ್ಯವಧಾನ ಇವರಿಗೆ ಇಲ್ಲ. ನನ್ನನ್ನೇ ತಿನ್ನುತ್ತಾ ಮುಂದಕ್ಕೆ ಬಂದಂತಹ ವೇಳೆಯಲ್ಲಿ ಭಯಂಕರವಾದಂತಹ ಕಾಳಗ ನಡೆದು ಹೋಯಿತು. ಅವರಿಗೂ ನಮಗೂ ನಡೆದಂತಹ ಕಾಳಗ 5,000 ವರ್ಷ ಭಯಂಕರವಾದಂತಹ ಕಾಳಗದಲ್ಲಿ ಯಾರಿಗೂ ಸೋಲು ಯಾರಿಗೂ ಗೆಲುವು ಎನ್ನುವುದು ನಿರ್ಧಾರವಾಗಲಿಲ್ಲ. ಹಾಗಿದ್ರೆ ಇವರನ್ನು ಹೇಗಾದರೂ ಮಾಡಿ ಸೋಲಿಸಲೇಬೇಕು. ಸಮಯೋಚಿತವಾಗಿ ಸಂದರ್ಭೋಚಿತವಾಗಿ ಲೋಕದಲ್ಲಿ ಇವರು ಉಳಿಯಲೇಬಾರದು. ಪಾಪಿ ಪಾಪೇನ ಅನ್ಯತೆ. ಪಾಪಿಗಳು ಯಾವ ಸಂದರ್ಭದಲ್ಲಿಯೂ ಕೂಡ ಅವರು ಮಾಡಿದಂತ ಕರ್ಮಕ್ಕನುಗುಣವಾಗಿ ಲೋಕದಿಂದ ಆ ಮೂಲಕವಾಗಿ ಅವರು ಸಾಯಲೇಬೇಕು ಅನ್ನುವುದು ನಿರ್ಧಾರವನ್ನು ಮಾಡಿದ್ದೇನೆ. ಏನು ಮಾಡೋಣ ಎನ್ನುವ ಹಾಗೆ ಆಲೋಚನೆ ಮಾಡಿದಂತಹ ಸಂದರ್ಭದಲ್ಲಿ ಜಗನ್ಮಾತೆ ಹಸ್ತಗಳನ್ನೆತ್ತಿ ಅವಯವನ್ನಿತ್ತು ಕಾಣದ ಕೈಗಳಿಂದ ಬಿಡಿದೆತ್ತಿ ನನ್ನ ಮಸ್ತಕದಲ್ಲಿ ಜ್ಞಾನೋದಯವನ್ನು ಕಲ್ಪಿಸಿದವಳಿದ್ದಾಳೆ. ಶಕ್ತಿಯಿಂದ ಆಗದೇ ಇದ್ರೆ ಯುಕ್ತಿಯಿಂದ ಎನ್ನುವ ಹಾಗೆ ಆದುದರಿಂದ ಯುಕ್ತಿಯನ್ನೇ ಉಪಯೋಗಿಸಿ ಇವರ ವಧೆ ಮಾಡುತ್ತೇನೆ. ಮುಂದೆ ಏನಾಗುತ್ತದೆ ಬರಲಿ ಬರಲಿ. ಮೆಚ್ಚಿದೆ ನಿಮ್ಮ ಸಾಹಸಕ್ಕೆ ನಿಮ್ಮದಾದಂತಹ ಸಾಹಸ, ನಿಮ್ಮದಾದಂತಹ ಒಂದೊಂದು ಪೆಟ್ಟು ಏನು ಯಾರಲ್ಲಾದರೂ ಕೂಡ ಯಾರೇ ಆದರೂ ಕೂಡ ಮೂಗಿನಲ್ಲಿ ಬೆರಳಿಟ್ಟು ಆಶ್ಚರ್ಯವನ್ನೇ ಪಡಲೇಬೇಕು. ಅಂತಹ ಒಂದು ಸಾಹಸಿಗಳು ಮೆಚ್ಚಿದ್ದೇನೆ. ಆದರೆ ಅಚ್ಚರಿ ಯಾವುದು ನೀವು ಸಂಗರದಲ್ಲಿ ನಿಮ್ಮ ಸಂಗರದಲ್ಲಿ ಇಷ್ಟರವರೆಗೆ ನಡೆದಂತಹ ಈ ಸಂಗ್ರಾಮದ
ಖಂಡಿತ ಅಲ್ಲ ಸೋತವನು ನಾನೇ ಹೌದು ನೀನೇ ಸೋತವ ಅಲ್ಲ ಎಂತದ ಅಲ್ಲ ಅಂದರೆ ಏನು ಸೋತವನು ನಾನು ಗೆದ್ದವನು ನೀವು ಆದ ಕಾರಣದಲ್ಲಿ ಗೆದ್ದಂತ ನಿಮಗೆ ಸೋತಂತ ನಾನು ಏನಾದರೂ ಕೊಡಬೇಕು ಅಂತ ನಿಶ್ಚಯಿಸಿದ್ದೇನೆ ಕೇಳಿಕೊಳ್ಳಿ ಅನುಗ್ರಹಿಸಿ ಸೋತವನು ನೀನು ಗೆದ್ದವರು ನಾವು ಹಾಗಾದರೆ ಎಲ್ಲಿಯಾದರೂ ಗೆದ್ದವರು ಸೋತವನಿಗೆ ಕೊಡುವುದು ಉಂಟು ಸೋತವನು ಗೆದ್ದವರಿಗೆ ಏನು ಕೊಡುವುದು ಮಹಾ ಆದ್ದರಿಂದ ಗೆದ್ದವರು ನಾವು ಏನು ಬೇಕು ಕೇಳು ಕೊಡುತ್ತೇವೆ ಹೌದಾ ಹೌದಾ ಹೌದು ಇದು ದೃಢ ಸಂಕಲ್ಪ ದೃಢ ನಿರ್ಧಾರ ಅಣ್ಣ ತಮ್ಮಂದಿರು ಅನ್ಯೋನ್ಯ ಭಾವದಿಂದ ನೀವಿದ್ದೀರಿ ಸ್ಪಷ್ಟವಾದಂತಹ ಉತ್ತರ ಇದು ನಿದರ್ಶನ ಆದರೆ ಕೇಳಬಹುದಲ್ಲ ಹೌದು ಕೇಳು ಅಯ್ಯೋ ಕೇಳುವುದಕ್ಕೆ ನನಗೆ ವಿಶ್ವಾಸ ಬರುವುದಿಲ್ಲ ಹೌದು ವಿಶ್ವಾಸ ಇಲ್ವಾ ಈ ಜಗತ್ತಿಯಲ್ಲಿ ನಾನಿರುತ್ತ ನನಗೆ ಎಲ್ಲರೂ ಮೋಸ ಮಾಡಿದವರೇ ಇರುವುದು ಹೌದು ಎದುರಿನಿಂದ ನೀನು ಒಳ್ಳೆಯವ ನೀನು ಹಾಗೆ ಹೀಗೆ ಅಂತ ಹೇಳುವುದು ಹಿಂದಿನಿಂದ ಎಲ್ಲಿ ಚುಚ್ಚುತ್ತಾರೆ ಅಂತ ಹೇಳುವುದಕ್ಕಾಗುವುದಿಲ್ಲ ಆಗುವುದರಿಂದ ಹಾಗೆ ಮಾಡುವವರು ನೀವು ಕೊಡುತ್ತೀರಿ ಎನ್ನುವ ಹಾಗೆ ವಿಶ್ವಾಸ ಬರಬೇಕು ಅಂತಾದ್ರೆ ಕರತಟ್ಟಬೇಕು ನೋಡು ಕರತಟ್ಟಿ ಕೊಡ್ತೇವೆ ನೀವು ಕರತಟ್ಟುವ ಜಾತಿಯವರ ನೀವು ಕರತಟ್ಟುವ ಜಾತಿಯ ಹೌದು ಯಾವನೇ ಒಬ್ಬನಿಗೆ ಭಾಷೆ ಕೊಡುವುದು ಹೇಗೆ ನೀನು ಹೇಳಿದ್ದು ಕರತಟ್ಟಿ ಭಾಷೆ ಕೊಡುವುದು ನಿಮ್ಮೊಳಗೆ ಕರತಟ್ಟಿದ್ರೆ ಆಗುತ್ತದೆ ಅದು ಭಾಷೆಯ ನಿರ್ಧಾರ ಅಂತ ಆಗುವುದಿಲ್ಲ ಅದು ನಿರ್ಧಾರ ಗಟ್ಟಿಯಾಗಿ ಸ್ಥಾಯಿಯಾಗಿ ಉಳಿದು ನನಗೆ ವಿಶ್ವಾಸ ಬರಬೇಕು ಅಂತಾದ್ರೆ ನನ್ನ ಕೈಯ ಮೇಲೆ ನೀವು ಕೈ ಇಟ್ಟು ಕರ ತಟ್ಟಬೇಕು ಭಾಷೆ ಕೊಡಬೇಕು ಕೇಳ್ತೇನೆ ಕೈಯೊಳಗೆ ಬಲು ಸೊಪ್ಪಿನ ಬಲು ಎತ್ತಿನ ಮೂರ್ಖರೇ ನೀವು ಏ ಮೂರ್ಖ ಮೂರ್ಖ ಅಂದ್ರೆ ಹೇಗೆ ಏನು ಮೂರ್ಖ ಅಂದ್ರೆ ಬೈದದ್ದಲ್ಲ ಮತ್ತೆ ಅದು ಒಳ್ಳೆಯವ ಹೌದನ್ನ ಒಳ್ಳೆಯವನಂತೆ ನಿನಗೆ ಮೂರ್ಖ ಇವ ಶತಮೂರ್ಖ ಅಂದ್ರೆ ಇವನು ದೊಡ್ಡ ಮೂರ್ಖ ಹಾಗಲ್ವ ಮತ್ತೆ ತುಂಬಾ ಒಳ್ಳೆಯವ ಹಾಗೆ ನಿನ್ನ ಅಣ್ಣ ತುಂಬಾ ಒಳ್ಳೆಯವ ಮೂರ್ಖರಲ್ಲಿ ಶತಮೂರ್ಖ ಯಾರು ಇವ ನಾನು ಒಳ್ಳೆಯವ ನಾವು ಒಳ್ಳೆಯವರು ಹೌದು ಸಿಕ್ಕಿದರೆ ಕೈಯೊಳಗೆ ಎನ್ನುವ ಹಾಗೆ ಭಾಷೆಯನ್ನು ಕೊಡುವುದರ ಮೂಲಕ ನಾನು ಕೇಳಿದ್ದನ್ನು ಕೊಡ್ತೇನೆ ಅಂತ ನೀವು ಭಾಷೆ ಕೊಟ್ಟಿದ್ದೀರಿ ಸರಿ ಖಂಡಿತ ಕೇಳುತ್ತೇನೆ ನನಗೆ ಬೇಕಾದ್ದು ನಿಮ್ಮ ಈರುವರ ತಲೆ ಏನು ಮಾಡುವುದೆನ್ನ ಪ್ರಾಣವಾಗಿ ಏನೋ ಮಾಡುವುದೆನ್ನ ಪ್ರಾಣವಾಗಿರಿದ ಜಾನದಲ್ಲಿ ವಂಚಿಸುದ ರಾಜದೊಳಿ ವಿಮನದಿರವೆನ್ನು
ಏನು ಮಾಡಲಿ ಅಣ್ಣ, ವಂಚಿಸಿ ಬಿಟ್ಟನಲ್ಲ, ಪ್ರಾಣವನ್ನು ಕೇಳಿದನಲ್ಲ ಅಣ್ಣ. ನೀನು ಅಣ್ಣ, ನನಗೆ ಸ್ವಲ್ಪ ದಿವಸ ಬದುಕಿ ಉಳಿಬೇಕೆಂಬ ಆಸೆ ಉಂಟಣ್ಣ. ನಿನ್ನ ಪ್ರಾಣವನ್ನು ಕೊಡು, ನಿನ್ನ ಪ್ರಾಣವನ್ನು ಕೊಡು. ಏನು ಮಾಡಲಿ ಅಣ್ಣ, ವಂಚನೆಯನ್ನು ಮಾಡಿದನಲ್ಲ. ಅಯ್ಯೋ, ಏನು ಮಾಡಲಿ ಅಣ್ಣ? ಏನನ್ನು ಅಣ್ಣ? ಅಣ್ಣ, ನಾವು ಕೊಟ್ಟಂತಹ ಭಾಷೆಗೆ ತಪ್ಪುವರು ನಾವಲ್ಲ. ಹಾಗಾದರೆ ನಾವು ಕೊಡ್ತೇವೆ ಭಾಷೆಯನ್ನು. ನೀನು ಕೇಳಿದಾಗೆ ಈ ಜಲದಿಯಲ್ಲಿ ಒಂದು ಇಂದು ನೀರು ಹೋಗದ ಹಾಗೆ ನಮ್ಮ ಸ್ಥಿರವನ್ನು ಸೇರಿಸಬೇಕು. ಸರಿ ಸರಿ. ಅಂಧಕಾರವೇ ಅಜ್ಞಾನವೇ ತುಂಬಿದ್ದಂತ ಇವರುಗಳು ನಾವೇನು ನನ್ನದ ವ್ಯಕ್ತಿತ್ವ ಏನು ಅನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಬುದ್ಧಿ ಚೈತನ್ಯ ಇಲ್ಲದೇ ಇದ್ದ ಕಾರಣದಲ್ಲಿ ನನ್ನ ದಿವ್ಯವಾದಂತ ಮಂಗಳ ಮನೋಹರ ಮೂರ್ತಿಯನ್ನು ಇವರಿಗೆ ಕಾಣಿಸುವಲ್ಲಿ ಇವರ ಶರೀರವನ್ನು ತಿದ್ದುವುದರ ಮೂಲಕವಾಗಿ ವ್ಯಕ್ತಿತ್ವದ ಲೋಕದಲ್ಲಿ ಅನಾವರಣಗೊಳ್ಳಬೇಕು ಎನ್ನುವ ಹಾಗೆ ಕಾಣುವುದಕ್ಕೆ ನನ್ನದ್ದಾದಂತಹ ವಿಶ್ವ ವಿರಾಟ ರೂಪವನ್ನು ಕಾಣುತ್ತೇನೆ. ನೀರಜದಳ ನಯನ ಘೋರ ದುರಿತದ ಹಾರನ ಘೋರ ದುರಿತದ ಹಾರನ ದೀನೋದಾರಿ ರಮಣ ನಾರಾಯಣ ಜ್ಞಾನವನ್ನು ತಿಳಿಸಿ ನೋಡಿದಾಗ ನೀನು ಯಾರು ನಾವು ಯಾರು ಎಂಬುದನ್ನು ನಾವು ಅರಿತಿದ್ದೇವೆ. ಹಾಗಾಗಿ ಸಾಯುವುದಕ್ಕೆ ನಾವು ಸಿದ್ಧವರಲ್ಲ. ಹಾಗಾದರೆ ಭಕ್ತರು ಕೂಡ ಲೋಕದಲ್ಲಿ ನಿನ್ನ ಹೆಸರಿನೊಂದಿಗೆ ನಮ್ಮ ಹೆಸರು ಕೂಡ ಅಡಕವಾಗಿರಲಿ. ಮೃತ್ಯುಂಜಯ ಮಿತ್ರ ಪವಿತ್ರ ನಿತ್ಯದಂ ದೇವಾ ದೈವ್ಯಮಯ ಗಜಮುಕ್ತಾರ ಪಂಚವಕ್ತ ಪವಿತ್ರ ಕಾಪಾಡಬೇಕು ನಮ್ಮನ್ನು. ನಿನ್ನ ಹೆಸರಿನಲ್ಲಿ ನಮ್ಮ ಹೆಸರು ಸೂರ್ಯಚಂದ್ರನಿರುವವರೆಗೆ ನಿನ್ನ ಅಜರಾಮರವಾಗಿ ಉಳಿಯುವಂತೆ ನೀನು ಮಾಡಬೇಕು ದೇವ. ಆದ್ದರಿಂದ ನಮ್ಮ ತಲೆಯನ್ನು ನಿನಗೆ ಕೊಡುವುದಕ್ಕೆ ಸಿದ್ಧರಾಗಿದ್ದೇವೆ. ಇಗೋ ಇಗೋ ಮಕ್ಕಳೇ, ನಿನಗ ಮಧುವೆನ್ನುವೆ ಕಠಿಣವಾದ ತನುವಿರ್ಪ ಇವ ಅದರಿಂ ಕೈಠವ ಎನ್ನುತ್ತಾದ ಕಠಿಣವಾದ ಮಿಷ್ಟದಂತೆ ನಡೆದುವೆ ಅಜ್ಞಾನಿಗಳಾದಂತಹ ನೀವುಗಳು ಒಮ್ಮೆಗೆ ನಿಮ್ಮದ್ದಾದಂತಹ ಮಸ್ತಕದಲ್ಲಿ ಜ್ಞಾನವೇ ಇಲ್ಲದಂತ ಆ ವೇಳೆಯಲ್ಲಿ ಅದೆಷ್ಟೋ ಸಮಯದಲ್ಲಿ ನನಗೆ ಬಡಿದವರಿದ್ದೀರಿ ನೀವು. ಹೌದು, ಖಂಡಿತ. ಆದ ಕಾರಣ ಜ್ಞಾನೋದಯ ಎನ್ನುವಂತ ಬೀಜವನ್ನು ಮಸ್ತಕದಲ್ಲಿ ಬಿತ್ತಿದಾಗ
ಎಲ್ಲವನ್ನೂ ತಿಳಿದುಕೊಳ್ಳುವುದಕ್ಕಾಗಿ ಹೌದು ವಿಶ್ವರೂಪ ದರ್ಶನವನ್ನು ಕಂಡಂತಹ ನೀವುಗಳು ತಮ್ಮನ್ನು ತಾನು ತಿದ್ದಿಕೊಂಡವರಿಗೆ ಹೌದು ದೇವ. ವ್ಯಕ್ತಿಯೊಬ್ಬ ಜೀವನದಲ್ಲಿ ಎಷ್ಟು ದಿನ ಬದುಕಿದ ಎಂಬುದು ಪ್ರಾಮುಖ್ಯವಲ್ಲ, ಹೌದು. ಹೇಗೆ ಬದುಕಿದ ಎಂಬುದು ಪ್ರಾಮುಖ್ಯ. ಹೌದಣ್ಣ. ಮತ್ತೊಬ್ಬರಿಗೆ ತೊಂದರೆಯಾಗದಂತಹ ರೀತಿಯಲ್ಲಿ ಕಾಗೆಯಾಗಿ 1000 ವರ್ಷ ಬಾಳುವುದಕ್ಕಿಂತ ಕೋಗಿಲೆಯಾಗಿ 100 ವರ್ಷ ಬಾಳಿದರೆ ಬೇಕು ಎನ್ನುವ ಹಾಗೆ ಪ್ರಾಜ್ಞರಾಡಿದಂತಹ ನುಡಿಯನ್ನು ಎತ್ತಿ ತೋರಿಸಿದಂತಹ ಮೇಧಾವಿಗಳು ನೀವು. ಹೌದು ದೇವ. 5000 ವರ್ಷದಲ್ಲಿ ಮಾಡಿದಂತಹ ಸಾಧನೆ ಅಪ್ರಮಾಣ್ಯವಾಗುವುದು. ಆದುದರಿಂದ ಕೇಳಿದ್ದು ಮೋಕ್ಷ ಪದವಿ, ಸಾಹಿತ್ಯ ಸಾಲೋಕ್ಯ ಸಾಹಿತ್ಯ ಚತುರ್ಪದವಿಗಳು, ಸಾಂಖ್ಯಯೋಗ ಕರ್ಮಯೋಗ ಜ್ಞಾನಯೋಗ ಸಿದ್ಧಿಯೋಗ ಅಕ್ಷರ ಬ್ರಹ್ಮಯೋಗ ಸನ್ಯಾಸ ಯೋಗಗಳೆನ್ನುವಂತಹ 18 ಯೋಗಗಳು ಕಟ್ಟ ಕಡೆಗೆ ದೇವ ಸಾನ್ನಿಧ್ಯವನ್ನು ಸೇರುವುದಕ್ಕೆ ಶರೀರ ಎನ್ನುವುದನ್ನು ಬಿಟ್ಟು ಆತ್ಮವು ಪರಮಾತ್ಮನ ಅನುಸಂಧಾನ ಆದಂತಹ ಸಂದರ್ಭದಲ್ಲಿ ಅವನ ಜೀವನದಲ್ಲಿ ಮಾಡಿದಂತಹ ಪಾಪದ ಕೊಳೆಯನ್ನು ತೊಳೆದು ಆ ಮೂಲಕವಾಗಿ ಜೀವನದಲ್ಲಿ ಶ್ರೇಷ್ಠವಾದಂತಹ ಪದವಿಯನ್ನು ಪಡೆಯುವುದಕ್ಕೆ ವ್ಯಕ್ತಿಯೊಬ್ಬ ಅರ್ಹನಾಗುತ್ತಾನೆ ಎನ್ನುವುದು ನನ್ನದ್ದಾದಂತಹ ವಿಶ್ವರೂಪದಲ್ಲಿ ನೀವು ತಿಳಿದುಕೊಂಡು ಮೋಕ್ಷವನ್ನು ಕರುಣಿಸು. ಸರಿ ಮಕ್ಕಳೇ, ಆದುದರಿಂದ ಮೃದುವಾದಂತಹ ಶರೀರವನ್ನು ಹೊಂದಿದಂತಹ ನಿನಗೆ ಇನ್ನು ಮುಂದಕ್ಕೆ ಲೋಕದಲ್ಲಿ ಮಧು ಎನ್ನುವ ಹಾಗೆ ಹೆಸರು ಶಾಶ್ವತವಾಗಿದೆ. ಅಷ್ಟೇ ಅಲ್ಲ, ಕಠಿಣವಾದಂತಹ ದೇಹವನ್ನು ಹೊಂದಿ ತಪ್ಪಾದಂತಹ ಶರೀರವನ್ನು ಹೊಂದಿದಂತಹ ನೀವು ಕೈಟವ ಎನ್ನುವ ಹಾಗೆ ಹೆಸರನ್ನಿರಿಸಿದವನಿಗೆ ನಿಮ್ಮ ಇಚ್ಛೆಯಂತೆ ಒಂದು ಬಿಂದು ಜಲವೂ ಕೂಡ ನಿಮ್ಮ ಮೈಗೆ ಸೋಂಕದ ರೀತಿಯಲ್ಲಿ ನನ್ನದ್ದಾದಂತಹ ಜಂಗೆಯನ್ನು ವಿಸ್ತರಿಸಿದ್ದೇನೆ. ತಲೆಯನ್ನು ಕೊಡಿ ಮಕ್ಕಳೇ, ಮೋಕ್ಷವನ್ನು ಸರಿ. ಮಧುಕೈಟವರ ಮೇಧಸ್ಸಿನಿಂದಲಾಗಿ ಮೇದಿನಿ ನಿರ್ಮಾಣ ಮಾಡಿದವನಿದ್ದೇನೆ. ಅಂತೆಯೇ ಬ್ರಹ್ಮನಿಗೆ ಸೃಷ್ಟಿಯ ಕಾರ್ಯವನ್ನು ಮಾಡುವುದಕ್ಕಾಗಿ ಹೇಳಿದವನಿದ್ದೇನೆ. ಪರಮೇಶ್ವರನಿಗೆ ಲಯದ ಕಾರ್ಯವನ್ನು ಮಾಡುವುದಕ್ಕೆ ನಾನೇ ಅನುಗ್ರಹಿಸಿದ್ದೇನೆ. ಆದುದರಿಂದ ಬ್ರಹ್ಮಾಂಡೋದರ ಭರಿತನಾದಂತಹ ನಾನು ಲೋಕದಲ್ಲಿ ಎಲ್ಲ ಕಡೆಗಳಲ್ಲೂ ವ್ಯಾಪಿಸಲ್ಪಟ್ಟವನು ಶ್ರೀಹರಿ ಎನ್ನುವ ಹಾಗೆ ಲೋಕದಲ್ಲಿ ತೋರಿಸಿಕೊಳ್ಳುವುದಕ್ಕೆ ಜಲಂತವಾದಂತಹ ಸಾಕ್ಷಿಯೇ ಈ ಮಧುಕೈಟವರು. ಮೇದಿನಿ ನಿರ್ಮಾಣವಾಗಿದೆ, ಮೇದಿನಿ ನಿರ್ಮಾಣವಾಗಿದೆ, ಮೇದಿನಿ ನಿರ್ಮಾಣವಾಗಿದೆ. ವೈಕುಂಠಕ್ಕೆ ಮನಕ್ಕಾಗಿ ನಡೆ ತಂದು ಮನದಿ ಯೋಚಿಸಿದಳು, ವನಕ್ಕಾಗಿ ನಡೆ ತಂದು ಮನದಿ ಯೋಚಿಸಿದಳು. ಜನನಿಯದಿಯಲಿ ಮಾಲಿನಿಯೂ ಕಶ್ಯಪ ಮಹರ್ಷಿಗಳಿಗೆ 13 ಮಂದಿ ಮಡದಿಯರಲ್ಲಿ ಹಿರಿಯವಳಾದಂತಹ ನನ್ನ ತಾಯಿ ದಿತಿದೇವಿ ದಿತಿ ಕಶ್ಯಪರ ದಾಂಪತ್ಯ ಜೀವನದ ಪರವಾಗಿ ಈ ವಸುಂಧರೆಯ ಬೆಳಕನ್ನು ಕಂಡವಳು ನಾನು.
ನನ್ನ ತಾಯಿಯು ನನಗೆ ಮುದ್ದಾದ ಮಾಲಿನಿ ಎಂಬ ಹೆಸರನ್ನು ಇಟ್ಟಿದ್ದಾಳೆ. ಆದ್ದರಿಂದ ನನ್ನ ತಾಯಿಯ ಮಗಳಾದಂತಹ ನನ್ನನ್ನು ರಾಕ್ಷಸ ಕುಲೋತ್ಪನ್ನನಾದಂತಹ ಪುತ್ರಭಾಗ್ಯವನ್ನು ಕೊಡು ಎನ್ನುವ ಹಾಗೆ ಬೇಡುವುದಕ್ಕಾಗಿ ಜನನಿಯಿಂದ ಆಜ್ಞೆಯನ್ನು ಪಡೆದು ಗೊಂಡಾರಣ್ಯವನ್ನು ಪ್ರವೇಶ ಮಾಡಿದ್ದೇನೆ. ಹಾಗಿದ್ದರೆ ನಾನು ಹೀಗೆ ತಪಸ್ಸನ್ನು ಮಾಡುವುದೇ ಸರಿಯಲ್ಲ. ತಪಸ್ಸನ್ನಾಚರಿಸುವುದು ಕಷ್ಟ. ಯಾಕೆ? ಪ್ರಪಂಚದಲ್ಲಿ ಒಂದು ಮಾತಿದೆ, ಹೆಣ್ಣು ಹೊನ್ನು ಮಣ್ಣು ಈ ಮೂರಕ್ಕೂ ಬಲಧೀರರು ಇಲ್ಲವೆಂದು. ಆದ್ದರಿಂದ ಸುಂದರವತಿಯಾದ ನನ್ನನ್ನು ಇಳೆಯ ಕಾಮುಕರು ಕಂಡರೆ ಮೋಹಿಸಬಹುದು. ನನ್ನ ಅಂತರಂಗದ ಶುದ್ಧ ಭಕ್ತಿಗೆ ವಿಘ್ನವನ್ನು ತರುವರು. ಆದ್ದರಿಂದ ಇವರಿಂದ ನಾನು ಹೇಗೆ ತಪ್ಪಿಸಿಕೊಂಡು ತಪಸ್ಸನ್ನಾಚರಿಸಲಿ? ಓ, ಅಲ್ಲಿ ಕೋಣಗಳ ಹಿಂಡೊಂದು ಕಂಡು ಬರುತ್ತಿದೆ. ನಾನು ಹಾಗಿದ್ದರೆ ಮಹಿಷಿಯ ರೂಪವನ್ನು ಧರಿಸಿ ತಪಸ್ಸನ್ನಾಚರಿಸುತ್ತೇನೆ.
ದೇವರು ಏನು ಆಶ್ಚರ್ಯವಿತ್ತು. ದಿವ್ಯ ಮಗಳಾದ ಮಾಲಿನಿ ಘೋರವಾದ ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಮುನಿಕುಲಕ್ಕೆ ಅಪಮಾನವಾದುದು. ಮುನಿಕುಲಕ್ಕೆ ಅವಮಾನವಾಯಿತು. ಛೇ, ಇವಳ ಉದರದಲ್ಲಿ ಮೈಸನೆ ಹುಟ್ಟಲಿ. ಇದು ನನ್ನ ಶಾಪ. ನಾನು ಪಟ್ಟಣ ಶಾಪ ಮೂರ್ತಿಗಳಿಂದಲೂ ಪರಿಹರಿಸಲು ಸಾಧ್ಯವಿಲ್ಲ. ಇದು ಸುಖಾಷ್ಟಕನ ಶಾಪ. ಸರಿ, ನನ್ನ ಸ್ಥಳಕ್ಕೆ ಇದು ಯೋಗ್ಯವಲ್ಲ. ನಾನು ಯೋಗ್ಯವಾದ ಸ್ಥಳವನ್ನು ಹೊರಸುತ್ತೇನೆ. ಏನಿತು ಕನಸರ ತಪವು ಮಾನಿನಿ ಮಣಿಯೇ ನೀ ಬಳಲಿದೆ ದಿಟವು ತಾನು ರಗದಿ ಬೀಳು ಮನದೀರವನ್ನು ನಾನೀವೆನೆಂದೈ ತಂದ ಕಮಲ ಜನು. ಮಗಳೇ ಮಾಲಿನಿ, ಘೋರವಾದಂತಹ ತಪಸ್ಸನ್ನು ಆಚರಿಸುತ್ತಿದ್ದೇಯ. ನಾನೇ ಮೈದೋರಿದ್ದೇನೆ. ಏನು ಬರಬೇಕು ಕೇಳಿಕೋ. ಕರುಣದ ಗರದೀವ ಪರಮೇಷ್ಠಿ ಕೇಳಯ್ಯ ಹರುಷದಿಂದಲೇ ಮನದಿರವ ದುರಧೀರನಾಗಿಹ ತರಳನ ಭಯದಿನ ವಿರಜಿದೆನು ಘೋರ ತಪವ ದೇವಾ ಇದ್ದೇವೆ ಮಗಳೇ. ಹೌದು. ಸರಿ. ಭಗವಂತ, ನನ್ನ ಮುಂದೆ ಕಾಣಿಸಿಕೊಂಡ ನೀವು ಏನು ಬೇಕೋ ಎನ್ನುತ್ತಾ ಭಗವಂತ, ನನ್ನ ಕೋರಿಕೆಯು ಇಷ್ಟೇ ದೇವ. ಮುಂದೆ ನನ್ನ ಮದುವೆಯಾದ ಬಳಿಕ ನನ್ನ ಉದರದಲ್ಲಿ ಹುಟ್ಟುವ ಮಗನು ಧೀರನಾಗಿರಬೇಕು. ಆ ರೀತಿ ಮಗನು ಹುಟ್ಟುವಾಗ ವರವನ್ನು ಕರುಣಿಸು ತಂದೆ. ತಥಾಸ್ತು. ಆತ ನಿನಗೆ ಹುಟ್ಟುವ ಮಗ ಕೋಣೆಯಲ್ಲಿದ್ದಾನೆ. ಮಗಳೇ, ಮರುಗದಿರು. ಮರುಗದಿರು ಮಾಲಿನಿಯೇ ಮುನಿವರ ನುರೆದ ವಚನವು ತಪ್ಪಲರಿಯದು ತರಳ ಮಹೀಜನು ಜನಿಸಿದರು ನಿನ್ನುದರದನಿ ಮುಂದೆ ದುರಬರ ಕ್ರಮಿಯನಿದಿ ತ್ರಿಜಗದಿ ಮೆರೆಯುವನು ಘನಕೀರ್ತಿಯಿಂದಲಿಯೇ ಇದು ಮರೆಯ ಮಾತಲ್ಲ ಎನ್ನುವುದರಂತೈಸಿದನು ಮಾನಿನಿಯಾಲ ಮರುಗದಿರು ಹೊಟ್ಟೆಯಲ್ಲಿ ಕೋಣನೆ ಧರಿಸುತ್ತಾನೆ ಎಂದಾಗ ಮರುಗುತ್ತಾ ಇದ್ದೀಯ. ಮರುಗಬೇಡ. ನಿನ್ನ ಹೊಟ್ಟೆಯಲ್ಲಿ ಕೋಣನೆ ಧರಿಸಿದರೂ ಕೂಡ ಆತ ಜಾಣನಾಗುತ್ತಾನೆ. ಮೂರು ಲೋಕದ ವಿಜಯಿಯಾಗುತ್ತಾನೆ. ಮೂರು ಲೋಕವನ್ನು ತನ್ನ ಅಂಗೈಯಲ್ಲಿ ಇರುವಂತಹ ಮಗನಿನ ಉದರದಲ್ಲಿ ಹುಟ್ಟುವುದಕ್ಕಿದ್ದಾನೆ. ಅಷ್ಟೇ ಅಲ್ಲ, ಈ ವಾಕ್ಯವನ್ನು ಯಾಕೆ ಕೋಣನೆ ಬರ್ತಾನೆ ಕೇಳುತ್ತಾ ಇದೆಯಲ್ಲ, ಯಾಕೆ ಗೊತ್ತೇ? ಮುನಿವರ ಆಡಿದಂತಹ ಮಾತು, ಮುನಿವರನ
ರಾಜನಾದಂತಹ ಸುಪಾರ್ಶ್ವಕನಿಗೆ ಸೇರಿದಂತಹ ಅವನ ಇದು. ಹಾಗಾಗಿ ಆತ ಆಡಿದ ವಚನ ತಪ್ಪಲಿಕ್ಕಿಲ್ಲ. ಋಷಿಮುನಿಗಳು ಕೊಟ್ಟಂತಹ ಶಾಪವನ್ನು 3 ಮೂರ್ತಿಗಳಾದ ನಿಮ್ಮಿಂದ ಪರಿಹರಿಸಲು ಸಾಧ್ಯವಿಲ್ಲವೇ? ಆತ ಇನ್ನೊಂದು ವಚನವನ್ನು ಆಡಿಬಿಟ್ಟಿದ್ದಾನೆ. 3 ಮೂರ್ತಿಗಳಿಂದಲೂ ಪರಿಹಾರಕ್ಕೆ ಒಳಗಾಗದೆ ಹೋಗಲಿ ಎಂಬುದಾಗಿ. ಆದ ಕಾರಣದಿಂದ ನಿನ್ನ ಹೊಟ್ಟೆಯಲ್ಲಿ ಕೋಣನೆ ಹುಟ್ಟಿದರು ಜಾಣನಾಗುತ್ತಾನೆ. ಒಳ್ಳೆಯದಾಗಲಿ ನಿಮಗೆ. ಕನಕ ಗರ್ಭನ ನಿಮ್ಮ ಬನುಗೊಂಡು ಮಾಲಿನಿ ಗಣಹರುಚವನು ತಳಿ ಜನದೊಳು ನಿಜ ರೂಪವನ್ನು ಕಳೆಯುತ್ತಲೇ ಮಂಗೈದಿ ಜನನಿಯಲಿ ಮುನಿ ಜನಪತಿಯಾಗಿ ದಿದಿಯು ತನ್ನಯ ಪುತ್ರಿಯನ್ನು ತಪಕ್ಕೆಂದು ಕಳುಹುತ್ತ ಹರುಷದಿಂದಿರಲು ತನ್ನಯ ಪುತ್ರಿಯನ್ನು ತಪಕ್ಕೆಂದು ಕಳುಹುತ್ತ ಹರುಷದಿಂದಿರಲು ಅಸೋಕುಲದ ಉದ್ಧಾರಕ್ಕಾಗಿ ನನ್ನ ಮಗಳು ಮಾಲಿನಿಯನ್ನು ಕಾಡಿಗೆ ಕಳುಹಿಸಿದ್ದೇನೆ. ತಪಸ್ಸನ್ನಾಚರಿಸಿ ಬಂದಿದ್ದಾಳೆ. ಅವಳಿಗೆ ಒಳ್ಳೆಯದಾದಂಥ ವರನನ್ನು ಹುಡುಕಿ ಮದುವೆಯನ್ನು ಮಾಡಬೇಕು. ಅದಕ್ಕಾಗಿ ಪಾತಾಳ ಲೋಕದ ಮಧುವಾನಗಿತ್ತಿಯ ಯುದ್ಧನ್ಮಾಲಿನೆಂಬವನಿದ್ದಾನೆ. ಆತನಿಗೆ ದೂತನ ಮೂಲಕ ಓಲೆಯನ್ನು ಬರೆದು ಕಳುಹಿಸಿದ್ದೇನಂತೆ ನೋಡೋಣ. ಇರುವಂತಹ ಸ್ಥಳ ಪಾತಾಳ ಲೋಕಕ್ಕೆ ಯಾರೆಂದು ಕೇಳಿ ವಿದ್ಯುನ್ಮಾಲಿಯಿಂದ ಹಾಗೆ ಅಂದುಕೊಳ್ಳಬಹುದು. ಹೊರಟು ಬಂದಂತಹ ಅನೇಕವಿದೆ. ಪವಿತ್ರವಾದ ಕಾಲಕೇಯ ವಂಶದಲ್ಲಿ ಹಿಂದೆ ರಂಭಕ ಎನ್ನುವಂತಹ ಇಬ್ಬರು ಅಣ್ಣ ತಮ್ಮಂದಿರು ಹುಟ್ಟಿಕೊಂಡರಂತೆ. ದೇವಲೋಕ ಸ್ವಾಧೀನ ಮಾಡುವುದಕ್ಕಾಗಿ ಹೋದಾಗ ಅಲ್ಲಿ ನಮಗೂ ದೇವೇಂದ್ರನಿಗೂ ಭಯಂಕರ ಯುದ್ಧ ನಡೆಯಿತು. ಕಾಳಗದಲ್ಲಿ ನನ್ನ ತಮ್ಮ ಅಳಿದು ಹೋದ. ಸೋತ ನಾನು ಅಲ್ಲಿಂದ ಓಡೋಡಿಕೊಂಡು ಬಂದು ಪಾತಾಳದ ಮಧುವನ ಎಂಬ ರಾಷ್ಟ್ರವನ್ನು ಕಟ್ಟಿದೆ. ಅಲ್ಲಲ್ಲಿ ಚದುರಿದ್ದ ವೀರ ರಾಕ್ಷಸರನ್ನು ಒಂದಾಗಿಸಿ ಮೆರೆಯುತ್ತಾ ಇದ್ದೇನೆ. ಪ್ರಾಯ ಪ್ರಬುದ್ಧನಾದ ನನಗೆ ಹೆಣ್ಣು ಸರಿಯಾಗಿ ದೊರಕಲಿಲ್ಲ. ರಾಜನೊಬ್ಬ ಪೂರ್ತಿಯಾಗಬೇಕು ಅಂತಾದರೆ ಕೈ ಹಿಡಿದ ಹೆಂಡತಿ ಬೇಕು. ಕಾಲ ಕೂಡಿ ಬರಲಿಲ್ಲ. ಇಂದಿನ ದಿವಸ ಓಲಗಸ್ತನಾದ ವೇಳೆಯಲ್ಲಿ ದೂತನು ಬಂದು ಓಲೆಯನ್ನು ಕೊಟ್ಟನಲ್ಲ, ತೆಗೆದು ವಾಸಿಸಿದರೆ
ಕಣೆ. ಸರಿ, ದಿಬ್ಬನ ಸಮೇತರಾಗಿ ಬರಬೇಕು ಎನ್ನುವ ಹಾಗೆ ಬರೆದಿದ್ದಾಳೆ. ನಮ್ಮವರನ್ನು ಕೂಡಿಕೊಂಡು ಹೋಗುತ್ತೇನೆ. ಎಲ್ಲಿ ದಿಬ್ಬರಿಗರು? ನನಗೆ ಇವತ್ತು ಶೋನಿತಾಪುರದಲ್ಲಿ. ಇಷ್ಟು ಬೇಗನಾ? ಹೌದು, ಮದುವೆ ಆಗಬೇಕು ಎಂದುಕೊಂಡಿದ್ದೇನೆ. ಸಂತೋಷ ಸಂತೋಷ. ಆದರೆ ಪುರೋಹಿತರು ಬೇಕಲ್ಲ, ಬರಲಿ ಕುಲ ಪುರೋಹಿತರು. ನಮಸ್ತೆ ಸ್ವಾಮಿ. ಶುಭಮಸ್ತು. ಈಗ ಏಕೆ ನನ್ನನ್ನು ಕರೆದಿದ್ದು? ಮದುವೆ. ಮದುವೆ? ಹೌದು. ನೋಡು, ನಾನು ಸ್ವಲ್ಪ ಬರುವಾಗ ತಡ ಆಯ್ತು. ಮದುವೆ ಎಲ್ಲ ಆಗ್ಲಿಲ್ಲಲ್ಲ? ಇಲ್ಲ. ಪುರೋಹಿತರನ್ನು ಬಿಟ್ಟು ಮದುವೆ ಬೇರೆ ಪುರೋಹಿತರು ಮಾಡಿ ನೇಮಕ ಮಾಡಿಲ್ಲಲ್ಲ? ಇಲ್ಲ. ನಾನು ಬರುವಾಗ ಸ್ವಲ್ಪ ತಡ ಆಯ್ತು. ಯಾಕೆ ಗೊತ್ತುಂಟಾ? ನಾನು ಒಂದು ಪಿಂಡ ಪ್ರದಾನ ಕಾರ್ಯಕ್ರಮಕ್ಕೆ ಹೋಗಿದೆ. ಪಿಂಡ ಪ್ರದಾನ ಕಾರ್ಯಕ್ರಮ ಮುಗಿಸಿ ಮನೆಗೆ ಬಂದು ಸ್ನಾನ ಮಾಡ್ಬೇಕಲ್ಲ, ಸ್ನಾನ ಮಾಡ್ಬೇಕು ಅಂತ ಹೆಂಡತಿ ಹತ್ರ ಹೇಳಿದೆ. ಹೆಂಡತಿ ಹತ್ರ ಹೇಳಿ ಅವಳು ನೀರು ತರಲಿಕ್ಕೆ ಬಾವಿ ಹತ್ರ ಹೋದ್ಲು. ಬಾವಿ ಹತ್ರ ಹೋಗಿ ನೀರೇ ಸೇರ್ತಾ ಇರುವಾಗ ಯಾರೊಬ್ರು ಪುಣ್ಯಾತ್ಮ ನಮಸ್ಕಾರಮ್ಮ ಅಂತ ಹೇಳಿದ್ರು. ನಮಸ್ಕಾರ ಕೊಡುವಾಗ ಪ್ರತಿ ನಮಸ್ಕಾರ ಕೊಡ್ಬೇಕಲ್ವಾ? ಆಗ ಇವಳೇನ್ ಮಾಡಿದ್ಳು, ಹಗ್ಗವನ್ನು ಕೈ ಬಿಟ್ಟು ನಮಸ್ಕಾರ ಅಂತ ಹೇಳಿದ್ರು. ಆಗ ಏನಾಯ್ತು, ಹಗ್ಗ ಇವಳ ಕಾಲಿಗೆ ಸುತ್ತಿ ಇವಳು ಕೊಡಪಣ ಹಗ್ಗ ಬಾವಿಗೆ ಬಿತ್ತು. ಮತ್ತೆ ನಾನು ಬಾವಿಗೆ ಇಳಿದು ಕೊಡಪಣ ಹಗ್ಗ ಮೇಲಕ್ಕೆತ್ತಿ ಅವಳನ್ನು ಮೇಲಕ್ಕೆತ್ತಿ ಅವಳು ನನ್ನ ಮೇಲಕ್ಕೆತ್ತಿ ಮತ್ತೆ ಸ್ನಾನ ಮಾಡಿ ಬರುವಾಗ ತಡ ಆಯ್ತು. ಈಗ ಮದುವೆ ಉಂಟಲ್ಲ ಈಗ, ಈಗ ಎಲ್ಲಿ ಯಾವಾಗ ಎಲ್ಲಿ ಯಾರು ಹುಡುಗಿ ಯಾರು? ಶೋನಿತಾಪುರದಲ್ಲಿ. ಯಾರು? ದಿತಿದೇವಿಯ? ಹಾಗಲ್ಲ ಸ್ವಾಮಿ, ಮತ್ತೆ ಶೋನಿತಾಪುರದಲ್ಲಿ ದಿತಿದೇವಿಯ ಮಗಳಾದಂತಹ ಮಾಲಿನಿ. ಮಾಲಿನಿ ಜೊತೆ ಮದುವೆ? ಹೌದು. ಹೌದಾ? ಮತ್ತೆ ಯಾಕೆ ಮದುವೆಯಲ್ಲಿ ಈಗ? ಶೋನಿತಾಪುರದಲ್ಲಿ. ಶೋನಿತಾಪುರದಲ್ಲಿಯಾ? ನಾವು ಅಲ್ಲಿಗೆ ಹೋಗ್ಬೇಕಾ? ಆಗ ತಡೆ ಯಾಕೆ ಈಗ? ನೋಡುವಲ್ವಾ? ಹೌದು. ಹಾ, ರೆಡಿ. ಮದುಮಗಳನ್ನು ನೋಡ್ಬೇಕಲ್ಲ, ಪುರೋಹಿತರೆಲ್ಲಿದ್ದಾರೆ? ಅಗಲ್ಲಿ ಪುರೋಹಿತರು. ಪುರೋಹಿತರೇ, ಒಂದು ಮದುವೆ ಆಗಬೇಕು. ಮದುವೆ ಆಗಬೇಕು? ಹೌದಾ? ಒಳ್ಳೇದಾಯ್ತು, ಮದುವೆ ಮಾಡುವ. ಈಗ ಯಾರಿಗೆ ಮದುವೆ? ಮದುವೆ ಯಾರಿಗೆ? ನನಗಲ್ಲ. ಮತ್ತೆ ಯಾರಿಗೆ? ನನ್ನ ಮಗಳಿಗೆ. ಮಗಳಿಗೆ ಮದುವೆ? ಹೌದಾ? ನಿಮ್ಮ ಮುಖದಲ್ಲಿ ಆಗ್ಬೇಕು. ಹೌದಾ? ನನ್ನ ಮುಖದಲ್ಲಿ ಆಗ್ಬೇಕಾ? ನಿಮ್ಮ ಮುಖದಲ್ಲಿ ಆಗ್ಬೇಕು. ಈ ನನ್ನ ಮುಖದಲ್ಲಿ ಮದುವೆ ಹೇಗೆ ಆಗುದು? ಸಾಧ್ಯ ಉಂಟಾ? ಚಪ್ಪರೆಯಲ್ಲಿ ಹಾಕುದು. ಓ, ನಾನು ನನ್ನ ಮುಖದಲ್ಲಿ ಮದುವೆ ಆಗುದಂತಾದ್ರೆ ನಾನು ಚಪ್ಪರಲ್ಲಿ ಹಾಕುದು, ಬಂದವರಿಗೆ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆಯಲ್ಲಿ, ಭೋಜನದ ವ್ಯವಸ್ಥೆಯಲ್ಲಿ ಎಲ್ಲ ಗೊತ್ತಾಗ್ಬೇಡುವಾ? ಹಾಗಲ್ಲೇ ಹೇಳಿ. ಮತ್ತೆ ನನ್ನ ಮುಖೇನವಾಗಿ ಮದುವೆ ಆಗ್ಬೇಕು, ಸರಿಯಾ? ಈಗ ಮದುವೆ ಮದುಮಗ ಇವ್ರು ಮದುಮಗ ಇವರೇ, ನಾವು ಒಟ್ಟಿಗೆ ಬಂದವರು. ಈಗ ನೀನು ಮದುಮಗಳನ್ನು ನೋಡಿದ್ಯಾ? ಇಲ್ಲ. ಮದುಮಗಳನ್ನು ನೋಡದೆ ಮದುವೆಯಾ? ಹೌದು. ಅಯ್ಯೋ ದೇವ, ಇದು ಯಾಕೆ ಸಾಧ್ಯ? ಮದುವೆ ಮಗಳನ್ನು ನೋಡದೆ ಮದುವೆ ಆಗುದು ಬೇಡ. ಯಾಕೆ ಅಂತ ಹೇಳಿದ್ರೆ, ನೀವು ಮದುಮಗಳನ್ನು ನೋಡದೆ ಮದುವೆ ಆಗುದು, ಅವಳು ಗಂಡನ ಮನೆಗೆ ಬರುವುದು, ಅವಳಲ್ಲಿ ಕಣ್ಣೀರು ಹಾಕುವುದು, ಎಷ್ಟು ಶಾಪ! ಯಾರಿಗೆಲ್ಲ ಶಾಪ? ಪಿತ, ವರ, ಪುರೋಹಿತ ಸಹಿತ ಎಲ್ಲರಿಗೆ ಶಾಪ ಬರ್ತದೆ. ಇದು ಹೇಳಿದ ವಿಷಯ ಹೇಳಿದು. ಈಗ ನೀನು ಹುಡುಗಿಯನ್ನು ನೋಡ್ಬೇಡ್ವಾ? ನೋಡಿದ್ಯಾ? ಹಾಗಾದ್ರೆ ಹುಡುಗಿ ಎಲ್ಲಿದೆ? ಹುಡುಗಿ ನೋಡ್ಬೇಕಲ್ವಾ? ಉಂಟು, ಆ ಕ್ರಮ ಉಂಟು. ಬರ್ಲಿ, ಹುಡುಗಿ ಬರ್ಲಿ. ಬರ್ಲಿ ಬರ್ಲಿ. ಇವಳೇ ನನ್ನ ಮಗಳು ಮಾಲಿನಿ. ಮಾಲಿನಿ ಇವಳೆ. ಈಗ ನೋಡು. ಅಯ್ಯೋ, ಹುಡುಗಿ ಎಷ್ಟು ಚಂದ ಇದ್ದಾಳೆ. ನೋಡಿ, ಎಷ್ಟು ಅವಸರ ಮಾಡಬೇಡ ಮಾರೆ, ಅವಸರ ಮಾಡಬೇಡ. ಮದುವೆ ಮಾಡಿಸ್ತೇನೆ, ನಾನು ಬಂದದ್ದು ಅದಕ್ಕೆ ಅಲ್ವಾ? ಮದುವೆ ಮಾಡುವ. ಈಗ ಹುಡುಗಿ ಹೇಗೆ? ಈಗ ಹುಡುಗನ್ ನೋಡಿದ್ಯಲ್ಲ? ಮನೆಗಾದ್ರೂ ನನಗೆ
ನಿಜ ಆದೀತು. ಒಳ್ಳೇದಾಯ್ತಲ್ಲ. ಅಮ್ಮನಿಗೆ ಆದ್ರೆ ಏನು? ಅಮ್ಮ ಮದುವೆ ಆಗುದಾ? ಆಗಲ್ಲ, ಅಮ್ಮನಿಗೆ ಒಪ್ಪಿಗೆ ಇದ್ರೆ ನನಗೆ ಆದಿತ್ತು. ಅಮ್ಮನಿಗೆ ಒಪ್ಪಿಗಿದ್ರೆ ಅವಳಿಗೆ ಆದಿತ್ತು. ಎಷ್ಟಾದ್ರೂ ನನ್ನ ಮಗಳಲ್ಲಿ. ಹೌದಪ್ಪ, ಹೆತ್ತ ತಾಯಿ ಅಲ್ವಾ, ಇರ್ತದೆ. ಈಗ ಮದುವೆ ಹಾಗಾದ್ರೆ ಶುರು ಮಾಡುವಲ್ಲ? ಹೌದು, ಶುರು ಮಾಡುವ. ನಾನು ಮತ್ತೆ ಹಾರ ಹಾರ ಇಲ್ಲ ಈಗ? ಹಾರ 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 ನಿಮ್ಮವರು ಇದ್ದಾರಲ್ಲ, ಬರ್ಲಿ ಬರ್ಲಿ, ಹಾರ ಬರ್ಲಿ, ಹಾರ ಬರ್ಲಿ. ಹಾರ ಬಂತು. ಅಂತರ್ಪಟ. ಹಾರ ಅಂತರ್ಪಟ. ಓ ಅಂತರ್ಪಟ ಅಲ್ಲಿದೆ ನನ್ನ ಹತ್ರ ಇದೆ. ಇರಲಿ. ಬಿಡಿ, ಇಲ್ಲಿದೆ ಇಲ್ಲಿದೆ. ಈಗ ಮದುಮಗಳು ತಿಳ್ಕೊಳ್ಬೇಕು. ಈಗ ಮದುಮಗಳ ಕೈಯಿಂದ ಮದುಮಗನ ಕುತ್ತಿಗೆಗೆ ಹಾರ. ಈಗ ಮದುಮಗನ ಕೈಯಿಂದ ಮದುಮಗಳಿಗೆ ಹಾರ. ಈಗ ಈಗ ಇದು ಮಂಗಳ ಸೂತ್ರ ಕಟ್ಟಬೇಕಲ್ವಾ? ಸರಿ, ಮಂಗಳ ಸೂತ್ರ ಮಂತ್ರ ಆಗ್ಬೇಕಲ್ಲ? ಮಂತ್ರ ಆಗ್ಬೇಕು. ಈಗ ಮಂತ್ರ ಹೇಳಿ. ಮಾಂಗಲ್ಯ ತಂತು ನಾನೇನ ಮಮ ಜೀವನ ಹೇತುನ. ಬ್ಯಾಂಡ್ 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 ಹೇಳಿ. ಸುರು ಸುರು. ಆಯ್ತು. ಈಗ ಸರಿ, ಈಗ ಮದುವೆ ಆಯ್ತು. ಮದುವೆ ಆಯ್ತು. ಈಗ ಅರಸಿನ ಎಣ್ಣೆ ಹಚ್ಚಬೇಕೀಗ. ಅರಸಿನ ಎಣ್ಣೆ ಹಚ್ಚುವ ಕ್ರಮ ಉಂಟು ಈಗ. ಈಗ ಅರಸಿನ ಎಣ್ಣೆ ಹಚ್ಚುವ ಕ್ರಮ. ಇಲ್ಲಿ ಅರಸಿನ ತಗೊಳ್ಬೇಕು. ಈಗ ನಾನು ಹೇಳಿದಾಗ ಹೇಳ್ಬೇಕು. ಎನ್ನ ರಸ. ಜೋರಾಗಿ ಹೇಳ್ಬೇಕು, ಎಲ್ಲರೂ ಕೇಳ್ಬೇಕಲ್ವಾ? ಎನ್ನರಸ, ಪಟ್ಟದ ರಸ, ಪಟ್ಟದ ರಸ, ಪ್ರಾಣದ ರಸ, ಪ್ರಾಣದ ರಸ, ನಿಮ್ಮ ನಿಮ್ಮ ಮಂಗನಂತ ಮುಖಕ್ಕೆ. ಸ್ವಾಮಿ, ಮಂಗಳಕರವಾದ ಮುಖಕ್ಕೆ, ಮಂಗಳಕರವಾದ ಮುಖಕ್ಕೆ ಅರಸಿನ ಎಣ್ಣೆ ಹಚ್ಚುತ್ತೇನೆ. ಸರಿ, ಈಗ ಅರಸಿನ ಹಚ್ಚಬೇಕೀಗ. ಸರಿ, ಎಣ್ಣರಸಿ. ಸ್ವಲ್ಪ ಜೋರಾಗಿ ಹೇಳ್ಬೇಕು, ಕೇಳುದಿಲ್ಲ. ಎನ್ನರಸಿ. ಬೆಲ್ಲ ಬೆಲ್ಲ ಸ್ವಲ್ಪ ತಡಿ, ನಂಗೆ ಸ್ವಲ್ಪ ಹೃದಯಾಘಾತ ಆಗುವ ಸಾಧ್ಯತೆ ಉಂಟು. ಸ್ವಲ್ಪ ನಿಧಾನವಾಗಿ ಹೇಳ್ಬೇಕೀಗ. ಎನ್ನರಸಿ, ಪಟ್ಟದ ರಸಿ, ಪ್ರಾಣದ ರಸಿ, ಕಂಬಳದಂತ ನಿನ್ನ ಮುಖಕ್ಕೆ. ಸ್ವಾಮಿ, ಕಂಬಳಲ್ಲ, ಕಮಲದಂತ ನಿನ್ನ ಮುಖಕ್ಕೆ. ಕಮಲದಂತಹ ಮುಖಕ್ಕೆ ಅರಸಿನ ಹಚ್ಚುತ್ತೇನೆ. ಆಯ್ತಲ್ಲ? ಈಗ ಇನ್ನೊಂದು ಕ್ರಮ ಉಂಟು. ಈಗ ಚಪ್ಪರ ಇಳಿಸೋಗಳು, ಇನ್ನು ಇಳಿಸಿಕೊಡುವ ಕ್ರಮ. ಸರಿ, ಈಗ ಬರ್ಬೇಕು, ಮುಂದೆ ಬರ್ಬೇಕು. ನಾನು ಹೇಳಿದಾಗ ಕೈ ಮುಗಿದು ನಾನು ಹೇಳಿದಾಗ ಕೇಳಬೇಕು. ನಾನು ಹೇಳಿದಾಗ ಹೇಳ್ಬೇಕು. ಇಲ್ಲಿ ಸೇರಿರುವ ಎಲ್ಲ ನನ್ನ ಗುರು ಹಿರಿಯರೇ, ಅಕ್ಕ ತಂಗಂದಿಯರೇ, ಗೆಳೆಯ ಗೆಳತಿಯರೇ. ಗೆಳೆಯ ಇಲ್ಲಲ್ಲ, ಗೆಳೆಯಲ್ಲ, ಹೇಳುವ ಕ್ರಮ ಹಾಗೆ. ಗೆಳೆಯ ಗೆಳತಿಯರೇ, ನಾನು ಇಂದು ಮದುವೆಯಾಗಿ ನನ್ನ ಗಂಡನ ಮನೆಗೆ ಹೋಗುತ್ತಿದ್ದೇನೆ. ನೀವೆಲ್ಲರೂ ನನಗೆ ಆಶೀರ್ವಾದ ಮಾಡಬೇಕಾಗಿ ನಿಮ್ಮಲ್ಲಿ. ಆಗ್ಲಿಲ್ಲ, ಸ್ವಲ್ಪ ತಡಿ, ಸ್ವಲ್ಪ ಆಗ್ಲಿಲ್ಲ. ಒಬ್ಳೆ ಮಗಳು. ಹೌದಪ್ಪ, ಗೊತ್ತು. ಮುದ್ದಿನಿಂದ ಸಾಕಿದ್ಯಾ? ಸರಿ, ಯಾಕೆ ಇವನು ಸ್ವಲ್ಪ ಆಶೀರ್ವಾದ ಕೇಳ್ಬೇಕೀಗ. ಹೊರ ಇಲ್ಲಿ ಈಗ ಹೇಳ್ಬೇಕು. ಕೈ ಮುಗಿದು ಹೇಳ್ಬೇಕು. ಎಲ್ಲ ಇಲ್ಲಿ ಸೇರಿರುವ ಎಲ್ಲ ಗುರು ಹಿರಿಯರೇ, ನನ್ನ ಅಕ್ಕ ತಂಗಿಯಂದಿರೇ, ಗೆಳೆಯ ಗೆಳತಿಯರೇ, ಮಕ್ಕಳು ಪಿಳ್ಳೆಗಳೇ, ಅಜ್ಜ ಅಜ್ಜಿಯರೇ, ನಾನು ಇಂದು
ಮಾಲಿನಿಯನ್ನು ಮದುವೆಯಾಗಿ ಮಾಲಿನಿಯನ್ನು ಮದುವೆಯಾಗಿ ನನ್ನ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದೇನೆ. ನೀವೆಲ್ಲರೂ ನನಗೆ ಆಶೀರ್ವಾದ ಮಾಡಬೇಕಾಗಿ ವಿನಂತಿ. ಆಯ್ತಲ್ವ? ಈಗ ಸ್ವಾಮಿ, ಆಶೀರ್ವಾದವೇ ಉಡುಗೊರೆ ಎಂಬುದಾಗಿ ಬರೆದು ಹಾಕಿದ್ದೇವೆ. ಹೌದು. ಆದ್ರೂ ನಿಮ್ಮ ಕೈಯಲ್ಲಿ ಬೀಳ್ಬೇಕಲ್ಲ, ನಿಮ್ಮ ಕೈ ಬೀಳ್ಬೇಕಲ್ಲ. ಉಡುಗೊರೆ ಆಗ್ಬೇಕಲ್ಲ. ಇದೊಂದು ಉಂಟು ನನ್ನ ಹತ್ರ. ಇದು ಪುರೋಹಿತರ ಒಂದು ಬಟ್ಟೆ, ಅದರಲ್ಲಿ ಒಂದು 7-8 ಹೊಟ್ಟೆ ಉಂಟು. ಇದನ್ನು ನಾನು ಕೊಟ್ರೆ ಕೆಟ್ಟೆ, ನಾನು ಹೇಳುದಲ್ಲ ಲೊಟ್ಟೆ. ಆದ್ರೂ ಒಂದು ಕ್ರಮ ಉಂಟಲ್ಲ, ತುಂಬಾ ಮದುವೆ ಸುಧಾರಣೆ ಮಾಡ್ಬೇಕಲ್ಲ. ಈಗ ಇದನ್ನು ಉಡುಗೊರೆಯಾಗಿ ಕೊಡೋದು. ಈಗ ಉಡುಗೊರೆ ಹೇಗೆ ಕೊಡೋದು ಅಂತ ಹೇಳಿದ್ರೆ, ಪುರೋಹಿತರ ಹೆಗಲಿಂದ ವರನ ಹೆಗಲಿಂದ ವಧುವಿನ ಹೆಗಲಿಂದ ಯಥಾಸ್ಥಾನದಲ್ಲಿ ಪುರೋಹಿತರ ಹೆಗಲಿಗೆ ಕೊಡ್ಲಿಕ್ಕಿಲ್ಲ. ಸುಮಾರು ಮದುವೆ ಸುಧಾರಣೆ ಮಾಡ್ಲಿಕ್ಕೆ ಉಂಟು. ಈಗ ಆಯ್ತಲ್ಲ, ಮದುವೆ ಆಯ್ತಲ್ಲ, ನನ್ನ ಆಶೀರ್ವಾದ ಎಲ್ಲ ತಗೊಳ್ಬೇಕು. ಈಗ ಗುರುಹಿರಿಯರ ಆಶೀರ್ವಾದ ಆಗ್ಬೇಕು. ಆಶೀರ್ವಾದ ತಗೊಳ್ಳಿ. ಗುರುಗಳೇ, ಬ್ರಾಹ್ಮಣಂ ಭೋಜನಂ ಪ್ರಿಯಂ, ಇದು ಹೌದೇ? ಓ, ಬ್ರಾಹ್ಮಣಂ ಭೋಜನ ಪ್ರಿಯಂ ಹೌದು, ಬಹುಜನ ಪ್ರಿಯಂ ಹೌದು. ಅದೆಲ್ಲ ತಿಳ್ಕೊಳ್ಬೇಕು. ಎಲ್ಲ ವ್ಯವಸ್ಥೆ ಉಂಟು, ಭೋಜನ ವ್ಯವಸ್ಥೆ ಉಂಟು. ಮೇಲೆ ಅವರೆಲ್ಲ ಭಾರಿ ದೊಡ್ಡ ವ್ಯವಸ್ಥೆ ಆಗಿದೆ ಅಲ್ಲ, ಚಪ್ಪರೆಲ್ಲ ಭಾರಿ ದೊಡ್ಡದಾಗಿದೆ. ಎಲ್ಲ ಅಲ್ಲಿ ಹೋಗಿ ಮದುವೆ ಊಟ ಎಲ್ಲ ಗಮ್ಮತ್ತು ಊಟ ಮಾಡಿ ಹೋಗ್ಬೇಕು. ಎಲ್ಲರೂ ಊಟ ಮಾಡಿ ಹೋಗಿ. ಈಗ ಇನ್ನೇನು ಆಯ್ತಲ್ಲ, ಮದುವೆ ಕಾರ್ಯಕ್ರಮ ಆಯ್ತಲ್ವಾ? ನೋಡೋಲ್ಲ ಹಾಗಾದ್ರೆ. ಮುಂದೇನು ಗತಿ ಎನ್ನಗೆ ಎನ್ನಯ್ಯ ಮುದ್ದು ಕಂದರು ದುರದೊಳಗೆ ಮಡಿದರೆಲ್ಲ ಕೊಂದನು ಹರಿ ಕಪಟದಿ. ಮುಂದೆ ಬಸವಬ್ರಹ್ಮರ 13 ಮಂದಿ ಮಡದಿಯರಲ್ಲಿ ಹಿರಿಯವಳು ನಾನು. ಅಧಿಕಾರ ನನಗೆ ದಕ್ಕಬೇಕಿತ್ತು. ಕಿರಿಯ ರಾಣಿಯಾದಂತ ಆ ಅದಿತಿ ದೇವಿಯ ಮಕ್ಕಳು ಆಳುತ್ತಾ ಇದ್ದಾರೆ. ಒಂದಲ್ಲ ಒಂದು ದಿನ ಸ್ವರ್ಗದ ಸುರಗತಿಗೆ ಏರಬೇಕೆಂಬುದಾಗಿ ಆಶೆಯನ್ನಿರಿಸಿಕೊಂಡವಳು ನಾನು. ಅದೆಷ್ಟೋ ಸತ್ಪುತ್ರರನ್ನು ಪಡೆದವಳು. ಆದರೆ ಆ ಶ್ರೀಹರಿಯ ಮೋಸದಿಂದ ಆ ದೇವತೆಗಳು ಎಲ್ಲ ನನ್ನ ಮಕ್ಕಳನ್ನು ಯಮನ ಪಾಶವಾಗಿ ಬೀಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಸುರದ ಗದ್ದಿಗೆಯನ್ನು ಏರುವ ಆಶೆಯಾಗಿ ಉಳಿದಿದೆಯಲ್ಲ, ಏನು ಮಾಡಲಿ? ಯಾರಿದ್ದಾರೆ? ಯಾರಲ್ಲಿ? ಅತ್ತೆಯವರೇ, ನಿಮ್ಮ ಪಾದಗಳಿಗೆ ವಂದಿಸುತ್ತಾ ಇದ್ದೇನೆ. ನಿಮ್ಮ ಮಗಳಾದಂತಹ ಮಾಲಿನಿಯನ್ನು ನಾನು ಮದುವೆ ಆಗಿದ್ದೇನೆ. ನಮ್ಮಿಬ್ಬರ ದಾಂಪತ್ಯದ ಫಲವಾಗಿ ಒಬ್ಬ ಕುಮಾರನು ಜನಿಸಿದ್ದಾನೆ. ಅವನನ್ನು ಆಟವಾಡಿಸುತ್ತಾ ಮುದ್ದಾಡಿಸುತ್ತಾ ಇರಬೇಕಾದ ನೀವು ಶೋಕಾಗಾರವನ್ನು ಸೇರಿದ್ದೀರಿ. ಚಿಂತಿಸ್ತಾ ಇದ್ದೀರಿ. ಏನು ಚಿಂತೆ? ಮಗನೇ, ಅಳಿಯನ ಬಾಳಲೆಂದು ತಿಳಿಯ ನಮ್ಮ ಕುಲದ ಋಣವು ಬಂತು. ಅಳಿಯ ನನ್ನ ಕಣ್ಣೀರಿನ ಕಥೆಯನ್ನು ಕೇಳುತ್ತಾ ಇದೆಯಲ್ಲ, ಮನಸ್ಸಿಗೆ ಆನಂದವಾಯಿತು.
ತುಂಬಿ ಬಂತು ಕಂದ. ನಿನ್ನಲ್ಲಿ ಹೇಳದೆ ಮತ್ತೆ ಯಾರಲ್ಲಿ ಹೇಳಲಿ? ಅದೆಷ್ಟೋ ಪುತ್ರರನ್ನು ಪಡೆದವಳು ನಾನಿದ್ದೇನೆ. ಆದರೆ ಆ ದೇವತೆಗಳು ಎಲ್ಲರನ್ನು ಕೊಂದು ಯಮನ ಪಾಶವಾಗಿ ಬಿಟ್ಟಿದ್ದಾರೆ. ಅದಕ್ಕಾಗಿ ಆ ಸುರಲೋಕದ ಗದ್ದಿಗೆಯನ್ನು ಒಂದಲ್ಲ ಒಂದು ದಿವಸ ನಾವು ಆಳಬೇಕೆಂಬುದಾಗಿ ಮನದಲ್ಲಿ ಆಸೆ ಇರಿಸಿದವಳು ನಾನು. ಆಸೆಯಾಗಿಯೇ ಉಳಿದಿದೆ. ಯಾರಿದ್ದಾರೆ ಕಂದ ಕೇಳುವವರು? ಅವರನ್ನು ಸೋಲಿಸುವವರು ಯಾರಿದ್ದಾರೆ? ಅತ್ತೆಯವರೇ, ನಿಮ್ಮ ಜೀವನದಲ್ಲಿ ಈ ರೀತಿ ಘಟನೆ ನಡೆದಿದೆ. ಅವರನ್ನು ಸೆದೆಬಡಿಯುವುದಕ್ಕಾಗಿ ಸೇಡು ತೀರಿಸಿಕೊಳ್ಳಲು ನಾನು ಹೋಗುತ್ತೇನೆ. ನನಗೆ ಆಶೀರ್ವಾದ ಮಾಡಿ ಅತ್ತೆ. ಭೂಮಿಯೇ ಬಾಯಿ ಬಿರಿವಂದದಲ್ಲಿ ಪ್ರವೇಶ ಮಾಡಿದ್ದೇನೆ. ನೆರೆದಂತಹ ಸೇನೆಯನ್ನು ನಾಗಲೋಕವನ್ನು ಕೆಡವಿದ್ದೇನೆ. ಸಿಂಹಾಸನ ಬರಿದಾಗಿದೆ, ಏರಿಕೊಳ್ಳುತ್ತೇನೆ. ಸಿಂಹಾಸನ ಏರಿದ ತಕ್ಷಣದಲ್ಲಿ ನನ್ನನ್ನು ತಡೆದು ಸಮರಕ್ಕೆ ನಿಂತಿದ್ದೀಯಲ್ಲ, ಯಾರು ನೀನು? ನನಗೂ ನಿನಗೂ ಏನು ದ್ವೇಷ?
ನಾನು ಬಂದ ಕೆಲಸ ಪೂರ್ಣವಾಯಿತು. ಮರಳಿ ಯಕ್ಷಲೋಕವಂತೆ. ಸುರಿವ ಕಂಬನಿಯಿಂದ ಬಂದು ಸರದಿ ಜಾಂಬಗಿ ಮಾಲಿನಿಗೆ ಬೇಳಿದ ಸಕಲ ವಾರ್ತೆಗಳ ಹಾಗೆ ಅಲ್ವೋ? ಹೇ ಮಾಲಿನಿ ಅಮ್ಮ, ಹೇ ಮಾಲಿನಿ ಅಮ್ಮ, ಹೇ ಮಾಲಿನಿ ಅಮ್ಮ, ಹೇ ಮಾಲಿನಿ ಅಮ್ಮ. ಆಯ್ತು, ಮುಂದೆ. ಅಮ್ಮ, ನಾನು ಯಾರಂತ ನಿಮಗೆ ಗೊತ್ತಾಗ್ಲಿಲ್ವಮ್ಮ? ಯಾರು ನೀನು? ನಿಮ್ಮ ಗಂಡ ಅಲ್ವಾ? ಕೊಡ್ತೇನೆ. ಎಂತದು? ನಿಮ್ಮ ಗಂಡ. ಗಂಡ? ನಿಮ್ಮ ಗಂಡನ ಒಟ್ಟಿಗೆ ನೀನು ಮತ್ತು ನನ್ನ ಗಂಡ. ಹಾಗೆ ಹೇಳು. ಅಮ್ಮ, ನಾವು ಮೇಲೆ ಹೋಗಿದ್ದಲ್ವಾ? ಮೇಲೆ? ಹೌದು. ಸುರಪುರಕ್ಕೆ ಹೋದವರು. ಸುರಪುರಕ್ಕೆ ಅಲ್ಲ ಅಮ್ಮ, ಸುರಪುರಕ್ಕೆ ಹೋದವರು. ಸುರಪುರಕ್ಕೆ ನಾವು ಹೋದವರಮ್ಮ. ವಿಷಯ ಏನಿದೆ ಅಮ್ಮ? ಸುರಪುರಕ್ಕೆ ಹೋದವ ಲಾಲಿರಬಿಗುದಯೇ ಅದೇ ಸುರಪುರಕ್ಕೆ. ಸುರಪುರಕ್ಕೆ ಹೋದವರು. ಅಮ್ಮ, ಸುರಪುರಕ್ಕೆ ನಾವು ಯುದ್ಧಕ್ಕೆ ಅಂತೇಳಿ ನಾವೆಲ್ಲ ಒಂದಾಗಿ ಹೋಗಿದ್ದಲ್ವಾ? ಹೌದು. ತುಕುಡಿ ಸೇನೆ ಎಲ್ಲ. ಅದು ಆಗ ಸೇನಾದಿ ಪಡೆಗಳನ್ನು ಸೇರಿಸಿಕೊಂಡು ಅಲ್ವಮ್ಮ? ಹೌದು. ಅಮ್ಮ, ಸುರಪುರಕ್ಕೆ ಹೋದುವ. ಅಮ್ಮ, ಸುರಪುರದಲ್ಲಿ ಅವಸ್ಥೆ ಎಂತ ಅವಸ್ಥೆ? ಏನಾಯ್ತು? ವ್ಯವಸ್ಥೆ ಬದಲಾಗಿದಮ್ಮ. ಹೌದಾ?
ಹೌದಮ್ಮ. ಹೇಳು ಹೇಳು ನೋಡ. ಅಮ್ಮ, ಸುರಪುರಗೆ ನಾವು ಮೊದಲಾಗಿ ಹೋದುವ. ಅಲ್ಲಿ ದ್ವಾರದಲ್ಲಿ ದ್ವಾರಪಾಲಕ ಇದ್ದ. ಅವನಲ್ಲಿ ಮಾತನಾಡಿಸಿದ್ದವ. ಆ ನಂತರ ಒಳಗೆ ಹೋದೆ. ಒಳಗೆ ಹೋಗುವಾಗ ಎಂತಮ್ಮ ನೋಡು. ಎಂತ ಅಮ್ಮ, ಅಲ್ಲಿ ಸುರಪ ಏನು ಮಾಡಿದ್ದಾನೆ ಗೊತ್ತುಂಟ? ಎಂತ ಮಾಡಿದ್ದಾನೆ? ಎಲ್ಲ ಅವರ ಸೇರೆಯನ್ನು ಸಿದ್ಧಗೊಳಿಸಿದ್ದಮ್ಮ. ಅಮ್ಮ, ಒಬ್ಬೊಬ್ಬರಾಗೆ ಬಂದ್ರು. ಅಮ್ಮ, ಯಾರು ಮೊದಲನೆಯಾಗಿ ಬಂದದ್ದು ಯಾರು ಗೊತ್ತುಂಟ? ಯಾರು? ಅಗ್ನಿ. ಹಾಗೆ ಅದು ಅಗ್ನಿ ಬಂದ. ಅಗ್ನಿ ಬಂದ. ಆಮೇಲೆ ಪಾಯಸ ಇಟ್ಕೊಂಡು ಬರ್ತಾನಲ್ಲ ಅವನು. ಅದು ಪಾಯಸವಾ? ಪಾಶ. ಪಾಶ. ಪಾಶ ಹಿಡ್ಕೊಂಡು ಯಮ ಬಂದ. ಯಮ ಬಂದ. ಅಮ್ಮ, ಆಮೇಲೆ ನಿವೃತ್ತಿ ಬಂದ. ನಿವೃತ್ತಿ ಬಂದ. ಆಮೇಲೆ ಎಲ್ಲ ಬಂದ್ರಮ್ಮ. ಎಲ್ಲರೂ ಬಂದ್ರು. ವಾಯು ಎಲ್ಲ ಬಂದ್ರಮ್ಮ. ಎಲ್ಲರೂ ಬಂದ್ರು. ಅಮ್ಮ, ಎಲ್ಲರನ್ನು ಒಳಗೋಡಿಸಿದ ನಂತರ ಕಡೆಗೆ ಬಂದವ ಯಾರು ಗೊತ್ತುಂಟಮ್ಮ? ಯಾರು? ಅಮ್ಮ, ಐರಾವತವನ್ನು ಕೈಯಲ್ಲಿ ಇಟ್ಕೊಂಡು ವಜ್ರಾಯುಧದ ಮೇಲೆ ಕೂತ್ಕೊಂಡು. ಅದು ಆಗ ಐರಾವತವನ್ನು ಹೇರಿಕೊಂಡು ವಜ್ರಾಯುಧವನ್ನು ಹಿಡಿದುಕೊಂಡು ಬಂದ. ಯಾರು? ಯಾರು? ಸುರಪ ಬಂದ. ಬಂದ. ಅಮ್ಮ, ಸುರಪನಿಗೂ ನಿಮ್ಮವರಿಗೂ ಜಗಳ. ಯುದ್ಧ ಆಯ್ತಾ? ಯುದ್ಧದ ಪರಿಣಾಮ ಏನಾಯ್ತು? ಯುದ್ಧದ ಪರಿಣಾಮ ಏನಂತ ಹೇಳಿ ಅಮ್ಮ. ಏನು? 3 ಪೆಟ್ಟು ಹೊಡೆದಿದ್ದಾರೆ ನಿಮ್ಮವರು. 3 ಪೆಟ್ಟಲ್ಲಿ ಯಾವ ಊರಿಗೆ ಹೊಡಿತಾನಂತಿಲ್ಲ. ಹೌದಾ? ಹೌದಮ್ಮ. ಅಮ್ಮ, ಅದರ ನಂತರ ನಮಗೆ ತುಂಬಾ ಸಂತೋಷವಾಯ್ತಮ್ಮ. ಸಂತೋಷವಾಯ್ತಮ್ಮ. ಅಮ್ಮ, ಜಯ ನಮ್ಮ ಪಾಲಿಗೆ ಆಯ್ತಲ್ವಾ? ಜಯಘೋಷ ಆಗಲೇಬೇಕು. ಮತ್ತೆ ವರ್ಗ ನಮ್ಮ ವಶಕ್ಕೆ ಬಂತು. ಆ ನಂತರ ನಿಮ್ಮವರು ಸಿಂಹಾಸನವನ್ನು ಏರಿದರು ನನ್ನವರು. ಅಮ್ಮ, ಅದರ ನಂತರ ಕೇಳಬೇಕು. ಏನದು? ಅಮ್ಮ, ಅಲ್ಲಿ ಆಪ್ಸೀರೆಯವರಿದ್ದಾರಲ್ಲ. ಅದು ಆಪ್ಸಿರೆಯರ? ಅಪ್ಸರೆಯರು. ಅಪ್ಸರೆಯರು. ದಂಬೆ, ಊದುಬತ್ತಿ, ಮೇಣದ ಬತ್ತಿ. ಹಾಗದು ರಂಬೆ, ಊರ್ವಶಿ, ಮೇನಕೆ, ಕಿಲೋತ್ತಮೆಯರು ಎಲ್ಲ ಬಂದ್ರಮ್ಮ. ನಾಟ್ಯ ನೋಡ್ಬೇಕು. ಏನದು? ಯಾವ ನಾಟ್ಯವೋ? ನೋಡೋ, ಒಮ್ಮೆ ತೋರಿಸು ನನಗೆ. ಒಮ್ಮೆ ತೋರಿಸು. ಸಾಲಿಕ್ಕಿಲ್ಲ. ಹೌದಾ? ನಾಟ್ಯವನ್ನು ಮಾತಾರೆ ಹೇಗೆ ಗೊತ್ತುಂಟ? ಹೇಗೆ? ತಟ್ಟೋಂಗ ನಿಕುತರ ತೈ 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 ತಟ್ಟೋಂಗ ನಿಕುತಕ ತೈ ತೈ. ಹಾಗದು ಹೇಗಮ್ಮ? ತತ್ತೋಂಗ ದಿಗುತಕ ತೈ. ಹಾಗೆ ತತ್ತೋಂಗ ದಿಗುತಕ ತೈ. ತತ್ತೋಂಗ ದಿಗುತಕ ತೈ. ನಿನಕರವ ನಿನಕರವ ನಿನಕರವ. ಕಡೆಗೆ ಮುಕ್ತಾಯ ಮಾಡು. ದಿದೋಗತನ 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 ಒಂದೊಂದು ನಾಟ್ಯವನ್ನು ಆಡಿದ್ರಮ್ಮ. ಅಮ್ಮ, ಅಷ್ಟೇ ಅಲ್ಲಮ್ಮ, ಒಂದು ಆಯಾಸ ಆಯ್ತಾ ನಿಮ್ಗೆ ಬೇಕಾದ ವ್ಯವಸ್ಥೆ ಮಾಡಿದ್ರ ಕಡೆಗೆ ಎಲ್ಲ ನೀವು ವಿಶ್ರಾಂತಿ ಪಡೀರಿ ಅಂತ ಹೇಳಿದ್ರಮ್ಮ. ನಾನು ನಿಮ್ಮವ್ರನ್ನ ನೋಡ್ತಾ ಇದ್ದೆ. ಅಷ್ಟೊತ್ತಿಗೆ ಹಾಲಾಡಿಯಿಂದ ಒಬ್ಬ ಬಂದಲ್ಲಮ್ಮ. ಹಾಲಾಡಿಯ? ಹಾರಾಡಿಕೊಂಡು ಬಂದ. ಹಾರಾಡಿಕೊಂಡು ಬಂದ. ಯಾರು? ಯಕ್ಷ ಬಂದ. ಯಕ್ಷ ಬಂದಮ್ಮ. ಯಕ್ಷರಾಜ ಪಿಂಗಳಾಕ್ಷ ಬಂದ. ಯಕ್ಷರಾಜ ಪಿಂಗಳಾಕ್ಷ ಬಂದದ್ದೇ ತಡಮ್ಮ. ನಿಮ್ಮವರಿಗೆ ಎಲ್ಲಿತ್ತ ಏನೋ ಸಿಟ್ಟು. ಸಿಟ್ಟು ಎಲ್ಲಿತ್ತೇನ? ಒಮ್ಮೆಲೆ ಎದ್ದು ನೋಡುವಾಗ ಯುದ್ಧಕ್ಕೆ ಸಿದ್ಧರಾದ್ರ ಯುದ್ಧ ಪ್ರಾರಂಭ ಆಯ್ತಮ್ಮ. ನಿಂತುಕೊಂಡು ಯುದ್ಧ ಮಾಡಿದ್ರ ಯುದ್ಧದಲ್ಲಿ ನಿಮ್ಮ ಗಂಡನಿಗೆ ಜಯ ಆಗ್ತದೆ ನಾವೆಲ್ಲ ಭಾವಿಸಿದೆವು. ಅವನು ಸೋಲ್ತಾ ಇದ್ದ. ಮತ್ತೆ ಅವರು ಬಿಡ್ಲಿಕ್ಕಿಲ್ಲ. ಯುದ್ಧ ಮಾಡಿದ್ದಲ್ವಾ? ಹೌದು. ಹಾಗಾಗಿ ಆಯಾಸ ಆಗಿತ್ತಮ್ಮ. ಸ್ವಲ್ಪ ಕೂತಲ್ಲಿಂದಲೂ ಯುದ್ಧ ಪ್ರಾರಂಭ ಮಾಡಿದ್ರು. ಅವರು ಕೂತ್ಕೊಂಡು ಯುದ್ಧ ಮಾಡ್ತಾರೆ. ಕೂತ್ಕೊಂಡು ಯುದ್ಧ ಮಾಡ್ತಾರಲ್ಲ? ಹೌದು. ಕೂತ್ಕೊಂಡು ಯುದ್ಧ ಮಾಡ್ತಾ ಇರುವಾಗ ನಿಮ್ಮ ಅವನು ಬಂದಲ್ಲ ಹಾಲಾಡಿ. ಹಾರಾಡಿಕೊಂಡು ಬಂದವ ಯಕ್ಷ. ಹಾರಾಡಿ ಬಂದದ್ದು ನಿಮ್ಮವರಿಗೆ ಮೂಸುಂಡಿ. ಏನಾಯ್ತು? ಏನಾಗ್ಲಿಲ್ಲ. ಏನಾಗ್ಲಿಲ್ವಲ್ಲ? ನನ್ನವರಿಗೆ ಏನಾಗುದಿಲ್ಲ. ನನ್ನವರು ಶಕ್ತಿಗಾರರು. ಮತ್ತೆ ನಿಮ್ಮ ಗಂಡ ಶೆಟ್ಟಿಗಾರರು. ಯಾರದು ನಿನ್ನಪ್ಪ? ಶೆಟ್ಟಿಗಾರ? ಶಕ್ತಿಗಾರರು. ಶಕ್ತಿಗಾರರು. ಆಯ್ತಾ? ಆಯ್ತು. ಏನಾಗ್ಲಿಕ್ಕಿಲ್ಲ ಅಂತ ನಾವೆಲ್ಲ ಭಾವಿಸಿದ್ದೆವು. ಆಮೇಲೆ ಅಲ್ಲಿಗೆ ಬಗ್ಗಿದ್ರ. ಬಗ್ಗಿದ್ರ? ಬಗ್ಗಿ ಇನ್ನು ಬಗ್ಗಿ ಆದ್ರೂ ನಿಮ್ಮ ಗಂಡ ಯುದ್ಧ ಮಾಡ್ತಾರಂತೆ. ಅವರು ಮಾಡ್ತಾರಪ್ಪ. ಹೌದು, ನಿಮಗೆಲ್ಲ ಗೊತ್ತುಂಟು. ನನಗೆ ಗೊತ್ತುಂಟು. ನನ್ನವರ ಬಗ್ಗೆ ನನಗೆ ಗೊತ್ತಿಲ್ಲವಾ? ಹೌದಲ್ವಾ? ಹಾಗೆ ಬಗ್ಗೆ ಯುದ್ಧ ಮಾಡ್ತಾರಂತ ಯೋಚನೆ ಮಾಡುವಾಗ ಅಲ್ಲಿಂದಲೇ ಬಾಯಿಂದ ಸ್ವಲ್ಪ ಜೊಲ್ಲು ಬೀಳ್ತಾ ಇತ್ತು. ಏನಾಗ್ಲಿಲ್ವಲ್ಲ? ಏನಾಗ್ಲಿಲ್ಲಮ್ಮ. ಏನಾಗ್ಲಿಕ್ಕೆ ಉಂಟಾ ನಿಮ್ಮ ಗಂಡ? ದೂತ, ಜಯ ನಮ್ಮ ಪಾಲಿಗೆ ಆಗಿದೆ. ಜಯ ನಿಮ್ಮ ಈ ವಿಷಯವನ್ನು ಸಂತೋಷದಿಂದ ಹೇಳಬೇಕು
ನೀನು ಈ ವಿಷಯವನ್ನು ಸಂತೋಷದಿಂದ ಹೇಳಬೇಕು, ನಗು ನಗುತ್ತಾ ಹೇಳಬೇಕು. ಅಮ್ಮ ನಾನು ಆಗಲೇ ಶುರು ಮಾಡಿದ್ದೇನೆ ನಗಾಗಿ. ಹೌದಾ ಅಮ್ಮ? ಅಷ್ಟೊತ್ತಿಗೆ ನಮ್ಮವರು ಹೇಳ್ತಾರೆ, ನಮ್ಮವರು ಈಗ ಶುರು ಮಾಡ್ತಾರೆ ಅಂತ ನಾನು ಯೋಚನೆ ಮಾಡಿದ್ದಮ್ಮ. ಅಮ್ಮ ಅವರು ಎಂತ ನಿಮ್ಮವರಿಗೆ ಮನೆಗೆ ಗೊತ್ತುಂಟ? ಅವರು ಮಾಲೆಗೆ ಕೂಡ ಇದ್ದ ಮಾಡ್ತಾರಪ್ಪ. ಅಮ್ಮ ನಿಮ್ಮ ಗಂಡ ಬಿದ್ದಿರಮ್ಮ, ಬಿದ್ದು ಈಗ ಹೇಳ್ತಾರೆ ಯೋಚನೆ ಮಾಡಿ ಎಲ್ಲಿಂದ ಹೇಳೋದಮ್ಮ? ಏನಾಯ್ತು ಅಮ್ಮ? ನಿಮ್ಮ ಗಂಡನಿಗೆ ಮೂರ್ಛಾ ಬಂದಿದ್ದಲ್ಲ? ಮೂರ್ಛೆ ಬಂದಿದ? ಏನಾಯ್ತು? ಎದ್ರು ಅಂತ ಯೋಚನೆ ಮಾಡಿದ್ವಿ ಅಮ್ಮ. ಬಗ್ಗೆ ನೋಡುವಾಗ ನಾಳೆಗೆ ಹೊರಗಾಗಿ ನಿಮ್ಮ ಗಂಡ ಸಂಡೆ ಪತಿಯೇ ನೀ ಮಡಿದೆಯಲ್ಲ ಈ ಪರಿಯನ್ನ ಜತೆಯ ಗಲ್ಲುವರೇನಲ್ಲ ಯಾರೊಡನೆ ಬೇಳಲಿ ಪದಿಯೇ ಪದಿಯೇ ನನ್ನವರು ಸುರಲೋಕವನ್ನು ಸೇರಿ ಅಲ್ಲಿಯ ಸುಮನಸರನ್ನೆಲ್ಲ ಸೋಲಿಸಿ ಅಲ್ಲಿಯ ನಾಕವನ್ನು ಹೇರುತ್ತಾರೆ ಎಂಬುದಾಗಿ ಅದೆಷ್ಟೋ ಕನಸನ್ನು ಕಂಡವಳು ನಾನು. ಕಂಡ ಕನಸೆಲ್ಲ ನುಚ್ಚು ನೂರಾಗಿ ಹೋಯಿತು. ನನ್ನವರನ್ನು ಕಳೆದುಕೊಂಡೆ ನಾನು. ನನ್ನವರನ್ನು ಕಳೆದುಕೊಂಡ ಬಳಿಕ ಈ ಪ್ರಪಂಚದಲ್ಲಿ ಯಾವ ರೀತಿ ಬದುಕುವುದು ನಾನು? ಇಲ್ಲ, ನನ್ನವರ ಜೊತೆಗೆ ನಾನು ಸಾಯುತ್ತೇನೆ. ಅತ್ತು ಫಲವೇ ನಿನ್ನು ಸುಮ್ಮನೆ ಸತ್ತವರು ಜೀವಿಪದೆ ಸಮರದ ಮರ್ತನಾಗಿಹ ತರಳ ಮಹಿಷಾದುರಗೆ ಹದನಗಳ ಬಿತ್ತರಿಸಿಯೇ ಸುಮನದ ಮೊತ್ತವನು ಬಡಿದು ನಾಗವನು ಅರ್ತಿಯಲಿ ವಶಗೈವೆನೆನುತಲಿ ಕರೆದಳ ಮಗನ ನಾನು ಹತ್ತು ಏನು ಪ್ರಯೋಜನ? ಸತ್ತಂತ ನನ್ನವರು ಮತ್ತೆ ಬದುಕಿ ಬರಲು ಸಾಧ್ಯವಿಲ್ಲ. ಅದಕ್ಕಾಗಿ ಇದಕ್ಕೆಲ್ಲ ಕಾರಣ ಯಾರು 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 ಯಾಕೆ? ಇದಕ್ಕೆಲ್ಲ ಕಾರಣ ಆ ದೇವತೆಗಳು ಎಲ್ಲ ದೇವತೆಗಳೇ. ನನ್ನವರ ಜೊತೆ ಬಾಳಿ ಬದುಕಬೇಕಾದಂತಹ ನನ್ನ ಸೌಭಾಗ್ಯವನ್ನೇ ಕಿತ್ತುಕೊಂಡಿರಿ. ಹಣೆಯ ತಿಲಕವನ್ನು ಹೊರಿಸುವ ಹಾಗೆ ಮಾಡಿದ್ದೀರಿ. ಮುಡಿದಂತಹ ಹೂಗಳನ್ನು ಕಿತ್ತು ತೆಗೆಯುವ ಹಾಗೆ ಮಾಡಿದ್ದೀರಲ್ಲ. ನನ್ನ ಪರಿಸ್ಥಿತಿಯನ್ನು ಕಂಡು ನಗುತ್ತಾ ಇದ್ದೀರಾ? ಇದು ನಿಮ್ಮ ಪಾಲಿಗೆ ಕೊನೆಯ ನಗು. ನನ್ನ ಕಣ್ಣಲ್ಲಿ ಕಣ್ಣೀರು ಬರುವ ಹಾಗೆ ಮಾಡಿದ್ದೀರಿ. ನಿಮ್ಮ ಕಣ್ಣಲ್ಲಿ ರಕ್ತ ಕಣ್ಣೀರು ಬರಿಸಿ ಏನು? ಸೇಡಿಗೆ ಪ್ರತಿ ಸೇಡು ತೀರಿಸದೆ ಹೋದಲ್ಲಿ ನಾನು ದಿತಿಪುತ್ರಿ ಮಾನಿನೇ ಅಲ್ಲ. ಆದರೆ ಯಾರಲ್ಲಿ ಹೇಳುವುದು? ಏನು ಮಾಡುವುದು? ಯಾರು ಯಾಕೆ? ನನಗೆ ಮಗನಿದ್ದಾನೆ, ನನ್ನ ಮಗ ಮಹಿಷನಿದ್ದಾನೆ. ಮಗನನ್ನು ಕರೆಯಬೇಕು, ಮಗನನ್ನು ಕರೆಯುತ್ತೇನೆ. ಮಗನೇ ಮಹಿಷ, ಬಾ ಕಂದ, ಬಾ ಮಗನೇ, ಬಾ ಬಾ ಬಾ.
ಕಾರಣವ ಬೇಳು ಬೇಳಮ್ಮ. ಪವಿತ್ರವಾದ ಪಾದಗಳಿಗೆ ಮಗನಾದ ಮೈಸೂರ ಪ್ರಾಣ ಪ್ರಣಾಮಗಳು. ಎದ್ದೇಳು ಮಗನೇ. ತೋಡಿತ ಪ್ರಜಂಗಣದಲ್ಲಿ ಗೆಳೆಯರೆಲ್ಲ ಸೇರಿಕೊಂಡು ಸಂತೋಷದಲ್ಲಿ ಮುಗಿದಾಳ ಸಂದರ್ಭದಲ್ಲಿ ಎತ್ತಪ್ಪೆಯಾದಂತ ಇನ್ನು ದೀರ್ಘವಾದ ಸ್ವರವೊಂದು ಕೇಳಿಸ್ತಮ್ಮ. ಮಗನೇ ಮಹಿಷ, ಬಾ ಮಗನೇ ಬಾಸಾಯಿ ಬಂದ ಎಂಬುದಾಗಿ ನಿನ್ನ ಸ್ವರವನ್ನು ಕೇಳಿದ ನಾನು ಅಲ್ಲಿಂದ ಇಲ್ಲಿಯ ತನಕ ಓಡಾಡ್ಕೊಂಡು ಬಂದಿದ್ದೇನಮ್ಮ. ಯಾತಕ ಕಣ್ಣೀರು ನನ್ನಲ್ಲಿ ಬೇಲಮ್ಮ. ಕಷ್ಟ ಮಗನೇ, ಕಷ್ಟ ಬಂತು. ನಿನಗೂ ಕಷ್ಟವೇ, ನಿನಗೂ ದುಃಖವೇ. ಅಮ್ಮ, ನಿನಗೆ ದುಃಖವನ್ನು ತಂದವರು ಯಾರು? ಅವರನ್ನು ಅಲ್ಲ ಕೇಳಿಸಮರು. ಅಮ್ಮ, ಸುರ ಸಮರ್ಥ ಮಗ ನಾನಿದ್ದೇನೆ. ನನ್ನ ನೆನಪೇಲಮ್ಮ ಮಗನೇ. ನನ್ನಯ್ಯೋ ಮುದ್ದು ಕಂದ ಕಂದ ನಮ್ಮ ಬಾಳು ಬೇರಿದುದು ಮಗನೇ ಕಂದ ಕಂದ ಮೇಲು ನಾಗವನ್ನು ಬಯದಿ ಕಂದ ಕಂದ ಮೊನ್ನೆಗೋಳಕ್ಕೆ ಸಂಗ ಬೆರದಿ ಕಂದ ಕಂದ ಕಂದ
ವಿಚಾರ ನಿನಗೆ ಗೊತ್ತುಂಟು ಅಲ್ಲ ಮಗನೇ? ಮಗನೇ, ಸುರಲೋಕವನ್ನು ಸೇರಿದ ನಿನ್ನ ಜನಕ ಅಲ್ಲಿಯ ಸುಮನಸರನ್ನೆಲ್ಲ ಸೋಲಿಸಿ ಸುರಲೋಕವನ್ನು ಏರಿದ್ದಾರಂತೆ ಮಗನೇ. ಮಗನೇ ಮಗನೇ, ಸಂತೋಷ ಪಡುವಂತ ವಿಚಾರ ನಮ್ಮ ಪಾಲಿಗೆ ಇಲ್ಲದೆ ಹೋಯಿತು ಮಗನೇ. ಸುರಲೋಕವನ್ನು ಹೇರಿದ ನಿನ್ನ ಜನಕನನ್ನು ಆ ದೇವತೆಗಳು ವಂಚನೆ ಮೋಸದಿಂದ ಕೊಂದರು ಮಗನೇ. ಜನನೀಯ ವಚನವ ನಾನಿಸಿ ಮಹಿಷ ಹೋದಂತ ನಮ್ಮಪ್ಪ ಮೋಸ ವಂಚನೆ ನನ್ನ ಸರಿಯಾಗಿ ನೋಡಮ್ಮ. ನಾನೀಗ ನಿನ್ನ ಮಗ ಅನಾಥ ತಾಯಿ, ಏಕಾಂಗಿ ತಾಯಿ. ಮಗನೇ, ನಿನಗೆ ನಾನಿದ್ದೇನೆ ಮಗನೇ. ಚಿಂತಿಸಬೇಡ, ಕೊಂದವರು ಯಾರೇ ಆಗಿರಲಿ ನಾನು ಕ್ಷಣ ಮಾತ್ರದಲ್ಲಿ ಕೊಂದು ಮುಗಿಸೋಣ. ಅಪ್ಪನ ಕೊಂದವರು ಯಾರು? ಯಕ್ಷ ಮಗನೇ. ಯಕ್ಷವನ್ನು ಕೊಂದು ಈ ನಾಟನ ಮುಡಿಸ್ತೇನೆ. ಯಕ್ಷವನ್ನು ಕೊಂದು ಪರಮೇಶ್ವರನ ಕೊಂದು ಕೇಳಿದರೆ ಅವನನ್ನು ಹಿಡಿದು ತನಯ ನಾಡಿದ ನುಡಿಗೆ ಮಾಲಿನಿಯೇ ಮನದೇ ಹರುಷವನಾದು ನುಡಿದಳು ಅನಿಮಿಕರ ಗೆಲಬಹುದು ನಿನಗೆ ಘನವಲ್ಲ ವನಜನಾಭನು ಬರುವ ಕೃತಕದಿ ಅನವರತ ಗುಮನದರ ಪಕ್ಷದಿಯೇ ನಿನಗೆ ಬೇಳುವೆನೊಂದು ವಿಧಿಯಲ್ಲಿ ಪಡೆದು ವರಗಳನ್ನು ತನಯ ನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನಂತು ನುಡಿದಳು ಕಂದ, ನೀನಾಡಿದಂತಹ ಮಾತನ್ನು ಕೇಳಿ ಮನಸ್ಸಿಗೆ
ಮನಸ್ಸಿಗೆ ಆತ್ಮಾನಂದವಾಗುತ್ತಾ ಉಂಟು. ನನ್ನ ಈ ಕಂದನ ಮಾತನ್ನು ಆಲಿಸುವಂತ ವೇಳೆಯಲ್ಲಿ ನನ್ನ ಕಣ್ಣುಗಳಿಂದ ಕಂಬನಿಗಳು ಜಾರುವುದಕ್ಕೆ ಸಾಧ್ಯ ಉಂಟೋ ಮಗನೇ? ಖಂಡಿತವಾಗಿಯೂ ಇಲ್ಲ. ಆದುದರಿಂದಲೇ ಹೇಳುತ್ತಾ ಇದ್ದೇನೆ, ಕಾಲಿಡುವುದಕ್ಕಿಂತ ಮುನ್ನ ಕಣ್ಣೆಕ್ಕಿ ವ್ಯವಹರಿಸಬೇಕು. ನಾವು ಸದಾಕಾಲ ನಮ್ಮನ್ನು ವಂಚಿಸಬೇಕೆಂದುಕೊಂಡಿದ್ದಾರೆ ಹಾಸು ಮನಸರು. ಮಾತ್ರವಲ್ಲ ಮಗನೇ, ಅವನ ಪಕ್ಷದಲ್ಲಿ ಹರಿ ಬರುತ್ತಾನೆ. ಮಗನೇ, ಅವರ ವಂಚನೆಗೆ ನಾವು ಬಲಿಯಾಗಬಾರದು ಮಗನೇ. ಆದುದರಿಂದಲೇ ಹೇಳುತ್ತಾ ಇದ್ದೇನೆ, ಈಗಲೇ ನೀನು ಘೋರವಾದ ಕಾನನವನ್ನು ಸೇರಿಕೋ ಮಗನೇ. ಘೋರವಾದ ಕಾನನವನ್ನು ಸೇರಿಕೊಂಡು ಅಜನ ಕುರಿತಾಗಿ ತಪಸ್ಸನ್ನಾಚರಿಸು. ಬೇಕಾದಂತಹ ವರಬಳಗಳನ್ನು ಪಡೆದುಕೊಂಡು ಬಾ. ಆಮೇಲೆ ಆ ಸುರಲೋಕವನ್ನು ನೀನಾಳಬೇಕು ಮಗನೇ. ಇದೇ ನನ್ನ ಮನದಾಸೆಯಾಗಿದೆ ಮಗನೇ. ಅಷ್ಟು ಮಾತ್ರವಲ್ಲ, ಹೋಗುವಂತ ಸಂದರ್ಭದಲ್ಲಿ ನಿನಗೊಂದು ಆಯುಧವನ್ನು ಕೊಡುತ್ತೇನೆ ಮಗನೇ. ಇದು ನಿನ್ನ ತಂದೆಯ ಪಟ್ಟದ ಕತ್ತಿ. ಇದು ಶೋಣಿತಾಪುರದ ಭದ್ರತದಲ್ಲಿ ಎಲ್ಲಿತ್ತು ಮಗನೇ. ಇದು ಶೃಂಗಗಳಿವೆ. ಎಲ್ಲ ದಾಯಾದಿಗಳು ಬಂದ್ರೆ ಆದರೂ ಕೂಡ ಮಗನೇ, ಇದು ನಿನ್ನ ದೇಹ ರಕ್ಷಣೆಗೆ ಇರಲಿ. ಹೋಗಿ ಬಾ, ಶುಭವಾಗಲಿ ಮಗನೇ. ಮಣಿದು ವಿಖ್ಯಾತ ಮಹೇಶನು ಅದೆಷ್ಟು ಕಾಲಕಾಲ ಬರಲು ಹೋಯ್ತು. ಅರಸು ಬಂದು ಸಾರಂತ ಹಿಡಿದು ಇಲ್ಲಿ ತಪಸ್ಸಿಗೆ ಯೋಗವಾದ ಸ್ಥಳದಲ್ಲಿ ಆರಿಸಿ ನಾನು. ಆದ್ದರಿಂದ ಈ ಸ್ಥಳಕ್ಕೆ ತಪಸ್ಸಿಗೆ ಕೂತ್ಕೊಳ್ಳುತ್ತಾರೆ ಅಂತ ನಾನು. ಶಾರದಾ ರಮಣ ಸೇರಿದೆ ಕರುಣ ತೋರು ದರುಜನ. ಶಾರದಾ ರಮಣ ವರ್ಷಗಳಿಂದ ತಪಸ್ಸನ್ನಾಚರಿಸಿದಂತ ನಾನು. ಆದ್ದರಿಂದ ಈ ತಪಸ್ಸಿಗೆ ಫಲವನ್ನಾಗಿ ಬ್ರಹ್ಮ ಬರಲಿಲ್ಲ. ಆದ್ದರಿಂದ ಹೋಮಗುಂಡವನ್ನು ನಿರ್ಮಿಸಿ ನನ್ನ ಶಿರವನ್ನು ಮೆಚ್ಚಿದೆ ನಿನ್ನ ಹೆಚ್ಚಿನ ಭಕ್ತಿಯ ತಪಗೆ ನಿಶ್ಚಯನೆಂಬುದ ಉಚ್ಚರಿಸಲು ನಾ ಈ ಕ್ಷಣ ಕೊಡುವೆನು. ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ. ತಂದೆ ಬೇಕಾದ ವರಗಳನ್ನು ಕೇಳಿಕೋ. ಜಲಮುದ್ಧರಣ ಮಾಡಿ ದೇವಿಯ ರಮಣ ನೀನೊಲಿದು ಕೇಳು ಭಿನ್ನ ಭವನದೀವಾ. ಬ್ರಹ್ಮದೇವ ಮಹಿಷ ನನ್ನ ತಪಸ್ಸಿಗೆ ಮೆಚ್ಚಿ ಬಂದೆಯಾ ತಂದೆ? ನಿಜ ಬ್ರಹ್ಮದೇವ, ಈ ಭೂಮಿಯಲ್ಲಿ ಹುಟ್ಟುವಂತಹ ಯೋಜನೆ ಹಾಗೂ ಶ್ರೀಮೂರ್ತಿಗಳಿಂದ ಮರಣವೇ ಬರಬಾರದಂತ ವರವನ್ನು ಪಾಲಿಸುತ್ತದೆ. ಮರಣ ಬಾರದಿರುವಂತಹ ವರ ಹೌದು
ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಮಗೂ ಕಲ್ಪಾಂತ್ಯದಲ್ಲಿ ಮರಣ ಉಂಟು. ಬೇರೆಯವರವನ್ನು ಕೇಳಿ ತಂದೆ. ಶ್ರೀಮೂರ್ತಿಯರ ಮರಣ ಆಗುದಿಲ್ಲ, ಅಂತ ಯಾರನ್ನು ಮರಣ ಆಗುದಿಲ್ಲ. ಹೌದು. ಇನ್ನೇನು ಮಾಡೋದು ತಂದೆ ನಾನು? ನಿಮಗೆ ಬೇಕಾದ ವರವನ್ನು ಕೇಳಿ. ಭೂಮಿಯಲ್ಲಿ ಶ್ರೀಮೂರ್ತಿಗಳಿಂದ ಹಾಗೂ ಕೈಯನ್ನಿಚೆಯಿಂದಲೂ ಬರಬಾರದ ಬರವನ್ನು ಕೊಡು ತಂದೆ. ತದಾಸ್ತು. ನಮ್ಮ ಗತಕಾಲದ ಘಟನಾವಳಿಗಳನ್ನು ಎಣಿಸುವಾಗ ಒಂದೆಡೆ ದುಃಖವಾದರೆ ಮತ್ತೊಂದೆಡೆ ಕೋಪವು ಕೇರಿ ಬರುತ್ತದೆ. ಯಾಕೆ? ಇದಕ್ಕೆಲ್ಲ ಕಾರಣ ಆ ಹರಿಚಕ್ರ. ಹಿಂದೊಂದು ದಿನ ಸ್ವರ್ಗಲೋಕದ ಮೇಲೆ ಲಗ್ಗೆ ಇತ್ತವರು ನಾವು. ಅಲ್ಲಿ ಇಂದ್ರಾದಿ ಸುಮನತರಲ್ಲಿ ಧುರವನ್ನು ಗೈದು ಸ್ವರ್ಗವು ನಮ್ಮ ಪಾಲಾಯ್ತಾದರೂ ಅಲ್ಲಿಯ ಅಧಿಕಾರವು ನಮಗೆ ದೊರೆಯದಂತಾಯ್ತು. ಯಾಕೆ? ಓಡಿ ಹೋದಂತಹ ಇಂದ್ರ ಆ ಹರಿಯಲ್ಲಿ ಮೊರೆ ಇಟ್ಟಾಗ ಕೋಪಗೊಂಡಂತಹ ಹರಿ ತನ್ನ ಕೈಯಲ್ಲಿದ್ದ ಚಕ್ರವನ್ನೇ ಕಳುಹಿಸಿದ. ಆ ಚಕ್ರವು ಗರಗರನೆ ತಿರುಗುತ್ತಾ ಬಂದು ನಮ್ಮೊಬ್ಬೊಬ್ಬರ ಕೈ ಕಾಲು ಅಂಗಾಂಗಗಳನ್ನೇ ಕತ್ತರಿಸುತ್ತಾ ಹೋಯಿತು.
ಆ ಚಕ್ರದ ಪ್ರಭಾವಕ್ಕೆ ಕಂಗೆಟ್ಟು ಹೋದ ನಾವು ಭಯ ಭೀತರಾಗಿ ಅಡವಿ ಗುಹಾರಗಳಲ್ಲಿ ಜೀವಿಸುವಂತಹ ಪರಿಸ್ಥಿತಿ ನಮ್ಮ ಪಾಲಾಯಿತು. ಆದರೆ ನಾವು ಹೀಗೆಯೇ ಇರುವುದೇ ನಮ್ಮ ಉದ್ಧಾರ ಯಾರಿಂದ, ನಮ್ಮ ಏಳಿಗೆ ಯಾವಾಗ, ಏನು ಮಾಡೋಣ? ಶಂಕಾಸುರನೇ, ನಮ್ಮ ಈ ಸಮಸ್ಯೆಗೆ ರೋಧಿಸಿ ಪ್ರಯೋಜನವಿಲ್ಲ. ಸಮರ್ಥ ಒಬ್ಬ ಮಹಿಷ ನೋಡಿದ್ದಾರಂತೆ, ನಾವು ಕೂರಿಕೊಂಡು ಹೋಗಬೇಕು ಅಷ್ಟೇ. ಮಗ ಮೈಸ ಎಂಬ ಮಹಾರಾಜನೇ ವಿದ್ಯುತನಲ್ಲಿ ಬೇಕಾದಂತ ವರಗಳನ್ನು ಪಡೆದು ನಮ್ಮನ್ನು ಅಲ್ಲಿಗೆ ಹೋದ್ರೆ ನಮಗೆ ಯಾವ ಚಿಂತೆ ಇಲ್ಲ. ಓ ನಡೆ ತಂದ ದೈತ್ಯರ ಘಟ